ಕಲಿಯೋ ಕಲಿಸೋ ತಿದ್ದಿ ತಿಳಿಸೋ ನಮ್ಮ ಭಾಷೆ ಪ್ರಾಚೀನ. ಅಮ್ಮ ಅನ್ನೋ ಪದವ ಕೊಟ್ಟ ನಮ್ಮ ಭಾಷೆ ನನ್ನತ್ರ.
ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಇಂದು ಅದ್ದೂರಿಯಾಗಿ ನಮ್ಮ ಕಡ್ಲೆಗುದ್ದು ಗ್ರಾಮದಲ್ಲಿ ನಡೀತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಚಿತ್ರದುರ್ಗದ ಹೆಮ್ಮೆಯ ಸಾಹಿತಿಗಳಾದಂತಹ ಡಾಕ್ಟರ್ ಯಲ್ಲಪ್ಪ ಕೆ ಪುರ ಸರ್ ಅವರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ ತಿಳಿಸುತ್ತೇವೆ. ಅದೇ ರೀತಿ ಅವರ ಕುಟುಂಬದ ಸದಸ್ಯರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸುತ್ತೇವೆ. ಚಿತ್ರದುರ್ಗ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ರಾಣು ಚೆಟ್ಟು ಸಹ ಬಂದಿದ್ದಾರೆ, ಅವರಿಗೂ ಸಹ ಗ್ರಾಮಸ್ಥರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುಗಳು ನಮ್ಮ ಪುಟಾಣಿಗಳು, ಅದನ್ನು ವಿಸ್ಮಯ ಎಂ ಪಟೇಲ್ ಜಾದು ಪ್ರತಿಭೆ, ಅವರಿಗೂ ಸಹ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ 4ನೇ ತರಗತಿಯಲ್ಲಿ ಓದುತ್ತಿರುವಂತಹ ನಮ್ಮೆಲ್ಲರಿಗೂ, ನಮ್ಮೆಲ್ಲ ಮಕ್ಕಳಿಗೆ ಸ್ಫೂರ್ತಿ ತುಂಬುವುದ ನಿಟ್ಟಿನಲ್ಲಿ ಇವತ್ತು ಶಾಲು ಎನ್ನುವಂತಹ ಪುಟ್ಟ ಪ್ರತಿಭೆ ನಮ್ಮ ಕಡ್ಲೆಗುದ್ದು ಗ್ರಾಮಕ್ಕೆ ಬರ್ತಿದೆ, ಅವರಿಗೂ ಸಹ ನಿಮ್ಮೆಲ್ಲರ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವನ್ನಮ್ಮನವರು ಸಹ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸುತ್ತೇವೆ. ಅದೇ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮತ್ತು ಉಪಾಧ್ಯಕ್ಷರಾದಂತಹ ಶ್ರೀ ಕುಮಾರ್ ಸರ್ ಅವರು ಬಂದರೆ, ಅವರಿಗೂ ಸಹ ಸ್ವಾಗತ. ಫ್ರೆಂಡ್ಸು ಸಹ ಬರಲಿ ಸರ್, ತಿಮ್ಮಪ್ಪ ಸರ್ ಬನ್ನಿ. ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ಪ್ರಶಿಕ್ಷಣಾರ್ಥಿಗಳು ಮತ್ತು ಈ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡಲು ಬಂದಿರುವಂತಹ ದೀಪಿಕಾ ಬಾಬು ಸಾಹಿತಿಗಳಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಕಳಸಪ್ರಾಯರಪ್ಪ ನಮ್ಮ ಶಾಲೆಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಜೊತೆಗೆ ಪತ್ರಿಕಾ ಮಾಧ್ಯಮಗಳು ಸಹ ಇಲ್ಲಿಗೆ ಆಗಮಿಸಿ ಅವರಿಗೂ ಸಹ ಸ್ವಾಗತ ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮೂಲಕ ನೆರವೇರಿಸಿದ್ದೀವಿ. ಈ ಧ್ವಜಾರೋಹಣವನ್ನು ನೆರವೇರಿಸಬೇಕು ಅಂತೇಳಿ ನಮ್ಮ ದೈಹಿಕ ಶಿಕ್ಷಕರಾದ ಕರಿಬಸಪ್ಪ ಸರ್ ಅವರು ಕೇಳ್ಕೊಳ್ತೀವಿ. ಪ್ರತಿದಿನ ಒಂದೇ ಧ್ಯಾನ ಮಾಡೋಣ, ಓ ತಾಯಿ ಋಣ ಭಾಷೆ ಋಣ ಒಂದೇ ಎಂದು ಸಾರೋಣ. ಯಾರೇ ಬರಲಿ ಎದುರು ನಿಲ್ಲಲಿ, ಈ ನಿಲುವು ಬದಲಾಗಲ್ಲ. ಮತ್ತು ನಮ್ಮ ಯೋಗಿನಾಥ ಶಾಲೆಯ ಮಕ್ಕಳು ಸಹ ಬಂದಿದ್ದಾರೆ, ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾರೆ.
ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ಬ್ರಹ್ಮನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಎತ್ತ ಶುದ್ಧ ನಡೆಸೋಲಿಲ್ಲ. ಹಾಗೂ ಇವತ್ತಿನ ಈ ಒಂದು ರಾಜ್ಯ ಮಟ್ಟದ ಮಕ್ಕಳ ಮತ್ತು ಸಾಂಸ್ಕೃತಿಕ ಪರಿವಾರ ಸಮೇತ ಎತ್ತಿನಗರ ಹೋಗ್ಬೇಡ ಮುಂದೆ
ಕಾಮಧೇನು ಜ್ವಾಲಾಮುಖಿ ವೈರಿಗೆ ಹೆಕ್ಕೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ ನಾಡು ಕರುನಾಡು ಎಲ್ಲ ನಿನ್ನದು ನೀ ತಂದ ವಿಜಯ ಸದಾ ನಮ್ಮದು ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿತ್ತಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಮುಚ್ಚಿದ ಈ ಕತ್ತಿಗೆ ಹೊರಗೆಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಗ್ಗದು, ಕಡನಕ್ಕೆ ಕೆರೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಕನ್ನಡದ ಕಟ್ಟಾಡು ಸಿಡಿದೆದ್ದರೆ ಕಲಿಗೂನು ಕೆಡಬಹುದು ಕಡು ನಿದ್ದಿರೆ. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ನಾವಿದ್ದ ಕಡೆಯಲ್ಲಿ ಜಗಳ ಇಲ್ಲ, ಪರನಿಂದೆ ಪರಹಿಂಸೆ ಬೇಕಾಗಿಲ್ಲ. ದೌರ್ಜನ್ಯ ದರ್ಪಕ್ಕೆ ತುತ್ತಾದೆವು, ನಿನ್ನಿಂದ ಕೈ ಹಿಡಿಯ ತುತ್ತಾದೆವು. ಕತ್ತಲು ಕವಿದಾಗಲೇ ಈ ಸೂರ್ಯನಾಗಿ ಬಂದೆ, ಮುಳುಗುವ ಜನದೋಣಿಗೆ ಹುಟ್ಟನ್ನು ಹುಡುಕಿ ತಂದೆ. ಕಣ್ಣಿನ ನೀರೊರೆಸಿದೆ, ಬಾಳಿಗೆ ನಗು ತರಿಸಿದೆ, ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೆಕ್ಕೀರ ಎದುರ
ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಹಾಡ್ತಿರೋ ಗೀತೆ ಭಾವಗೀತೆ KS ನರಸಿಂಹಸ್ವಾಮಿ. ಹಾಡುವ ಹಕ್ಕಿಗೆ ತಲೆದೂಗುವ ನಾನಾಗುವ ಆಸೆ, ನಾನಾಗುವ ಆಸೆ. ಹಾಡುವ ಹಕ್ಕಿಗೆ ತಲೆದೂಗುವ ನಾನಾಗುವ ಆಸೆ, ತೋಟದ ಕಂಪಲಿ ಉಸಿರಲಿ ಕೀರುವ, ತೋಟದ ಕಂಪಲಿ ಉಸಿರಲಿ ಕೀರುವ ಜೇನಾಗುವ ಆಸೆ, ಜೇನಾಗುವ ಆಸೆ. ಹಸುವಿನ ಕೊರಳಿನ ಗೆಜ್ಜೆಯ ನಾದಕ್ಕೆ, ಹಸುವಿನ ಕೊರಳಿನ ಗೆಜ್ಜೆಯ ನಾದಕ್ಕೆ ಇಂಪಾಗುವ ಆಸೆ, ಇಂಪಾಗುವ ಆಸೆ. ತೋಟದ ಕಂಪಲಿ ಉಸಿರಲಿ ಕೀರುವ, ತೋಟದ ಕಂಪಲಿ ಉಸಿರಲಿ ಕೀರುವ ಜೇನಾಗುವ ಆಸೆ, ಜೇನಾಗುವ ಆಸೆ. ಮಣ್ಣಿನ ಕೊಡುಗೆಗೆ ನೋವಿಗೆ ನಲಿವಿಗೆ, ಮಣ್ಣಿನ ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿಯುವ ಆಸೆ, ಕನ್ನಡಿ ಹಿಡಿಯುವ ಆಸೆ. ನೊರೆ ತೊರೆ ಗಂಜದೆ ಬಿರಿಮಳೆ ಗಂಜದೆ, ನೊರೆ ತೊರೆ ಗಂಜದೆ ಬಿರಿಮಳೆ ಗಂಜದೆ ಮುನ್ನಡೆಯುವ ಆಸೆ, ಮುನ್ನಡೆಯುವ ಆಸೆ. ನಾಳಿನ ಬದುಕಿಗೆ ಇರುಳಿನ ತಿರುವಿಗೆ, ನಾಳಿನ ಬದುಕಿಗೆ ಇರುಳಿನ ತಿರುವಿಗೆ ದೀಪವ ನೀಡುವ ಆಸೆ, ದೀಪವ ನೀಡುವ ಆಸೆ. ಮಾನವ ಹೃದಯದ ಕರುಣೆಯ ಒಲವಿಗೆ, ಮಾನವ ಹೃದಯದ ಕರುಣೆಯ ಒಲವಿಗೆ ಧ್ವನಿಗೂಡಿಸುವ ಆಸೆ, ಧ್ವನಿಗೂಡಿಸುವ ಆಸೆ, ಧ್ವನಿಗೂಡಿಸುವ ಆಸೆ. ಹೆಮ್ಮೆಯ ಕರುನಾಡು, ಕಲಿಯಲಿರಲು ಹಲವು ಭಾಷೆ, ನುಡಿಯಲೊಂದೇ ಕನ್ನಡ. ಕನ್ನಡ ನಡೆ ನುಡಿ ಎಂದಿಗೂ ಕಬ್ಬಿನ ಸಿಹಿಯಂತೆ, ಅದನ್ನೊಮ್ಮೆ ಅರಿತರೆ ರಾಗದೊಳಗೆ ಭಾವ ಬೆರೆತಂತೆ. ಈ ನೆಲದ ಮಣ್ಣಲ್ಲಿ ಶ್ರೀಗಂಧದ ತಂಪಿದೆ, ಸ್ವತಂತ್ರ ಪೂರ್ವದ ಪೂರ್ವಜರ ರಕ್ತದ ಕಂಪಿದೆ. ಕಲ್ಲು ಕಲ್ಲಿರಲು ಗಾನ ಗಂಧರ್ವರ ಸಂಗೀತದ ಹಿಂಪಿದೆ, ರಮಣೀಯ ಸುಂದರ ತಾಣಗಳ ವನ್ಯ ಮೃಗಾಲಯಗಳ ಸೊಂಪಿದೆ. ಕರುಣೆಯ ಭಾವೈಕ್ಯತೆಯ ಜೀವ ಜಂತುಗಳಿಂದ ಕಂಗೊಳಿಸುವ ಕನ್ನಡ ಮಾತೆಯ ನೆನಹುವಿರೇನು? ಗಿರಿ ಶಿಖರ ಪರ್ವತ ಶ್ರೇಣಿಯಲ್ಲಿ, ಕಲೆಯಲ್ಲಿ, ಶಿಲೆಯಲ್ಲಿ, ಧರ್ಮ ಸಾಹಿತ್ಯದ ವೈಖರಿಯಲ್ಲಿ, ಸಂಸ್ಕೃತಿಯ ತವರೂರು ನಮ್ಮ ಹೆಮ್ಮೆಯ ಕರುನಾಡು, ನಮ್ಮ ಹೆಮ್ಮೆಯ ಕರುನಾಡು. ಅಂದ್ರೆ ನಮ್ಮ ಕರುನಾಡಲ್ಲಿ ಏನೆಲ್ಲ ಇದೆ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಕವಿತೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಾನೇ ಬರೆದಿದ್ದ ಕವಿತೆ ಆಗಿತ್ತು. ಅಂದ್ರೆ ಇದೀಗ ನಾಡಗೀತೆ ಆಡುವುದರ ಮೂಲಕ ಶ್ರೀ ಮುರಾರ್ಜಿ ವಸತಿ ಶಾಲೆ ಮಕ್ಕಳಿಂದ ಉಳ್ಳೈನಟ್ಟಿ ಇವರಿಂದ ನಾಡಗೀತೆಯನ್ನು ಆಡುವುದರ ಮೂಲಕ ಚಾಲನೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि रागाय ग्रन्थाय गीताय ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गेयचरिताय गायकवराय गन्धर्वप्रियकृते कायकाधीन विग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरभानुसुताय गौरीगणेश्वराय गौरीप्रणयाय गौरीप्रवणाय गौरभावाय धीमहि गो सहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्र
ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮ್ಮ ಕಡಲೆಗುದ್ದಿನ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಮಹನೀಯರಿಗೂ ಮತ್ತು ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆದ್ಮೇಲೆ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳ್ತೀವಿ. ಇಂತಹ ಕನ್ನಡವನ್ನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ನಾವು ಮಕ್ಕಳ ಸಮ್ಮೇಳನ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ಮೊದಲಿಗೆ ನಾವು ಶಾಲೆ ಒಳಗಡೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಿದ್ವಿ. ಆ ನಿಟ್ಟಿನಲ್ಲಿ ಯಾಕೆ ನಾವು ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಕಡ್ಲೆಗುದ್ದು ಗ್ರಾಮದಲ್ಲಿ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿದಾಗ ಆಯ್ತು ಸರ್ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದರು. ಆಗ ಈ ಒಂದು ಕಾರ್ಯಕ್ರಮ ನಡಿಬೇಕು ಅಂದರೆ ಅದಕ್ಕೆ ಸಹಕಾರ ಎಲ್ಲದೂ ಸಹ ಬೇಕಾಗುತ್ತೆ. ಆಗ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಪಂಚಾಯತಿ ಸದಸ್ಯರಲ್ಲಿ ಕೇಳಿಕೊಂಡಾಗ ಅವರೆಲ್ಲ ತುಂಬುವುದರಿಂದ ನಮಗೆ ತುಂಬ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತೇ ನೀವೆಲ್ಲ ನಡೆದಿರೋದು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಯಾರಪ್ಪ ಅಂದರೆ ನಮ್ಮ ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ಭೀಮಸಮುದ್ರದ ಮಹಾಂತೇಶ್ ಹಾಗೂ ಪ್ರದೀಪ್ ಇವತ್ತೇ ಇಂತಹ ಒಂದು ಸಮಾರಂಭ ಮಾಡ್ತಿದ್ರು. ಅದಕ್ಕೆ ಬಹುಮುಖ್ಯವಾದ ಕಾರಣ ಅವರೇನೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಮ್ಮೇಳನ ಅಧ್ಯಕ್ಷನಾಗಿ ಮಾಡಬೇಕು, ಯಾರು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ನಮ್ಮ ಹಾಸ್ಯ ಸಾಹಿತಿ ಜಗನ್ನಾಥ್ರವರು ನಮ್ಮ ಚಿತ್ರದುರ್ಗದ ಖ್ಯಾತ ಕಾದಂಬರಿಕಾರರು ಸಾಹಿತಿಗಳನ್ನೇ ನಾವು ಆಯ್ಕೆ ಮಾಡೋಣ ಅಂತ ಹೇಳಿದರು. ಆಗ ನಮಗೆ ಒಳ್ಳಿದ್ಯಾರಪ್ಪ ಅಂದರೆ ಸುಮಾರು 170 ಕೃತಿಗಳನ್ನ ರಚನೆ ಮಾಡಿ ಆ ಎಲ್ಲ 170 ಕೃತಿಗಳು ಸಹ ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಗೆ ಆಯ್ಕೆಯಾಗಿದ್ದಾವೆ. ಅಂತಹ ಮಹನೀಯರು ಸುಮಾರು ಗೋಕಾಕ್ ಚಳವಳಿ, ಬೂಟ್ ಪಾಲಿಶ್, ಜೈಲುವಾಸ ಇಂತಹ ಅನೇಕ ಕನ್ನಡ ಪರ ಹೋರಾಟಗಳಲ್ಲಿ ಸೇವೆ ಸಲ್ಲಿಸಿ ಸುಮಾರು 43 ವರ್ಷಗಳ ಕಾಲ ಅವರು ನಿರಂತರವಾಗಿ ಕನ್ನಡ ತಾಯಿಯ ಸೇವೆನ ಮಾಡಿ KSRTCಯಲ್ಲಿ ಉನ್ನತ ಅಧಿಕಾರಿಗಳಾಗಿ ಈಗ ತಾನೇ ನಿವೃತ್ತಿಯಾಗಿದ್ದಾರೆ. ಅವ್ರು ಯಾರಪ್ಪ ಅಂದರೆ ನಮ್ಮ ಡಾಕ್ಟರ್ ಯಲ್ಲಪ್ಪ KK ಪುರ. ಇವರು ಮೊಳ್ಕಾಲ್ಮುರಿನ ಕುಗ್ರಾಮದ KK ಪುರ ಎನ್ನುವಂಥ ಕುಗ್ರಾಮದ ಒಬ್ಬ ವ್ಯಕ್ತಿ. ಇವತ್ತೇ ನಮ್ಮ ಕಡ್ಲೆಗುದ್ದು ಗ್ರಾಮದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಮಾಜಿಕ ಸಮ್ಮೇಳನಕ್ಕೆ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ಅವರಿಗೆ ಸಮಸ್ತ ಕನ್ನಡ ಮನಸ್ಸುಗಳ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ಅವರಿಗೆ ನಾವು ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ನವೆಂಬರ್ ತಿಂಗಳ ಮಕ್ಕಳ ದಿನಾಚರಣೆ. ಆ ಮಕ್ಕಳ ದಿನಾಚರಣೆಗೆ ಪ್ರಮುಖವಾಗಿ ನಮಗೆ ಬಹುಮುಖ ಪ್ರತಿಭೆ ಇರುವಂತಹ ಕನ್ನಡಗಳು ಬೇಕಾಯಿತು. ಈ ನಿಟ್ಟಿನಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಬೇಕು ಅಂದಾಗ ಮೊದಲಿಗೆ ಒಳ್ಳಿದ್ಯಾರಪ್ಪ ಅಂದರೆ ನಮ್ಮ ಕುಮಾರಿ ಪ್ರಾಣನ್ಯ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ನ ವಿಜೇತೆ ಕುಮಾರಿ ಪ್ರಾಣನ್ಯ ಇವರು ಮುಖ್ಯ ಉದ್ಘಾಟಕರಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತರುವ ಮೂಲಕ ಸ್ವಾಗತ ಬಯಸೋಣ. ಅದೇ ರೀತಿ ನಮ್ಮ ಸಮ್ಮೇಳನಾಧ್ಯಕ್ಷರಿಗೆ ಯಾವಾಗಲೂ ಸಹ ಈ ಒಂದು ಸಾಹಿತ್ಯ ಸಮ್ಮೇಳನ ಹಸಿರಾಗಿರಲಿ ಎನ್ನುವಂತ ಕಾರಣಕ್ಕಾಗಿ ಹಸಿರು ಗಿಡವನ್ನ ಮೂಲಕ ನಾವು ಸ್ವಾಗತನ ಬಯಸುತ್ತಿದ್ದೇವೆ. ಅದೇ ರೀತಿ ಕುಮಾರಿ ಪ್ರಣಯ್ ಅವರಿಗೆ ನಮ್ಮ ದೈಹಿಕ ಶಿಕ್ಷಕರು ಅವರು ಒಂದು ಸಸಿಯನ್ನ ಕೊಡೋದ್ರ ಮೂಲಕ ಅವರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಮ್ಮ ಇಡೀ ಕಡ್ಲೆಗುದ್ದು ಗ್ರಾಮಸ್ಥರ ಪರವಾಗಿ ಅವರಿಗೆ ಆಶಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಬಹುಮುಖ ಪ್ರತಿಭೆ ಇರುವಂತಹ ಸರ್ಕಾರಿ ಶಾಲೆ ಜಟ್ಪಟ್ ನಗರ ಚಿತ್ರದುರ್ಗ ಇಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಸುಮಾರು 10 ವಿವಿಧ ವಾದ್ಯಗಳನ್ನು ನುಡಿಸಿ ಜಿ ಕನ್ನಡ ಸರಿಗಮ ಪದನಿಸ ಆಡಿಷನ್ಗೆ ಆಯ್ಕೆಯಾಗಿ ಫೈನಲ್ ರೌಂಡಿಗೆ ಆಯ್ಕೆಯಾಗಿದ್ರು. ಅಂತಹ ಬಹುಮುಖ ಪ್ರತಿಭೆ ಇರುವಂತಹ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಶಾಲೂಮ್ ಅವರಿಗೆ ನಮ್ಮ ಇಡೀ ಕಡ್ಲೆಗುದ್ದು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಸ್ವಾಗತನ ಬಯಸುತ್ತೇವೆ. ಅದೇ ರೀತಿ ನಮ್ಮೆಲ್ಲರಿಗೂ ಮ್ಯಾಜಿಕ್ ಶೋ ಅಂದರೆ ತುಂಬ ಇಷ್ಟ. ವಿದ್ಯಾರ್ಥಿ ಆಗಿದ್ದಾಗಲೇ ನೂರಾರು ಜಾದೂ ಪ್ರದರ್ಶನ ಮ್ಯಾಜಿಕ್ ಶೋನ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ತುಂಬ ಮನೆ ಮಾತಾಗಿರುವಂತಹ ವಿಸ್ಮಯ ಎಂ ಪಟೇಲ್ ಅವರಿಗೂ ಸಹ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸಸ್ಯನ ಕೊಡೋದ್ರ ಮೂಲಕ ಸ್ವಾಗತ ಬಯಸೋಣ. ಅದೇ ರೀತಿ ಸುಮಾರು 50ಕ್ಕಿಂತ ಹೆಚ್ಚು ಕವಿತೆಗಳನ್ನ ಬರೆದು ಅವರ ಚಿಕ್ಕಪ್ಪರಂತೆ ಸಾಹಿತಿಯಾಗಿ
ಇವತ್ತೇ ನಿಮ್ಮೆದುರಿಗೆ ಸಾಹಿತ್ಯ ಬಾಲಕವಿಯಾಗಿ ಇವತ್ತೇ ಕುಮಾರ ಪ್ರತಾಪ್ ಅವರು ಆಗಮಿಸ್ತಾರೆ. ಅವರಿಗೂ ಸಹ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಭೀಮಸಮುದ್ರದ ಪುಟ್ಟ ಪ್ರತಿಭೆ, ಬಹುಮುಖ ಪ್ರತಿಭೆ, ಕವನ ವಾಚನ ಹಾಗೂ ಏಕಪಾತ್ರಾಭಿನಯ ಮೂಲಕ ಮನೆ ಮಾತಾಗಿರುವಂತಹ ಪ್ರೇಮ್ ಗೌಡ ಇವರಿಗೂ ಸಹ ಜೋರಾಗಿ ಚಪ್ಪಾಳಿತರ ಮೂಲಕ ಸ್ವಾಗತ ಬಯಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇಂದು ನಡೆಯಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ನಾಡುನುಡಿಯ ಬಗ್ಗೆ ಉಪನ್ಯಾಸವನ್ನ ನೀಡಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ತಮ್ಮ ಕಾರ್ಯದ ಒತ್ತಡ ಮಧ್ಯನೂ ಸಹ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತೇ ಶ್ರೀಯುತ ಮುರಳಿ ಎಂಬಸರ ಸರ್, ಕಾರ್ಯದರ್ಶಿಗಳು, ಜಿಲ್ಲಾ ಶಿವ ಸಾಹಿತ್ಯ ಪರಿಷತ್ ಚಿತ್ರದುರ್ಗ ಇವರಿಗೂ ಸಹ ಜೋರಾಗಿ ಚಪ್ಪಾಳೆ ತಟ್ಟದ ಮೂಲಕ ಸಸ್ಯ ನೀಡುವ ಮೂಲಕ ಸ್ವಾಗತವನ್ನು ಬಯಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ CK ಸಂಧ್ಯಾ ಪ್ರದೀಪ್ ಕುಮಾರ್ ಇವರು ಇಡೀ ಮಹಿಳೆಯರಿಗೆ ಒಂದು ಮಾದರಿ. ಏಕೆಂದರೆ ಇಡೀ ಕರ್ನಾಟಕ ಸರ್ಕಾರದ ಜಿಲ್ಲಾ ಹೋಮ್ ಗಾರ್ಡ್ನ ಸಮಾಧಿಷ್ಠರಾಗಿ ಹೋಮ್ ಗಾರ್ಡ್ ಇಲಾಖೆಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ಇವತ್ತೇ ಮನೆ ಮಾತಾಗಿದ್ದಾರೆ. ಶ್ರೀಮತಿ CK ಸಂಧ್ಯಾ ಪ್ರದೀಪ್ ಕುಮಾರ್ ಇವರಿಗೂ ಸಹ ಒಂದು ಸಸಿಯನ್ನು ನೀಡುವ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಂತಹ ಶ್ರೀಮತಿ ಹೊನ್ನಮ್ಮ ಎಸ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಅದೇ ಗ್ರಾಮ ಪಂಚಾಯತ್ ಸದಸ್ಯರಂತಹ ಪುಷ್ಪಲತಾ ಸತೀಶ್ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಜೋರಾಗಿ ಚಪ್ಪಾಳೆದರ ಮೂಲಕ ನಮ್ಮ ವಿದ್ಯಾರ್ಥಿಗಳು ಸ್ವಾಗತ ಬಯಸಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಯುತ ಕುಮಾರಣ್ಣ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಬೊಮ್ಮೆನಹಳ್ಳಿ ಇವರಿಗೂ ಸಹ ಜೋರಾಗಿ ಚಪ್ಪಾಳೆದರ ಮೂಲಕ ಇವರಿಗೆ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿ, ಪ್ರಸ್ತುತ ಗ್ರಾಮ ಪಂಚಾಯತಿ ಸದಸ್ಯರಂತಹ ಶ್ರೀ ತಿಪ್ಪೇಸ್ವಾಮಿ ಸರ್ ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ನಮ್ಮ ಗ್ರಾಮದ ಹಿರಿಯರು ಸದಾ ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀಯುತ ಬಡಣ್ಣ ಅವರು, ಗ್ರಾಮದ ಮುಖಂಡರು, ಅವರಿಗೂ ಸಹ ಜೋರಾಗಿ ಚಪ್ಪಾಳೆದ್ರ ಮೂಲಕ ಸಸ್ಯನ ನೀಡುವ ಮೂಲಕ ಹೃತ್ಪೂರ್ವಕ ಸ್ವಾಗತ ಬಯಸೋಣ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಗ್ರಾಮದ ಮುಖಂಡರಾದ GK ಶರಣಪ್ಪ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಸುಮಾರು 35 ವರ್ಷಗಳ ಕಾಲ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಭಾಗದ ಮುಖ್ಯಸ್ಥರಾಗಿ ನಾಟಕ, ಕಲೆ, ಸಾಹಿತ್ಯ, ಅಭಿನಯ ಇಂತಹ ನೂರಾರು ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವಂತಹ ಹಿರಿಯರು ಆದಂತಹ ಶ್ರೀ ರಾಮಕೃಷ್ಣ ಸರ್ ಅವರಿಗೂ ಸಹ ಜೋರಾಗಿ ಚಪ್ಪಾಳೆದ ಮೂಲಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈಗಾಗಲೇ ಕಾಂತಾರ ಚಲನಚಿತ್ರ ನೀವೆಲ್ಲರೂ ಸಹ ನೋಡಿದ್ದೀರಾ. ಅದರಲ್ಲಿ ದೈವ ನರ್ತಕರು ಬರ್ತಾರೆ. ಅಂತಹ ದೈವ ನರ್ತಕರ ಕಲೆಯನ್ನು ಇಡೀ ಕೇರಳ ಮತ್ತು ಇಡೀ ಕರ್ನಾಟಕದಲ್ಲಿ ಆ ದೈವ ನರ್ತಕ ಕಲೆಯನ್ನು ಪ್ರದರ್ಶನ ಮಾಡ್ತಿರುವಂತಹ ಶ್ರೀಯುತ ರಾಜೇಶ್ ಪಡಿಕರ್, ದೈವ ನರ್ತಕರು ಮೇನಲ ಸುಳ್ಯ ತಾಲೂಕು ಇವರಿಗೂ ಸಹ ಜೋರಾಗಿ ಚಪ್ಪಾಳೆದ್ರ ಮೂಲಕ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳೇ ಆಗಮಿಸುವಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಚಿತ್ರದುರ್ಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳೆಯರು ತಾಲೂಕಿನ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದು ಇವತ್ತೇ ತಮ್ಮದೇ ಅಂತ ಛಾಪನ್ನು ಮೂಡಿಸಿರುವಂತಹ ಡಾಕ್ಟರ್ PT ಲೋಲಕ್ಷಮ್ಮ ಇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ನಮ್ಮ ಹಾಸ್ಯ ಸಾಹಿತಿ ಜಗನ್ನಾಥ್ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಈ ಕಾರ್ಯಕ್ರಮಗಳು ಸಹ
ಸಾಹಿತ್ಯದಲ್ಲಿ ಕಡಿಮೆ ಅನ್ನೋದಕ್ಕೆ ಉತ್ತಮ ನಿದರ್ಶನ ಇವತ್ತು ನಡೆಯಿರುವಂತಹ ಕವಿಗೋಷ್ಠಿ. ಹಾಗಾಗಿ ಈ ಕವಿಗೋಷ್ಠಿಗೆ ಭಾಗಿಸಿದಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಜೊತೆಗೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿಗಳು, ಮಾನಂಗಿ ಶಾಲೆಯ ವಿದ್ಯಾರ್ಥಿಗಳು, ಸಿದ್ದಾಪುರ ಶಾಲೆಯ ವಿದ್ಯಾರ್ಥಿಗಳು, ಬಹುಮುಖ್ಯವಾಗಿ ತುನ್ನೂರಿನ ವಿದ್ಯಾರ್ಥಿಗಳು ಇವತ್ತು ಡೊಳ್ಳನ್ನು ಬಾರಿಸಿದರು. ಆ ವಿದ್ಯಾರ್ಥಿಗಳಿಗೆ ಮತ್ತು ಅಂಬೇಡ್ಕರ್ ಪ್ರೌಢಶಾಲೆ ಮತ್ತು ನಮ್ಮ ಸೈಬರ್ ಶಾಲೆ ಕಡಲೆಗುದ್ದು, ಯೋಗಿನಾರಾಯಣ ಶಾಲೆಯ ವಿದ್ಯಾರ್ಥಿಗಳಿಗೆ, ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಇಡೀ ಕಡಲೆಗುದ್ದು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರ ಮೂಲಕ ಚಾಲನೆ ನೀಡಬೇಕಂತೇಳಿ ಎಲ್ಲ ಅತಿಥಿ ಮಹೋದಯರಲ್ಲಿ ನಾವು ಕೇಳ್ಕೊಳ್ತೀವಿ. ಕಡ್ಲೆಗುದ್ದಿನ ಮಕ್ಕಳ ಸಾಹಿತ್ಯ ಸಮ್ಮೇಳನ ಧರೆಗೆ ಇಳಿದಿದೆ. ಇಂದ್ರನ ನಂದನವನ, ಕಲೆ ಸಾಹಿತ್ಯ ಸಂಸ್ಕೃತಿಗೆ ಬೃಂದಾವನ, ಕನ್ನಡಿಗರ ಪಾಲಿಗೆ ಈ ದಿನ ಸುದಿನ. ಕಡ್ಲೆಗುದ್ದಿನ ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ ವಂದನೆ ವಂದನೆ ವಂದನೆ. ಹೃತ್ಪೂರ್ವಕ ಧನ್ಯವಾದಗಳು. ಈಗ ಶಾಲು ಅವರಿಂದ ತಮ್ಮ ಮ್ಯಾಜಿಕ್ ಶೋ ಮೂಲಕ, ಜಾದು ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂತಹ ನಮ್ಮ ಹೊಸದುರ್ಗದ ಡಾಕ್ಟರ್ ವಿ ಮೋಹನ್ ಕುಮಾರ್ ಸರ್ ಅವರ ಮಗಳು ವಿಸ್ಮಯ ಎಂ ಪಟೇಲ್, ಬಾಲ ಪ್ರತಿಭೆ ಹೊಸದುರ್ಗ, ಇವರು ಮ್ಯಾಜಿಕ್ ಶೋ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತೀನಿ.
ಪಾದಗಳಿಗೆ ನನ್ನ ನಮನಗಳು. ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಯಲ್ಲಪ್ಪ ಕೆ ಪುರ ಅವರಿಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂದೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ಈ ಸಂಸ್ಥೆಯ ಪ್ರಥಮ ಸಮ್ಮೇಳನ ಉದ್ಘಾಟನೆಯ ಮಾಡಲು ಅವಕಾಶ ಕೊಟ್ಟ ಮದರ್ ಡ್ರೀಮ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷರಾದ ಮಹಂತೇಶ್ ಸರ್ ಹಾಗೂ ಕಾರ್ಯದರ್ಶಿಯಾದ ಪ್ರದೀಪ್ ಕುಮಾರ್ ಸರ್ ಹಾಗೂ ಸದಸ್ಯರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ನನಗೆ ವೇದಿಕೆ ಮೇಲೆ ಪರಿಚಯ ಮಾಡಿಕೊಟ್ಟ ಜಗನ್ನಾಥ್ ಅವರಿಗೂ ನನಗೆ ನಮಸ್ಕರಿಸುತ್ತೇನೆ. ಈ ಸಮ್ಮೇಳನ ಉದ್ಘಾಟನೆ ತುಂಬ ಸಂತೋಷದಿಂದ, ಉಲ್ಲಾಸದ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ಕೋರಿಕೊಳ್ಳುತ್ತೇನೆ ನನ್ನ ಮನೆ ದೇವರ ಹತ್ತಿರ. ಇದನ್ನು ನಾನು ಜಾದು ಕಲ್ತಿದ್ದು ನಾನು ನನ್ನ ತಂದೆಯವರಿಂದ. ಅದು ಸಣ್ಣ ವಯಸ್ಸಿಂದ ಅಂದರೆ 2.5 ವರ್ಷದಿಂದ ನಾನು ಕಲ್ತಿದ್ದು. ಅದು ಗುರು ನನ್ನ ತಂದೆ ಡಾಕ್ಟರ್ ವಿ ಮೋಹನ್ ಕುಮಾರ್. ಅವರು ಎಲ್ಲರ ಹೊರಗಡೆ ಹೋದ್ರು ಅಂದರೆ ಮನರಂಜಿಸೋಕ್ಕೆ ಈ ಥರ ಜಾದು ಪ್ರೋಗ್ರಾಮ್ಗಳಿಗೆಲ್ಲ ನನ್ನೂ ಕರ್ಕೊಂಡು ಹೋಗೋರು. ಅದರಿಂದ ನನಗೆ ಕಲಿಬೇಕು ಅಂತ ಆಸೆ ಆಯಿತು. ಸೊ ಅದರಿಂದ ಹಿಂಗೆ ಉನ್ನತ ಸ್ಥಾನಕ್ಕೆ ಬಂದು ನಾನು ಹಿಂಗೆ ಕಲ್ತಿದ್ದೇನೆ. ಥ್ಯಾಂಕ್ಸ್ ನನಗೆ ಮಾತಾಡೋಕ್ಕೆ ಕೊಟ್ಟಿದ್ದೀನಿ. शम्भो
ಜೋರಾಗಿ ಚಪ್ರತ್ರ ಮೂಲಕ ಕುಮಾರ ಶಾಲಂ ಅವರಿಗೆ ಒಬ್ಬ ಕನ್ನಡದ ಪ್ರತಿಭೆ, ಗೌರ್ಮೆಂಟ್ ಶಾಲೆಯ ಮಕ್ಕಳು ಸಹ ಸಾಧನೆಗೆ ಯಾವುದೇ ರೀತಿ ಅಡ್ಡಿ ಬರಲಾಂಕೆ ಉತ್ತಮ ನಿದರ್ಶನ ಶಾಲಂ ಇವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ರತ್ರ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸೋಣ. ಸದಾ ನಮಗೆ ಸಹಕಾರ ಕೊಡ್ತಾ ಊರಿನ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಶಾಲೆ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರ ಕೊಡ್ತಿರುವಂತಹ ಗ್ರಾಮ ಪಂಚಾಯತ್ ಉಪದೇಶ ಕುಮಾರನ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಈ ಅನ್ನುವಂತಹ ಹಾಡಿಗೆ ಕರೋಕಿಲೆ ಹಾಡನ್ನು ಹೇಳ್ತಿದ್ದಾರೆ ಕುಮಾರ ಶಾಲು. ಹುಟ್ಟಿದರೆ ಕನ್ನಡ ನಾಡು
ಮೂಡಿಗೆರೆ. 67ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಶೀರ್ಷಿಕೆ ನನ್ನ ಕವನ ನನ್ನ ಗೂಡು. ಕರ್ನಾಡ ನೋಡ ನಮ್ಮ ನುಡಿಯು ಕನ್ನಡ. ಕರ್ನಾಡ ನೋಡ ನಮ್ಮ ನುಡಿಯು ಕನ್ನಡ. ಎಮ್ಮೆಯಲ್ಲಿ ಆಡ ಸಿರಿ ಸೊಬಗಸೊಗಡ. ಎಮ್ಮೆಯಲ್ಲಿ ಆಡ ಸಿರಿ ಸೊಬಗಸೊಗಡ. ಸಾರುತ್ತಲಿ ಕೂಡ ಸಹೋದರತೆ ಕೂಡ. ಸಾರುತ್ತಲಿ ಕೂಡ ಸಹೋದರತೆ ಗೂಢ. ನೆನೆಯುತ್ತಲಿ ನೆನೆಯುತ್ತಲಿ ಶ್ರೀಗಂಧದ ನಾಡ. ನೆನೆಯುತ್ತಲಿ ನೆನೆಯುತ್ತಲಿ ಶ್ರೀಗಂಧದ ನಾಡ. ಸಾಗಿ ಬರುವ ಜನರನ್ನು ಆದರಿಸುವ ಬೀಡ. ಸಾಗಿ ಬರುವ ಜನರನ್ನು ಆದರಿಸುವ ಬೀಡ. ನಮ್ಮ ರಾಜ್ಯ ನಮ್ಮದು ಕರ್ನಾಟಕ. ನನ್ನ ಜೀವನ ಇಲ್ಲಿ ಸಾರ್ಥಕ. ಇಂದಿನ ಶುಭ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು ಖ್ಯಾತಿಗಳಾದಂಥ ಯಲ್ಲಪ್ಪ KK ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಪುಟಾಣಿ ಪ್ರಣನ್ಯ ಅವರೇ, ಈಗಾಗಲೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂಥ ಗೀತೆಯೊಂದಿಗೆ ಧೂಳೆಬ್ಬಿಸಿದಂತಹ ಪುಟಾಣಿ ಮತ್ತು ಅವನ ಪಕ್ಕದಲ್ಲಿ ಕುಳಿತಿರುವಂಥ 1ನೇ ತರಗತಿಯ ಪುಟಾಣಿ, ವೇದಿಕೆ ಮೇಲಿರುವಂಥ ಎಲ್ಲ ಪುಟಾಣಿಗಳಿಗೆ ಶುಭ ಆಶೀರ್ವಾದವನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಊರಿನ ಕನ್ನಡ ಕುಲ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಮಾಸದ ಶುಭಾಶಯ. ಆತ್ಮೀಯರೇ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಎನ್ನುವ ಹಂಬಲದ ನುಡಿಗಳೊಂದಿಗೆ ನವಮಾಸಗಳು ಹೊತ್ತು ಗರ್ಭಧರಿಸಿ ಅವರಿಗೆ ಜನ್ಮ ನೀಡಿ ಈ ನಾಡಿನ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂತಹ ಎಲ್ಲ ಅಡೆದಮ್ಮಗಳನ್ನು ನೆನಪಿಸಿಕೊಳ್ಳುತ್ತಾ, ಕವಿಮನದ ಈ ಮಾತುಗಳನ್ನು ಸ್ಮರಿಸಿಕೊಳ್ಳುತ್ತಾ, ಈ ದಿನ ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಆಂಜನೇಯ ಪ್ರೌಢಶಾಲೆ ಕಡ್ಲೆಗುದ್ದು, ಮೈಲಾರಲಿಂಗೇಶ್ವರ ನರ್ಸಿಂಗ್ ಕಾಲೇಜ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಅತ್ಯಂತ ಅಭಿಮಾನ ಮತ್ತು ಆಸೆಯಿಂದ ಇಲ್ಲಿಗೆ ಬಂದಿದ್ದೆ. ಕಾರಣ ಇಷ್ಟೇ, ಈಗ 35 ವರ್ಷಗಳ ಹಿಂದೆ ಇದೇ ನವೆಂಬರ್ ತಿಂಗಳ ಮಕ್ಕಳ ದಿನಾಚರಣೆಯ 14ನೇ ತಾರೀಕಿನ ಶುಭ ದಿನದಂದು ನನ್ನ ಹೆತ್ತವರು ಮತ್ತು ಗುರುಗಳ ಪ್ರೋತ್ಸಾಹದೊಂದಿಗೆ ನಾನು ಅಂದು ಇಂಥದೇ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಒಂದು ನೆನಪಿನ ಕಾರಣಕ್ಕಾಗಿ ಅಂದು ನನ್ನನ್ನು ಬೆನ್ನು ತಟ್ಟಿ ಬೆಳೆಸಿ ಪ್ರೋತ್ಸಾಹಿಸಿದಂತಹ ಪೋಷಕರು, ಶಿಕ್ಷಕರು, ಸಾಹಿತಿಗಳು, ಇಲಾಖೆಯ ಕಾರಣಕ್ಕಾಗಿ ಇಂದು ಆ ಹೊತ್ತು ಪುಟ್ಟ ಬಾಲಕನಾಗಿ ವೇದಿಕೆ ಏರಿದ ನಾನು ಇಂದು ನಿಮ್ಮ ಕಾರ್ಯಕ್ರಮದಲ್ಲಿ 3591ನೇ ಉಪನ್ಯಾಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ನನಗೆ ನಾನೊಬ್ಬ ಗ್ರಾಮೀಣ ಪ್ರತಿಭೆಯಾಗಿ ಹೆಮ್ಮೆ ಅನಿಸುತ್ತೆ. ಒಂದು ಗ್ರಾಮೀಣ ಪ್ರತಿಭೆಯಾಗಿ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 3 ಜನರು ಮುಖ್ಯ ಕಾರಣ. ಸರ್ವಜ್ಞನೇ ಹೇಳುವ ಹಾಗೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಎನ್ನುವಂತೆ ಆ 3 ಜನರ ಕಾರಣಕ್ಕಾಗಿ ನಾವು ಎತ್ತರಕ್ಕೆ ಬೆಳೆಯುವಂಥ ಅವಕಾಶ ಇದೆ. ಈ ಶುಭ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ನಮ್ಮ ಕವಿಗಳು ಹೇಗೆ ಕಂಡರು, ಈ ನಾಡಿನ ಭವ್ಯತೆ ಏನು ಅನ್ನುವುದರ ಒಂದು ಇಣುಕು ನೋಟವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದರೆ, ನಾವೆಲ್ಲರೂ ಸಹ ಮಕ್ಕಳ ತೊದಲುನುಡಿಗಳನ್ನು, ಹಾಸ್ಯವನ್ನು, ಕವನಗಳನ್ನು, ನೃತ್ಯವನ್ನು, ಜಾದೂ ಪ್ರದರ್ಶನವನ್ನು ನೋಡುವಂಥ ಹಂಬಲದಲ್ಲಿದ್ದೇವೆ. ಕನ್ನಡ ಸಾಹಿತ್ಯ ಪರಂಪರೆಗೆ ಈ ಹೊತ್ತಿನ ಈ ಮಕ್ಕಳ ಸಾಹಿತ್ಯದ ಮೂಲಕ ನಾನು ಮಕ್ಕಳಿಗೆ ಒಂದು ಸಂದೇಶವನ್ನು ಹೇಳೋದು ಅಂತ ಹೇಳಿದರೆ, ಮಕ್ಕಳೇ, ನಿಮ್ಮ ಮುಂದೆ ಸಮಯ, ಸ್ನೇಹ ಮತ್ತು ಆರೋಗ್ಯ ಇವು 3 ಬೆಲೆ ಕಟ್ಟಲಾಗದಂತಹ ವಸ್ತುಗಳು. ಸಮಯವನ್ನು ಮತ್ತು ಸ್ನೇಹವನ್ನು, ಆರೋಗ್ಯವನ್ನು ಕಾಪಾಡಿಕೊಂಡು ಈ ನಾಡಿನ ತ್ಯಾಗಶೀಲ ಗುಣಗಳ ಗಣಿಗಳಾಗಿ ಹೆತ್ತವರಿಗೆ ಮತ್ತು ಹೆತ್ತ ನಾಡಿಗೆ ಶುಭ ತರುವಂತಹ ಮಕ್ಕಳಾಗಿ ಅಂತೇಳಿ ಹಾರೈಸ್ತಾ ಕನ್ನಡ ಸಾಹಿತ್ಯದ ಒಂದಷ್ಟು ಇಣುಕು ನೋಟವನ್ನು ನೋಡೋಣ. ಆತ್ಮೀಯ ಬಂಧುಗಳೇ, ಭಾರತದ ಭವ್ಯ ಪರಂಪರೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ವಿಶಿಷ್ಟತೆ ಇದೆ. ಸುಮಾರು 200,000 ವರ್ಷಗಳ ಇತಿಹಾಸವಿರುವ ಈ ಪರಂಪರೆಯಲ್ಲಿ ಕನ್ನಡಮ್ಮನ ಸಿರಿಮುಡಿಗೆ 8 ಬಾರಿ ಜ್ಞಾನಪೀಠದ ಪ್ರಶಸ್ತಿಯ ಗರಿ ಮೂಡಿದೆ. 3 ಜನ ರಾಷ್ಟ್ರಕವಿಗಳಿಗೆ ಜನ್ಮವಿತ್ತ ತಾಯಿ ಧನ್ಯಳು. ಹಾಗೆಯೇ ಪ್ರಪಂಚದ 6,000 ಭಾಷೆಗಳಲ್ಲಿ 27ನೇ ಸ್ಥಾನದಲ್ಲಿರುವ ಕನ್ನಡ ನಮ್ಮ ಹೆಮ್ಮೆಯ ತಾಯ್ನುಡಿ ಮತ್ತು ಕರ್ನಾಟಕದ ಆಡಳಿತ ಭಾಷೆ.
ಇಂತಹ ನಾಡಿನ ಒಂದು ಉಲ್ಲೇಖವನ್ನು ಅಲ್ಬಿಡಿ ಶಾಸನದಲ್ಲಿ ನೋಡ್ತೇವೆ. ತದನಂತರದಲ್ಲಿ ಬಂದಂತಹ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಈ ನಾಡಿನ ಜನ ಹೇಗಿದ್ರು ಅಂತೇಳಿದರೆ, ಸಾಧುವಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಅಂದರೆ ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು, ಸಮಯ ಬಂದರೆ ಎಲ್ಲದಕ್ಕೂ ಸಿದ್ಧರಾಗಿರುವಂಥವರು ಅನ್ನುವಂತಹ ಮಾತನ್ನು ವರ್ಣಿಸ್ತಾರೆ. ತದನಂತರದಲ್ಲಿ ಬಂದಂತಹ ಕವಿರಾಜ ಮಾರ್ಗ ಎನ್ನುವ ಕೃತಿಯಲ್ಲಿ ಶ್ರೀ ವಿಜಯ ಎನ್ನುವ ಕವಿ ಈ ನಾಡಿನ ಶ್ರೀಮಂತಿಕೆಯನ್ನು ಓದದಿದ್ದರೂ ಸಹ ಕಾವ್ಯ ಪ್ರಯೋಗ ಮಾಡುವಂಥ ಜನರನ್ನ ಕುರಿತು ಹೇಳ್ತಾನೆ. ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳು. ಈ ಹಿಂದಿನ ನಮ್ಮ ಅಜ್ಜ ಅಜ್ಜಿಯರು ಜನಪದರು ಶಾಲೆ ಕಾಲೇಜುಗಳಿಗೆ ಹೋಗದೆ ಗುರುವಿನ ಆಶ್ರಯವಿಲ್ಲದೆ ಬಾಯಿಂದ ಬಾಯಿಗೆ ಕೇಳಿಕೊಂಡು ಬಂದಂತಹ ಸಾಹಿತ್ಯ ನಮ್ಮ ಬದುಕಿನ ಅನರ್ಘ್ಯ ರತ್ನ ಅಂತೇಳಿ ನಾವು ಭಾವಿಸ್ತೇವೆ. ಅಂತಹ ಪರಂಪರೆಯಲ್ಲಿ ಬಂದಂತಹ 10ನೇ ಶತಮಾನದ ಒಡ್ಡಾರಾಧನೆ ಕೃತಿಯಲ್ಲಿ ಹಿರಿಯರ ಬಗೆಗಿನ ಗೌರವ, ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರ, ಪುಣ್ಯವನ್ನು ಮಾಡಿದರೆ ಮತ್ತು ಪಾಪ ಮಾಡಿದರೆ ಅದರಿಂದ ಆಗುವಂತಹ ಫಲಗಳ ಬಗ್ಗೆ ಶಿವಕೋಟಿ ಆಚಾರ್ಯ ಅತ್ಯಂತ ಹೃದಯಂಗಮವಾಗಿ ಚಿತ್ರಿಸಿದ್ದನ್ನು ಕಾಣ್ತೇವೆ. ನಂತರದಲ್ಲಿ ಬಂದಂಥ ಕನ್ನಡದ ಆದಿಕವಿ ಪಂಪ ಅವನ ಕಾವ್ಯದಲ್ಲಿ ಹೇಳ್ತಾನೆ, ಮುಂದೆ ಒಂದು ಜನ್ಮ ಇದ್ದರೆ ಈ ಬನವಾಸಿ ಕ್ಷೇತ್ರದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಬೇಕು. ಒಂದು ವೇಳೆ ಆಗದೇ ಇದ್ರೆ ಕೋಗಿಲೆಯಾಗಿ ಮರಿದುಂಬಿಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ಕ್ಷೇತ್ರದೋಳು. ಅಂದರೆ ಕನ್ನಡದ ಈ ನಾಡಿನಲ್ಲಿ ನಾನು ಒಂದು ಮರಿದುಂಬಿಯಾಗಿ ಜೇನು ಹುಡುವಾಗಿ ಆದರೂ ಹುಟ್ಟಿ ಜನ್ಮ ಸಾರ್ಥಕ್ಯವನ್ನು ಪಡಿಸಿಕೊಳ್ತೇನೆ. ಜೊತೆಗೆ ನಾನು ಎಲ್ಲೇ ಇದ್ದರೂ ಸಹ, ಎಷ್ಟೇ ಗೌರವಾಧಾರಗಳು ಸಿಕ್ಕರೂ ಸಹ ನನ್ನ ಮನಸ್ಸು ಆ ಅಂಕುಶ ಬಿಟ್ಟೊಡಂ ನೆನೆವುದನ್ನು ನಮ್ಮ ವನವಾಸಿ ಕ್ಷೇತ್ರಮಂ ಅಂತ ಹೇಳ್ತಾನೆ. ನನ್ನ ಮನಸ್ಸನ್ನು ಅಂಕುಶದಿಂದ ತಿವಿದ್ರು ನಾನು ಕನ್ನಡದ ಸೊಬಗನ್ನು, ಸಂಸ್ಕೃತಿಯನ್ನು, ಹಿರಿಮೆಗರಿಮೆಗಳನ್ನು, ಈ ಬದುಕನ್ನು ಸ್ಮರಿಸಿಕೊಳ್ತೇನೆ ಎನ್ನುವ ಬಹುದೊಡ್ಡ ಪರಂಪರೆಯನ್ನು ನಮಗೆ ಬಿಚ್ಚಿಡ್ತಾನೆ. ತದನಂತರದಲ್ಲಿ ಬಂದಂತಹ ರನ್ನ ಕವಿ ಅತ್ಯಂತ ಪ್ರಬುದ್ಧಮಾನವಾದಂಥ ಕಾವ್ಯ ತನ್ನ ಗದಾಯುತ ಕಾವ್ಯದಲ್ಲಿ ಹೇಳ್ತಾನೆ, ಸಿಂಹಾವಲೋಕನ ಕ್ರಮದಿಂ ಅರ್ಪಿದಂ ಕವಿರನ್ನಂ. ಈ ಕೃತಿಯನ್ನು ನಾನು ಸಿಂಹಾವಲೋಕನ ಕ್ರಮದಿಂದ ಬರೆದಿದ್ದೇನೆ. ಈ ಕೃತಿರತ್ನವನ್ನು ಪರೀಕ್ಷಿಸುವಂಥವರಿಗೆ ಹೇಳ್ತಾನೆ, ರನ್ನನ ಕೃತಿರತ್ನಂ ಪರೀಕ್ಷಿಪಂಗೆಂಟೆರ್ತೆಯೇ ಅಂತೇಳಿ ಸವಾಲಾಗ್ತಾನೆ. ಅಂದರೆ ಅಷ್ಟೊಂದು ಮಹತ್ವಪೂರ್ಣವಾದಂಥ ಕಾವ್ಯವನ್ನು ರಚಿಸಿದ. ತದನಂತರದಲ್ಲಿ ಬಂದ 12ನೇ ಶತಮಾನ ಸರ್ವೋದಯದ ಕಾಲ, ಶರಣರು ಶರಣೆಯರು ಕೂಡಿ ನಾಡಿನ ಜನರ ಬದುಕನ್ನು ಕಟ್ಟಿಕೊಟ್ಟಂತಹ ಬಹುದೊಡ್ಡ ಕಾಲ. ಅಲ್ಲಿ ಬಸವಣ್ಣನವರೇ ಹೇಳುವ ಹಾಗೆ, ನೀರ ಕಂಡಲ್ಲಿ ಮುಳುಗುವರೆಯ, ಮರನ ಕಂಡಲ್ಲಿ ಸುತ್ತುವರೆಯ, ಪತ್ತುವ ಜಲವ ಒಣಗಿದ ಮರವನ್ನೆತ್ತಿದವರು ನಿಮ್ಮ ನೆತ್ತ ಕೂಡ ಬಲ್ಲರು ಸಂಗಮ ದೇವ ಅಂತೇಳಿ. ಅಂದರೆ 12ನೇ ಶತಮಾನದಲ್ಲಿ ಜನರು ಮೂಢನಂಬಿಕೆಗಳಿಗೆ ಬಲಿಯಾಗಿ ದೇವರು, ಧರ್ಮ, ಪ್ರಾಣಿ ಬಲಿ, ಹಿಂಸೆ ಇತ್ಯಾದಿಗಳಿಗೆ ತೊಳಲಾಡುತ್ತಿದ್ದ ಸಂದರ್ಭದಲ್ಲಿ ಇವರು ಜಾಗೃತಿಯನ್ನು ಮೂಡಿಸ್ತಾರೆ. ಜನರ ಅಜ್ಞಾನ ಅಂಧಕಾರಗಳನ್ನು ತೊಡೆದು ಹಾಕ್ತಾರೆ. ಜಾತಿಯ ನಿರ್ಮೂಲನೆಯನ್ನು ಅಂದು ತೊಡೆದಂತಹ ಬಸವಣ್ಣ ಈ ನಾಡಿಗೆ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದು ಎನಿಸಯ್ಯ ಎನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಆದರೆ ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ಜಾತಿಯ ಹೆಸರಿನಲ್ಲಿ ನಡೆಯುವಂತಹ ಕೀಳು ಮಟ್ಟದ ಒಂದಷ್ಟು ಅಭಿರುಚಿಯ ಅಥವಾ ಕಾರ್ಯಕ್ರಮಗಳು, ರಾಜಕೀಯವಾದಂಥ ದೊಂಬರಾಟಗಳು, ಧರ್ಮ ಸಂಘರ್ಷಗಳು, ದ್ವೇಷ ಅಸೂಯೆಗಳು ಈ ನಮ್ಮ ಯುವಕರನ್ನು ಎತ್ತಕೊಂಡೊಯ್ತದೆ ಅಂತೇಳಿ ಯೋಚಿಸಿದಾಗ ಒಮ್ಮೆ ಈ ನಾಡಿನಲ್ಲಿ ಇಂತಹ ದುರ್ದನೆಗಳು ಬರಬಾರದಿತ್ತು ಅನ್ನುವಂಥದ್ದನ್ನು ಕಾಣಬೇಕಾಗುತ್ತೆ. ತದನಂತರದಲ್ಲಿ ಬರುವಂತಹ ಮತ್ತೋರ್ವ ಶರಣ ಹೇಳ್ತಾನೆ, ಹಗಲ ಇರುಳ ಮಾಡಿ, ಇರುಳ ಅಗಲ ಮಾಡಿ, ಆಚಾರವ ಅನಾಚಾರವ ಮಾಡಿ, ಅನಾಚಾರವ ಆಚಾರವ ಮಾಡಿ, ಭಕ್ತನ ಭವಿಯ ಮಾಡಿ, ಭವಿಯ ಭಕ್ತನ ಮಾಡಿ, ನುಡಿಯುವವರ ಮಾತು ಕೇಳಲಾಗದು ಕಾಣ ಅಂತೇಳಿ. ಅಂದರೆ ಮಾತು ಹೇಗಿರಬೇಕು ಅನ್ನುವುದನ್ನು ಗುಹೇಶ್ವರನ ಹೆಸರಿನಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅದನ್ನೇ ಇವತ್ತಿನ ನಮ್ಮ ಚನ್ನವೀರ ಕಣಿವೆಯವರು ಅಂತ ಕಡೆ ಹೇಳ್ತಾರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂಲಕ ಗೆಲ್ಲುವುದು ತಿಳಿಯ, ಮೌನ ಮಗ್ಗೆಯ ನಡೆದು ಮಾತರಳಿ ಬರಲಿ, 4 ದಿನದ ಬದುಕು ಗಮಗಮಿಸುತ್ತಿರಲಿ ಎನ್ನುವ ಹಾಡು. ಅಂದರೆ ನಮ್ಮ ಮಾತುಗಳು ಮನಸ್ಸುಗಳನ್ನು ಬೆಸೆಯುವಂತಿರಬೇಕು, ನೊಂದ ಹೃದಯಗಳಿಗೆ ಸಾಂತ್ವನ ಕೊಡಬೇಕು, ಬದುಕನ್ನು ಕಟ್ಟುವಂತಹ ಇರಬೇಕೆ ಹೊರತು ನಾವು ಅದನ್ನು ಅನ್ಯತಾ ಬಳಸಿಕೊಳ್ಳಬಾರದು ಎನ್ನುವಂತಹ ಮಾತನ್ನು ನೋಡ್ತೇವೆ. ಇನ್ನು ನಂತರದಲ್ಲಿ ಬರುವ ಕನ್ನಡದ ಮೊಟ್ಟ ಮೊದಲ ವಚನಗಾರ್ತಿ ಅಕ್ಕ ಮಹಾದೇವಿ ಎಂತಹುದೇ ಕಷ್ಟಗಳು ಬಂದಾಗ ಆಕೆ ಹೇಳ್ತಾಳೆ, ಚೆನ್ನಮಲ್ಲಿಕಾರ್ಜುನನಲ್ಲಿ ಒಂದು ವಿನಂತಿಯನ್ನು ಮಾಡ್ತಾಳೆ, ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಂಬುವ ಮುನ್ನ ಶುನಕನೆತ್ತಿಕೊಂಬುವರ ಎತ್ತಿಕೊಂಬಂತೆ ಮಾಡಯ್ಯ, ಇದಕಾರಂಜುವರು ಇದಕಾರಳುಕುವರು. ಅಂದರೆ ನೀನು ಎಂತಹುದೇ ಕಷ್ಟವನ್ನು ಕೊಟ್ಟು
ಭಿಕ್ಷೆಯನ್ನು ಬೇಡುವಂತೆ ಮಾಡಿ ಕೊಟ್ಟ ಭಿಕ್ಷೆ ನೆಲಕ್ಕೆ ಬಿದ್ದು ಎತ್ತಿಕೊಂಡು ಊಟ ಮಾಡುವ ಮುನ್ನ ಒಂದು ನಾಯಿ ಬಂದು ತಿನ್ನೋ ಹಾಗೆ ಮಾಡಿದ್ರು ನಾನು ಅಂಜೋದಿಲ್ಲ. ನಿನ್ನನ್ನು ನಾನು ನಂಬಿದ್ದೇನೆ, ಅದಕ್ಕಾಗಿ ನಾನು ನಿನ್ನನ್ನು ಹಿಂಬಾಲಿಸಿ ಬರ್ತೇನೆ ಎನ್ನುವ ಅಕ್ಕನ ನುಡಿ. ಆ ಹೊತ್ತಿನ ಸ್ತ್ರೀ ಅಬಲೆಯಲ್ಲ ಸಬಲೆಯಾಗಬೇಕು ಅಂತ ಕರೆಯನ್ನು ಕೊಟ್ಟಂತ ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ, ಮೋಳಿಗೆಯ ಮಾರಯ್ಯ, ಮಾದಾರ ಚೆನ್ನಯ್ಯನಂತಹ ಶರಣರ ಜೀವನ ಚರಿತ್ರೆ ಇಂದಿನ ಮಕ್ಕಳಿಗೆ ಆದರ್ಶದ ಚರಿತ್ರೆ ಆಗಬೇಕು. ತದನಂತರದಲ್ಲಿ 14ನೇ ಶತಮಾನಕ್ಕೆ ಬಂದಾಗ ಕುಮಾರವ್ಯಾಸನು ತನ್ನ ಕಾವ್ಯ ಪರಂಪರೆಯಲ್ಲಿ ಕರ್ಣನ ನಿಷ್ಠೆಯಿಂದ ಹೇಗಿರಬೇಕು ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಅವನು ತನ್ನ ಕಾವ್ಯದಲ್ಲಿ ಕರ್ಣ ಕೃಷ್ಣ ಸಂಧಾನದ ಸಂದರ್ಭವನ್ನು ಉಲ್ಲೇಖಿಸಿ, ಕೃಷ್ಣ ನಿನ್ನನ್ನು ಹಸ್ತಿನಾಪುರದ ಒಡೆಯನನ್ನಾಗಿ ಮಾಡ್ತೇನೆ, ನೀನು ಪಾಂಡವರ ಕಡೆಗೆ ಬಾ ಅಂತ ಹೇಳಿದಾಗ ಅಧಿಕಾರದ ವ್ಯಾಮೋಹಕ್ಕೆ ಬಲಿಯಾಗದೆ ಒಂದು ಮಾತನ್ನು ಹೇಳ್ತಾನೆ ಕರ್ಣ. ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ, ಕೌಂತೆಯರು ಸುಯೋಧನರನೆಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆಗಳ ಶಿರವನರಿದೊಪ್ಪಿಸುವೆನೆಂಬ ಬರದೊಡೆತ್ತೇನು, ಕೌರವೇಂದ್ರನ ಕೊಂದೆ ನೀನೆಂದ. ಕೃಷ್ಣ, ಹುಚ್ಚು ಕೃಷ್ಣ, ನೀನೆಂಥ ಆಸೆಯನ್ನು ಹುಡ್ತಾ ಇದೀಯಾ? ಪಾಂಡವರ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವ ಹಂಬಲವಾಗಲಿ, ಹಸ್ತಿನಾಪುರದ ಒಡೆಯನಾಗಬೇಕೆನ್ನುವಂತಹ ಹಂಬಲ ನನಗಿಲ್ಲ. ನಾನು ನನ್ನ ಒಡೆಯನಾದ ಕೌರವೇಂದ್ರನಂದರೆ ದುರ್ಯೋಧನನಿಗೆ ಪಂಚ ಪಾಂಡವರ ಶಿರಗಳನ್ನು ಕತ್ತರಿಸಿ ಒಪ್ಪಿಸಬೇಕು ಅಂತಿದ್ದೇನೆ. ಆದರೆ ಇವತ್ತು ನೀನು ನನ್ನ ಹುಟ್ಟಿನ ರಹಸ್ಯವನ್ನು ತಿಳಿಸಿ ನನ್ನ ಯಜಮಾನನನ್ನು ನೀನು ಕೊಂದೆ ಅಂತ ಹೇಳ್ಬಿಟ್ಟು ನಿಷ್ಠೆಯನ್ನು ತೋರಿಸ್ತಾನೆ. ಹಾಗಾಗಿ ಮಕ್ಕಳೇ, ನೀವೇನು ಬೆಳೆದು ದೊಡ್ಡವರಾದ ಮೇಲೆ ಅಧಿಕಾರ, ಅಂತಸ್ತು, ಐಶ್ವರ್ಯಗಳ ಕಾರಣಕ್ಕಾಗಿ ಬರುವಂತಹ ನಿಷ್ಠೆ ಬದಲಿಸುವ ಪ್ರಸಂಗಗಳಿಗೆ ಒಳಗಾಗಬಾರದು. ನಿಮ್ಮೆದುರಿನಲ್ಲಿರುವಂತಹ ಶರಣರು, ಸಂತರು, ದಾರ್ಶನಿಕರು, ಕ್ಷಾತ್ರಕುಲದ ಜನರೇನಿದ್ದಾರೆ ಅವರ ಜೀವನ ಚರಿತ್ರೆಯನ್ನು ಮತ್ತೆ ಮತ್ತೆ ಮೆಲುಕು ಹಾಕುವಂಥ ದಿನಮಾನಗಳತ್ತ ನಿಮ್ಮ ಮನಸ್ಸು ಬರಲಿ. ಈ ಹೊತ್ತಿನ ವಿದ್ಯಮಾನಗಳಾದಂಥ ಮೊಬೈಲುಗಳು, ಯೂಟ್ಯೂಬ್ಗಳು, ಟಿವಿಗಳಲ್ಲಿ ಬರುವ ಕಾರ್ಯಕ್ರಮಗಳನ್ನು ಒಳಿತನ್ನು ಆರಿಸಿಕೊಳ್ಳುವುದಕ್ಕಾಗಿ ಬಳಸಬೇಕಾಗಿ ನನ್ನ ವಿನಂತಿ. ಅದಲ್ಲದೆ ಮುಂದುವರೆದು ನೋಡ್ತಾ ಹೋಗೋದಾದರೆ 16ನೇ ಶತಮಾನದ ದಾಸಯುಗದಲ್ಲಿ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ. ಅದೇ ಕನಕದಾಸರು ಹೇಳ್ತಾರೆ, ಕುಲ ಕುಲ ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತೇಳಿ. ಅಂದರೆ ಕುಲದ ಹೆಸರಿನಲ್ಲಿ ನಾವು ಬದುಕನ್ನು ಕಟ್ಟುವುದು ಬೇಡ, ಎಲ್ಲರ ಒಟ್ಟುಗೂಡಿ ಬದುಕನ್ನು ಮಾಡೋಣ ಅನ್ನುವಂಥದ್ದು. ತದನಂತರದಲ್ಲಿ ಬಂದ ರಾಷ್ಟ್ರಕವಿ ಕುವೆಂಪುರವರು ಕನ್ನಡದ ಡಿಂಡಿಮದ ಬಗ್ಗೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತ ಹೆರನು ಬಡಿದೆಚ್ಚರಿಸು, ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅನ್ನುವ ಮಾತುಗಳು ನಮಗೆ ಸ್ಫೂರ್ತಿಯ ಸೆಲೆಗಳಾಗಬೇಕು. ಈ ನಾಡಿನ ಕವಿ ಪುಂಗವರು ಕನ್ನಡದ ಡಿಂಡಿಮವನ್ನು ಬಾರಿಸುವುದರ ಮೂಲಕ ಬದುಕನ್ನು ಕಟ್ಟಿಕೊಡುವಂತಹ ಬಹುದೊಡ್ಡ ಪರಂಪರೆಗೆ ನಾಂದಿ ಹಾಡಿದ್ದಾರೆ. ತದನಂತರದಲ್ಲಿ ಬಂದ ಮತ್ತೋರ್ವ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಅವ್ರು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಗುಡಿಯೊಳಗೆ ಅನ್ನುವಂಥ ಮಾತುಗಳು. ಅಂದರೆ ನಾವು ಹತ್ತಿರವಿದ್ದಂತಹ ಮನಸ್ಸುಗಳಲ್ಲಿ ದೇವರನ್ನು ಹುಡುಕುವ ಬದಲಾಗಿ ದೂರದಲ್ಲಿರುವಂಥ ದೇವಾಲಯಗಳನ್ನು, ಗುಡಿಗುಂಡಾರಗಳನ್ನು, ಪುಣ್ಯಕ್ಷೇತ್ರಗಳನ್ನು ಸುತ್ತಿ ಬಂದು ನಮ್ಮ ಬದುಕು ಉದ್ಧಾರ ಆಯಿತು ಅಂತೇಳಿ ಮರುದಿನ ಮತ್ತೆ ಅದೇ ತಪ್ಪು ಕೆಲಸಗಳನ್ನು ಮಾಡೋದು ಬೇಡ. ಮನಸ್ಸುಗಳಲ್ಲಿ ದೇವರನ್ನು ಹುಡುಕೋಣ, ಪ್ರೀತಿ ಪ್ರೇಮ ವಿಶ್ವಾಸಗಳನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ತದನಂತರದಲ್ಲಿ ಬಂದಂತಹ ಮತ್ತೋರ್ವ ಕನ್ನಡದ ಅಪ್ಪಟ ಕವಿ ಜಿ ಪಿ ರಾಜರತ್ನಂರವರು ಹೇಳ್ತಾರೆ, ನೀವು ಏನಾದರೂ ಮಾಡಿ ನಾನು ಕನ್ನಡವನ್ನು ಕನ್ನಡದಲ್ಲೇ ಮಾತನಾಡ್ತೀನಿ ಅಂತೇಳಿ. ಹೆಂಡತಿ ಹೋಗ್ಲಿ, ಎಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪರಪಂಚಿ ರಂಗಾಟ ಈ ಕನ್ನಡ ನುಗ್ಲಿ ಎನ್ನುವಂತಹ ಮಾತುಗಳೇನಿದ್ದಾವೆ, ಕನ್ನಡ ಪ್ರೇಮವನ್ನು, ಕನ್ನಡ ತನವನ್ನು ನಾಡಿಗೆ ಕಟ್ಟಿಕೊಟ್ಟಂತಹ ಕವಿ ಪುಂಗವರನ್ನು ನೆನಪು ಮಾಡ್ಕೊಳ್ತಾರೆ. ತದನಂತರದಲ್ಲಿ ಬರುವ ಹಾಗೆ ನಮ್ಮ ಜನಪದರನ್ನು ಒಮ್ಮೆ ನೆನಪಿಸ್ಕೊಳ್ಳೋಣ. ಇಲ್ಲಿ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಮತ್ತು ವಿದ್ಯಾರ್ಥಿನಿಯರೇ ಇರುವ ಕಾರಣಕ್ಕಾಗಿ ನಮ್ಮ ಹಿಂದಿನ ಜನಪದರು ತಮ್ಮ ಮಗಳನ್ನು ಗಂಡನ ಮನೆಗೆ ಕಳಿಸುವಾಗ ಎಂತಹ ಬುದ್ಧಿ ಮಾತನ್ನು ಹೇಳ್ತಾ ಇದ್ರು ಅಂದರೆ, ಅತ್ತೆ ಮಾವ ಗಂಜಿ ಸುತ್ತೇಳು ನೆರೆಗಂಜಿ, ಅತ್ತೆ ಮಾವ ಗಂಜಿ ಸುತ್ತೇಳು ನೆರೆಗಂಜಿ, ಮತ್ತೆ ಆಳುವ ದೊರೆಗಂಜಿ ನನ್ನ ಮಗಳೇ ಮುತ್ತೈದೆಯಾಗಿ ಬಾಳವ್ವ ಅಂತೇಳಿ. ನೀನು ಮುತ್ತೈದೆಯಾಗಿ ಬಾಳಬೇಕು ಅಂತೇಳಿದ್ರೆ ಅತ್ತೆ ಮಾವರಿಂದ ಗಂಡನನ್ನು ಬೇರ್ಪಡಿಸಿ, ಅಣ್ಣ ತಮ್ಮಂದಿರನ್ನು ಬೇರ್ಪಡಿಸಿ, ಆ ಅತ್ತಿಗೆ ನಾದಿ ನೀರನ್ನು ಬೇರ್ಪಡಿಸಿ ಒಬ್ಬಂಟಿಯಾಗಿ ಬದುಕಬೇಡ. ಅತ್ತೆ ಮಾವರಿಗೆ ಅಂಜಬೇಕು, ಅಂದರೆ ಹಿರಿಯರಿಗೆ ಅಂಜಿ ನಡೆಯಬೇಕು.
ಸುತ್ತೇಳು ನೆರೆಗಂಜ ಅಕ್ಕಪಕ್ಕದವರು ಇರುವವರು ನಮ್ಮನ್ನು ನೋಡ್ತಾರೆ, ನಮ್ಮ ಶೀಲ ಗುಣಗಳನ್ನು, ನಮ್ಮ ವ್ಯಕ್ತಿತ್ವದ ಹಿರಿಮೆ ಗರಿಮೆಗಳನ್ನು ಅನುಸರಿಸಲಿ ಅನ್ನೋ ರೀತಿ ಬದುಕಬೇಕು. ಆಳುವ ಸರ್ಕಾರಗಳಿಗೆ, ರಾಜರಿಗೆ ಅಂಜಬೇಕು, ಮುತ್ತೈದೆಯಾಗಿ ಬದುಕಬೇಕು, ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಹೆಸರು ತರಬೇಕು ಅನ್ನುವ ಕರೆಯನ್ನು ಕೊಟ್ಟಿದ್ದು. ಅದೇ ಒಬ್ಬ ಅಣ್ಣ ತನ್ನ ತಂಗಿಯನ್ನ ತವರಿನಿಂದ ಕಳಿಸಿಕೊಡುವಾಗ ಹೇಳ್ತಾನೆ, ಒಡಿಬೇಡ ಸಂಸಾರ ನಿನಗಿರಲಿ ಎಚ್ಚಾರ, ಒಡಿಬೇಡ ಸಂಸಾರ ನಿನಗಿರಲಿ ಎಚ್ಚಾರ, ಸಿರಿ ಬಂದ್ರೆ ತವರ ಮರಿಬೇಡ ನನ್ನ ತಂಗಿ, ಸಿರಿ ಬಂದ್ರೆ ತವರ ಮರಿಬೇಡ. ನೋಡಿ, ಒಬ್ಬ ಅಣ್ಣ ನಿನಗೆಷ್ಟೇ ಶ್ರೀಮಂತಿಕೆ ಬರಲಿ ಮಗಳೇ, ತಂಗಿ ನೀನು ಬಡತನದ ಈ ಅಣ್ಣನ ಮನೆಯನ್ನ, ತವರು ಮನೆಯನ್ನ ಮರಿಬೇಡ ಅನ್ನುವ ಸಂದೇಶವನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿಯೇ ಕನ್ನಡದ ಈ ನೆಲದಲ್ಲಿ ಪಂಚಮಿ ಹಬ್ಬ ಬಂತು ಅಂದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳಿಗೆ ನೆನಪಾಗೋದು ಅಣ್ಣ ಅಥವಾ ತವರಿನ ಮನೆ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಎಂತಹುದೇ ಅಧಿಕಾರ, ಅಂತಸ್ತು, ಐಶ್ವರ್ಯಗಳ ಮಧ್ಯದಲ್ಲಿದ್ದರೂ ಸಹ ತವರಿನ ಒಂದು ಸೀರೆ, ಒಂದು ನೂಲು ಎಳೆಗೆ ಮುತ್ತೈದತನದ ಸೌಭಾಗ್ಯವನ್ನು ಸವಿಯೋದಕ್ಕೆ ತಾಯಂದ್ರು ಹಂಬಲಿಸಬೇಕು. ಅಣ್ಣ ಕಷ್ಟದಲ್ಲಿದ್ದಾಗ ಅವನ ಕನಿಕರಿಸಿ ಕೈ ಹಿಡಿಬೇಕು ಅನ್ನೋ ಸಂದೇಶವನ್ನು ಕೊಡ್ತಾರೆ. ಹೀಗೇನೆ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಅನೇಕ ಪ್ರಶ್ನೆಗಳು ಮೂಡ್ತಿರ್ಬೋದು. ಸರ್, ನಾವು ಎಷ್ಟೇ ಚೆನ್ನಾಗಿ ನಡ್ಕೊಂಡ್ರು ಈ ವಿದ್ಯಾರ್ಥಿಗಳು ಸರಿ ಇಲ್ಲ, ಇವ್ರು ದಾರಿ ತಪ್ಪಿದ್ದಾರೆ, ಯುವಕರನ್ನ ತಿದ್ದೋರು ಯಾರು ಅಂತ ಪ್ರಶ್ನೆ ಮಾಡ್ತಿರಲ್ಲ, ಹೇಗೆ ಬದುಕಬೇಕು? ಈ ಪ್ರಶ್ನೆಗೆ ಉತ್ತರ KS ನರಸಿಂಹಸ್ವಾಮಿ ಅವರ ಒಂದು ಪದ್ಯ ನಿಮ್ಗೆ ಹೇಳುತ್ತೆ. ಮಕ್ಕಳೇ, ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಹೇಳುವರು ಇವಾಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನನ್ನ ಒಂದು ಕೋರಿಕೆ, ಒಬ್ಬ ಬಂಧುವಾಗಿ, ಸಹೋದರನಾಗಿ ನಾನು ಕೇಳೋದಿಷ್ಟೇ, ಯಾರು ಏನಾದರೂ ಮಾಡಲಿ, ನಿನ್ನ ಹಿರಿಯರ ಮಾರ್ಗದರ್ಶನ, ತಂದೆ ತಾಯಿಗಳು ಕೂಡಿಟ್ಟಂತಹ ಸಾಂಸ್ಕೃತಿಕ ಪರಂಪರೆ, ನಿನ್ನ ಮನೆತನದ ಗೌರವ, ನಿನ್ನ ವೈಯಕ್ತಿಕ ಶೀಲ ತ್ಯಾಗ ಗುಣಗಳನ್ನು ನೀನು ಕಾಪಾಡಿಕೊಳ್ತಾ ನಿನ್ನ ಸ್ವಾಭಿಮಾನದ ಕಿಚ್ಚಿನಲ್ಲಿ ಬದುಕನ್ನು ಕಟ್ಟಿಕೊಂಡು ಕನ್ನಡದ ಹೆಮ್ಮೆಯ ಮಗುವಾಗಿ ಬದುಕಿದರೆ ಅಷ್ಟೇ ಸಾಕು ಅನ್ನುವಂತಹ ಕಳಕಳಿಯೊಂದಿಗೆ ಇವತ್ತಿನ ಕನ್ನಡದ ರಾಜ್ಯೋತ್ಸವಗಳು ಹೇಗಾಗಿದ್ದಾವೆ ಅಂತ ಹೇಳಿದರೆ, ಕನ್ನಡದ ರಾಜ್ಯೋತ್ಸವಗಳು ನವೆಂಬರ್ ತಿಂಗಳ ರಾಜ್ಯೋತ್ಸವಗಳಾಗಿರುವಂಥದ್ದು ದುರಾದೃಷ್ಟ. ಕೇವಲ ಭಾಷಣಗಳನ್ನು ಮಾಡೋದ್ರಿಂದ ಆಗೋದಿಲ್ಲ, ನಮ್ಮ ಬದುಕಿನಲ್ಲಿ ಅವುಗಳನ್ನು ರೂಢಿಸಿಕೊಳ್ಬೇಕಾಗಿದೆ. ಇವತ್ತು ಕನ್ನಡವನ್ನು ನಿಜ ಅರ್ಥದಲ್ಲಿ ಬೆಳೆಸುವ ವಿಶ್ವವಿದ್ಯಾನಿಲಯಗಳಂದರೆ ಇಂತಹ ಕಡಲೆಗುಡ್ಡಿನಂತಹ ಹಳ್ಳಿ ಅಥವಾ ಗ್ರಾಮೀಣ ಭಾಗಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಗ್ರಾಮೀಣ ಭಾಗದ ಜನರು ಮಾತ್ರ ಕನ್ನಡದ ಮೇಲಿನ ಪ್ರೀತಿ, ಪ್ರೇಮ, ಮಮತೆ, ಈ ಸೊಗಡನ್ನು ಉಳಿಸಿಕೊಂಡು ಬಂದಿದ್ದಾರೆ. ನೀವು ಮಾತನಾಡುವಂತಹ ಅಭಿಮಾನದ ಮಾತುಗಳು ನಿಮ್ಮ ಸಾಂಸ್ಕೃತಿಕ ಬದುಕನ್ನು ಹಿರಿಮೆಗೊಳಿಸಿದ್ದಾವೆ. ಇವತ್ತೇನು ಕನ್ನಡ ಕಾವಲು ಸಮಿತಿ, ಕನ್ನಡ ರಕ್ಷಣಾ ವೇದಿಕೆ, ಕನ್ನಡದ ಅನೇಕ ಸಂಘ ಸಂಸ್ಥೆಗಳು ಮಾಡಬಹುದಾದ ಕೆಲಸವನ್ನು ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇದ್ದೀರಿ. ದಯಮಾಡಿ ಮಂಕುತಿಮ್ಮನ ಒಂದು ಕಗ್ಗದ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಬದುಕೆಲ್ಲ ಬೆದಕಾಟ, ಚಣಚಣವು ಹೊಸ ಹಸಿವು. ಬದುಕೆಲ್ಲ ಬೆದಕಾಟ, ಚಣಚಣವು ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ, ಸಿರಿ, ಸೊಗಸು, ಐಶ್ವರ್ಯಗಳ ನೆನೆದು ಮನ ಕುದಿಯುತ್ತಿರುವುದು ಆವಾಗ ಮಂಕುತಿಮ್ಮ ಅಂತೆ. ಈ ಬದುಕಿನ ಎಲ್ಲ ಬೆದಕಾಟಗಳ ಮಧ್ಯದಲ್ಲಿ, ಐಶ್ವರ್ಯ ಅಂತಸ್ತುಗಳ ಹುಡುಕಾಟದಲ್ಲಿ, ಸಂಪತ್ತು ಸಿರಿಯ ವ್ಯಾಮೋಹದಲ್ಲಿ, ಬದುಕಿನ ಈ ಹೊತ್ತಿನ ಆಧುನಿಕತೆಯ ಆಡಂಬರದಲ್ಲಿ ನಾವೆಲ್ಲವೂ ಸಹ ಏನನ್ನೋ ಮರೆತು ಏನನ್ನೋ ಹುಡುಕುವ ಹಂಬಲದಲ್ಲಿ ಸಂಬಂಧಗಳನ್ನು ಕಳೆದುಕೊಳ್ಳದೆ ಸಂಬಂಧಗಳನ್ನು ಉಳಿಸಿಕೊಳ್ತಾ ಕವಿಯೊಬ್ಬ ಹೇಳುವ ಹಾಗೆ, ಓದಿ ಬೋಧಕನಾಗು, ಕಾದಿ ಕೈದುವೆ ಆಗು, ಶ್ರಮಿಕ ವಣಿಕನೆ ಆಗು, ಏನಾದರಾಗು ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಎನ್ನುವ ಸಿದ್ದಯ್ಯ ಪುರಾಣಿಕರ ಮಾತನ್ನು ನೆನಪಿಸಿಕೊಳ್ತಾ, ಆತ್ಮೀಯ ಬಂಧುಗಳೇ, ಕನ್ನಡದ ಸಾಂಸ್ಕೃತಿಕ ಪರಂಪರೆಯನ್ನು ಕುರಿತು ಎಷ್ಟು ಗಂಟೆಗಳು ಮಾತನಾಡಬಹುದಾದಂಥ ವಿಚಾರಗಳಿದ್ದರೂ ಸಮಯದ ಅಭಾವ ಮತ್ತು ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡಬೇಕಾದ ಕಾರಣಕ್ಕಾಗಿ ಈ ಹೊತ್ತು ನನ್ನನ್ನು ಇಲ್ಲಿಗೆ ಕರೆದು ಕೆಲ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಕಾರಣೀಭೂತರಾದಂತಹ ಈ ಸಂಘಟಕರಿಗೆ, ಮಹೇಶ್ ಸರ್ ಅವರು ಮತ್ತು ತಂಡದವರಿಗೆ, ವೇದಿಕೆಯ ಮೇಲಿನ ಎಲ್ಲ ಗಣ್ಯಮಾನ್ಯರಿಗೆ, ಪುಟಾಣಿಗಳಿಗೆ ನನ್ನ ಮಾತುಗಳನ್ನು ಆಲಿಸಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಭಾಗವಹಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಎಲ್ಲರ ಆಶೀರ್ವಾದದಿಂದ DKDಯಲ್ಲಿ ಸೆಕೆಂಡ್ ರನ್ನರ್ ಆಗಿ ಗೆದ್ದು ಬಂದಿದ್ದೇನೆ. ತುಂಬ ಖುಷಿಯಾಗ್ತದೆ. ಜೀವ ನನಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಜಿಯಿಂದಾಗಿ ಇಡೀ ಕರ್ನಾಟಕನೇ ನಾನು ಗುರುತಿಸುವಾಗೆ ಮಾಡಿದೆ. ಜಿಗೆ ತುಂಬ ಥ್ಯಾಂಕ್ಸ್.
ಥ್ಯಾಂಕ್ ಯು. ಇದರಿಂದಾಗಿ ಚಿತ್ರದುರ್ಗದ ಜನತೆ ಇವತ್ತು ಈ ಸುಂದರ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿದೆ. ಈ ಕಾರ್ಯಕ್ರಮವು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸುತ್ತೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಈ ಪುಟ್ಟ ಪ್ರತಿಭೆಯನ್ನು ಗುರುತಿಸಿದ್ದಕ್ಕೆ ಈ ಕಾರ್ಯಕ್ರಮದ ಸಂಘಟಕರಿಗೆ ನನ್ನ ಧನ್ಯವಾದಗಳು. ಅದೇ ನಾನು ನಿನ್ನೆಯಿಂದ ಅವರಿಗೆ ಕಾಪಿ ಮಾಡಿ ಕಳಿಸಿ ಅಂತ ಹೇಳ್ತೀನಿ, ಅವ್ರು ಕಳಿಸಲಿಲ್ಲ. ನೈಟ್ವರೆಗೂ ಯೂಸ್ ಮಾಡಿದೆ. ನಮ್ಮ ಎಲ್ಲ ಮಕ್ಕಳಿಗೂ ಸ್ಫೂರ್ತಿ ಇಂತಹ ಪುಟಾಣಿಗಳು, ಇಂತಹ ಪುಟ್ಟ ಪ್ರತಿಭೆ ಜೀ ಕನ್ನಡ ವಾಹಿನಿಯ ಮೂಲಕ ಮನೆ ಮಾತಾಗಿದ್ದಾಳೆ. ಈಗ ಇಲ್ಲಿನ ಒಂದು ಸಣ್ಣ ನೃತ್ಯ. ನಮ್ಮ ಗ್ರಾಮೀಣ ಮಕ್ಕಳ ಸಾಹಿತ್ಯ ಸಭಾ ಮುಖ್ಯ ಉದ್ದೇಶ ನಮ್ಮ ಬಹುಮುಖ ಪ್ರತಿಭೆ ಹೊಂದಿರುವಂಥ ಮಕ್ಕಳನ್ನ ಪರಿಚಯ ಮಾಡೋದ್ರ ಮೂಲಕ ಅವರು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಡೋ ಉದ್ದೇಶ ಈ ಕಾರ್ಯಕ್ರಮ ಮಾಡ್ತಿದ್ವಿ. ಇವರಿಗೆ ನಮ್ಮ ಕಡ್ಲೆಗುದ್ದು ಗ್ರಾಮಸ್ಥರ ಪರವಾಗಿ, ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳ ಪರವಾಗಿ ಮತ್ತು ನಮ್ಮೆಲ್ಲ ಶಾಲೆಯ ಶಿಕ್ಷಕರ ಪರವಾಗಿ ಈ ಒಂದು ಪುಟ್ಟ ಸನ್ಮಾನ ಸಮಾರಂಭ ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಧನ್ಯವಾದ ಸಲ್ಲಿಸೋಣ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ಇವರಿಂದ ಕುಮಾರಿ ಪ್ರಣನ್ಯ ಕುಂಪಾಜೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 6 ಫಿನಾಲೆಯಲ್ಲಿ 2ನೇ ರನ್ನರ್ ಅಪ್ ಆಗಿ ಇವರಿಗೆ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ನೀವು ಸುಳ್ಯ ತಾಲೂಕು ಮುರ್ಕಂಜಿ ಗ್ರಾಮದ ಕುಂಪಾಜೆ ಶ್ರೀಯುತ ರಾಧಾಕೃಷ್ಣ ಮತ್ತು ಶ್ರೀಮತಿ ನಶ್ವಿಕಾ ದಂಪತಿಗಳ ಪುತ್ರಿ. ತಾವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 6 ಸೀಸನ್ ಗ್ರ್ಯಾಂಡ್ ಫಿನಾಲೆಯಲ್ಲಿ 2ನೇ ರನ್ನರ್ ಅಪ್ ಆಗಿ ಸ್ಥಾನ ಗಳಿಸಿರುತ್ತೀರಿ. ಬಾಲ ಕಲಾವಿದೆಯಾಗಿ ತಮ್ಮ ಕೀರ್ತಿಯನ್ನು ವಿಶ್ವದಾದ್ಯಂತ ಬೆಳಗಿ 100 ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ನಿಮ್ಮ ಹೆತ್ತವರಿಗೂ ನಿಮ್ಮ ಗುರುಗಳಿಗೂ ಕೀರ್ತಿ ತಂದು ಜನಮನ್ನಣೆ ಗಳಿಸಿದ್ದೀರಿ. ಈ ಸೇವೆಯಲ್ಲಿ ಗುರುತಿಸಿ ನಾಟ್ಯ ಪ್ರವೀಣೆ ಎಂಬ ಬಿರುದು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡಲೆಂದು ಪ್ರಾರ್ಥಿಸುತ್ತಾ, ರಾಜ್ಯ ಮಟ್ಟ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಧನ್ಯವಾದ. ಅದು ಬರಲಿಲ್ಲ ಸರ್, ಮತ್ತೆ ಹೇಳಿದ್ದೀನಿ ಅವರ ಹತ್ರ. ಕುಮಾರಿ ಪ್ರಣನ್ಯ ಅವರಿಗೆ ಅವರ ಒಂದು ಕೀರ್ತಿ ಇನ್ನೂ ಜಗದೆತ್ತರಕ್ಕೆ ಬೆಳೆಯೋದ್ರ ಮೂಲಕ
ದೇಶಕ್ಕೆ ನಾಡಿಗೆ ಕೀರ್ತಿಯನ್ನು ತಂದು ಕನ್ನಡ ನಾಡಿನ ಹೆಮ್ಮೆಯ ಕುಮಾರಿಯಾಗಿ ಹೊರಹೊಮ್ಮಲಿ ಅಂತಂದು ಎಲ್ಲ ಜೋರ ಚಪ್ಪಾಳೆ ಮೂಲಕ ಆ ಪುಟ್ಟ ಪ್ರತಿಭೆಗೆ ಪ್ರೋತ್ಸಾಹಿಸಿ ಮತ್ತೊಬ್ಬ ಪ್ರತಿಭೆ ಕುಮಾರಿ ವಿಸ್ಮಯ ಎಂ ಪಟೇಲ್, ಜಾದೂ ಪ್ರತಿಭೆ. ಕಳೆದ 6 ವರ್ಷಗಳಿಂದ ಜಾದೂ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಮ್ಯಾಜಿಕ್ ಶೋ ಮೂಲಕ ಅಪಾರವಾಗಿರ್ತಕ್ಕಂಥ ಕಲಾ ಪ್ರತಿಭೆಯಾಗಿ ಹೊರಹೊಮ್ಮಿ ಚಿತ್ರದುರ್ಗದ ಕೀರ್ತಿಯನ್ನ ನಾಡಿನಾದ್ಯಂತ ಮುಗಿಲೆತ್ತರಕ್ಕೆ ಬಾನೆತ್ತರಕ್ಕೆ ಬೆಳಗಿ 10 ಹಲವು ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕ ನಮ್ಮ ಒಂದು ಜಿಲ್ಲೆಯ ಹೆಮ್ಮೆಯ ಕುವರಿಯಾಗಿ ಎತ್ತವರಿಗೂ ಮತ್ತು ಆಕೆಯನ್ನ ತೀಡಿ ಬೆಳೆಸಿದಂತ ಗುರುಗಳಿಗೂ ಕೀರ್ತಿ ತಂದು ಜನಮನ್ನಣೆಯನ್ನ ಗಳಿಸಿ ಈ ಸೇವೆಯನ್ನ ಗುರುತಿಸಿ ಅವರಿಗೆ ನೀಡಲ್ಪಡತಕ್ಕಂಥ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಸ್ಮರಣಾ ಫಲಕ ನಮ್ಮ ಈ ಒಂದು ಕಾರ್ಯಕ್ರಮದಿಂದ ಅವರಿಗೆ ನೀಡ್ತಾ ಇದ್ವಿ. ಅವರಿಗೆ ಒಳ್ಳೆಯದಾಗಿ ಅವರ ಭವಿಷ್ಯ ಇನ್ನು ಉಜ್ವಲವಾಗಲಿ ಅಂತ, ಹಾಗೆ ಜಾದೂ ರತ್ನ ಎಂಬತಕ್ಕಂಥ ಬಿರುದನ್ನ ನೀಡಿ ಅವ್ರನ್ನ ಗೌರವಿಸ್ತಿದ್ವಿ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಅಂತ ಶುಭ ಹಾರೈಸ್ತಿದ್ವಿ. ಮದರ್ಸ್ ಡ್ರೀಮ್ಸ್ ರೂರಲ್ ಅಂಡ್ ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ ರಿ ತೊರೆಬೈಲು 1ನೇ ಬ್ಲಾಕ್ ಭೀಮಸಮುದ್ರ ಚಿತ್ರದುರ್ಗ ತಾಲೂಕು. ಗೌರವಾನ್ವಿತರೆ, ಕಳೆದ 4 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಹಾರ್ಮೋನಿಯಂ, ಕೀಬೋರ್ಡ್, ತಬಲಾ ಹಾಗೂ ಗಾಯಕರಾಗಿ ಬಾಲ ಕಲಾವಿದನಾಗಿ ಚಿತ್ರದುರ್ಗದ ಕೀರ್ತಿಯನ್ನ ನಾಡಿನಾದ್ಯಂತ ಬೆಳಗಿ 10 ಹಲವು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ನಿಮ್ಮ ಎಂಥವರಿಗೂ ನಿಮ್ಮ ಗುರುಗಳಿಗೂ ಕೀರ್ತಿ ತಂದು ಜನಮನ್ನಣೆ ಗಳಿಸಿದ್ದೀರಿ. ಈ ಸೇವೆಯನ್ನ ಗುರುತಿಸಿ ಸಂಗೀತ ರತ್ನ ಎಂಬ ಬಿರುದನ್ನ ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನ ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಗಣ್ಯರೇ, ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ತುರೇಬೈಲು 1ನೇ ಬ್ಲಾಕ್ ಭೀಮಸಮುದ್ರ ಚಿತ್ರದುರ್ಗ ತಾಲೂಕು ಮತ್ತು ಜಿಲ್ಲೆ, ಕುಮಾರ್ ಪ್ರೇಮ್ ಡಿ ಗೌಡ DKM ಬಾಲಪ್ರತಿಭೆ ಭೀಮಸಮುದ್ರ ಇವರಿಗೆ ನೀಡಿದ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ಕಳೆದ 2 ವರ್ಷಗಳಿಂದ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದ ಮೂಲಕ ಚಿತ್ರದುರ್ಗ ಕೀರ್ತಿಯನ್ನು ನಾಡಿನಾದ್ಯಂತ ಬೆಳಗಿ ಮತ್ತು ಹಲವು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ನಿಮ್ಮ ಹೆತ್ತವರಿಗೂ ನಿಮ್ಮ ಗುರುಗಳಿಗೂ ಕೀರ್ತಿ ತಂದು ಜನಮನ್ನಣೆ ಗಳಿಸಿದ್ದೀರಿ. ಈ ಸೇವೆಯನ್ನು ಗುರುತಿಸಿ ಕಲಾರತ್ನ ಎಂದು ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಆಯಸ್ಸು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕಳೆದ 4 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಾಲ ಸಾಹಿತಿಯಾಗಿ ಹನಿಗವನ, ಸಣ್ಣ ಕಥೆಗಳ ಹಾಗೂ ಕವನಗಳನ್ನು ರಚಿಸುವುದರ ಮೂಲಕ ಚಿತ್ರದುರ್ಗದ ಕೀರ್ತಿಯನ್ನು ನಾಡಿನಾದ್ಯಂತ ಬೆಳಗಿ ಮತ್ತು ಹಲವು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ನಿಮ್ಮ ಹೆತ್ತವರಿಗೂ ನಿಮ್ಮ ಗುರುಗಳಿಗೂ ಕೀರ್ತಿ ತಂದು ಜನಮನ್ನಣೆ ಗಳಿಸಿದ್ದೀರಿ. ಈ ಸೇವೆಯನ್ನು ಗುರುತಿಸಿ ಸಾಹಿತ್ಯ ರತ್ನ ಎಂಬ ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಕುಮಾರ್ ಪ್ರಥಮ್ MS. ಗೌರವ ಸಮರ್ಪಣೆಯನ್ನು ಹೊಂದುತ್ತಿರುವಂತಹ ಪುಟಾಣಿಗಳಿಗೆ ಧನ್ಯವಾದ. Thank you.
ನೀವು ಸ್ವಲ್ಪ ಹತ್ರ ಬನ್ನಿ ಸರ್. ಎಲ್ಲ ಮುಂದೆ ನೋಡಿ, ಮುಂದೆ ನೋಡಿ ಸರ್, ಎಲ್ಲ ಮುಂದೆ ನೋಡಿ. ಸರ್, ಎಲ್ಲ ಮುಂದೆ ನೋಡಿ. ಸರ್, ಎಲ್ಲ ಮುಂದೆ ನೋಡಿ, ಮುಂದೆ ನೋಡಿ. ಕಾಣಿಕೆಯನ್ನ ಪಡೆದ ಪುಟಾಣಿಗಳಿಗೆ ಧನ್ಯವಾದಗಳು. ಕನ್ನಡ ದೈತ್ಯ ಕನ್ನಡ ಬಾಳು ಕನ್ನಡ ನನ್ನದೆಂದು ನೇತ್ರಮ್ಮನಿದ್ದರೆ ಕಲಿಯುತ್ತಿದ್ದರೆ ಸರಿಸುವುದಿಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನಿನ್ನೆ ತಾನೇ ಬಾವುಟ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸುವುದಿಲ್ಲ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮಮ್ಮ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುವು ಇನ್ನೆಲ್ಲ ಜಗನ್ನಾಥ ತುದಿಗೆ, ಇನ್ನೆಲ್ಲ ಜಗನ್ನಾಥ ತುದಿಗೆ.
ಎದೆ ತುಂಬಿ ನಾಲ್ಗೆ ಸೀಳ್ಸಿ ನರ್ಕ ಕಿಡಿಸಿದ್ರು ಮೂಗಿನಲ್ಲಿ ಕನ್ನಡ ಪದ ವಾಡ್ತೇನೆ, ನಾನು ಮೂಗಿನಲ್ಲಿ ಕನ್ನಡ ಪದ ವಾಡ್ತೇನೆ ಅಂತ ಕವಿ TP ರಾಜರಂತ ಹೇಳುವಂತೆ ಕನ್ನಡ ಅಂದ್ರೇನೆ ಹಾಗೆ ರೋಮಾಂಚನ. ಅಂತ ರೋಮಾಂಚನವಾದಂತ ಗೀತೆಗೆ ಅದ್ಭುತವಾದಂತ ನೃತ್ಯ ಪ್ರದರ್ಶಿಸಿದ ಪ್ರತಿಭೆಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಮದರ್ ಡ್ರೀಮ್ಸ್ ರೂರಲ್ ಅಂಡ್ ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ಕುರೆಬೈಲು 1ನೇ ಬ್ಲಾಕ್ ಭೀಮಸಮುದ್ರ ಚಿತ್ರದುರ್ಗ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆ ಶ್ರೀಮತಿ ಸಂಧ್ಯಾ ಕೆ ಸಮಾಜೇಶ್ವರ ಗೃಹ ರಕ್ಷಕ ದಳ ಚಿತ್ರದುರ್ಗ ಇವರಿಗೆ ಕರ್ನಾಟಕದ ಮೊಟ್ಟ ಮೊದಲ ಸಮದೇಶ್ವರಾಗಿ ಗೃಹ ರಕ್ಷಕ ದಳಕ್ಕೆ ನೇಮಕಗೊಂಡು ಜನರ ಸೇವೆಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟಿದ್ದೀರಿ. ಸ್ನೇಹಿತರ ಬಂಧುವರ್ಗದವರ ಸಹೋದ್ಯೋಗಿಗಳ ಉತ್ತಮ ಒಡನಾಟ ಹೊಂದುವುದರ ಮೂಲಕ ಸಂಘ ಸಂಸ್ಥೆಗಳ ಸೇವಾ ಮನೋಭಾವ ಹೊಂದುವುದರ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದೀರಿ. ವಿವಿಧ ಕ್ಷೇತ್ರಗಳಲ್ಲಿ 35ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಈ ನಿಮ್ಮ ಸೇವೆ ಮನೋಭಾವವನ್ನು ಗುರುತಿಸಿ ತಮಗೆ ತಮ್ಮ ವೇದಿಕೆಯ ಪದವಾಗಿ ನಿಮಗೆ ಶುಭ ಹಾರೈಸುತ್ತಾ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬ ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸುತ್ತೇವೆ ಎಂದು ಈ ಕಡೆ ನೋಡ್ರಿ. ಸ್ವಲ್ಪ ಹಿಂದೆ ಬನ್ನಿ. ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಒಟ್ಟಿಗೆ ತೂಗುವ ಕೈ ಜಗವ ತೂಗಬಹುದಲ್ಲವೇ ಎಂಬುದಕ್ಕೆ ನಿದರ್ಶನ. ಹೆಣ್ಣು ಮನಸ್ಸು ಮಾಡಿದರೆ ಜಗತ್ತನ್ನು ತೂಗಬಲ್ಲಳು ಅಂಬತಕ್ಕಂಥಕ್ಕೆ ನಿದರ್ಶನ ನಮ್ಮ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಹೆಮ್ಮೆಯ ದಕ್ಷ ಅಧಿಕಾರಿಯಾಗಿ ಇವತ್ತಿನ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸಂತೋಷಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥ ಈ ಒಂದು ಪ್ರಶಸ್ತಿಗೆ ನಿಜಕ್ಕೂ ಅವರು ಮೇಡಮ್ ಅರ್ಹರು. ಹಾಗಾಗಿ ಅವರಿಗೆ ಇನ್ನೂ ಚೆನ್ನಾಗಿ ನಮ್ಮಂತ ಒಂದು ದೀನ ದುರ್ಬಲರ ಸೇವೆಯನ್ನು ಮಾಡತಕ್ಕಂಥ ಶಕ್ತಿ ಪರಮಾತ್ಮ ಕರುಣಿಸಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಲಭಿಸಲಿ ಅಂತ ದೇವರಲ್ಲಿ ಹಾರೈಸ್ತಿದ್ರು.
ಬಾಲ ಪ್ರತಿಭೆಗಳ ಈ ಅಮೋಘವಾಗಿರ್ತಕ್ಕಂಥ ಕಲೆಯನ್ನ ಪ್ರೋತ್ಸಾಹಿಸಲಿಕ್ಕೆ ನೀವು ಜೋರ ಚಪ್ಪಾಳೆ ಇನ್ನೊಮ್ಮೆ ಮೊಳಗಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನಿರಚನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನಿರಚನ, ಕನ್ನಡಿಗರ ಮನಸ್ಸು ಚೆನ್ನ. ಸುಮಾರು 170ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆಯೋದು ಅವರ ಜೀವಮಾನದ ಸಾಧನೆ. ನಿಜವಾಗ್ಲೂ ಅವ್ರ ಮನೆಗೆ ಹೋದಾಗ
ಅವರ ಮನೆ ತುಂಬ ಬರೀ ಸಾಹಿತ್ಯದ ಪುಸ್ತಕಗಳಿದ್ವು. ಒಬ್ಬ ಸಾಹಿತಿ 170 ಪುಸ್ತಕಗಳನ್ನ ಬರೀತಾರೆ ಅಂದರೆ ಸುಲಭದ ಮಾತಲ್ಲ. ಇಡೀ ಜೀವಮಾನ ಸಾಧನೆಯನ್ನು ಸಾಹಿತ್ಯಕ್ಕೋಸ್ಕರ ಅವರು ಮೀಸಲಿಟ್ಟಿದ್ದಾರೆ. ಅಂದರು ನಮ್ಮ ಕಟ್ಟೆಗುದ್ದು ಗ್ರಾಮಕ್ಕೆ ಆಗಮಿಸಿ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೀನಿ. ಎಲ್ಲ ಮಕ್ಕಳಿಗೆ ಒಂದು ವಿನಂತಿ, ದಯವಿಟ್ಟು ಅವ್ರು ಮಾತಾಡ್ತಾರೆ, ಒಂದು 5 ನಿಮಿಷಗಳ ಕಾಲ ದಯವಿಟ್ಟು ಸೈಲೆಂಟಾಗಿ ಕುತ್ಕೊಂಡು ಅವ್ರಿಗೆ ನಾವು ಗೌರವ ಕೊಡಬೇಕು. ಯಾಕೆಂದರೆ ಒಬ್ಬ ಸಾಹಿತಿ ಇವತ್ತು ಅವ್ರ ಮನೆ ನೋಡಿದ್ವಿ, ಅವರ ಮನೆಯರೆಲ್ಲ ಬಂದಿದ್ದರು. ಅವರು ತಮ್ಮ ದುಡಿಮೆಯ ಎಲ್ಲ ದುಡ್ಡನ್ನು ಪುಸ್ತಕಕ್ಕೆ ಹಾಕಿದ್ದಾರೆ. ಇವತ್ತು ಸಹ ನಿವೃತ್ತಿ ಜೀವನ ಇದ್ರೂ ಸಹ ಅವರು ಇನ್ನೂ ತಮ್ಮ ಸಾಹಿತ್ಯ ಸೇವೆಯನ್ನು ಮುಂದುವರಿಸಿದ್ದಾರೆ. ಅವರ ಅನುಭವವನ್ನು ನಾವೆಲ್ಲೂ ಸಹ ಕೇಳ್ಕೊಡೋಣ. ದಯವಿಟ್ಟು ಇಲ್ಲೆಲ್ಲ ಕವಿಗಳು ಬಂದಿದ್ದಾರೆ, ಆ ಎಲ್ಲ ಕವಿಗಳಲ್ಲಿ ವಿಚಾರಿಸುತ್ತಾ ಮತ್ತು ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ದಯವಿಟ್ಟು 5 ನಿಮಿಷಗಳ ಕಾಲ ಮೌನವಾಗಿದ್ದುಕೊಂಡು ಅವರ ಮಾತನ್ನು ಆಲಿಸ್ಬೇಕಂತ ಹೇಳ್ತೀನಿ ಸರ್. ದಯವಿಟ್ಟು ಒಂದೆರಡು ಮಾತನ್ನು ಆಡಬೇಕಂತ ಕೇಳ್ಕೊಳ್ತೀನಿ ಸರ್. ಕಟ್ಟೆಗುದ್ದಿನ ಕನ್ನಡ ನಾಡಿನ ಕಣ್ಮಣಿಗಳಾಗಿರ್ತಕ್ಕಂಥ ಪುಟಾಣಿ ಮಕ್ಕಳೇ, ನನ್ನಕ್ಕ ತಂಗಿಯರೇ, ನನ್ನಣ್ಣ ತಮ್ಮಂದಿರೇ, ಈ ಗ್ರಾಮದ ತಾಯಂದಿರೇ, ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ ಹಾಗೂ ಶಾಲಾ ಶಿಕ್ಷಕರೇ ಮತ್ತು ಶಾಲಾ ಗುರುಮಾತೆಯರೇ, ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಬಹಳ ಅದ್ಭುತವಾಗಿ ಜರುಗಿತು. ನಾನು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆನಂದಿಸಿದೆ. ಇವತ್ತು ನಾನು ಸುಮಾರು ಒಂದು 50 ವರ್ಷಗಳ ಹಿಂದೆ ನಾನೊಬ್ಬ ಮಗುವಾಗಿದ್ದಾಗ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ನಾನು ನಮ್ಮ ಹಳ್ಳಿಯಲ್ಲಿ ಓದುವಾಗ ನಾನೂ ಕೂಡ ನಿಮ್ಮಂತೆ ಚಿಕ್ಕ ಮಕ್ಕಳಾಗಿ ಶಾಲೆಯ ಅನುಭವವನ್ನು ನಾನು ನೆನಪು ಮಾಡಿಕೊಂಡೆ. ಇವತ್ತು ನಮ್ಮ ಕಟ್ಲೆಗುದ್ದು ಗ್ರಾಮದ ಎಲ್ಲ 16 ಗ್ರಾಮಗಳಿಂದ ಬಂದಿರತಕ್ಕಂಥ ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಅದೇ ರೀತಿಯಲ್ಲಿ ತಾಯಂದಿರಿರ್ಬೋದು, ಶಾಲಾ ಶಿಕ್ಷಕರಿರ್ಬೋದು, ಎಲ್ಲರೂ ಕೂಡ ಇವತ್ತು ಬಹಳ ಆನಂದವಾಗಿ ಮತ್ತು ಬಹಳ ವೈಭವಯುತವಾಗಿ ಈ ಕಾರ್ಯಕ್ರಮವನ್ನು ನೀವು ಮಾಡಿಕೊಳ್ತಾ ಇದ್ದೀರಿ. ನನಗೆ ಈ ಒಂದು 50-60 ವರ್ಷದ ಅನುಭವದ ಪ್ರಕಾರ ನಾನು ಹೇಳಬೇಕಂದ್ರೆ, ಇಂತಹ ಉತ್ಸಾಹದ ಹಳ್ಳಿಯನ್ನು, ಜನರನ್ನು, ಮಕ್ಕಳನ್ನು ನಾನು ಖಂಡಿತವಾಗಲೂ ಎಲ್ಲಿಯೂ ಕೂಡ ನೋಡಿಲ್ಲ. ನನಗೆ ಬಹಳ ಆನಂದ ಆಗಿತ್ತು ಅಂದರೆ, ನಮ್ಮ ಬಾಲ್ಯದ ಕೂಡ ಈ ರೀತಿಯೇ ಇತ್ತು. ಇವತ್ತು ನನಗೆ ಏನೋ ಒಂದು ಅದೃಷ್ಟದ ಒಂದು ಅನುಭವ ಅಂತಂದರೆ, ಇವತ್ತು ಈ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ದೂರದರ್ಶನದಲ್ಲಿ ಮತ್ತು ಟಿ ವಿ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಅವರು ಒಂದು ಗ್ರಾಮದ ಅಥವಾ ಶಾಲೆಯ ಗಮನವನ್ನು ಇಡೀ ರಾಜ್ಯಕ್ಕೆ ಸೆಳೆದಿರ್ತಕ್ಕಂಥದ್ದು ಕೂಡ ನನಗೆ ಬಹಳ ಆನಂದವನ್ನು ಉಂಟು ಮಾಡಿದೆ. ನಾನು ಟಿ ವಿಯಲ್ಲಿ ನೋಡುವಾಗ ಅನ್ಕೊಳ್ತಾ ಇದ್ದೆ, ನಾನು ಏನಪ್ಪ ಇಂಥ ಮಕ್ಕಳು ಕೋಟಿಗೊಬ್ಬರು, ಎಂಥ ಪ್ರತಿಭೆ ಇರ್ತಕ್ಕಂಥ ಮಕ್ಕಳು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಈ ಭರತನಾಟ್ಯವನ್ನು ಮಾಡಿರ್ತಕ್ಕಂಥ ಕುಮಾರಿ ದೀಪಾ ಅವರು ಒಳ್ಳೆಯ ಅದ್ಭುತವಾದ ನೃತ್ಯವನ್ನು ನಡೆಸಿಕೊಟ್ರು. ಅದೇ ರೀತಿಯಲ್ಲಿ ಪ್ರಾವೀಣ್ಯ ಎಂಬತಕ್ಕಂಥವರು, ಆಮೇಲೆ ಶಾಲು ಎಂಬತಕ್ಕಂಥ ಸಂಗೀತವನ್ನು ನಡೆಸಿಕೊಡ್ತಕ್ಕಂಥ ಬಾಲಕ ಇರ್ಬೋದು. ಅದೇ ರೀತಿಯಲ್ಲಿ ವಿಸ್ಮಯ ಪಾಟೀಲ್ ಎಂಬತಕ್ಕಂಥ ಜಾದುವನ್ನು ಮಾಡಿರ್ತಕ್ಕಂಥ ಇರ್ಬೋದು. ಅದೇ ರೀತಿಯಲ್ಲಿ ಪ್ರತಾಪ ಎಂಬತಕ್ಕಂಥ ಸಾಹಿತಿ ಬಹಳ ಅದ್ಭುತವಾದ ಕವಿತೆಯನ್ನು ಅವರು ಓದಿದರು. ನಂತರ ಪ್ರೇಮೇಗೌಡ ಎಂಬತಕ್ಕಂಥವರು, ಆಮೇಲೆ ಇವರು ಈ ರೀತಿ ಎಲ್ಲ ಮಕ್ಕಳು ಕೂಡ ಬಹಳ ಅದ್ಭುತವಾದ ಪ್ರತಿಭೆಯನ್ನು ಉಳ್ಳಂತಹ ಮಕ್ಕಳು. ಅಂಥ ಮಕ್ಕಳನ್ನು ಪಡೆದಿರ್ತಕ್ಕಂಥ ಈ ಶಾಲೆ ಇರ್ಬೋದು, ಈ ಗ್ರಾಮ ಇರ್ಬೋದು, ಈ ಮನೆ ಇರ್ಬೋದು, ಅಥವಾ ನಮ್ಮ ಇಡೀ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ಅವರೆಲ್ಲರ ಒಂದು ಸಂಪತ್ತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಹಳ್ಳಿಯ ಒಂದು ನೆನಪಾಯಿತು ನನಗೆ. ಯಾಕಂದರೆ ಪ್ರತಿ ಹಳ್ಳಿಗಳು ಕೂಡ
ಅದೇ ರೀತಿಯಲ್ಲಿ ಇರ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮೂರ ಬನಬನದಲ್ಲಿ ಕಾಡು ಗಿಡದಲ್ಲಿ ಹೂವು ಕೊಂಬೆಗೂ ಹೂವು ಸಾವಿರಾರು, ಬನದ ಹಣ್ಣಿನ ರುಚಿಯು ಬರಿ ನೆನೆದರೇನುಂಟು, ಇನ್ನೊಮ್ಮೆ ಬರಬಹುದೇ ಅಂತ ಸುಖವ ಅಂತ. ಇವತ್ತು ಮಕ್ಕಳಾಗಿ ಇವತ್ತು ಆನಂದವಾಗಿ ಬಹಳ ಸಂತೋಷವಾಗಿ ಅವರು ಇವತ್ತು ನೃತ್ಯವನ್ನು ಮಾಡಿದರು, ಮಾತಾಡಿದರು, ಭಾಷಣವನ್ನು ಮಾಡಿದರು. ಅದೆಲ್ಲ ಕೂಡ ಚಿಕ್ಕ ಮಕ್ಕಳಿದ್ದಾಗ ಬಹಳ ಆನಂದವನ್ನು ಉಂಟು ಮಾಡುತ್ತೆ. ಆ ಆನಂದ ಅದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ದೇವರ ಸೃಷ್ಟಿ ಮಕ್ಕಳಂತಂದರೆ ಅವರು ಒಂದು ರೀತಿಯಲ್ಲಿ ದೇವರಿದ್ದಂಗ, ದೇವರ ಸಮಾನ. ಆ ಮಕ್ಕಳ ಒಂದು ಪ್ರತಿಭೆಯನ್ನು ನಮ್ಮ ಶಾಲೆಯಲ್ಲಿ ಗುರುಗಳಾಗಲಿ, ಗುರುಮಾತೆಯರಾಗಲಿ, ಅದೇ ರೀತಿಯಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ವೃದ್ಧರಾಗಲಿ, ಅವರ ಸಂಬಂಧಿಕರಾಗಲಿ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಆಗಲಿ, ಅವರ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ಮಕ್ಕಳನ್ನು ಒಂದು ಒಳ್ಳೆಯ ಅಭಿವೃದ್ಧಿಯತ್ತ ನಾವು ಕೊಂಡೊಯ್ಯಬೇಕಾಗಿದೆ. ಈ ಮಕ್ಕಳ ದಿನಾಚರಣೆಯ ಅಂಗವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು, ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಎಳೆಯರು ನಾವು ಎಳೆಯರು, ಗೆಳೆಯರು ನಾವು ಗೆಳೆಯರು, ಈ ನಾಡಿನ ಸುಂದರ ಹೂಗಳು ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ಕವಿ ವರ್ಣೆಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನಾನು ಮಕ್ಕಳಿಗಾಗಿ ಒಂದು 3 ಮಾತನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಬಹಳ ತುಡಿತವನ್ನು ಉಂಟಾಗಿದೆ ನನಗೆ. ಒಂದನೇದಾಗಿ ನೀವೆಲ್ಲರೂ ಕವಿ ಹೇಳುವಂತೆ, ಅದೇ ರೀತಿಯಲ್ಲಿ ಒಬ್ಬ ವಿಜ್ಞಾನಿ ಹೇಳುವಂತೆ, ವಿದ್ಯಾರ್ಥಿಗಳ ಜೀವನದಲ್ಲಿ 3 ಮುಖ್ಯವಾದ ಸೂತ್ರಗಳನ್ನು ಅವರು ಇಟ್ಕೊಂಡಿರಬೇಕು. ಇವತ್ತು ಆ ಮಕ್ಕಳು ಅಷ್ಟೆಲ್ಲ ಪ್ರತಿಭೆಯನ್ನು ನಮ್ಮ ಎದುರಿಗೆ ತೋರಿಸಿದರು ಅಂತಂದರೆ ಅವರ ಒಂದು ಸಾಧನೆ. ಅದಕ್ಕೆ ನಮ್ಮ ವಿಜ್ಞಾನಿ ಲೂಯಿ ಫ್ಯಾಕ್ಚರ್ ಒಂದು ಮಾತನ್ನು ಹೇಳ್ತಾನೆ, ಜೀವನದಲ್ಲಿ ಮನಸ್ಸು ಮಾಡಬೇಕು ನಾವು. ಅದೇ ರೀತಿಯಲ್ಲಿ ಮನಸ್ಸು ಮಾಡಿದ ಮೇಲೆ ಸುಮ್ಮನೆ ಅದರ ಉಪಯೋಗ ಇಲ್ಲ. ಅದೇ ರೀತಿಯಲ್ಲಿ ಕರ್ತವ್ಯ ನಿಷ್ಠರಾಗಬೇಕು ನಾವು. 3ನೇದಾಗಿ ನಾವು ಕಾದು ನೋಡಬೇಕು, ಫಲಿತಾಂಶವನ್ನು ನಾವು ಕಾದು ನೋಡಬೇಕು. ಇವು 3 ಸೂತ್ರಗಳನ್ನು ಜೀವನದಲ್ಲಿ ಯಾರು ವಿದ್ಯಾರ್ಥಿಗಳು ಅಳವಡಿಸಿಕೊಂಡಿರ್ತಾರೋ ಅವರು ನಿಜಕ್ಕೂ ಬಹಳ ದೊಡ್ಡ ವ್ಯಕ್ತಿಗಳಾಗ್ತಾರೆ, ಈ ನಾಡಿನ ಸಂಪತ್ತಾಗ್ತಾರೆ. ಅವರು ಎಲ್ಲ ಅವರ ಹುಟ್ಟಿದ ಮನೆ ಇರ್ಬೋದು, ಅವರ ಹಳ್ಳಿ ಇರ್ಬೋದು, ಅಥವಾ ಅವರ ಶಾಲೆ ಇರ್ಬೋದು, ಎಲ್ಲದಕ್ಕೂ ಕೂಡ ಅವರು ಕೀರ್ತಿಯನ್ನು ತಂದುಕೊಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕವಿ ಹೇಳ್ತಾನೆ, ನನ್ನ ಜನ ನನಗೆ ಮಾನ ತೀರಿಸುವನೇ ಅದರ ಋಣ ಅಂತ. ಇವತ್ತು ಮನುಷ್ಯರ ಮೇಲೆ, ಪ್ರತಿಯೊಬ್ಬರ ಮೇಲೆ ಒಂದೊಂದು ಋಣ ಇರುತ್ತೆ. ಆ ಋಣವನ್ನು ನಾವು ತೀರಿಸ್ಬೇಕಂತಂದರೆ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾಗತ್ತೆ. ಆ ಒಂದು ಮನೆಗೆ ಒಂದು ಹೆಸರನ್ನು ತರಬೇಕಾಗತ್ತೆ. ಆ ಒಂದು ಹಳ್ಳಿಗೆ ನಾವು ಒಂದು ಕೀರ್ತಿಯನ್ನು ತರಬೇಕಾಗತ್ತೆ. ನಾವು ಕರೆತರ್ತಕ್ಕಂಥ ಶಾಲೆಯಲ್ಲಿ ನಾವು ಒಂದು ಹೆಸರನ್ನು ಮಾಡಬೇಕಾಗತ್ತೆ. ನಾನು ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ. 1969-70ರಲ್ಲಿ ನಾನು ಇಡೀ ಜಿಲ್ಲೆಗೆ, ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಾನು ಪ್ರಥಮ ಸ್ಥಾನದಲ್ಲಿ 7ನೇ ತರಗತಿಯನ್ನು ಪಾಸ್ ಮಾಡಿದ್ದೆ. ಆ ಆನಂದವನ್ನು ನಾನು ಇವತ್ತಿಗೂ ಕೂಡ ಮರೆಯೋಕ್ಕಾಗೋದಿಲ್ಲ. ಯಾಕಂದರೆ ಆ ರೀತಿ ಇಡೀ ಜಿಲ್ಲೆಗೆ ಪ್ರಥಮ ಬಂದಿದ್ದಕ್ಕಾಗಿ ನನಗೆ ಅಂದಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬಸವರಾಜೇಶ್ವರಿ ಅವರು 50 ರೂಪಾಯಿಗಳನ್ನು ನನಗೆ ನಗದು ಬಹುಮಾನವಾಗಿ ಮೆರಿಟ್ ಸ್ಕಾಲರ್ಶಿಪ್ ಆಗಿ ನನಗೆ ಕೊಟ್ಟಿದ್ದರು. ನಿಜಕ್ಕೂ ಇವತ್ತು ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಬಹುಮಾನಗಳು ಬಂದಿದ್ದಾವೆ. ಬಂಗಾರ ಪದಕ ಬಂದಿದೆ, ಬೆಳ್ಳಿ ಪದಕ ಬಂದಿದೆ, ಅಥವಾ ರಾಜ್ಯ ಮಟ್ಟದ ಬಹುಮಾನ ಬಂದು 50,000 ರೂಪಾಯಿ ಬಹುಮಾನ ಬಂದಿದೆ. ಆದರೆ ಆ ಖುಷಿ ನನಗೆ ಇವತ್ತು ಆಗಿಲ್ಲ. ಆಗ ನಾನು 7ನೇ ತರಗತಿಯಲ್ಲಿ ಏನು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಬಂದು 50 ರೂಪಾಯಿಯನ್ನು ನಾನು ಗಳಿಸಿದ್ದೆಲ್ಲ, ಅದು ನಮ್ಮ ಬಾಲ್ಯದ ನೆನಪನ್ನು ಇವತ್ತಿಗೂ ಕೂಡ ಬಹಳ ಹಚ್ಚ ಹಸಿರಾಗಿ ಬೆಚ್ಚಗೆ ಅದನ್ನು ನನಗೆ ಇವತ್ತು ಹೃದಯದಲ್ಲಿ ಅದು ಮನೆಯಾಗಿದೆ. ಇವತ್ತು ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೀವಿ ಅಂತಂದರೆ ಅದು ನಮ್ಮ ಒಬ್ಬರದೇ ಇರಲ್ಲ. ಸಾಧನೆ ಮಾಡಬೇಕಂತಂದರೆ ತಂದೆ ತಾಯಿಗಳ ಕೃಪಾ ಆಶೀರ್ವಾದ ನಮಗೆ ಬೇಕು. ನಾನು ಭಾಳ ಸಾರಿ ಹೇಳ್ತಾ ಇರ್ತೀನಿ, ನೀವು ಮನೆಯಲ್ಲಿ ತಂದೆ ತಾಯಿಗಳಿಗೆ ದಿನನಿತ್ಯ ನೀವು ಕಾಲಿಗೆ ಬಿದ್ದರೆ ನೀವು ಜೀವನದಲ್ಲಿ ನೀವು ಬದುಕಿರೋವರೆಗೂ ಯಾರ ಕಾಲಿಗೂ ಬೀಳುವ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ದಯವಿಟ್ಟು ಮಕ್ಕಳೇ, ನೀವೆಲ್ಲರೂ ಕೂಡ ಇವತ್ತು ಬಹಳ ಮುಂದುವರಿದ ಒಂದು ಕಾಲಮಾನದಲ್ಲಿ ನಾವೆಲ್ಲ ಇದ್ದೀವಿ. ಮೊಬೈಲ್ ಯುಗದಲ್ಲಿದ್ದೀವಿ, TV ಯುಗದಲ್ಲಿದ್ದೀವಿ.
ಅದೇ ರೀತಿಯಲ್ಲಿ ಬೇರೆ ಬೇರೆ ತಂತ್ರಜ್ಞಾನದಲ್ಲಿ ನಾವೆಲ್ಲ ಮುಂದುವರಿದಿದ್ದೀವಿ. ಆದರೆ ಒಂದು ಮಾತನ್ನು ನೀವು ದಯವಿಟ್ಟು ನೆನಪಿಡಬೇಕು, ನಮ್ಮ ನೆಲ, ನಮ್ಮ ತಂದೆ ತಾಯಿ. ನಾವು ತಂದೆ ತಾಯಿಗೆ, ಗುರು ಹಿರಿಯರಿಗೆ, ಗುರು ಮಾತೆಯರಿಗೆ, ಗುರುಗಳಿಗೆ ನಾವು ಕಾಲಿಗೆ ಬೀಳಬೇಕು. ಆವಾಗಲೇ ನಮಗೆ ಜ್ಞಾನವನ್ನು ನಮಗೆ ಲಭಿಸುತ್ತೆ, ಸಿದ್ಧಿಸುತ್ತೆ. ಆದ್ದರಿಂದ ಜೀವನದಲ್ಲಿ ನೀವು ತಂದೆ ತಾಯಿಗೆ ನೀವು ಋಣಿಯಾಗಿದ್ದರೆ, ತಂದೆ ತಾಯಿಗಳೇ ದೇವರಂತ ನೀವು ಭಾವಿಸ್ಕೊಂಡಿದ್ರೆ, ತಂದೆ ತಾಯಿಗಳೇ ನಮಗೆ ಒಂದು ಜನ್ಮವನ್ನು ಕೊಟ್ಟಿದ್ದಾರಪ್ಪ. ತಾಯಿ ಮತ್ತು ತಂದೆ ಇಡೀ ದೇವರಿಗೆ ದೇವರವರು. ತಾಯಿ ಜನ್ಮವನ್ನು ನೀಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಬಹಳ ಅದ್ಭುತವಾದ ಶಕ್ತಿ ಜನನಿ. ಆದ್ದರಿಂದ ನಾವು ಜನನಿಗೆ ಬಹಳ ಬೆಲೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ನಾವು ತಂದೆಗೆ ಬೆಲೆಯನ್ನು ಕೊಡಬೇಕು, ಗುರುಗಳಿಗೆ ಬೆಲೆಯನ್ನು ಕೊಡಬೇಕು, ಗುರು ಮಾತೆಯರಿಗೆ ನಾವು ಬೆಲೆಯನ್ನು ಕೊಡಬೇಕು. ಯಾರು ಜೀವನದಲ್ಲಿ ಶಿಸ್ತು ಮತ್ತು ಸಂಯಮ ಮತ್ತು ತಾಳ್ಮೆಯನ್ನು ಇಟ್ಕೊಂಡಿರ್ತಾರೋ ಅವರು ನಿಜಕ್ಕೂ ಕೂಡ ಒಂದಲ್ಲ ಒಂದು ದಿನ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಕೋಟಿಗೊಬ್ಬರು ಅವರು ಗುರುತಿಸ್ಕೊಳ್ತಾರೆ ಎಂತಕ್ಕಂಥ ಒಂದು ಕಿವಿ ಮಾತನ್ನು ನಾನು ಹೇಳ್ತಾ, ಇವತ್ತು ಈ ಒಂದು ಸಮಾರಂಭಕ್ಕೆ ನೀವೆಲ್ಲ ನನ್ನ ಕರೆದು 4 ಮಾತನ್ನು ಆಡಬೇಕು ಅಂತ ಅಂದಾಗ ನನಗೆ ನೆನಪಾಗೋದು ಒಂದೇ ಒಂದು ಸಂಸ್ಕೃತದ ಸ್ತೋತ್ರವನ್ನು ನಾನು ಹೇಳಬೇಕು. ಅದರ ಒಂದು ಮಹತ್ವವನ್ನು ನಿಮಗೆ ತಿಳಿಸ್ಬೇಕು. ಇವತ್ತು ಈ ಒಂದು ಮಕ್ಕಳ ದಿನಾಚರಣೆಯ ಒಂದು ಏನು ಸಮಾರಂಭ ಯಶಸ್ವಿ ಆಗಬೇಕಂದ್ರೆ ಅದನ್ನು ನಾವು ಜೀವನದಲ್ಲಿ ಒಂದು ಬರೆದಿಟ್ಕೋಬೇಕು ದಿನಚರಿಯಾಗಿ. ಅದಕ್ಕೆ ಕವಿ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅಂತ. ಜೀವನದಲ್ಲಿ ಯಾವುದೂ ಇವತ್ತು ಸಂಪತ್ತಲ್ಲ. ನಮ್ಮ ಜೀವನದಲ್ಲಿ ವಿದ್ಯೆಯೇ ಸಂಪತ್ತು. ವಿದ್ಯೆ ಯಾರ ಹತ್ರ ಇರುತ್ತೋ ಅವರೇ ದೊಡ್ಡವರು. ಜ್ಞಾನದ ಮಹತ್ವ ಅಷ್ಟಿದೆ. ಇವತ್ತು ಜ್ಞಾನವನ್ನು ಯಾರು ಗಳಿಸಿರ್ತಾರೋ ಅವರು ಯಾರಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಅಂಥ ಒಂದು ಶಕ್ತಿಯನ್ನು ಆ ಜ್ಞಾನದಲ್ಲಿ ಇದೆ. ದಯವಿಟ್ಟು ಮಕ್ಕಳು, ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ನಾಗರಿಕರು. ಅವರು ಜೀವನವನ್ನು ಬಹಳ ದೊಡ್ಡದಾಗಿ ಮಾಡಿಕೊಳ್ಬೇಕು ಅಂತಂದರೆ ಮಕ್ಕಳು ಬಹಳ ಶಿಸ್ತನ್ನು ಮತ್ತು ಶಾಂತಿಯನ್ನು ಮತ್ತು ತಾಳ್ಮೆಯನ್ನು ಅವರು ಅರ್ಥಕೋಬೇಕು. ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನಾವೆಲ್ಲ ಓದುವಾಗ, ಹೈಸ್ಕೂಲ್ವರೆಗೆ ಓದುವಾಗ ಶಿಕ್ಷಕರು ಬಡಿತಿದ್ರು, ಬಹಳ ಓದಿತಿದ್ರು ಯಾರಿಗೆ, ಮಕ್ಕಳಿಗೆ. ಆದರೆ ಯಾರೂ ಕೂಡ ಮಕ್ಕಳು ಯಾವತ್ತೂ ಕೂಡ ಶಾಲೆಯನ್ನು ಬಿಟ್ಟು ಹೋಗ್ತಿರ್ಲಿಲ್ಲ, ಗುರುಗಳ ಬಗ್ಗೆ ಬೇಸರ ಮಾಡ್ಕೊಳ್ತಿರ್ಲಿಲ್ಲ. ಅದೇ ರೀತಿಯಲ್ಲಿ ಮನೆಯಲ್ಲೂ ಕೂಡ ಯಾರು ಕೂಡ ಬೇಸರ ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಇವತ್ತಿನ ಮಕ್ಕಳು ಒಬ್ಬರು ಏನೂ ಅನ್ನಂಗಿಲ್ಲ, ಮನೆಯಲ್ಲಿ ಏನೋ ತಾಯಿಗಳು ಬುದ್ಧಿ ಹೇಳಂಗಿಲ್ಲ. ಅದೇ ರೀತಿಯಲ್ಲಿ ಶಾಲೆಯಲ್ಲಿ ಶಿಕ್ಷಕರು ದಂಡಿಸುವಂತಿಲ್ಲ. ಆಗಲೇ ಮಕ್ಕಳು ಬಹಳ ಹೆಚ್ಚು ಕಡಿಮೆ ಅವರು ದಾರಿಯನ್ನು ತಪ್ಪುತ್ತಾರೆ. ಈಗಾಗಲೇ ಒಬ್ಬರು ಶಿಕ್ಷಕರು ಹೇಳ್ತಾ ಇದ್ರು, ಇವತ್ತಿನ ಮಕ್ಕಳಿಗೆ ನಾವು ಬುದ್ಧಿ ಹೇಳೋದು ಬಹಳ ಕಷ್ಟ ಇದೆ, ಅವರಿಗೆ ಬುದ್ಧಿ ಹೇಳಬೇಕಾದ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಾನು ಹೇಳೋದು, ಇವತ್ತು ಮಕ್ಕಳಿಗೆ ಅವರು ಬುದ್ಧಿವಾದ ಹೇಳ್ತಾರಂದರೆ ಅದು ನಿಮ್ಮ ಒಳ್ಳೆಯದಕ್ಕಾಗಿ. ತಂದೆ ತಾಯಿಗಳಿರ್ಬೋದು, ಹಿರಿಯರಿರ್ಬೋದು, ಗುರುಗಳಿರ್ಬೋದು, ಯಾರೇ ಇರ್ಬೋದು, ಏನಾದರೂ ಬುದ್ಧಿವಾದ ಹೇಳ್ತಾರಂದರೆ ಅದನ್ನು ನೀವು ಬಹಳ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕು. ನಾವು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಇದೇ ಶಿಕ್ಷಕರಿಗಾಗಲಿ, ಇದೇ ಊರಿಗಲ್ಲೇ ಆಗಲಿ, ಅಥವಾ ಇದೇ ಗ್ರಾಮಸ್ಥರಿಗಾಗಲಿ, ಅಥವಾ ಇದೇ ಗುರು ಹಿರಿಯರಿಗಾಗಲಿ, ಅಥವಾ ನಮ್ಮ ಹಿರಿಯರಿಗಾಗಲಿ ನಾವು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಅವಾಗ ನಮ್ಮ ಏನು ಗುಣ ಅಥವಾ ನಮ್ಮ ಒಳ್ಳೆತನ ಅಥವಾ ನಮ್ಮ ಸಾಧನೆ ಇವರಿಗೆ ಅರ್ಥ ಆಗಬೇಕು ಎಂಬತಕ್ಕಂಥ ಛಲವನ್ನು ಇವತ್ತು ಮಕ್ಕಳು ಹೊಂದಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಈಗಾಗಲೇ ಬೆಳಗ್ಗೆಯಿಂದ ನೀವೆಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀವು ವೀಕ್ಷಣೆ ಮಾಡಿದಿರಿ, ಸಾಕಷ್ಟು ವಿಚಾರಗಳನ್ನು ನೀವೆಲ್ಲ ಕೇಳಿದಿರಿ. ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಈಗಾಗಲೇ ಊಟದ ಸಮಯ ಕೂಡ ಆಗಿದೆ. ಆಮೇಲೆ ಭಾಳ ಬೆಳಗ್ಗೆಯಿಂದ ಇಲ್ಲಿವರೆಗೂ ಭಾಳ ಶಿಸ್ತಿನಿಂದ, ಅದೇ ರೀತಿಯಲ್ಲಿ ಮೆರವಣಿಗೆಯಲ್ಲಿ ಕೂಡ ಬಹಳ ಶಿಸ್ತಿನಿಂದ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ನಾನು ನೋಡಿದ್ದೀನಿ, ನನಗೆ ಬಹಳ ಆನಂದ ಆಗಿದೆ. ಯಾಕಂತಂದರೆ ನಾವು 1986ರಲ್ಲಿ ಮದುವೆಯಾದಾಗ ನಮ್ಮ ಹಳ್ಳಿಯಲ್ಲಿ ಈ ರೀತಿ ನಮ್ಮ ಎತ್ತಿನ ಗಾಡಿಯಲ್ಲಿನೇ ನಾವು ಮೆರವಣಿಗೆಯನ್ನು ಮಾಡಿಸ್ಕೊಂಡಿದ್ದೀವಿ. ನೋಡಿ, ಎಲ್ಲಿಂದ ಎಲ್ಲಿಗೆ ಸಂಬಂಧ, ಯಾವ ಆಂಧ್ರ ಪ್ರದೇಶ, ಯಾವ ಕರ್ನಾಟಕ. ನಾವು ಕರ್ನಾಟಕದ ಬಾರ್ಡರ್ನಲ್ಲಿರ್ತಕ್ಕಂಥ ಒಂದು ಹಳ್ಳಿ.
ಆ ಹಳ್ಳಿಯಲ್ಲಿ ನಾವು ಮದುವೆ ಆದಾಗ ನಮ್ಮದೇ ಎತ್ತಿನ ಗಾಡಿಯಲ್ಲಿ ನಾವು ರಾತ್ರಿ ಎಲ್ಲ ಮೆರವಣಿಗೆಯನ್ನು ಮಾಡಿಸ್ಕೊಂಡಾಗ ಬಹಳ ಸಂಭ್ರಮದಿಂದ ಇದ್ವಿ ನಾವು. ಆದರೆ ಅಂತಹ ಒಂದು ಸಂಭ್ರಮ ಇವತ್ತು ಮರುಕಳಿಸಿದೆ. ಯಾರ ಪುಣ್ಯದಿಂದ? ನಮ್ಮ ಮಹಾಂತೇಶ್ ಸರ್ ಅವರು ಒಂದಿನ ನನಗೆ ಫೋನ್ ಮಾಡಿದ್ರು. ಸರ್, ಈ ರೀತಿ ನಾವು ಕಡ್ಲೆಗುದ್ದು ಗ್ರಾಮದಲ್ಲಿ ಮಕ್ಕಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ, ನೀವು ಸಮ್ಮೇಳನದ ಅಧ್ಯಕ್ಷರಾಗಿ ನೀವು ಬರಬೇಕು ಅಂತ. ನಾನು ಭಾಳ ಖುಷಿಯಿಂದ ಆಯಿತು ಸರ್ ಅಂತ ಹೇಳಿದೆ. ನಾನು ಯೋಚನೆ ಮಾಡಲಿಲ್ಲ, ಆಯಿತು ಸರ್ ಅಂತ ಹೇಳಿದೆ. ಮನೆಯಲ್ಲಿ ಎಲ್ಲ ಡಾಕ್ಟ್ರು ಎಲ್ಲರೂ ಗಾಬರಿ. ಅರೆ ಬೆಳಗ್ಗೆ 6:30 ಕಾಲು ಜಾರಿ ಬಿದ್ದು ಕಾಲು ಮುರಿದಿದೆ, ಬಲಗಾಲು. ಇನ್ನೂ 3 ತಿಂಗಳು ಮೇಲೆ ಹೋಗಂಗಿಲ್ಲ, ಎದ್ದಳಂಗಿಲ್ಲ, ಏನೂ ಇಲ್ಲ. ಅದು ಹೋಗಿ ಚಿತ್ರದುರ್ಗ ದೂರದಲ್ಲಿ ಹೋಗಿ ಅದು ಸಮಾರಂಭದಲ್ಲಿ ಪಾಲ್ಗೊಳ್ತೀರಿ ಅಂತಂದರೆ ಅದು ಸರಿಯಿಲ್ಲ, ಏನಿಲ್ಲ, ನೀವು ಇಲ್ಲ ಅಂತ ಹೇಳ್ರಿ ಅಂತಂದ್ರು. ಆಮೇಲೆ ಡಾಕ್ಟ್ರಿಗೆ ಕೇಳಿದ್ರೆ ನೀವು ರೆಸ್ಟ್ ಮಾಡಬೇಕು ಅಂದರು. ರೆಸ್ಟು ನಾನು ಹೇಳಿದೆ, ಜೀವನದಲ್ಲಿ ರೆಸ್ಟ್ ಮಾಡೋದು ಇದ್ದೇ ಇದೆ. ನಾವು ಕಣ್ಣು ಮುಚ್ಚಿದಾಗ ಒಳ್ಳೆಯ ಚಿರನಿದ್ದೆ, ಒಳ್ಳೆಯ ರೆಸ್ಟ್ ಅದು. ಆ ರೆಸ್ಟಿನ ಮುಂದೆ ಇನ್ನು ಯಾವ ರೆಸ್ಟು ಇಲ್ಲ, ಅದು ಇದೇ ಇದೆ, ಅದು ಅವಾಗ ಮಾಡೋದು. ಆದರೆ ಈಗ ನಾವು ಜೀವಂತವಾಗಿ ಇದ್ದೀವಿ ಅಂದರೆ, ಕೈ ಕಾಲು ಅಥವಾ ಎಲ್ಲವೂ ಗಟ್ಟಿಯಾಗಿದೆ ಅಂದರೆ ನಾವು ಮಕ್ಕಳ ಸೇವೆಯನ್ನು ಮಾಡಬೇಕು, ಸಾಹಿತ್ಯದ ಸೇವೆಯನ್ನು ಮಾಡಬೇಕು, ಕನ್ನಡದ ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ನಾವು ನಮ್ಮ ಜೀವ ಹೋದರೂ ಪರವಾಗಿಲ್ಲ, ನಾನು ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಸರ್ ಅಂತ ಹೇಳಿದೆ. ಆ ಕಾರ್ಯಕ್ರಮಕ್ಕೆ ನಾನು ಬಂದಾಗ ನನಗೆ ಭಾಳ ಆನಂದ ಆಯಿತು. ನಮ್ಮ ಹಳ್ಳಿಗೆ ಬಂದಂಗೆ ಆಯಿತು. ಏನಪ್ಪ ಇದು, ಎಲ್ಲಿ ಹೋದ್ರೂ ನಮ್ಮ ಊರಿಗೆ ಬಂದಂಗೆ ಆಯ್ತಲ್ಲ ಇದು ಅಂತ ಹೇಳ್ಬಿಟ್ಟು ನನಗೆ ಭಾಳ ಖುಷಿ ಆಯಿತು. ಅದರಲ್ಲಿ ಕೂಡ ಮೆರವಣಿಗೆ ಮಾಡಿದಾಗ ಆನಂದ ಆಯಿತು. ಯಾಕಂತಂದರೆ ಜೀವನದಲ್ಲಿ ನಾವು ಹೋದ ಮೇಲೆ ಮೆರವಣಿಗೆ ಮಾಡ್ತಾರೆ, ಎಷ್ಟೋ ಜನ ಬರ್ತಾರೆ, ಊರಲ್ಲೇ ಬರ್ತಾರೆ. ಅಂತಹ ಒಂದು ಮೆರವಣಿಗೆಯನ್ನು ನಾನು ನೋಡಿದ್ದೀನಿ ನಾನು. ಆದರೆ ಅವಾಗ ಸತ್ತು ಹೋದವರು ಅದನ್ನು ನೋಡೋದಿಲ್ಲ ಯಾರು. ಆದರೆ ಇವತ್ತು ನಾವು ಜೀವಂತವಾಗಿದ್ದೀವಿ, ನಮ್ಮ ಮೆರವಣಿಗೆ ಸಾಗ್ತಾ ಇದೆ, ಅದರ ಆನಂದ ಹೇಳೋಕ್ಕಾಗಲ್ಲ. ಅದಕ್ಕೆ ಕವಿ ಹೇಳ್ತಾನೆ, ಕುವೆಂಪುರವರು, ಹೇಳಲಾರನು ಕವಿಯು, ಹೇಳಿದರೆ ಹಾಳಾಗುವುದು ಸವಿಯು ಅಂತ. ನಾನು ಇನ್ನೂ ಏನೇನೋ ಭಾಳ ಮಾತಾಡಬೇಕು ಅಂದ್ಕೊಂಡು ಬಂದೆ. ಆದರೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ನಾನು ಹೆಚ್ಚಿಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ತಾಯಂದಿರು ಎಡಭಾಗದಲ್ಲಿ ಅವಾಗಲಿಂದ ಕೂತಿದ್ದಾರೆ. ಅವರು ಈ ಒಂದು ವೃದ್ಧಾಪ್ಯ ಜೀವನದಲ್ಲಿ ಬಹಳ ಸೊಗಸಾಗಿ ಆನಂದವಾಗಿ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆಗೂ ಎಲ್ಲೋ ಇರಬೇಕು ಅವರು. ಆದರೆ ಇವತ್ತು ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಯಾರೋ ಒಬ್ಬರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ಗುರುಗಳು ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ನಾವು ನೋಡಬೇಕು, ನಾವು ಪಾಲ್ಗೊಳ್ಳಬೇಕು. ಮುಂದಿನ ವರ್ಷ ಇರೋರು ಯಾರು, ಸಾಯಾರು ಯಾರು, ಇದು. ಆದ್ದರಿಂದ ನಾನು ಹೆಚ್ಚಿಗೆ ಮಾತನ್ನು ಬೆಳೆಸ್ತಾ ಹೋಗಲ್ಲ. ಯಾಕಂದರೆ ಮಾತು ಬಹಳ ಕಡಿಮೆ ಇದ್ದರೆ ಎಲ್ಲರಿಗೂ ಕೂಡ ಹಿತಮಿತ ಮೃದುವಚನ. ಆದ್ದರಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಿರ್ತಕ್ಕಂಥ ನಮ್ಮ ಮಹೇಶ್ ಸರ್ ಆಗಲಿ, ನಮ್ಮ ಹಾಸ್ಯ ಬ್ರಹ್ಮ ಆಗಿರ್ತಕ್ಕಂಥ ಜನಾರ್ದನ್ ಅವರಾಗಲಿ, ಅದೇ ರೀತಿಯಲ್ಲಿ ಅವ್ರ ಜೊತೆ ಬಂದಿರತಕ್ಕಂಥ ಇನ್ನೊಬ್ಬರು ಮಹಾಂತೇಶ್ ಅವರು ಆಗಲಿ, ಎಲ್ಲರೂ ಕೂಡ ನಮಗೆ ಬಂದಿದ್ದರು ಎಲ್ಲಿಗೆ, ಮೈಸೂರಿಗೆ. ನಮ್ಮ ಮನೆಗೆ ಬಂದಾಗ ನಮಗೆ ಎಷ್ಟು ಆನಂದ ಆಯಿತು ಅಂತಂದರೆ, ಹೊಸದಾಗಿ ಹೆಣ್ಣು ಮಕ್ಕಳು ಅವರ ಗಂಡನ ಮನೆಗೆ ಹೋದಾಗ ಅವರು ಅಲ್ಲಿ ಗಂಡನ ಮನೆಯಲ್ಲಿ ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಸುಖ ಸಂತೋಷ ಇರಲಿ, ಅವರು ತವ್ರ ಮನೆ ಕಡೆನೇ ನೋಡ್ತಾ ಇರ್ತಾರೆ. ಯಾರು ಬರ್ತಾರೋ ಯಾರು ಇಲ್ಲೋ, ನಮ್ಮ ತಂದೆ ಬರ್ತಾನೇನೋ, ನಮ್ಮ ತಾಯಿ ಬರ್ತಾಳೇನೋ, ನಮ್ಮ ಅಕ್ಕ ಬರ್ತಾನೇನೋ, ನಮ್ಮ ಅಣ್ಣ ಬರ್ತಾನೇನೋ ಅಂತ. ಅದೇ ರೀತಿಯಲ್ಲಿ ನಾನು ನವಂಬರ್ ತಿಂಗಳು ಬಂತು, ಇಷ್ಟು ದಿನ ಆಯಿತು, ಯಾರೂ ಏನು ಕರೀಲಿಲ್ಲಲ್ಲ ನನಗೆ ಕನ್ನಡ ಭಾಷಣ ಮಾಡೋಕ್ಕೆ. ಇಲ್ಲಿ ಕರಿಬೋದು, ಮೈಸೂರಲ್ಲಿ ಕರೆದ್ರು, ಬೆಂಗಳೂರಲ್ಲಿ ಕರೆದ್ರು, ಇದು ಮಂಗಳೂರಿಗೆ ಕರೆದ್ರು, ಹೋಗಿದ್ದೆ. ಆದರೆ ನಮ್ಮ ತವರು ಮನೆ ಚಿತ್ರದುರ್ಗ ಯಾರೂ ಕರೀಲಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಇವ್ರು ಫೋನು ಬಂದಾಗ ಅಥವಾ ನಮ್ಮ ಮನೆಗೆ ಬಂದಾಗ ನಾನು ಹೇಳಿದೆ, ಸರ್ ಇಷ್ಟು ದೂರ ನೀವು ಯಾಕೆ ಬರೋಕ್ಕೆ ಹೋದ್ರಿ, ನನಗೆ ಬರೀ ಒಂದು ವಾಟ್ಸಪ್ ಹಾಕಿದ್ದೆ ಸಾಕಾಗಿತ್ತು, ನಾನು ಖಂಡಿತವಾಗ್ಲೂ ಬರ್ತಿದ್ದೆ. ಯಾಕೆ ಬರೋಕ್ಕೆ ಹೋದ್ರಿ ಸರ್ ಅಂದ್ರೆ, ಇಲ್ಲ ಅದು ನಮ್ಮ ಧರ್ಮ ಅಲ್ಲ, ಸಾಹಿತ್ಯದ ಧರ್ಮ ಅಲ್ಲ, ನಾವು ಕನ್ನಡಿಗರು, ನೀವು ಎಲ್ಲಿದ್ದರೂ ಕೂಡ ನಾವು ಬಂದು ಆಮಂತ್ರಣ ಪತ್ರವನ್ನು ಕೊಡ್ತಕ್ಕಂಥ ಮಾತನ್ನು ಕೇಳಿದಾಗ ನನಗೆ ಕಣ್ಣಾಗ ನೀರು ಬಂತು. ಇದು ಕನ್ನಡಿಗರು ಅಂತಂದರೆ. ನಮ್ಮ ಒಬ್ಬರು ಮೇಷ್ಟ್ರು ಹೇಳ್ತಾ ಇದ್ರು, ಕನ್ನಡಿಗರಂದ್ರೆ ಎಂಥವ್ರಪ್ಪ ಅಂತೇಳಿ. ಕನ್ನಡಿಗರಂತಂದರೆ
ನಿಜಕ್ಕೂ ಯಾವ ದೇಶದಲ್ಲಿ ಇಲ್ಲ, ಯಾವ ವಿಶ್ವದಲ್ಲಿ ಇಲ್ಲ, ಎಲ್ಲೆಲ್ಲೂ ಇಲ್ಲ ಅಂಥ ಒಂದು ಕನ್ನಡಿಗರು ನಾವೆಲ್ಲ. ಕನ್ನಡ ಅಂತಂದರೆ ಅಂಥ ದೊಡ್ಡ ಹಿರಿಮೆಯನ್ನು ಹೊಂದಿರತಕ್ಕಂಥ ಭಾಷೆ. 620 ಭಾಷೆಗಳು ನಮ್ಮ 200 ದೇಶಗಳಲ್ಲಿ ಮಾತಾಡ್ತಾರೆ. ಅದರಲ್ಲಿ ಕನ್ನಡನೇ ಮೊದಲ ಸ್ಥಾನ. ಸುಮಾರು 3000 ವರ್ಷಗಳ ಇತಿಹಾಸ ಇದೆ. ಕನ್ನಡ ಅಂದ ತಕ್ಷಣ ನರನಾಡಿಗಳೆಲ್ಲ ಒಂದು ರೀತಿಯಲ್ಲಿ ಸೆಟಗೊಂಡು ಕನ್ನಡ 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 ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ಒಂದು ರೀತಿಯಲ್ಲಿ ಬೆಳಕು ಕಾಣಿಸುತ್ತೆ. ಅಂಥ ಒಂದು ಕನ್ನಡಿಗರಾಗಿರ್ತಕ್ಕಂಥ ನಮ್ಮ ಕಡ್ಲೆಗುದ್ದು ಗ್ರಾಮದ ಎಲ್ಲ ಜನರಿಗೆ ನಾನು ನಿಜಕ್ಕೂ ಆಭಾರಿಯಾಗಿದ್ದೇನೆ. ನಾನು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನನ್ನ ಜೀವನದಲ್ಲಿ ಮರೆಯಲಾರೆನ ಕಡ್ಲೆಗುದ್ದು ಗ್ರಾಮದ ಜನರನ್ನು ಕಾರ್ಯಕ್ರಮವನ್ನು ನಿಜಕ್ಕೂ ನನಗೆ ಬಹಳ ಹೆಮ್ಮೆ, ಸಂತೋಷ ಮತ್ತು ಆನಂದವನ್ನು ಉಂಟು ಮಾಡಿರ್ತಕ್ಕಂಥ ಕ್ಷಣ. ಈ ಕ್ಷಣ ನಾವು ಎಷ್ಟು ಕೊಟ್ಟರು ಏನು ಕೊಟ್ಟರು ನಿಜಕ್ಕೂ ಅದು ಮತ್ತೆ ವಾಪಸ್ ಬರೋದೇ ಇಲ್ಲ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾನಿವತ್ತು ಆನಂದವಾಗಿ, ಖುಷಿಯಾಗಿ, ಸಂಭ್ರಮದಿಂದ ನನ್ನದೇ ಊರು, ನನ್ನದೇ ಜನ, ನನ್ನದೇ ಕಾರ್ಯಕ್ರಮ, ನನ್ನದೇ ಕನ್ನಡ ಅಂತ ಹೇಳ್ಬಿಟ್ಟು ನಾನು ಸವಿದಿದ್ದೇನೆ, ಆನಂದವನ್ನು ಅನುಭವಿಸಿದ್ದೇನೆ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇನಂತಂದರೆ ಗೋಕಾಕ್ ಚಳವಳಿ 1981-82ರಲ್ಲಿ ನಾನು ಬೆಂಗಳೂರಿನಲ್ಲಿ MA ಓದ್ತಾ ಇದ್ದೆ, ಕನ್ನಡ MA. ಆಗ ಗೋಕಾಕ್ ಚಳವಳಿ ಅಂತೇಳಿ ಬಹಳ ದೊಡ್ಡದಾಗಿ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ತು. ಆಗ ಅದರ ಮುಂದಾಳತ್ವವನ್ನು ನಾನು ಬೆಂಗಳೂರಿನಲ್ಲಿ ವಹಿಸಿದ್ದೆ. ಮೈಸೂರು ಬ್ಯಾಂಕ್ ಅಂತ ಒಂದಿದೆ ಅಲ್ಲಿ ಬೆಂಗಳೂರಿನಲ್ಲಿ, ಅಲ್ಲಿ ಪಂಜಿನ ಮೆರವಣಿಗೆಯನ್ನು ನಾವೆಲ್ಲ ಮಾಡಿದ್ವಿ. ಆಗ ಕರುನಾಡ ಚಕ್ರವರ್ತಿ ಅಂತ ನಾವೇನು ಈಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಕರಿತೀವೋ, ಅವರು ಕಾರಲ್ಲಿ ಬಂದು ನಮ್ಮ ಪಂಜುಗಳು ಎಲ್ಲರಿಗೂ ಕೂಡ ಅವರು ದೀಪವನ್ನು ಬೆಳಗಿಸಿದರು. ಆ ಪಂಜನ್ನು ಹಿಡಿದು ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು. ಸಂಜೆ 7-7:30 ಕತ್ತಲಾಗಿದೆ. ಪೊಲೀಸ್ನರು ಅವಾಗೆಲ್ಲ ಬಹಳ ದೌರ್ಜನ್ಯ, ಬಹಳ ಆರ್ಭಟ, ಸಿಕ್ಕಲ್ಲೇ ಬಡಿತಿದ್ರು, ನಮ್ಮನ್ನೆಲ್ಲ ಜೈಲಿಗೆ ಹಾಕ್ತಿದ್ರು ಅವಾಗೆಲ್ಲ. ನಾನು ಒಂದು 3-4 ಸಾರಿ ಜೈಲಿಗೆ ಹೋಗಿದ್ದೀನಿ, ಲಾಠಿ ಏಟುಗಳನ್ನ ನಾನು ತಿಂದಿದ್ದೀನಿ. ಆದರೆ ಕನ್ನಡವನ್ನು ಬಿಡಲಿಲ್ಲ ನಾವು. ಕನ್ನಡದಲ್ಲಿ ನಾವು ಉತ್ತಮವಾದ ಅಂಕಗಳನ್ನು ಪಡೆದು ನಾನು ಉಪನ್ಯಾಸಕ ಆಗಬೇಕಂತ ಹೇಳ್ಬಿಟ್ಟು ನಾನು ಮಡಿಕೇರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕ ಆದ. ಅದು ಒಂದು ರೀತಿಯಲ್ಲಿ ಜೀವನದಲ್ಲಿ ಒಂದು ರೀತಿಯಲ್ಲಿ ತೃಪ್ತಿ ಮತ್ತು ಆನಂದವನ್ನು ಕೊಡ್ತಕ್ಕಂಥ ಘಟನೆ. ಅಂಥ ಘಟನೆಯಿಂದ ಕೂಡ ನಾನು ಇವತ್ತು ಆನಂದವನ್ನು ಕಂಡಿರುವಾಗ, ಇವತ್ತು ನಮ್ಮ ಊರಿನಲ್ಲಿ ಕಡ್ಲೆಗುದ್ದು ಗ್ರಾಮದಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ನಿಜಕ್ಕೂ ದೇವರಾಗಿ, ನಾಡಿನ ಜನರಾಗಿ ಎಷ್ಟು ಒಗ್ಗಟ್ಟು ಇದ್ದರೆ ಇಂಥ ಒಂದು ಒಳ್ಳೆಯ ಸುಂದರ ಕಾರ್ಯಕ್ರಮವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ. ಒಂದು ಊರು, ಒಂದು ಜನ, ಒಂದು ಭಾಷೆ ಅಥವಾ ಒಂದು ಸ್ಥಳ ಆ ಮಹಿಮೆ ಹಂಗೆ ಮಾಡುತ್ತೆ. ಇಂಥ ಒಂದು ಒಳ್ಳೆಯ ಸುಂದರ ಕಾರ್ಯಕ್ರಮ. ನಾನು ಹೇಳೋದು ಸರ್ಕಾರದ ನಾನು 100 ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ನಾನು ಅವರೇ ಮಾಡೋಕ್ಕಾಗಲ್ಲ ಇಂಥ ಕಾರ್ಯಕ್ರಮವನ್ನು. ಸಾಹಿತ್ಯ ಸಮ್ಮೇಳನಗಳನ್ನು ನೋಡಿದ್ದೀನಿ, ಅಲ್ಲೇ ಕೂಡ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಈ ಗ್ರಾಮದ ಎಲ್ಲ ಗುರು ಹಿರಿಯರು, ಸದಸ್ಯರು, ಆಮೇಲೆ ಎಲ್ಲ 10 ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು ಎಲ್ಲರೂ ಕೂಡ ಇವತ್ತು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಆ ಕಾರ್ಯಕ್ರಮದ ವರ್ಣನೆಯನ್ನು ಮಾಡಬೇಕಾದ್ರೆ ನಾನು ಇನ್ನೊಂದು ಪುಸ್ತಕವನ್ನು ಬರೀಬೇಕಾಗತ್ತೆ. ಇದು ಅನುಭವ. ನಮ್ಮ ಸರ್ ನನಗೆ ಒಂದು ಇಂಟರ್ವ್ಯೂ ಕೇಳ್ಬೇಕಾದ್ರೆ ಕೇಳ್ತಾ ಇದ್ರು, ಸರ್ ಇಷ್ಟೊಂದು ಪುಸ್ತಕ ಬರೆದಿರಿ, ಆಮೇಲೆ ನೀವು ಕನ್ನಡ ಬರೆಯೋಕ್ಕೆ ಏನು ಕಾರಣ, ಅಥವಾ ಕನ್ನಡ ಭಾಷೆಯನ್ನೇ ಯಾಕೆ ನೀವು ಪುಸ್ತಕವನ್ನು ಬರೀತೀರಿ ಅಂತ. ನೋಡಿ, ಇದು ಜೀವನದಲ್ಲಿ ಅನುಭವ ಆಗ್ತಾ ಅಥವಾ ನಮ್ಮ ಜನರನ್ನು ನೋಡ್ತಾ ಅವರಲ್ಲಿ ದೇವತ್ವದ ಗುಣ ಇದೆ, ದೇವರ ಗುಣ ಇದೆ, ಒಳ್ಳೆಯ ಗುಣ ಇದೆ. ಅದಕ್ಕೆ ಕುವೆಂಪುರವರೊಂದು ಮಾತು ಹೇಳ್ತಾರೆ, ಇದು ನನ್ನದು ಎನ್ನದವನ ಎದೆ ಸುಡುಗಾಡು. ನೋಡಿ, ಜೀವನದಲ್ಲಿ ನೀವು ಎಷ್ಟೋ ಶ್ರೀಮಂತರಿರ್ಬೋದು, ಏನೋ ಇರ್ಬೋದು, ಆದರೆ ಈ ಶಾಲೆ ನನ್ನದಪ್ಪ, ಈ ಜನ ನನ್ನದು, ಈ ಊರು ನನ್ನದು, ಈ ಜನ ನನ್ನರು, ಈ ಮಕ್ಕಳು ನನ್ನವರು ಎಲ್ಲಿಲ್ಲ ಅಂದರೆ ನಿಮ್ಮ ಎದೆ ಸುಡುಗಾಡು.
ನೀವೆಷ್ಟಿದ್ರೂ ಉಪಯೋಗ ಇಲ್ಲ. ಆದ್ದರಿಂದ ಜೀವನದಲ್ಲಿ ನನ್ನದು ಅಂತಕ್ಕಂಥದ್ದು ಬೇಕು. ನನ್ನದು ಅಂತ ಅಂದಾಗ ಮಾತ್ರ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ಸಾಧ್ಯ ಇದೆ. ಇದು ಇಡೀ ರಾಜ್ಯದಲ್ಲಿ ಮಾದರಿಯ ಒಂದು ಕಾರ್ಯಕ್ರಮ ಆಗಿದೆ. ಇಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದು ನಾನು ಅದೃಷ್ಟ ಮಾಡಿದ್ದೆ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದಕ್ಕಿಂತ ಕೇಳಿದ್ದೇ ಜಾಸ್ತಿ. ಚಿಕ್ಕ ಮಕ್ಕಳ ಜೊತೆಗೆ ನಾನು ಚಿಕ್ಕ ಮಕ್ಕಳಾಗಬೇಕು, ಅವ್ರ ಜೊತೆಗೆ ನಾನು ಕೂಡ ಒಂದು ಕ್ಷಣ ಆದರೂ ಕೂಡ ನಾನು ನೆಲಿಬೇಕು, ಅವರನ್ನು ನಾನು ಅನುಕರಣೆ ಮಾಡಬೇಕು, ಅವರನ್ನು ನಾನು ನೋಡಿ ತಿಳ್ಕೋಬೇಕು, ಅವ್ರ ಮುಂದೆ ನಾನು ಸಣ್ಣವನಾಗಬೇಕು ಎಂಬತಕ್ಕಂಥ ಆಸೆಯಿಂದ ಬಂದವನು. ನಿಜಕ್ಕೂ ನನ್ನ ಜೀವನ ಇವತ್ತು ಸಾರ್ಥಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ, ಭಾಳ ಸಣ್ಣ ವ್ಯಕ್ತಿ ನಾನು, ಆದರೆ ದೊಡ್ಡ ಸ್ಥಾನವನ್ನು ನೀವೆಲ್ಲ ನೀಡಿದಿರಿ. ಅದಕ್ಕಾಗಿ ನಾನು ಎಂದೆಂದಿಗೂ ನಿಮಗೆ ಚಿರಋಣಿಯಾಗಿರುತ್ತೇನೆ. ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಎಂಬುದು ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕರ್ನಾಟಕ ಎಂಬುದು ಕೇವಲ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಎಂಬುದು ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕನ್ನಡ ಎಂಬುದು ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ತಮ್ಮೆಲ್ಲ ಅಂತರಂಗದ ಮಾತುಗಳನ್ನು, ಅನುಭವದ ಸಾರವನ್ನು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಹಂಚಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ಭಾಷಣವನ್ನು ಅಥವಾ ತಮ್ಮ ಅನುಭವಗಳನ್ನ ಹಂಚಿಕೊಂಡಿರ್ತಕ್ಕಂಥ ಸಮ್ಮೇಳನಾಧ್ಯಕ್ಷರಿಗೆ ಈ ಕಾರ್ಯಕ್ರಮದ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ನಾವು ಕೋರ್ತಾ ಇದ್ದೀವಿ. ತಾವು ಮನ ತುಂಬಿ ಬಂದು ನಮ್ಮನ್ನೆಲ್ಲ ಹರಿಸಿದ್ದೀರಿ ಸರ್. ಕನ್ನಡ ನಾಡು ನುಡಿಯ ಬಗ್ಗೆ ನಮ್ಮ ಕರ್ತವ್ಯವನ್ನ ಎಚ್ಚರಿಸಿದ್ದೀರಾ. ಅದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಶ್ರೀಯುತರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸಣ್ಣದಾಗಿರ್ತಕ್ಕಂಥ ಪರಿಚಯ ಕಾರ್ಯಕ್ರಮ. ಮದರ್ ಡ್ರೀಮ್ಸ್ ರೂರಲ್ ಆ್ಯಂಡ್ ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಹಾಗೂ ಶ್ರೀ ಮೈಲಾಲಿ ಲಿಂಗೇಶ್ವರ ನರ್ಸಿಂಗ್ ಕಾಲೇಜ್ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಇದುವರೆಗೂ ಈ ನುಡಿ ಜಾತ್ರೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳನ್ನಾಡಿ ಇಡೀ ಕನ್ನಡ ನಾಡು, ಕನ್ನಡ ನುಡಿಯ ಬಗ್ಗೆ ಹೊನ್ನಿನ ಹೊಳೆಯನ್ನು ಹರಿಸಿದಂತ ಸನ್ಮಾನ್ಯ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದು ಕಿರು ಸನ್ಮಾನವನ್ನ ಆ ದಂಪತಿಗಳ ಮೂಲಕ ಇಬ್ಬರಿಗೂ ನೀಡೋದ್ರ ಮೂಲಕ ನಾವು ಅವರಿಗೆ ಒಂದು ಆತ್ಮತೃಪ್ತಿಯನ್ನ ಅರ್ಪಿಸ್ತಿದ್ವಿ. ಅವರು ಶ್ರೀಮತಿ ಮತ್ತು ಅವರಿಬ್ಬರು ಸ್ವೀಕರಿಸಬೇಕಾಗಿ ಅವ್ರನ್ನ ಕೇಳ್ಕೊಳ್ತೇವೆ. ಶ್ರೀಯುತರು ದಿನಾಂಕ 1/6/1958ರಲ್ಲಿ ಶ್ರೀಮತಿ ದುರ್ಗಮ್ಮ ಶ್ರೀ ಯಲ್ಲಪ್ಪ ಇವರ ಜ್ಯೇಷ್ಠ ಪುತ್ರರಾಗಿ ಕೆಕೆಪುರ ಗ್ರಾಮದಲ್ಲಿ ಜನಿಸಿ MA BEd PhD ಪದವಿಯನ್ನು ಮುಗಿಸಿ 1983ರಲ್ಲಿ ಕನ್ನಡ ಉಪನ್ಯಾಸಕರಾಗಿ ಮಡಿಕೇರಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. 2 ವರ್ಷ ಉಪನ್ಯಾಸಕರಾಗಿ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಉನ್ನತ ಹುದ್ದೆಗೆ ಆಯ್ಕೆಯಾಗಿರೋದ್ರಿಂದ ಅವರು ಅಲ್ಲಿಗೆ ತೆರಳುತ್ತಾರೆ. ಸುಮಾರು 30 ವರ್ಷಗಳ ಕಾಲ ಅಲ್ಲಿ ಅವರ ಸೇವೆಯನ್ನ ಸಲ್ಲಿಸಿ 2018ರಲ್ಲಿ ನಿವೃತ್ತಿಯನ್ನ ಹೊಂದಿರ್ತಾರೆ. ಇವರು ಕನ್ನಡ ತಾಯಿಯ ಸೇವೆಗಾಗಿ, ಕನ್ನಡ ನಾಡಿಗಾಗಿ ನಡೆದಿರ್ತಕ್ಕಂಥ ಹೋರಾಟಗಳಾದ ಗೋಕಾಕ್ ಚಳವಳಿ, ಪಂಜಿನ ಮೆರವಣಿಗೆ, ಜೈಲು ವಾಸ, ಮಾನವ ಸರಪಳಿ, ಬೂಟ್ ಪಾಲಿಶ್, ರಸ್ತೆ ತಡೆ ಅಂತ ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಕಳೆದ 46 ವರ್ಷಗಳಿಂದ ಕನ್ನಡ ಸಾಹಿತ್ಯದಲ್ಲಿ ಸುಮಾರು 170ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೂ ಆ ಎಲ್ಲ ಕೃತಿಗಳು ಸರ್ಕಾರದ ಗ್ರಂಥರಿಗೆ ಹೆಮ್ಮೆಯನ್ನ ಕೊಡ್ತಾ ಇರ್ತಕ್ಕಂಥ ವಿಷಯ. ಇವರ ಒಂದು ಸಾಹಿತ್ಯ ಸೇವೆಗೆ ಸಾಹಿತ್ಯ ಸಿಂಧು ಪ್ರಶಸ್ತಿ, ಕರ್ನಾಟಕ ಚೇತನ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ವಿಶ್ವ ಕನ್ನಡ ಕಣ್ಮಣಿ ಪ್ರಶಸ್ತಿ, MG ರಂಗನಾಥನ್ ಮೆಮೋರಿಯಲ್ ಅವಾರ್ಡ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ 106 ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಇವರ ಒಂದು ಸಾಹಿತ್ಯ ಸೇವೆಯನ್ನು ಗುರುತಿಸಿ ದಿನಾಂಕ 19/11/2022 ಚಿತ್ರದ ನಿಜವಾಗ್ಲೂ ದಂಪತಿಗಳನ್ನ ನೋಡಿದ್ರೆ ನಮಗೂ ಕೂಡ ಅದೇ ತರ ಅನ್ನಿಸ್ತಾ ಇದೆ. ಸೊ ಈ ಒಂದು ತುಂಬು ಹೃದಯದ ಒಂದು ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ತಮ್ಮ ಸಾಹಿತ್ಯ ಸೇವೆ ಸದಾ ಮುಂದುವರಿಯಲಿ ಅನ್ನೋದು ನಮ್ಮ. ಜೋರಾಗಿ ಚಪ್ಪಳ ತಟ್ಟಬೇಕು ನಮ್ಮ ಕನ್ನಡಗಳು ಸಾಲಲ್ಲ. ನಿಮಗೋಸ್ಕರ ಪಾಯಸ ಕಾದಿದೆ, ಅಲ್ಲಿ ಒಂದು ಜೋರ ಚಪ್ಪಳೆ ತಟ್ಟಿ. ಮಧ್ಯಾಹ್ನದ ಅವಧಿಯಲ್ಲಿ ನಗೆ ಹಬ್ಬ, ನಮ್ಮ 2 ಕಾಮಿಡಿ ಶೋ ಇರುತ್ತೆ, ಜೊತೆಗೆ ಮ್ಯಾಜಿಕ್ ಶೋ ಇರುತ್ತೆ, ಮತ್ತು ನಮ್ಮೆಲ್ಲ ಕವಿ ಮನಸ್ಸುಗಳು ಬಂದಿದ್ರೆ ಅವರ ಕವಿಗೋಷ್ಠಿ ಇರುತ್ತೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಕನ್ನಡಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಶ್ರವಣ ಸಾಹಿತ್ಯ ಪರಿಷತ್ತಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ
ಕನ್ನಡ ಉಪನ್ಯಾಸಕರಾಗಿ ಶಿಕ್ಷಕರಾಗಿ ಕನ್ನಡ ತಾಯಿಯ ಸೇವೆಗೈದು ಇನ್ನು ನಮ್ಮ ಕಡಲೆಗುದ್ದಿಗಳು ನಡೆಯುತ್ತಿರುವಂತಹ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ಕನ್ನಡದ ಬಗ್ಗೆ ಒಂದು ಉಪನ್ಯಾಸವನ್ನು ನೀಡಿದಂತಹ ನಮ್ಮೆಲ್ಲರ ಆತ್ಮೀಯರಂತಹ ಮುರಳಿ ಬಸವರಾಜ್ ಸರ್ ಜೊತೆಗೆ ವಿಶೇಷ ಏನಪ್ಪ ಅಂದರೆ ಕನ್ನಡದಲ್ಲಿ ಯಾವ ರೀತಿ 120ಕ್ಕೆ 120 ಅಂಕಗಳನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ರೇಡಿಯೋ ಮತ್ತು ಟಿವಿ ಕಾರ್ಯಕ್ರಮಗಳಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳೇ ಭಾಗವಹಿಸಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಸೌಭಾಗ್ಯದಿಂದ ಭಾವಿಸ್ತಾ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ರಾಜೇಶ್ ಪಡಿಕರ್ ಅವರು ದೈವನಾರ್ಥಕರು, ಇವರಿಗೆ ನಮ್ಮ ಸಂಘಟಕರು ಸನ್ಮಾನ ಪತ್ರ ಓದಬೇಕಾಗಿ ವಿನಂತಿ. ಗೌರವಾನ್ವಿತರು ಶ್ರೀಮತಿ ಕಮಲಾಕ್ಷಿ ಹಾಗೂ ಕುಂಭೀರಾಮ್ ಪಣಿಕರ್ ಇವರ ಮಗನಾಗಿ 1980 ಡಿಸೆಂಬರ್ 20ರಂದು ಜನಿಸಿರ್ತಾರೆ. ತಂದೆ ಮೂಲತಃ ಕೇರಳ ರಾಜ್ಯದಿಂದ ಕರ್ನಾಟಕಕ್ಕೆ ವಲಸೆ ಬಂದು 60 ವರ್ಷಗಳೇ ಕಳೆದಿದೆ. ತಾವು ಈ ಭಾಗದ ಖ್ಯಾತ ಹೆಸರುವಾಸಿಯಾದ ದೈವ ನರ್ತನದ ಜೊತೆಗೆ ಹಲವಾರು ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದೀರಿ. ದೈವ ನರ್ತಕವಲ್ಲದೆ ಚೆಂಡೆ ಮೇಳೆ, ಶಾಸ್ತ್ರೀಯ ಚೆಂಡೆ ತರಬೇತಿ ನೀಡುತ್ತಿದ್ದೀರಿ. ವಿಶ್ವದ ಕ್ರೀಡಾಕೂಟದಲ್ಲಿ ಒಂದಾದ ಒಲಿಂಪಿಕ್ಸ್ ಕ್ರೀಡಾಕೂಟ 2010ರಲ್ಲಿ ಭಾರತ ದೇಶದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಮಾರಂಭದಲ್ಲಿ ತಮ್ಮ ತಂಡದ ಜೊತೆಗೆ ಚೆಂಡೆ ಮೇಳ ಪ್ರದರ್ಶನ ನೀಡಿದ್ದೀರಿ. ಇದರ ಜೊತೆಗೆ ಸಮಾರಂಭಗಳಿಗೆ ವೇದಿಕೆ, ಹಾಡುಗಾರಿಕೆ ಜೊತೆಗೆ ಬೆಂಕಿಯ ಕೆಂಡದ ರಾಶಿಗೆ ಬೀಳುವ ಭೂತ, ರಕ್ತೇಶ್ವರಿ, ಗುಳಿಗ, ಪೊಟ್ಟಣ್ ದೈವ, ಧರ್ಮ ದೈವ ಇನ್ನಿತರ ದೈವಗಳನ್ನು ಕಟ್ಟುವಂತಹ ಕಾಯಕವನ್ನು ಮಾಡ್ತಾ ಇರ್ತೀರಿ. ನಿಮ್ಮ ಈ ಪ್ರತಿಭೆ ವಿಶ್ವದಾದ್ಯಂತ ಬೆಳಗಿ ನೂರಾರು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ನಿಮ್ಮ ಹೆತ್ತವರಿಗೆ ಮನ್ನಣೆಯನ್ನು ಗಳಿಸಿದ್ದೀರಿ. ಈ ಸೇವೆಯನ್ನು ಗುರುತಿಸಿ ಕರ್ನಾಟಕ ಕಲಾರತ್ನ ಎಂಬ ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ಈಗ ನಮ್ಮ ಗೌರವಾನ್ವಿತರು ಕಳೆದ 26 ವರ್ಷಗಳಿಂದ ಗೃಹ ರಕ್ಷಕ ದಳ ಅಧಿಕಾರಿಯಾಗಿ ಹಾಗೂ ನಾಟಕ, ಯಕ್ಷಗಾನ, ಜಾನಪದ ನೃತ್ಯ, ಕೋಲಾಟ, ಯೋಗ, ಸಾಹಿತ್ಯ ಹಾಗೂ ಅಂಚೆ ಚೀಟಿ ಸಂಗ್ರಹದಂಥ ಬಹುಮುಖ ಪ್ರತಿಭೆಯಾಗಿ ರಾಷ್ಟ್ರದಾದ್ಯಂತ ಪ್ರಸಿದ್ಧಿಯನ್ನು ಪಡೆದು ನಿಮ್ಮ ಕುಟುಂಬಕ್ಕೂ ನಿಮ್ಮ ಸ್ನೇಹಿತರಿಗೂ ಕೀರ್ತಿಯನ್ನು ತಂದು ಜನಮನ್ನಣೆಯನ್ನು ಗಳಿಸಿದ್ದೀರಿ. ಈ ಸೇವೆಯನ್ನು ಗುರುತಿಸಿ ಚೈತನ್ಯ ರತ್ನ ಎಂಬ ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. ಸ್ವಲ್ಪ ಎದುರುಗಡೆ ಬರ್ತೀರಾ? ಜನಮನ್ನಣೆ ಪಡೆದು ಚಿತ್ರದುರ್ಗದ ಕೀರ್ತಿಯನ್ನ ನಾಡಿನಾದ್ಯಂತ ಬೆಳಗಿ ಹಲವು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ನಿಮ್ಮ ಹೆತ್ತವರಿಗೂ ನಿಮ್ಮ ಗುರುಗಳಿಗೂ ಕೀರ್ತಿ ತಂದು ಜನಮನ್ನಣೆ ಗಳಿಸಿದ್ದಾರೆ. ಈ ಸೇವೆಯನ್ನು ಗುರುತಿಸಿ
ನಾಟ್ಯ ರತ್ನ ಎಂಬ ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೇವೆ. ನಮಸ್ಕಾರ ವಿದ್ಯಾರ್ಥಿ ಸುಮಾ. ಈ ವಿದ್ಯಾರ್ಥಿಯ ಪ್ರತಿಭೆ ಇನ್ನು ಮುಗಿಲೆತ್ತರಕ್ಕೆ ಬೆಳಿಲಿ ಅಂತ ಹಾರೈಸ್ತಾ ನಮಸ್ಕಾರ ವಿದ್ಯಾರ್ಥಿ ಸುಮಾ ವೇದಿಕೆ ಮುಂಭಾಗ ಬರಬೇಕು. ಹಿರಿಯರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಆಶೀರ್ವಾದ. ಹೀಗಾಗಿ ನಮ್ಮ ಗ್ರಾಮದ ಮುಖಂಡರಾದ ಶರಣಪ್ಪನವರು ಮತ್ತು ಬಡಾಜನವರು ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನ ತಂದಿದ್ದಾರೆ. ಅವರಿಗೆ ಇಡೀ ಗ್ರಾಮಸ್ಥರ ಪರವಾಗಿ ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಚಿತ್ರದುರ್ಗದಲ್ಲಿ ಇಂಡಿಯಾನಾ SGM ಆರ್ಟ್ ಸೆಂಟರ್ ಈಗ ಓಪನ್ ಆಗಿ 2 ವರ್ಷ ಆಯಿತು. ಹೃದಯ ಕಾಯಿಲೆ ಬಗ್ಗೆ ಜನಗಳಿಗೆ ಜಾಗೃತಿ ಬೇಕು. ಎನಿ ಟೈಮು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಜನಗಳಿಗೆ ಗೊತ್ತಾಗಲ್ಲ. ಎನಿ ಟೈಮು ಅಂದರೆ ಮೀನ್ಸು ಈಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ನಮ್ಮ ಚಿತ್ರದುರ್ಗದಲ್ಲಿ ಚಿಕಿತ್ಸೆ ಇದೆ. ಇಷ್ಟು ದಿನ ಮಂಗಳೂರು, ಬೆಂಗಳೂರು, ಜಯದೇವ ಅಂತೇಳಿ ನಮ್ಮ ಎಲ್ಲ ಜನಗಳು ಹೋಗ್ತಾ ಇದ್ರು. ಈಗ ನಮ್ಮ ಚಿತ್ರದುರ್ಗದಲ್ಲಿ 3 ಜನ ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಜಯ್, ಡಾಕ್ಟರ್ ಕಾರ್ತಿಕ್ 3 ಜನ ಇದ್ದಾರೆ. ಮತ್ತೆ ಮಂಗಳೂರಿನ ಪ್ರಖ್ಯಾತ ಶಾಖೆಯಾಗಿರ್ತಕ್ಕಂಥ ಇಂಡಿಯಾನಾ ಹಾರ್ಟ್ ಸೆಂಟರ್ ಇತ್ತೀಚಿನ ದಿನಗಳಲ್ಲಿ ಹೃದಯಘಾತ ಅಂದರೆ ಸಣ್ಣ 20 ಇಯರ್ಸಲ್ಲಿ ಕೂಡ ಹೃದಯಘಾತ ಆಗ್ತಾ ಇತ್ತು. ಅಷ್ಟು ಮಾರಕ ಕಾಯಿಲೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ನಾವು ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡ್ಕೋಬೇಕು. ವರ್ಷಕ್ಕೊಂದ್ಸಲ ನಾವು ತಪಾಸಣೆಗೊಳಪಡಬೇಕು. ಅಂದರೆ 40 ಇಯರ್ಸ್ ಆಗಿರ್ಬೋದು, 50 ಇಯರ್ಸ್ ಆಗಿರ್ಬೋದು, ಇಂಥ ಜನಗಳು ಚಿಕಿತ್ಸೆಗೊಳಪಡಬೇಕು. ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಇದೆ. ಆಯುಷ್ಮಾನ್ ಕಾರ್ಡು ಅಪ್ಲೈ ಇದೆ. ಎಂಪ್ಲಾಯೀಸ್ಗೆ ರೈತ ಸಂಜೀವಿನಿ ಇದೆ, ಜ್ಯೋತಿ ಸಂಜೀವಿನಿ ಇದೆ. ಆಯುಷ್ಮಾನ್ ಕಾರ್ಡ್ ಅಂಡಲ್ಲಿ ಪ್ರತಿಯೊಬ್ಬರಿಗೂ ಸಹ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಇಷ್ಟು ಹೇಳಿ ಎಲ್ಲರಿಗೂ ಸಹ ನಮ್ಮ ಹೃದಯ ತಪಾಸಣಾ ಶಿಬಿರಕ್ಕೆ ಬಂದು ಚಿಕಿತ್ಸೆ ಮಾಡಿಸ್ಕೋಬೇಕು ಅಂತೇಳಿ ಕೇಳ್ಕೊಡ್ತೀನಿ. ಹೃದಯ ಸಂಬಂಧಿ ಕಾಯಿಲೆ ಇತ್ತೀಚೆಗೆ ಸರ್ವೇ ಸಾಮಾನ್ಯ. ಹಾಗಾಗಿ ಎಲ್ಲೂ ಸಹ ಮುನ್ನೆಚ್ಚರಿಕೆ ಕ್ರಮವನ್ನು ದೇಶಕ್ಕಾಗಿ ಮಡಿದ ವೀರ
ಮಳೆಗರೆಯಿತು ರಕ್ತವು ಸಿಡಿದು ಸಾರಿ ಹೇಳಿತು ಭಾರತೀಯರೆಂದು ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ ಮರೆಯಾದರೂ ಮನದಲ್ಲಿ ಉಳಿದು ಬಲಿದಾನ ತ್ಯಾಗವ ಮೆರೆದು ಈ ದೇಶಕ್ಕಾಗಿ ಮಡಿದ ಎಲ್ಲ ದೇಶಾಭಿಮಾನಿ ದಯವಿಟ್ಟು ಎಲ್ಲರ ಕೇಳ್ಕೊಳ್ತೀನಿ. ವೀರ ಯೋಧನಿಗೆ ಅಶ್ರು ತರ್ಪಣವನ್ನ ಸಲ್ಲಿಸೋದ್ರ ಮೂಲಕ ದೇಶಕ್ಕೋಸ್ಕರ ಹೋರಾಡಿ ಮಡಿದ ಅಮರ ಆ ಒಂದು ವೀರ ಯೋಧನಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಿದ್ದಾರೆ. ಜೋರ ಚಪ್ಪಾಳೆ. ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ದೇಶ ಪ್ರೇಮವನ್ನು ಮೆರೆಯತಕ್ಕಂಥ ಈ ರೂಪಕವನ್ನು ಅಭಿನಯಿಸಿದ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮಾನಂಗಿ ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಎಲ್ಲರೂ ಜೋರಾಗಿ ವೀರ ಯೋಧ ಪ್ರಭಾಕರ್ ಹುಟ್ಟಿದ ನಾಡಿನ ಈ ಪುಣ್ಯ ಭೂಮಿಯಲ್ಲೇ ಇಂಥ ಒಂದು ನೃತ್ಯ ರೂಪಕವನ್ನ ದೇಶ ಪ್ರೇಮದ ಒಂದು ಮೆರಗನ್ನ ಚೆಲ್ಲಿದಂತ ಈ ನಾಟಕ ಅಭಿನಯಿಸಿದ ಮಕ್ಕಳಿಗೆ ಎಲ್ಲರಿಗೂ ಶುಭವಾಗಲಿ. ಆದ್ಮೇಲೆ ನಮ್ಮ ಕಡ್ಲಗುದ್ದಿನ ಜೆ.ಎಸ್. ಪ್ರಭಾಕರ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರಿಗೆ ಒಂದು ನಿಮಿಷಗಳ ಕಾಲ ಮೌನವನ್ನು ಆಚರಣೆ ಮೂಲಕ ಆ ಅಗಲಿದಂಥ ವೀರ ಯೋಧರ ಕುಟುಂಬಕ್ಕೆ ನಾವೆಲ್ಲರೂ ಸಹ ಅವರಿಗೆ ನಮನವನ್ನು ಸಲ್ಲಿಸೋಣ. ನಮ್ಮ ದೈಹಿಕ ಶಿಕ್ಷಕರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ದಯವಿಟ್ಟು ನಮ್ಮ ಕಡ್ಲಗುದ್ದಿನ ಕೀರ್ತಿ ಶಿಖರವನ್ನ ಎತ್ತಿ ಹಿಡಿದಂತಹ ನಮ್ಮ ವೀರ ಯೋಧ ಜೆ.ಎಸ್. ಪ್ರಭಾಕರ್ ಅವರ ಕುಟುಂಬ ವರ್ಗದವರಿಗೆ ಮತ್ತೆ ಅವರಿಗೆ ನಾವೆಲ್ಲರೂ ಸಹ ಕಡ್ಲಗುದ್ದಿನ ಜನರು ಅವರು ಒಂದು ನಿಮಿಷದ ಕಾಲ ಮೌನವನ್ನು ಆಚರಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸೋಣ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪೋಷಕರು ಒಂದು ನಿಮಿಷ ನಿಂತ್ಕೊಂಡು ಒಂದು ಮೌನವನ್ನು ಆಚರಿಸೋಣ. ರೆಡಿ? ಎಲ್ಲರೂ ತಲೆಪಕ್ಷ ನಿಮಿಷ ಮೌನಾಚರಣೆ ಮಾಡಿ. ಬೇಗ ಆಗಪ್ಪ.
ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀವಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಾಗರಿಕರಿಗೂ ಗುರು ಹಿರಿಯರಿಗೂ ನಾನು ಮಾಡುವ ನಮಸ್ಕಾರಗಳು. ನಾವಿನ್ನು ಇಲ್ಲಿ ನೆರೆದಿರುವ ಮೂಲ ಉದ್ದೇಶ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದು ಇಂದು ನಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವುದು ಸಂತಸದ ಹಾಗೂ ಹೆಮ್ಮೆಯ ವಿಷಯ. ಇಂತಹ ಕಾರ್ಯಕ್ರಮಗಳು ನಡೆಯುವಂತೆ ಪ್ರೋತ್ಸಾಹಿಸುತ್ತಿರುವ ನಮ್ಮೂರಿನ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಕಡ್ಲೆಗುದ್ದು ಗ್ರಾಮಸ್ಥರ ಪರವಾಗಿ ನಾನು ವಂದಿಸುತ್ತೇನೆ. ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಆಚರಿಸುವ ಕನ್ನಡ ರಾಜ್ಯೋತ್ಸವ ನಮಗೆ ಬೇಡ. ಅದು ಸದಾಕಾಲ ನಮ್ಮೊಂದಿಗೆ ಬೆಸೆದಿರುವ ಭಾಷೆ, ನಮ್ಮ ಭಾವನಾತ್ಮಕ ವಿಷಯಗಳ ಹಂಚಿಕೆಯ ಸಂಕೇತ. ಎಲ್ಲೆಲ್ಲೂ ಆಂಗ್ಲ ಭಾಷೆಯ ಹಾವಳಿ ಜಾಸ್ತಿಯಾಗಿ ಕನ್ನಡದ ಮಾನ್ಯತೆ ಕಡಿಮೆಯಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಕನ್ನಡದ ಅಸ್ಮಿತೆಗಾಗಿ ಅಂದ್ರೆ ಕನ್ನಡದ ಉಳಿವಿಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಅನಿವಾರ್ಯವಾಗಿದೆ. ಕರ್ನಾಟಕದ ಇತಿಹಾಸ, ಕನ್ನಡ ಸಾಹಿತ್ಯ, ಸಂಸ್ಕೃತಿಯನ್ನು ಮಕ್ಕಳಲ್ಲಿ ತುಂಬುವ ಸದುದ್ದೇಶದಿಂದ ಹಾಗೂ ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವ ಭಾಷೆಯ ಅಭಿಮಾನವನ್ನು ಅನಾವರಣಗೊಳಿಸುವ ಸಲುವಾಗಿ ವಿಶೇಷವಾದ ಕಾರ್ಯಕ್ರಮ ಇದಾಗಿದೆ. ಹಿರಿಯರಿಗೂ ಕಿರಿಯರಿಗೂ ಅವಕಾಶವಿರುವ ಈ ಕವಿಗೋಷ್ಠಿಯು ಅತ್ಯಂತ ಮಹತ್ವದ ವೇದಿಕೆ ಎಂದರೂ ತಪ್ಪಾಗಲಾರದು. ಇನ್ನು ನನ್ನ ಮಟ್ಟಿಗೆ ಹೇಳುವುದಾದರೆ ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅದರ ಬರವಣಿಗೆಗಳ ಹಲವಾರು ಭಾಷಾ ಸಾಹಿತ್ಯದಿಂದ ತಿಳಿದು ಬರುತ್ತದೆ. ಇನ್ನು ವಿಶೇಷವಾಗಿ ಹೇಳುವುದಾದರೆ ಅಶೋಕನ ಕಾಲದಲ್ಲಿಯೂ ಈ ಭಾಗದಲ್ಲಿ ಅಂದಿನ ಕಾಲದ ಬರವಣಿಗೆ ಸಾಹಿತ್ಯಕ್ಕೆ ವಿಶೇಷವಾದ ಮಾನ್ಯತೆ ದೊರಕಿದ್ದು ಇದಕ್ಕೆ ಆಧಾರಗಳು ಸಾಕಷ್ಟಿವೆ. ಅಶೋಕ ಸಿದ್ದಾಪುರದ ಶಿಲಾಶಾಸನ ಇಸಿಲ್ಲ ಎಂಬ ಪದ. ಕನ್ನಡ ಸಾಮ್ರಾಟರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದ ಮಹತ್ವ ನೀಡಿದ್ದಾರೆ. ಅದರ ಫಲವಾಗಿ ಪಂಪ, ರನ್ನ, ಪೊನ್ನರು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಶ್ರಮಿಸಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಕನ್ನಡ ಸಾಹಿತ್ಯದ ಬಗ್ಗೆ ಸಂಪೂರ್ಣವಾಗಿ ನನಗೆ ತಿಳಿದಿಲ್ಲವಾದರೂ ಅದರ ತಳದ ಮಟ್ಟಿಗೆ ನಾನು ಜ್ಞಾನದಿಂದ ಹೇಳುವುದಾದರೆ ಕನ್ನಡವನ್ನು 3 ಹಂತಗಳಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಬೆಳವಣಿಗೆ ಆಯಿತು ಎಂದು ಹೇಳಬಹುದು. ಉದಾಹರಣೆಗೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಳೆಗನ್ನಡಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಈ ಸಾಹಿತ್ಯ ಪ್ರಕಾರ ರಾಜವಂಶದ ದೈವದ ಪಾರಮಾರ್ಥಿಕ ಜಿಜ್ಞಾನದ ಬಗ್ಗೆ ವಿವರಿಸುತ್ತದೆ ಎಂದು ಹೇಳಬಹುದು. ನಡುಗನ್ನಡಕ್ಕೆ ಸಂಬಂಧಿಸಿದಂತೆ ವಚನ ಸಾಹಿತ್ಯ ಎಂಬ ಪ್ರಕಾರವನ್ನು ಹುಟ್ಟು ಸಮಾಜದ ಒಳಿತಿಗಾಗಿ ಶ್ರಮಿಸಿದೆ ಎಂದು ಹೇಳಬಹುದು. ಇನ್ನು ಹೊಸಗನ್ನಡದಲ್ಲಿ ಪರಿಸರ ಹೋರಾಟ, ಎಡಪಂಥೀಯ ಮತ್ತು ಬಲಪಂಥೀಯರು ವಿಶೇಷವಾದ ಕೃತಿಗಳನ್ನು ರಚಿಸುವುದನ್ನು ನಾವು ಕಾಣುತ್ತೇವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪಂಪ, ರನ್ನ, ಜನರಿಂದ ಹಿಡಿದು ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿಯವರಿಂದ ಹಿಡಿದು ಬೆಳವಣಿಗೆ ಹೊಂದಿದ ಪ್ರಸ್ತುತ ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಸಿದ್ದಯ್ಯ ಪುರಾಣಿಕ್ ಮುಂತಾದವರಿಂದ ಕನ್ನಡ ಸಾಹಿತ್ಯ ಸಂಸ್ಕೃತಿ ಶ್ರೀಮಂತವಾಗಿಸಲ್ಪಟ್ಟಿದೆ ಎಂದು ಹೇಳಬಹುದು. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ವನ್ನಮ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸದಾ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹ ನಮ್ಮ ಜೊತೆಗೆ ಇದ್ದು ಯಶಸ್ವಿಗೊಳಿಸಿದಂತಹ ವನ್ನಮ್ರವರಿಗೆ ಮತ್ತೆ ಪುಷ್ಪ ಸತೀಶ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಧನ್ಯವಾದ ಸಲ್ಲಿಸೋಣ. ಅದೇ ರೀತಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀ ತಿಪ್ಪೇಸ್ವಾಮಿ ಅವರು ಸಹ ನಾವೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿ ನಮಗೆ ಸಾಕಷ್ಟು ಸಹಕಾರ ಕೊಡ್ತಿದ್ದಾರೆ. ಅವರಿಗೂ ಸಹ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ. ಅವರಿಗೆ ನಮ್ಮ ಯಲ್ಲಪ್ಪ ಸರ್ ಅವರು ಸನ್ಮಾನ ಮಾಡ್ಬೇಕಾಗಿ ಕೇಳ್ಕೊಡ್ತೀನಿ. ಅದರ ಮಧ್ಯದಲ್ಲಿ ನಮ್ಮ ಚನ್ನಬಸಪ್ಪ ಸರ್ ವೇದಿಕೆ ಮೇಲೆ ಬರಬೇಕು.
ಇಂತಹ ಗ್ರಾಮ ಪಂಚಾಯತಿ ಸದಸ್ಯರು ಪಡೆದಂತಹ ನಾವೇ ಧನ್ಯರು. ಯಾಕೆಂದರೆ ಅವರೆಲ್ಲ ಕೆಲಸ ಕಾರ್ಯ ಬಿಟ್ಟು ಸದಾ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಊರಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರೆ ಅವರಿಗೆ ನಮ್ಮೆಲ್ಲ ಶಾಲೆ ವಿದ್ಯಾರ್ಥಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ನಾವು ಧನ್ಯವಾದ ಸಲ್ಲಿಸೋಣ. ಎಲ್ಲ ಆತ್ಮೀಯರೇ, ಈಗ ಎಲ್ರಿಗೂ ಸಹ ನಮ್ಮ ಶಾಲೆಯ ಆವರಣದಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲ ಕವಿಗಳು ಸಾಕಷ್ಟು ಸಮಯ ಆಗಿದೆ, ಆದರೂ ಸಹ ನಿಮ್ಮಲ್ಲಿ ನಾವು ವಿಚಾರವನ್ನು ವ್ಯಕ್ತಪಡಿಸ್ತೀವಿ. ಹಾಗಾಗಿ ನೀವೆಲ್ಲರೂ ಸಹ ಊಟ ಮಾಡಿ ಬಂದು 10 ನಿಮಿಷದಲ್ಲಿ ನಾವು ಈ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಮಕ್ಕಳ ಕವಿಗೋಷ್ಠಿ ಮತ್ತೆ ಹಿರಿಯರ ಕವಿಗೋಷ್ಠಿ ಇರುತ್ತೆ, ಜೊತೆಗೆ ಪ್ರಣನ್ಯ ಕುಮಾರಿ ಅವರಿಂದ ನೃತ್ಯ ಇರುತ್ತೆ, ಮತ್ತೆ ನಮ್ಮ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳ ನೃತ್ಯ ಇರುತ್ತೆ. ವಾಸವಿ ಶಾಲೆಯ ಮಕ್ಕಳು ಸಹ ಬಂದಿದ್ದಾರೆ, ಅವರ ಕಾರ್ಯಕ್ರಮ ಸಹ ಇರುತ್ತೆ. ಜೊತೆಗೆ ನಮ್ಮ ಕಾಮಿಡಿ ಕಿಲಾಡಿಗಳ ವತಿಯಿಂದ ಕಾಮಿಡಿ ಶೋ ಇರುತ್ತೆ. ಹಾಗಾಗಿ ಎಲ್ಲ ಮಾತೆಯರು ಮತ್ತೆ ಎಲ್ಲ ಕನ್ನಡ ಗ್ರಾಮಸ್ಥರು ಊಟ ಮಾಡಿ ಬಂದು ಒಂದು 1/4 ಗಂಟೆ ಒಳಗೆ ಮತ್ತೆ ಪುನಃ ಸೇರ್ಕೊಳ್ತೀವಿ. ಕೆಚ್ಚಲನ್ನೇ ಕೊಯ್ಯುವಂತ ತಾಯಿ ಗಂಡನಿಗೆ ನೀನು ಏಕೆ ಜನ್ಮವಿದ್ದೆ ತಾಯಿ? ನಿನ್ನ ಪವಿತ್ರವಾದ ಒಡಲಿನಲ್ಲಿ ಅಯ್ಯೋ, ಕಿತ್ತೂರು ಕಿರಿಯ ಸಂಸ್ಥಾನವಾದರೂ ವಿಜಯನಗರ ಸಾಮ್ರಾಜ್ಯದಂತೆ ಮೆರಿ, ಆದರೆ ಕುಟಿಲಗಳ ಮೋಸದಿಂದ ಇಂದು ಆಂಗ್ಲರು ಆಂಗ್ಲ ಮೈಗೆಗಳು ನಮ್ಮ ನಾಡಿನಲ್ಲೆಲ್ಲ ತಿರುಗಾಡುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ರಾಯಣ್ಣ, ನೀನು ಹೇಡಿಯಾಗಿ ಕುಳಿತರೆ ನಿನ್ನ ನಾಡನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಮುನ್ನುಗ್ಗು, ನಿನ್ನ ಜೀವ ಹೋದರೂ ಸರಿ. ಒಬ್ಬ ರಾಯಣ್ಣ ಸತ್ತರೆ ಕೋಟಿ ರಾಯಣ್ಣಗಳು ಹುಟ್ಟುತ್ತಾರೆ. ನಾಡನ್ನು ಉಳಿಸಿಕೊಳ್ಳಲು ಹೋರಾಡು ರಾಯಣ್ಣ. ಕನ್ನಡದ ಕೆನ್ನೆತ್ತರು ನಿನ್ನ ಧಮನಿಗಳಲ್ಲಿ ಹರಿಯುತ್ತಿರುವಾಗ ನೀನೇ ಜಡವಸ್ತುವಾದೆಯಾ? ಠಾಕರೆ ಅಂತ ಸರ್ದಾರನನ್ನೇ ನಿರ್ನಾಮಗೊಳಿಸಿದ ಕನ್ನಡದ ಕಣ್ಮಣಿ, ನಾಡಿನ ವೀರಾಗ್ರಣಿ ಕಿತ್ತೂರು ಚೆನ್ನಮ್ಮನಂತ ನಾಡಿನಲ್ಲಿ ನಿನ್ನಂತ ಗುಳ್ಳೆನರಿಯಾಗಿ ಗುಹೆಯಲ್ಲಿ ಅಡಗಿ ಕುಳಿತಿರುವೆಯಾ? ರಾಯಣ್ಣ, ಸ್ವೇಚ್ಛೆಯಿಂದ ಸಿಂಹದಂತೆ ಹೋರಾಡಬೇಕಾದ ನೀನು ಹೇಡಿಯಂತೆ ಗುಳ್ಳೆನರಿಯಂತೆ ಒಂದು ಗುಹೆಯಲ್ಲಿ ಅಡಗಿ ಕುಳಿತಿರುವ ನಿನ್ನ ಬಲಗೂಡಿದ ತೋಳುಗಳಿಗೆ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಇರಲಿ. ಹಿಂದಿನಿಂದ ನಾನು ಹೋರಾಡಿ ಆ ಪಚಾರಿ ಮೇಲೆ ಹಾರಾಡುತ್ತಿರುವ ಆಂಗ್ಲರ ಧ್ವಜವನ್ನು ಕಿತ್ತು ಸುಟ್ಟು ಹಾಕಿ ಹರ ಹರ ಮಹಾದೇವ ಎಂಬ ಘೋಷಣೆಯೊಂದಿಗೆ ನನ್ನ ಕನ್ನಡಮ್ಮನ ನಂದಿಧ್ವಜವನ್ನು ಕಿತ್ತೂರಿನ ಪಚಾರಿ ಮೇಲೆ ಹಾರಿಸದೆ ಹೋದರೆ ನನ್ನ ಹೆಸರು ಕುಡಿಮೀಸೆಯ ಧೀರ ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಇದ್ದಾರೆ, ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಸ್ವಾಗತ ಬಯಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮಿತಾ. ನಾನು ಈಗ ಒಂದು ಸಣ್ಣ ಏಕಪಾತ್ರ ಅಭಿನಯವನ್ನು ಮಾಡುತ್ತಿದ್ದೇನೆ. ಇಲ್ಲಿ ನಿಂತರೆ ಕನ್ನಡಿಗ, ಇಲ್ಲಿ ನಿಂತರೆ ಅಧಿಕಾರಿ. ಹೇಳಿ ಸ್ವಾಮಿ, ಕನ್ನಡವೇ ಸತ್ಯ. ನಾನು ಗಾ ಮಾತಾಡ್ತಾ ಇದ್ದೀನಿ. ಗಾ ಅಂದ್ರೆ ಏನು ಅಂತ ಕೇಳ್ತೀರಾ? ಗಾ ಅಂದ್ರೆ ಕನ್ನಡಿಗ. ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ. ನೀವು ಒಂಥರ ಬ್ರಹ್ಮ ಕಮಲ ಇದ್ದಾಗೆ. ವರ್ಷಕ್ಕೆ ಒಂದೇ ಬಾರಿ ಹರಡೋದು, ಒಂದೇ ದಿನ ಉಳಿಯೋದು. ಅಲ್ಲ, ಕನ್ನಡ ರಾಜ್ಯೋತ್ಸವಕ್ಕೆ ಏನ್ ಮಾಡ್ತಾ ಇದ್ದೀರಾ? ಓ, ಮನೆಗೆ ಬರ್ತಾ ಇದ್ದೀರಾ? ಬನ್ನಿ ಬನ್ನಿ. ಕನ್ನಡವನ್ನ ಉಳಿಸೋದು ಅಂದ್ರೆ ಕನ್ನಡವನ್ನ ಬೆಳೆಸೋದು ಕಣ್ರಿ. ನೀವು ಕಮ್ಮಿ ಬಳಸಿ ಜಾಸ್ತಿ ಉಳಿಸೋರು. 4 ಇಂಗ್ಲಿಷ್ ಪದದ ನಡುವೆ ಒಂದು ಕನ್ನಡ ಪದನ ಹೆಂಗೆ ಚೆಲ್ಬಿಡ್ತೀರಾ? ಬೆಳಗ್ಗೆ ಆದ್ರೆ ಸಾಕು, ಗುಡ್ ಮಾರ್ನಿಂಗ್ ಸರ್, ಬ್ರೇಕ್ಫಾಸ್ಟ್ ಆಯ್ತಾ ಸರ್ ಅಂತ ಕೇಳ್ತೀರಾ.
ಅದರಲ್ಲಿ ಗುಡ್ ಮಾರ್ನಿಂಗು, ಬ್ರೇಕ್ಫಾಸ್ಟು, ಸರ್ರು ಈಗೆಲ್ಲ ಕನ್ನಡ ಪದ ಆದರೆ ಆಯ್ತಾ ಅನ್ನೋದು ಮಾತ್ರ ಕನ್ನಡ ಪದ. ನಮ್ಮ ಕಾಲದಲ್ಲೆಲ್ಲ ಏನು ಹೇಳ್ತಾ ಇದ್ರಪ್ಪ ಅಂದರೆ, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ಗುರು ಇವಳು ಅಂತ ಹೇಳ್ತಾ ಇದ್ರು. ಇವಾಗೆಲ್ಲ ಅಮ್ಮನಿಗೆ ವಯಸ್ಸಾಯ್ತಮ್ಮ, ವೃದ್ಧಾಶ್ರಮಕ್ಕೆ ಸೇರಿಸೋತಮ್ಮ, ಕೈಲಾಗದ ಅಮ್ಮ ಇವಳು ಅಂತ ಹೇಳ್ತಾ ಇದ್ದಾರೆ. ನಮ್ಮಂತ ವಯಸ್ಸಾದವ್ರು ಮಾತ್ರ ಕನ್ನಡ ಪುಸ್ತಕವನ್ನು ಓದೋದು, ಕನ್ನಡವನ್ನು ಮಾತನಾಡೋದು, ಕನ್ನಡ ಕಾರ್ಯಕ್ರಮಗಳಿಗೆ ಹೋಗೋದು, ಕನ್ನಡ ಹಾಡನ್ನು ಹೇಳೋದು, ಕನ್ನಡದಲ್ಲೇ ಉಸಿರಾಡೋದು. ಓ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಇದು ಗುಡ್ ಮಾರ್ನಿಂಗ್ ಕರ್ನಾಟಕ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಸರ್. ಇದು ಪಾಪಿ ಕನ್ನಡ ರಾಜ್ಯೋತ್ಸವ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಇದು ಮಿಣ ಶುಭಾಶಯ ಸರ್. ನಾನು ಕನ್ನಡವನ್ನ ಕಾಪಾಡೋದಕ್ಕೆ ಬಂದಿದ್ದೀನಿ ಸರ್. ನಾನು ಹುಟ್ಟು ಹೋರಾಟಗಾರ. ಕನ್ನಡವನ್ನ ಯಾರು ಕಾಪಾಡೋದು ಬೇಡ ಕಣೋ, ಕನ್ನಡವೇ ನಮ್ಮನ್ನು ಕಾಪಾಡುತ್ತೆ. ನೀನು ಹುಟ್ಟೋಕ್ಕಿಂತ ಮುಂಚೆನೂ ಕನ್ನಡ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಅಲ್ಲ ಸರ್, ನೀವು ಕನ್ನಡಕ್ಕೋಸ್ಕರ ಏನ್ ಮಾಡಿದ್ದೀರಾ ಅಂತ ಹೇಳ್ತೀರಾ? ಕನ್ನಡಕ್ಕೋಸ್ಕರ ಏನ್ ಮಾಡಿದ್ದೀನಿ ಅಂತೀಯಾ? ಅಲ್ಲ, ಕನ್ನಡಕ್ಕೋಸ್ಕರ ಏನ್ ಮಾಡಬೇಕು? ಕನ್ನಡವೇ ನಮ್ಮನ್ನು ಮಾಡಿರೋದು. ನಾನು ಅಂದ್ರೆ ಕನ್ನಡ, ಕನ್ನಡ ಅಂದ್ರೆ ನಾನು. ಅದೆಲ್ಲ ಬಿಡಿ ಸರ್, ನೀವು ಕನ್ನಡಕ್ಕೋಸ್ಕರ ಏನ್ ಮಾಡಿದ್ದೀರಾ? ನನಗೆ ಈ ಮಾತಿ ಮುಂಚೆ ಮಾತಿ ಕೊನೆಯಲ್ಲಿ ಈ ಸಾರಂತ ಸುರಿಯೋದನ್ನ ಬಿಡು. ಕನ್ನಡದಲ್ಲಿ ಏನು ಪದಗಳಿಗೆ ಕೊರತೆನಾ? ಅಣ್ಣ ಅನ್ನು, ತಮ್ಮ ಅನ್ನು, ಬಂಧು ಅನ್ನು, ಬಳಗ ಅನ್ನು, ಇದೇನಿದು ಸಾರಂತ ಸುರಿತ್ಯ? ನನಗೆ ಗೊತ್ತಿರೋದು ಒಂದೇ, ಅನ್ನ ಸಾರ್. ಸರ್, ಈಗ ನೀವು ಏನ್ ಮಾಡಿದ್ದೀರಾ ಅಂತ ಹೇಳಿ ಸರ್. ಕನ್ನಡವೇನು ನಮ್ ತರ ನಿಮ್ ತರ ಕೈಲಾಗದಿರ ಕೂಸು ಅನ್ಕಂಡೀರಾ? ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ನಾವು ಮಾತನಾಡೋ ನುಡಿ, ಕನ್ನಡ ಅಂದ್ರೆ ನಾವು ನಡೆದಾಡೋ ನೆಲ, ನೋಡಿದರೆ ಆಕಾಶ. ಕನ್ನಡ ಅಂದ್ರೆ ಸ್ನೇಹ, ಸಂಬಂಧ, ಶಕ್ತಿ, ಧೈರ್ಯ, ಭಕ್ತಿ. ಓಡಾಡಿದರೆ ನಡೆ, ಮಾತನಾಡಿದರೆ ನುಡಿ, ಪೂಜಿಸಿದರೆ ಗುಡಿ. ತಾಯಿ ಹಸಿವಾದಾಗ ತಾಯಿ ಆಡಿದರೆ ಸ್ವರ, ಬದುಕಿದರೆ ಜೀವನ, ಓದಿದರೆ ಅಕ್ಷರ. ಕನ್ನಡಕ್ಕೋಸ್ಕರ ಏನ್ ಮಾಡಬೇಕು? ಕನ್ನಡವೇ ನಮ್ಮನ್ನು ಮಾಡಿರೋದು. ಕರೆಕ್ಟಾಗಿ ಹೇಳಿದ್ರಿ ಸರ್. ಅಲ್ಲ ಅಲ್ಲ, ಸರಿಯಾಗಿ ಹೇಳಿದ್ರಿ ಗುರುಗಳೇ. ಬದ್ದಾರಿಗೆ. ಅಲ್ಲ ಸರ್, ನೀವು ಕನ್ನಡಕ್ಕೋಸ್ಕರ ಎಷ್ಟು ಚಂದ ಅಂದ್ರೆ ಹಣ ಕೊಟ್ಟಿದ್ದೀರಾ. ಕನ್ನಡಕ್ಕೋಸ್ಕರ ಚಂದ ವಸೂಲಿ ಮಾಡೋದು ಬೇಡ, ಚಂದ ಕೊಡೋದು ಬೇಡ, ಚಂದ ಎತ್ತೋದು ಬೇಡ. ಅದು ಬಿಡಿ ಸರ್, ನೀವು ಕನ್ನಡಕ್ಕೋಸ್ಕರ ಎಷ್ಟು ಹಣ ಕೊಟ್ಟಿದ್ದೀರಾ ಅಂತ ಹೇಳಿ. ನೀವು ಭೇಟಿಯಾಗುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಹೇಳಿ, ಕನ್ನಡಕ್ಕೋಸ್ಕರ ಚಂದ ಎತ್ತೋದು ಬೇಡ, ಅಂದವಾದ ಭಾಷೆಯನ್ನು ಚಂದವಾಗಿ ಮಾತನಾಡಿದರೆ ಸಾಕು. ಕಲೆ, ಸಾಹಿತ್ಯ, ಕವನ ಸಂಕಲನಗಳ ತವರೂರು ನಮ್ಮ ಈ ಕರ್ನಾಟಕ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿರುವ ಭಾಷೆ ನಮ್ಮ ಕನ್ನಡ. ಎದೆ ತಟ್ಟಿ ಹೇಳುವೆ, ನಾ ಹೆಮ್ಮೆಯ ಕನ್ನಡಿಗನೆಂದು, ನಾ ಕನ್ನಡಿಗನೆಂದು, ನಾ ಕನ್ನಡಿಗನೆಂದು.
ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಏಕಪಾತ್ರದ ಮೂಲಕ ನಮ್ಮನ್ನೆಲ್ಲ ರಂಜಿಸಿದಂತಹ ಕುಮಾರಿ ನಮಿತಾ ಶ್ರೀ ಇವರಿಗೆ ಜೋರಾಗಿ ಚಪ್ಪಳೆ ತಟ್ಟುವ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸೋಣ. ಇವರ ಪ್ರತಿಭೆ ಸದಾ ಇನ್ನೂ ಉಜ್ವಲವಾಗಲಿ, ತಾಯಿ ಭುವನೇಶ್ವರಿ ಇವರ ಕಲಾ ಸೇವೆಗೆ ಇನ್ನೂ ಪ್ರೋತ್ಸಾಹ ಕೊಡಲಿ ಅಂತ ಇಡೀ ಕಟಗುಡು ಗ್ರಾಮಸ್ಥರ ಪರವಾಗಿ ಶುಭ ಹಾರೈಕೆಗಳು. ಈಗ ನಾನು ದೇಶಭಕ್ತಿ ಗೀತೆಯನ್ನು ಹಾಡುತ್ತಿದ್ದೇನೆ. ಲಾಲಲ 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 ಧೀರ ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತಸ ಇಲ್ಲಿ ಸಂತಸ. ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಕಳೆವು ಸಾವಿರ ಚಲುವಿನಾಗರ ಈ ಮಣ್ಣ ಕನಕನವು ಸ್ವರ್ಗ ಸುಂದರ ಸ್ವರ್ಗ ಸುಂದರ. ಧೀರ ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತಸ ಇಲ್ಲಿ ಸಂತಸ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ ಕಳೆಯು ಸಾವಿರ ಚಲುವಿನಾಗರ ಈ ಮಣ್ಣ ಕನಕನವು ಸ್ವರ್ಗ ಸುಂದರ ಸ್ವರ್ಗ ಸುಂದರ. ಧೀರ ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತಸ ಇಲ್ಲಿ ಸಂತಸ. ಥ್ಯಾಂಕ್ ಯು. ನಾಯಕರಿಂದ ಆಗಮಿಸಿ ಒಬ್ಬ ಮುಸ್ಲಿಂ ವಿದ್ಯಾರ್ಥಿನಿಯಾದರೂ ಸಹ ನಮ್ಮ ಕನ್ನಡ ಭಾಷೆಯ ಒಂದು ಹಾಡನ್ನು ತುಂಬ ಅದ್ಭುತವಾಗಿ ಆಡಿದ್ದಾಳೆ. ನಾಯಕರಿಂದ ಆಗಮಿಸಿ ಜೋರಾಗಿ ಚಪ್ಪಾಳೆ ಮೂಲಕ ಆ ಮಗುವಿಗೆ ನಾವು ಪ್ರೋತ್ಸಾಹ ನೀಡೋಣ. ಎಲ್ಲ ಕವಿಮನಗಳಿಗೆ ನಮಸ್ಕರಿಸುತ್ತಾ ಎಲ್ಲರೂ ಕೇಳಿಸ್ತಿದ್ಯಾ? ಹಲೋ, ಹಾಯ್, ಓಕೆ. ಇವತ್ತಿನ ವಿಶೇಷ ಕನ್ನಡ ರಾಜ್ಯೋತ್ಸವ ಮತ್ತೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನೀವು ಓ ಅಂತ ರಿಯಾಕ್ಷನ್ ಕೂಡ ನನಗೆ ಬೈದಂಗೆ ಆಗ್ತಿರುತ್ತೆ. ನೀವು ನಿಮ್ಮ ಊರಿಗೆ ಕರೆಸ್ಬಿಟ್ಟು ಬೈತೀರಾ? ಇಲ್ಲ ಅಲ್ವಾ? ಎಸ್. ಎಲ್ಲ ಒಳ್ಳೆ ಮಕ್ಕಳು. ಬೆಳಗ್ಗೆಯಿಂದ ನಾನು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀನಿ. ಮತ್ತೆ ಬೈದ್ರಿ. ತುಂಬಾ ಉತ್ತಮವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನನಗೆ ಗೊತ್ತು, ಈಗ ಮಾತಾಡೋದು ನಿಮಗಷ್ಟು ರುಚಿಸಲ್ಲ. ಯಾಕೆಂದ್ರೆ ಸ್ಟೇಜು ನಡುಗುವ ರೀತಿಯಲ್ಲಿ ನೃತ್ಯಗಳು ನಡೆದಿದೆ, ಏಕಪಾತ್ರ ಬೇರೆಗಳು ನಡೆದಿದೆ, ಬೆಳಗ್ಗೆಯಿಂದ ಅತ್ಯುತ್ತಮ ಕಾರ್ಯಕ್ರಮಗಳಾಗಿದೆ. ಈಗ ಆಶಯದ ನುಡಿ ಆಡಲಿಕ್ಕೆ ನನ್ನ ಪಾಲಿಗೆ ಬಂದಿದೆ. ಎಂಥ ಭಾಗ್ಯ! ಸಂಜೆಯ ಹೊತ್ತು ಗೋಧೂಳಿಯ ಸಮಯ, ಎಲ್ಲರೂ ಹಾಸ್ಯವನ್ನ ಕೇಳುವ ಮನಸ್ಥಿತಿಯಲ್ಲಿದ್ದೀರಿ, ನಿಮ್ಮ ಮಕ್ಕಳ ಕವನಗಳನ್ನು ಕೇಳುವ ಮನಸ್ಥಿತಿಯಲ್ಲಿದ್ದೀರಿ. ಈ ಸಮಯದಲ್ಲಿ ಒಂದು ಆಶಯದ ನುಡಿ. ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀಯುತ ಡಾಕ್ಟರ್ ಪರಮೇಶಪ್ಪ ಕುದುರಿಯವರೇ ಹಾಗೂ ಹಾಸ್ಯ ಕವಿಗಳಾದ ಶ್ರೀಯುತ ಜಗನ್ನಾಥ್ರವರೇ, ಡಾಕ್ಟರ್ ವಿ ಮೋಹನ್ ಕುಮಾರ್ ಜಾಧವ್ ಹೊಸದುರ್ಗ ಇವರೇ, ಹಾಗೂ ತುಕಾರಾಮ್ ಬಿ ರವರೇ, ಶ್ರೀ ಸುಹಾಸ್ ಎನ್ ರವರೇ, ಹಾಗೂ ಶ್ರೀ ಬಿ ಪಾಲಾಕ್ಷಮೂರ್ತಿ ಚಿತ್ರದುರ್ಗ, ಶ್ರೀ ಕೀರ್ತಿ ಕುಮಾರ್ SP, ಶ್ರೀ ಕಲ್ಲೇಶ್ ಡಿ ಮೌರ್ಯ, ಶ್ರೀಮತಿ ದೀಪಿಕಾ, ಶ್ರೀ ಕೆ ಮಂಜುನಾಥ್, ಶ್ರೀ ಮಹಾಂತೇಶ್ ಸ್ವಾಮಿ. ಈ ಹೆಸರುಗಳನ್ನೆಲ್ಲ ಹೇಳ್ಬಿಟ್ಟು ನಾನು ಅವ್ರಿಗೆ ಒಂದು ಪರ್ಮಿಷನ್ ತಗೊಂಡು ನನ್ನ ಆಶಯದ ನುಡಿಯನ್ನು ಪ್ರಾರಂಭ ಮಾಡೋಣ ಅಂತಿದ್ದೀನಿ. ಮಾಡಲಾ ಬೇಡವಾ? ಎಲ್ಲ ಪೋಷಕರು ಬಂದಿದ್ದೀರಿ ಇಲ್ಲಿ, ಹೌದಲ್ವಾ? ಬಂದಿದ್ದೀರಲ್ವಾ? ನೋಡಿ, ಒಂದು ಸತ್ಯ ಹೇಳ್ತೀನಿ. ಕರ್ನಾಟಕ
ಕರ್ನಾಟಕದ ಯಾವ ಹಳ್ಳಿಯಲ್ಲೂ ಸಹ ಈ ರೀತಿಯ ಗ್ರಾಮೀಣ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ. ಹಾಗಾಗಿ ನಿಮ್ಮ ಊರಲ್ಲಿ ನಡೀತಿದೆ ಕಡ್ಲೆಗುದ್ದಲ್ಲಿ. ಚಪ್ಪಳ ತಟ್ಟಬೇಕಲ್ಲ ಜೋರ ಒಂದ್ಸರಿ. ನಿಮ್ಮೂರಿಗೆ ನೀವು ಶಬಾಷ್ ಅಂತ ಹೇಳ್ಕೋಬೇಕು. ನಿಮ್ಮೂರಿಗೆ ನೀವು ಹೇಳ್ಕೊಳ್ಳಿ ಶಬಾಷ್ ಅಂತ. ಯಾಕೆಂದ್ರೆ ಇಲ್ಲಿ ಶ್ರೀಯುತ ಮಹೇಶ್ ಅವರು, ಜಗನ್ನಾಥ್ರವರು ಹಾಗೂ ಅವರ ತಂಡ ಅತ್ಯುತ್ತಮವಾದ ಕಾರ್ಯವನ್ನು ಮಾಡ್ತಾ ಇದೆ. ಇದಕ್ಕೆ ಸಾಕ್ಷಿ ಬೆಳಗ್ಗೆಯಿಂದಲೂ ಸಹ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ನಾನು ಒಂದೆರಡು ಮಾತುಗಳನ್ನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಆಶಯದ ನುಡಿ ಅಂತ ಹೇಳಿದರೆ ಆಶಯದ ನುಡಿ ಒಂದೆರಡು ಮಾತನ್ನು ಮಾತಾಡಿ ಮುಗಿಸ್ಬಿಡ್ತೀನಿ. ಭಾಳ ಹೊತ್ತು ನಿಮ್ಮ ಜೊತೆ ನಿಂತ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಿಮ್ಮ ನಿರೀಕ್ಷೆ ಬೇರೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ವಾ? ಓಕೆ, ನೋಡಿ, ಚಿಕ್ಕ ಮಕ್ಕಳು ಹಾಗೂ ಹೈಸ್ಕೂಲ್ ಮಕ್ಕಳು, ದೊಡ್ಡ ಮಕ್ಕಳು ಕೇಳಿಸ್ಕೊಳ್ಳಿ. ಮುಂದಿನ ಭವಿಷ್ಯದ ಪ್ರಜೆಗಳು ನೀವು. ನಿಮ್ಮೆಲ್ಲ ಪೋಷಕರ ಕಣ್ಣುಗಳನ್ನು ಒಮ್ಮೆ ನೋಡಿ. ಅವರೆಲ್ಲರ ಕನಸುಗಳು ನೀವು. ಅವ್ರ ಕಣ್ಣುಗಳಲ್ಲಿ ನೀವು ನೃತ್ಯ ಮಾಡಬೇಕಾದ್ರೆ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಇತ್ತು. ನೀವು ಹಾಡು ಹೇಳಬೇಕಾದ್ರೆ ಅವ್ರ ಮನಸ್ಸೊಳಗಡೆ ಹೃದಯ ಬಡಿತ ಹೆಚ್ಚಾಗ್ತಿತ್ತು. ನಿಮಗೆ ಸನ್ಮಾನ ಮಾಡಬೇಕಾದ್ರೆ ಎಲ್ಲೋ ಅವ್ರಿಗೆ ತಮಗೆ ಸನ್ಮಾನ ಮಾಡಿದ್ರೇನೋ ಅನ್ನೋ ಒಂದು ಖುಷಿ ಇತ್ತು. ನಾನು ಭರತನಾಟ್ಯ ಕಲಾವಿದೆ ಒಬ್ಳು ನೃತ್ಯ ಮಾಡ್ತಿದ್ಲು, ಅವಳಿಗೆ ಸನ್ಮಾನ ಮಾಡ್ತಿರೋ ಅವ್ರ ತಾಯಿ ಕಣ್ಣನ್ನು ನೋಡ್ತಾ ಇದ್ದೆ. ಅವ್ರ ತಾಯಿನೂ ಬಂದಿದ್ರು ಇಲ್ಲಿಗೆ. ಅವ್ರ ತಾಯಿ ಕಣ್ಣು ತುಂಬ ನೀರು ತುಂಬಿಕೊಂಡಿದ್ರು. ಅಷ್ಟೇ, ನೀವು ಕೊಡೋದು ಏನಿಲ್ಲ ತಂದೆ ತಾಯಿಗಳಿಗೆ. ನೀವು ತಂದೆ ತಾಯಿಗಳಿಗೆ ಕೊಡೋದು ಇಷ್ಟೇ. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬ್ತಿರಲ್ವಾ, ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ. ಅವರ ಕನಸನ್ನು ಈಡೇರಿಸ್ತಿಲ್ವಾ, ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ. ಮಕ್ಕಳೇ ಕೇಳಿಸ್ತಾ ಇದೆಯಾ? ಈ ಕಡೆ ಕೂತಿರೋರು ನಮ್ಮ ಮಿಡ್ಲ್ ಸ್ಕೂಲ್ ಮಕ್ಕಳು ಆರಾಮಿದ್ದೀರಿ? ಹಾ, ಯಾಕಂದ್ರೆ ಮಿಡ್ಲ್ ಸ್ಕೂಲ್ ಮಕ್ಕಳು ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ನನಗೆ. ಅರಳುವ ಪ್ರತಿಭೆಗಳು ಅಲ್ಲೇ ಅರಳುತ್ತಿರ್ತಾವೆ ಜಾಸ್ತಿ. ಹೈಸ್ಕೂಲಲ್ಲಿ ಸ್ವಲ್ಪ ಅರಳಿರ್ತವೆ, ಅವು ಗರಿಗೆದರಲಿಕ್ಕೆ ಅವಕಾಶ ಇರುತ್ತೆ. ಮಿಡ್ಲ್ ಸ್ಕೂಲಲ್ಲಿ ಆಗಲ್ಲ. ನಾನು 6ನೇ ತರಗತಿಲಿ ಓದಬೇಕಾದ್ರೆ ನನಗೊಬ್ರು ರಾಜಪ್ಪ ಮಾಸ್ಟರ್ ಅಂತಿದ್ರು, ಕುಳ್ಳುಕಿದ್ರು ಅವ್ರು ನನಗೆ, ಆಯ್ತಾ? ಅವ್ರು ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ ನಿಮಗೆಲ್ಲ ಈಗ ಒಂದು ಅವಕಾಶಗಳು ಸಿಕ್ತಲ್ವಾ. ನಾನಿಲ್ಲಿ ನಿಂತಿದ್ದೀನಿ, ಕವಿಗೋಷ್ಠಿಯಲ್ಲಿ ಒಂದು ಆಶಯ ನುಡಿಯನ್ನು ಮಾತಾಡ್ತಿದ್ದೀನಿ ಅಂದ ಕಾರಣ ಅವತ್ತು ನನಗೆ ಸಿಕ್ಕಂತ ಒಂದು ಅವಕಾಶ. ಅವತ್ತು 6ನೇ ತರಗತಿಯಲ್ಲಿ ತುಂಬಾ ಕುಳ್ಳುಕಿದ್ದೆ, ನೋಡಕ್ ಅಷ್ಟು ಲಕ್ಷಣವಾಗಿರ್ಲಿಲ್ಲ. ಈ ಒಂದು ಸ್ವಲ್ಪ ಮೈಕೈ ತುಂಬ್ಕೊಂಡು ಒಂದು ಸ್ವಲ್ಪ ಹೊಟ್ಟೆಗಿಟ್ಟ ಬಂದಿದ್ದು ಚೆನ್ನಾಗಿ ಸ್ವಲ್ಪ ದಪ್ಪರಾಗಿದ್ದೀನಿ. ಆದ್ರೆ ಅವಾಗ ಆಗಿರ್ಲಿಲ್ಲ, ತುಂಬಾ ನೋಡಕ್ ಕಪ್ಪಗಿದ್ದೆ, ಅಸಹ್ಯ ಕಾಣ್ತಾ ಇದ್ದೆ. ಆದ್ರೂ ಎಲ್ಲರೂ ಇಡೀ ತರಗತಿಗೆ ಓದೋದ್ರಲ್ಲಿ ಮಾತ್ರ ಫಸ್ಟ್ ಇದ್ದೆ. ಯಾವಾಗಲೂ 100ಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಇತಿಹಾಸ 6ರಿಂದ 6, 7, 8, 9, 10ನೇ ಕ್ಲಾಸಲ್ಲಿ ನನಗಿಲ್ಲ. 10ನೇ ಕ್ಲಾಸಲ್ಲಿ ಕಡಿಮೆ ಆಯ್ತು ಬಿಡಿ, ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ವಾ, ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನನಗೆ. 6ನೇ ಕ್ಲಾಸಲ್ಲಿ ನಾನು ಸ್ವಲ್ಪ ಮಾತಾಡ್ತಿದ್ದೆ ಜಾಸ್ತಿ, ಕುಳ್ಳುಕಿದ್ರು. ನನ್ನನ್ನು ಗುರುತಿಸಿ ತಾಲೂಕು ಮಟ್ಟದ ಚರ್ಚಾ ಸ್ಪರ್ಧೆ ಕಳಿಸಿದ್ರು ರಾಜಪ್ಪ ಮಾಸ್ಟರ್. ಅವಾಗ ನನಗೆ ಈಗೆಲ್ಲ ಜನರೆದುರು ನಿಂತ್ಕೊಂಡು ಮಾತಾಡೋ ಅಭ್ಯಾಸ ಇರಲಿಲ್ಲ. ನಾವು ಐಕೈಗಳು ಮಾತಾಡ್ತೀವಲ್ಲ, ಗೊತ್ತಲ್ಲ ನಿಮಗೆ, ಮಕ್ಕಳು ಹೆಂಗೆ ಮಾತಾಡ್ತೀವಿ ಅಂತ. ಭಾಳ ಜೋರು ಇರ್ತೀವಿ ನಾವು ಮಾತಾಡ್ಬೇಕಾದ್ರೆ. ಆದ್ರೆ ಯಾರಾದ್ರೂ ಮುಂದೆ ನಿಂತ್ಕೊಂಡು ಮಾತಾಡಿ ಅಂತಂದ್ರೆ ನಮ್ಮ ಕೈಲಿ ಆಗ್ತಿರಲ್ಲ. ಆಗ ಕಳಿಸಿದ್ರು. ನಿಜ ಹೇಳ್ತೀನಿ, ಸಂತೆಬೆನ್ನೂರಲ್ಲಿ ಇರ್ತದು ತಾಲೂಕು ಮಟ್ಟದ ಚರ್ಚಾ ಸ್ಪರ್ಧೆ. ಹೋಗಿದ್ದೆ. ಹೋದಾಗ ಕೈಕಾಲ ತರ ನಡಿಬಿಟ್ಟಿತ್ತು. ಸ್ಟಾರ್ಟಿಂಗು ಒಂದೇ ಕಣ್ಣು ಮುಚ್ಕೊಂಡು ಒಂದೇ ಬಾರಿ ನನ್ನ ತಂದೆ ತಾಯಿಗಳನ್ನ ಜ್ಞಾಪಿಸ್ಕೊಂಡೆ. ಸತ್ಯ ಇದು. ಅವತ್ತು ನನ್ಗೇನು ಸಂಚಲನ ಆಯ್ತಾ ಗೊತ್ತಿಲ್ಲ, ಅವತ್ತು ಮಾತನಾಡಕ್ ಸ್ಟಾರ್ಟ್ ಮಾಡ್ದೇನೋ ಇವತ್ತಿಗೂ ನಿಲ್ಸಿಲ್ಲ ಮಾತಾಡೋದನ್ನು ನಾನು. ಇವತ್ತಿಗೂ ಸಾಹಿತ್ಯ ಕ್ಷೇತ್ರದಲ್ಲಿ 1000ಕ್ಕೂ ಹೆಚ್ಚು ಕವನಗಳನ್ನು ಬರೆದಿದ್ದೇನೆ. ಹೆಚ್ಚು 3 ಕೃತಿಗಳನ್ನು ರಚನೆ ಆಗಿದ್ದಾವೆ, ಕಾದಂಬರಿಗಳನ್ನು ಬರೆದಿದ್ದೇನೆ. ಅವತ್ತು ನನಗೆ ಕೊಟ್ಟಂತ ಪ್ರೋತ್ಸಾಹ ಯಾರು? ರಾಜಪ್ಪ ಮಾಸ್ಟರ್. ಹೌದಲ್ಲ ಮಕ್ಕಳ, ಮಿಡ್ಲ್ ಸ್ಕೂಲ್ ಮಕ್ಕಳ, ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನಿಮ್ಮ ಜೀವನ ಹೇಗಿರುತ್ತೆ, ಬಂಗಾರ ಜೀವನ ಆಗಿರುತ್ತೆ. ಆದ್ರೆ ನೀವು ಅದನ್ನ ಆಟ ಆಡ್ಕೊಳ್ತಾ ಲಾಸ್ ಮಾಡ್ಕೊಳ್ತೀರಿ, ಆಟ ಆಡ್ಕೊಳ್ತಾ ಅನ್ಯಾಯ ಮಾಡ್ಕೊಳ್ತೀರಿ, ಪಿಕ್ಚರ್ಗಳು ನೋಡಿ ಹಾಳು ಮಾಡ್ಕೊಳ್ತೀರಿ.
ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಕೊಡುವ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಬಂದು ನಿಂತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಒನ್ ಆಫ್ ದ ಬೆಸ್ಟ್ ಕೊಡಿ. ನಿಮ್ಮ ಲೈಫ್ ಟರ್ನ್ ಆಗುತ್ತೆ, ನಿಮ್ಮ ಪೋಷಕರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಅರ್ಥ ಆಯ್ತಲ್ಲ? ಮೇಡಮ್ ಅವ್ರು ಇಲ್ಲೇ ಇದ್ದಾರೆ, ಮೋಸ್ಟ್ಲಿ ಅವರೇ ಅಂತ ಕಾಣುತ್ತೆ. ಹೌದಲ್ಲ? ಭರತನಾಟ್ಯ ಕಲಾವಿದೆ ಅವ್ರ ತಾಯಿ. ಹೌದು, ನಿಮ್ಮ ಲೈಫ್ ಟರ್ನ್ ಆಗುತ್ತೆ. ಜಿ ಕನ್ನಡ, ಈ ಟಿವಿ, ಯಾವ್ಯಾವುದೋ ಟಿವಿಗಳಲ್ಲೆಲ್ಲ ಗುರುತಿಸ್ಕೊಳ್ತಿದ್ದಾರೆ ಈಗಿನ ಮಕ್ಕಳು. ಆದರೆ ನಿಮ್ಮ ತಂದೆ ತಾಯಿ ಎದುರುಗಡೆ ನಿಮ್ಮ ತಂದೆ ತಾಯಿಗೆ ನನ್ನ ಮಕ್ಕಳು ಹೆಮ್ಮೆ ಅಂತ ಹೇಳಿಸ್ಕೊಳ್ತಿರಲ್ವಾ, ಅವ್ರ ಮೈಯಲ್ಲಿ ವಿದ್ಯುತ್ ಸಂಚಾರ ರೀತಿ ಮಾಡ್ತಿರಲ್ವಾ, ಅದು ನೀವು ಇಡೀ ಪ್ರಪಂಚವನ್ನೇ ಗೆದ್ದಷ್ಟು ಖುಷಿಯನ್ನ ತಂದೆ ತಾಯಿಗೊಳುತ್ತೆ. ನಾನು ಅವತ್ತು ಗೆದ್ದಿದ್ದು ಒಂದೇ ಒಂದು ಬೇಷನ್ನು, ಒಂದೇ ಒಂದು ಸ್ಟೀಲ್ ಬೇಷನ್ನು, ಇಷ್ಟೆಲ್ಲ ಇರ್ತದು. ಅದನ್ನ ನಮ್ಮ ತಾಯಿ ಇನ್ನೂ ಇಟ್ಟಿದ್ದಾರೆ. ನಾನು 6ನೇ ತರಗತಿಯಲ್ಲಿ ಗೆದ್ದಿದ್ದನ್ನ ನಮ್ಮ ತಾಯಿ ಇನ್ನೂ ಇಟ್ಟಿದ್ದಾರೆ. ಎಷ್ಟು ಪ್ರೀತಿ ಇರ್ಬೇಕು ನೋಡಿ ಅವ್ರಿಗೆ ಅದ್ರ ಮೇಲೆ, ಅಲ್ವಾ? ಎಷ್ಟು ಪ್ರೀತಿ ಇರ್ಬೇಕಲ್ವಾ? ಇನ್ನೂ ಇಟ್ಟಿದ್ದಾರೆ ನಮ್ಮ ತಾಯಿ. ಅದನ್ನ ಇಟ್ಕೊಂಡು ಯಾವತ್ತೂ ಯಾರಿಗೂ ಕೊಡಲ್ಲ, ಅದನ್ನ ಮುಟ್ಬೇಡ್ರಿ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಶೋಕೇಸ್ ಇದೆಯಲ್ಲ, ಶೋಕೇಸಲ್ಲಿ ನಾನು ತೆಗೆದುಕೊಂಡ್ರೆ ಎಷ್ಟೋ ಶೀಟ್ಗಳಿದಾವೆ, ಜೊತೆಲ್ಲ ಬೇಷನ್ನು ಇದೆ. ತಮಾಷೆ ಅಲ್ಲ, ಇದು ಸತ್ಯ. ಅದೇನು ತೋರಿಸುತ್ತೆ? ನಮ್ಮ ತಾಯಿಯ ಪ್ರೀತಿಯನ್ನು ತೋರಿಸುತ್ತೆ. ಅದೇ ಪ್ರೀತಿ ತಂದೆ ತಾಯಿಗಳಿಗೆ ಅಷ್ಟೇ, ಅದೇ ಅವ್ರಿಗೆ ಖುಷಿ ಕೊಡೋದು. ಮಕ್ಕಳ, ನೀವೆಲ್ಲ ತಂದೆ ತಾಯಿಗಳಿಗೆ ನೀವು ಪ್ರೀತಿಯನ್ನ ಕೊಡಿ ಅಷ್ಟೇ, ಇನ್ನೇನು ಕೊಡಬೇಡಿ. ನೀವು ತಂದೆ ತಾಯಿಗಳಿಗೆ ಪ್ರೀತಿಯನ್ನ ಕೊಡಿ ಅಂತ ಹೇಳ್ತಾ, ಇಲ್ಲಿ ಕವಿಗೋಷ್ಠಿಯಲ್ಲಿ ಆಶಯದ ನುಡಿ ಅಂತ ಬಂದಾಗ ಎಲ್ಲ ಕವಿಮನಗಳಿಗೆ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಎಲ್ಲ ಪ್ರಬುದ್ಧರಿದ್ದೀರಿ, ನಾನಿನ್ನೂ ಏನೂ ಇಲ್ಲ ನಿಮ್ಮೆಲ್ಲರ ಮುಂದೆ. ಈಗ ತಾನೇ ಅಂಬೆಗಾಲು ಇಡುತ್ತವನು, ಆದರೂ ಒಂದೆರಡು ಆಶಯ ನುಡಿಗಳನ್ನು ನುಡಿಬೇಕು ಅಂತೇಳಿ ಒಂದು ಗೌರವ ಸ್ಥಾನವನ್ನು ಕೊಟ್ಟು ನನಗೆ ಇಲ್ಲಿಗೆ ಕರೆಸಿದ್ದಾರೆ. ಮಕ್ಕಳು ಸಹ ಇಲ್ಲಿ ಕವಿಗಳಿದ್ದಾರೆ. ಒಂದು ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ತಿದ್ಯಾ? ಹಲೋ, ಹಾಯ್. ಕವಿಗಳು ಅಂದ್ರೆ ಎಲ್ಲೋ ಇರಲ್ಲ, ನಿಮ್ಮಲ್ಲೇ ಇರ್ತಾರೆ. ನಿಮ್ಮ ಊರಲ್ಲಿ ಜಾನಪದ ಹಾಡುಗಳನ್ನ ಹಾಡುವ, ಸೋಬಾನೆ ಪದಗಳನ್ನ ಹೇಳುವ ಕಲಾವಿದರಿದ್ದಾರೆ, ಹೌದಲ್ವಾ? ಅವ್ರಿಗಿಂತ ದೊಡ್ಡ ಕವಿ ಮತ್ತೊಬ್ಬರಿಲ್ಲ. ಅರ್ಥ ಆಗುತ್ತಲ್ಲ ಹೇಳೋದು? ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ಎಷ್ಟೋ ಕಲಾವಿದರಿದ್ದಾರೆ ನಿಮ್ಮಲ್ಲಿ, ಅವ್ರಿಗಿಂತಲೂ ದೊಡ್ಡ ಕವಿಗಳು ಬೇರೊಬ್ಬರಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಕವಿ ಎನ್ನಿಸಿಕೊಳ್ಬೇಕಾದ್ರೆ ಅನುಭವ ತುಂಬಾ ಮುಖ್ಯ, ಹೌದಲ್ಲ? ಅನುಭವ ತುಂಬಾ ಮುಖ್ಯ. ಅನುಭವದಿಂದ ಹುಟ್ಟುವುದೇ ಕವನ, ಅನುಭವದಿಂದ ಹುಟ್ಟುವುದು ಕವನ. ಹಾಗಾದ್ರೆ ಕವನ ಅನ್ನೋದು ಹೇಗೆ ಹುಟ್ಟುತ್ತೆ? ಸುಮ್ಮನೆ ಹುಟ್ಟಿಬಿಡುತ್ತಾ ಕವನ? ಕವನವನ್ನ ಕಾಸು ಕೊಟ್ಟು ಕೊಂಡ್ಕೊಳ್ಳೋಣ ಆಗುತ್ತಾ? ಸಾಧ್ಯ ಇಲ್ಲ. ಮಕ್ಕಳೇ, ನೀವು ಪ್ರತಿದಿನ ಆಟ ಆಡ್ತೀರಿ, ಹೌದಲ್ಲ? ಆಟ ಆಡ್ತೀರಿ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶಾಸ್ತ್ರ ನಡೀತಿರುತ್ತೆ, ಹಸೆಶಾಸ್ತ್ರ ನಡೀತಿರುತ್ತೆ, ಅಥವಾ ಯಾವುದೋ ಕಾರ್ಯಕ್ರಮ ನಡೀತಿರುತ್ತೆ, ಅಥವಾ ನಿಮ್ಮೂರಲ್ಲಿ ಹಬ್ಬ ನಡೀತಿರುತ್ತೆ, ನಿಮ್ಮೂರಲ್ಲಿ ಜಾತ್ರೆ ನಡೀತಿರುತ್ತೆ. ಇವೆಲ್ಲವುಗಳೇ ನಮಗೆ ಅತ್ಯಂತ ದೊಡ್ಡ ಅನುಭವಗಳನ್ನು ಕೊಡ್ತಾ ಇರುತ್ತೆ. ಅವುಗಳಿಂದ ಹುಟ್ಟುವ 4 ಸಾಲುಗಳೇ ಕವನಗಳಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಕವನ ಅನ್ನುವುದು ಎಲ್ಲೂ ಇಲ್ಲ, ಕವನ ನಿಮ್ಮೊಳಗೆ ಇರುತ್ತೆ. ಅರ್ಥ ಆಯ್ತಲ್ಲ? ಆ ಕವನವನ್ನ ನಾವು ಅನುಭವಿಸುತ್ತಾ 4 ಸಾಲುಗಳಲ್ಲಿ ಬರೀತೀವಲ್ಲ, ಅದೇ ಕವಿತೆ. ಹಾಗಾದ್ರೆ ಕವಿತೆ ಅಂದ್ರೆ ಹೇಗಿರುತ್ತೆ, ಏನೆಲ್ಲ ನಾವು ಕವಿತೆಯಲ್ಲಿ ನಾವು ನೋಡ್ತಾ ಹೋಗ್ತೇವೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಾನು ಇದನ್ನ ಮಕ್ಕಳಿಗೋಸ್ಕರ ಹೇಳ್ತಿರ್ತಕ್ಕಂಥದ್ದು. ಮಕ್ಕಳಲ್ಲಿ ಹುಟ್ಟುವ ಭಾವನೆಗಳು ಪದಗಳಾಗಿ ರೂಪಿಸಲ್ಪಟ್ಟಾಗ ಒಂದು ಕವಿತೆಗಳಾಗುತ್ತೆ, ಕಥೆಗಳಾಗುತ್ತೆ ಎನ್ನುವುದು ಸತ್ಯ. ಆದರೆ ಅದೇ ಪ್ರತಿಯೊಂದು ಕವಿತೆಗಳಾಗಲು ಸಾಧ್ಯ ಇಲ್ಲ, ಅಲ್ವಾ? ಪ್ರತಿಯೊಂದು ಕವಿತೆಗಳಾಗಲ್ಲ. ಹಾಗಾದ್ರೆ ನಾವು ಮಾತಾಡೋದೆಲ್ಲ ಕವಿತೆ ಆಗ್ಬಿಡುತ್ತಾ? ಇಲ್ಲ, ಅದಕ್ಕೊಂದು ಕವಿ ಸಮಯ ಅಂತ ಬೇಕು. ಏನು ಕವಿ ಸಮಯ ಅಂತಂದ್ರೆ? ಕವಿ ಸಮಯ ಅಂತಂದ್ರೆ ಮಕ್ಕಳೇ, ಯಾವ ವ್ಯಕ್ತಿಗಳು ನೋಡುವ ದೃಷ್ಟಿಕೋನ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ, ಈಗ ನಾನು ಒಂದು ಮರವನ್ನ ನನ್ನದೇ ಆದ ದೃಷ್ಟಿಕೋನದಲ್ಲಿ ನೋಡುತ್ತೇನೆ. ನಾನು ಈಗ ಸೂರ್ಯೋದಯ ಇದೆ ಅನ್ಕೊಳ್ಳಿ, ಸೂರ್ಯ ಉದಯ ಆಗುತ್ತೆ, ಹೌದಲ್ವಾ? ಎಲ್ಲರಿಗೂ ಸೂರ್ಯೋದಯ ಗೊತ್ತಿದೆ, ಚೆನ್ನಾಗಿ ಅನುಭವಿಸ್ತೀರಿ, ಚೆನ್ನಾಗಿ ನೋಡ್ತೀರಿ. ಆದ್ರೆ ಕೆಲವೊಬ್ಬರಿಗೆ ಸೂರ್ಯೋದಯ ಬೇರೆ ರೀತಿ ಕಾಣ್ತಾ ಇರುತ್ತೆ, ಅಲ್ವಾ? ಸೂರ್ಯನ ರಶ್ಮಿ, ಸೂರ್ಯನ ಕಿರಣಗಳು ಮಾನವನ ಮೈ ಸ್ಪರ್ಶಿಸಿದಾಗ ಇನ್ನೇನೋ ವಿದ್ಯುತ್ ಸಂಚಲನ ಆಗುತ್ತೆ. ಕೆಲವೊಬ್ಬರಿಗೆ ಸೂರ್ಯೋದಯ ಅಂತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುತ್ತೆ. ಸೂರ್ಯೋದಯವನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವರ್ಣಿಸ್ತಾ ಹೋಗ್ತಾರೆ.
ಅಲ್ವಾ? ಈ ವರ್ಣನೆ ಇದೆಯಲ್ಲ, ಅವರವರ ಮನಸ್ಸಿಗೆ ತಕ್ಕಂತೆ ವರ್ಣನೆ ಇದೆಯಲ್ಲ, ಅದನ್ನು ನಾವು ಕವಿ ಸಮಯ ಅಂತ ಹೇಳ್ಬಿಟ್ಟು ಕರೀತೇವೆ. ಇಲ್ಲಿ ಕವನಗಳು ಹುಟ್ಟಬೇಕಾದ್ರೆ ತುಂಬಾ ಸುಲಭವಾಗಿ ಏನು ಹುಟ್ಟೋದಿಲ್ಲ. ಕವನಗಳು ಎಲ್ಲ ಸಂದರ್ಭಗಳು ಹುಟ್ಟೋದಿಲ್ಲ. ಕವನಗಳು ಹುಟ್ಟಬೇಕಾದ್ರೆ ಅದಕ್ಕೆ ತಕ್ಕಂತ ಒಂದು ಸಂದರ್ಭ ಇರುತ್ತೆ. ನಾವು ಕವನಗಳನ್ನು ರಚಿಸಬೇಕಾದ್ರೆ ತುಂಬಾ ಪಂಪ, ರನ್ನ, ಕುವೆಂಪು, ದ.ರಾ. ಬೇಂದ್ರೆ ಇವ್ರನ್ನೆಲ್ಲ ನೋಡ್ಕೊಂಡೇ ಮಾಡಬೇಕು ಅಂತಿಲ್ಲ. ನಮ್ಮದೇ ಆಗಿರ್ತಕ್ಕಂತಹ ಸರಳವಾಗಿರ್ತಕ್ಕಂಥ ನಾವು ಆಡುವ ಭಾಷೆಯಲ್ಲಿಯೇ ಕವನಗಳನ್ನು ರಚನೆ ಮಾಡಬಹುದು. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಅರ್ಥ ಇರುತ್ತೆ. ನಾನು ಜಾಸ್ತಿ ಹೊತ್ತು ಮಾತಾಡಿದೆ ಅಂತ ಗೊತ್ತಾಗ್ತೈತೆ. ಒಂದೇ ಒಂದು ಕವನವನ್ನು ವಾಚನ ಮಾಡಿಬಿಟ್ಟು ಮುಗಿಸ್ಬಿಡ್ತೀನಿ. ಹೌದಲ್ಲ? ಜಾಸ್ತಿ ಹೊತ್ತು ಮಾತಾಡಿದೆ ಅಂತ ನನಗೆ ಗೊತ್ತಾಗ್ತಿದೆ. ಒಂದೇ ಒಂದು ಕವನವನ್ನು ವಾಚನ ಮಾಡಿ ಮುಗಿಸ್ಬಿಡ್ತೇನೆ ನಾನೀಗ. ಒಂದು ನಿಮಿಷ. ಓಕೆ ನೋಡಿ, ಹಾಗಾದ್ರೆ ಒಂದು ಕವಿತೆ ಅಂದರೆ ಹೇಗಿರಬೇಕು? ಒಂದೇ ಒಂದು ಕವನ, ನನ್ನ ಕವನವನ್ನು ವಾಚನ ಮಾಡಿ ಮುಗಿಸ್ಬಿಡ್ತೇನೆ. ಕವಿತೆ ಎಂದರೆ ತಾಯೊಲವ ಅಮೃತದಂತೆ ನಿಷ್ಕಲ್ಮಶವಾಗಿರಬೇಕು. ಕವಿತೆ ಎಂದರೆ ಮುಂಜಾವಿನ ಕಿರಣದಂತೆ ಪರಿಶುದ್ಧವಾಗಿರಬೇಕು. ಕವಿತೆ ಎಂದರೆ ಮೊದಲ ಮಳೆ ಸಿಂಚನದಂತೆ ಮನ ತಣಿಸಬೇಕು. ಕವಿತೆ ಎಂದರೆ ನವಿಲ ನರ್ತನದಂತೆ ಮನಬಿಚ್ಚಿ ಕುಣಿಯಬೇಕು. ಕವಿತೆ ಎಂದರೆ ಭಾಸ್ಕರನಂತೆ ಸತ್ಯವನ್ನೇ ಹೇಳಬೇಕು. ಕವಿತೆ ಎಂದರೆ ಶಶಿಯ ವದನದಂತೆ ತಂಪೆಲರಲ್ಲಿ ತೇಲಿಸಬೇಕು. ಕವಿತೆ ಎಂದರೆ ತಿಳಿಗಡಲ ಅಲೆಯಂತೆ ಪ್ರಶಾಂತವಾಗಿರಬೇಕು. ಕವಿತೆ ಎಂದರೆ ಜ್ಯೋತಿಯ ಬೆಳಕಂತೆ ಅಂಧತ್ವ ತೊಲಗಿಸಬೇಕು. ಕವಿತೆ ಎಂದರೆ ಗುರುವಿನಂತೆ ಗುರಿಯನ್ನು ತೋರಿಸಬೇಕು. ಕವಿತೆ ಎಂದರೆ ದುಮ್ಮಿಕ್ಕುವ ಜಲಪಾತದಂತೆ ಕೆಟ್ಟ ಸಮಾಜವ ತೊಳೆಯಬೇಕು. ಕವಿತೆ ಎಂದರೆ ಕನ್ನಡಿಯಂತೆ ನಮ್ಮನ್ನು ಮತ್ತೆ ಮತ್ತೆ ತೋರಿಸಬೇಕು. ಕವಿತೆ ಎಂದರೆ ಧರಣಿಯ ನೊಗದಂತೆ ಮೂಲ ತತ್ವದಿ ಮಿಂದೇಳಬೇಕು. ಕವಿತೆ ಎಂದರೆ ಆಗತಾನೆ ಹುಟ್ಟಿದ ಮಗುವಂತೆ ವಿಶ್ವ ಮಾನವತೆ ಪಡೆಯಬೇಕು. ಕವಿತೆ ಎಂದರೆ ಅಖಂಡ ವಿಶ್ವದಂತೆ ಜಾತಿ, ಮತ, ಪಂಥ ಎಲ್ಲವನ್ನೂ ಮೀರಿ ನಿಲ್ಲಬೇಕು. ಕಡೆಗೆ ಪ್ರೀತಿಯನ್ನು ನಮ್ಮಿಬ್ಬರಲ್ಲಿ ಉಳಿಸಿ ಬೆಳೆಸಬೇಕು. ಕವಿತೆ ಎಂದರೆ ಹೀಗಿರಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಡಲೆಗುದ್ದು ಜನತೆಗೆ ದೊಡ್ಡ ನಮಸ್ಕಾರವನ್ನ ಸಲ್ಲಿಸ್ತಾ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಆಶಯ ನುಡಿಯ ಮೂಲಕ ಕವಿಗೋಷ್ಠಿಗೆ ಶುಭ ಹಾರೈಸಿದಂತಹ ಆತ್ಮೀಯ ಮಿತ್ರರಂತಹ ರಣತಿಯವರಿಗೆ ಧನ್ಯವಾದಗಳು. ಈಗ ಮಕ್ಕಳ ಕವಿಗೋಷ್ಠಿ ಚಾಲನೆ. ಹೆಸರನ್ನು ಕರೆಯುವಂತಹ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಮೊದಲಿಗೆ ಸರ್ಕಾರಿ ಪ್ರೌಢಶಾಲೆ ಪಾಲಗಡಿಯ ವಿದ್ಯಾರ್ಥಿನಿಯಾದ ರಮ್ಯಾ GR ಮತ್ತೆ ಸೌಂದರ್ಯ. ಅದೇ ಭರಮಸಾಗರ. ಮಣಿಯ ಬೀಡಿದು ಕೋಲಾರ ಹಟ್ಟಿಯ ಚಿನ್ನದ ನಾಡು, ಮಲೆನಾಡಿನ ಸೊಬಗಿನ ಬೀಡು. ಜೋಗ ಹಬ್ಬೆ ಗಗನ ಭರಚುಕ್ಕಿಯ ಜಲಪಾತಗಳ ನಾಡು. ತುಂಗಭದ್ರ, ಕನ್ನಂಬಾಡಿ, ಆಲಮಟ್ಟಿ ಅಣೆಕಟ್ಟುಗಳ ಬೀಡು. ನಮ್ಮ ನಾಡಿದು ನಮ್ಮದು ಕಣ್ಮನ ಸೆಳೆಯುವ ಚಂದದ ಬೀಡಿದು. ಬೇಲೂರು ಹಳೆಬೀಡುಗಳ ಶಿಲ್ಪಕಲೆಗಳ ನಾಡು. ಯಕ್ಷಗಾನ, ಭರತನಾಟ್ಯ, ಡೊಳ್ಳು ಕುಣಿತಗಳ ಜನಪದ ಕಲೆಗಳ ಬೀಡು. ಆಗುಂಬೆ, ಶಿರಾಡಿ, ಚಾರ್ಮಡಿಗಳ ನಾಡು. ಮಲ್ಪೆ ಮರವಂತೆ ಮುರುಡೇಶ್ವರಗಳ ಬೀಡು. ನಮ್ಮ ನಾಡಿದು ನಮ್ಮದು ಮನಮೋಹಕ ಕರಾವಳಿ ಬೀಡಿದು. ಬಾದಾಮಿ, ಐಹೊಳೆ, ಗೋಲಗುಮ್ಮಟಗಳ ಸಾಂಸ್ಕೃತಿಕ ನಾಡು. ಧರ್ಮಸ್ಥಳ, ಶ್ರವಣಬೆಳಗೊಳಗಳ ಧಾರ್ಮಿಕ ಬೀಡು.
ಧಾರ್ಮಿಕ ಬೀಡು. ಸರ್ವ ಧರ್ಮಗಳ ಸಕಲ ಜಾತಿಗಳ ನಾಡು, ಸರ್ವ ಧರ್ಮಗಳ ಸಕಲ ಜಾತಿಗಳ ನಾಡು, ಕನಕ ಪುರಂದರ ಬಸವಣ್ಣನವರ ಸಮಾಜ ಸುಧಾರಕರ ಬೀಡು. ಕನಕ ಪುರಂದರ ಬಸವಣ್ಣನವರ ಸಮಾಜ ಸುಧಾರಕರ ಬೀಡು. ಜ್ಞಾನಪೀಠಗಳ ಕಾಶಿ ನನ್ನ ಈ ಕರುನಾಡು, ಜ್ಞಾನಪೀಠಗಳ ಕಾಶಿ ನನ್ನ ಈ ಕರುನಾಡು. ನಮ್ಮ ನಾಡಿದು ನಮ್ಮದು, ನಮ್ಮ ಕನ್ನಡ ನಾಡಿದು. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಎಲ್ಲ ಕವಿದವರಿಗೆ ಒಂದು ಚಿಕ್ಕ ಮನವಿ, ದಯವಿಟ್ಟು ರಿಪೀಟ್ ಮಾಡಬೇಡಿ, ಆದಷ್ಟು ಒಂದೊಂದೇ ಟೋನನ್ನು ಓದೋಕ್ಕೆ ಪ್ರಯತ್ನ ಪಡಿ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸೌಂದರ್ಯ ಅವಿ. ನಾನು ಸರ್ಕಾರಿ ಪ್ರೌಢಶಾಲೆ ಪಾಲವನಹಳ್ಳಿಯಿಂದ ಬಂದಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಜೈ ಕನ್ನಡ, ಜೈ ಜೈ ಕರ್ನಾಟಕ. ಕನ್ನಡ ಇದು ಬರೀ ಪದವಲ್ಲ, ಕೋಗಿಲೆಯ ಧ್ವನಿ ಕಾಣೋ. ಕರ್ನಾಟಕ ಇದು ಬರೀ ನೆಲವಲ್ಲ, ಭೂಮಂಡಲದ ಪುಣ್ಯ ಭೂಮಿ ಕಾಣೋ. ಜೈ ಕನ್ನಡ, ಜೈ ಜೈ ಕರ್ನಾಟಕ. ಜೈ ಕನ್ನಡ, ಜೈ ಜೈ ಕರ್ನಾಟಕ. ಕನ್ನಡ ಬರೀ ಅಕ್ಷರವಲ್ಲ, ಕನ್ನಡ ಬರೀ ಅಕ್ಷರವಲ್ಲ, ಬರೀ ಪದಪುಂಜಗಳಲ್ಲ. ನಮ್ಮೆಲ್ಲರ ಜೀವಂತಿಕೆ ಉಸಿರು ಕಾಣೋ, ನಮ್ಮೆಲ್ಲರ ಜೀವಂತಿಕೆ ಉಸಿರು ಕಾಣೋ. ಕನ್ನಡ ನಮ್ಮೆಲ್ಲರ ಮನಸ್ಸು, ಕನ್ನಡ ನಮ್ಮೆಲ್ಲರ ಮನಸ್ಸು, ಕನ್ನಡ ನಮ್ಮೆಲ್ಲರ ಕನಸು. ಕನ್ನಡವೆಂದರೆ ನಮಗೆಲ್ಲ ಬಲು ಸೊಗಸು. ಜೈ ಕನ್ನಡ, ಜೈ ಜೈ ಕರ್ನಾಟಕ. ನಮ್ಮೆಲ್ಲರ ತನುಮನದಲ್ಲೂ ಕನ್ನಡ, ನಮ್ಮೆಲ್ಲರ ನರನಾಡಿಯಲ್ಲೂ ಕನ್ನಡ. ನಮ್ಮ ರಕ್ತದ ಕಣಕಣಗಳಲ್ಲೂ ಕನ್ನಡ, ನಮ್ಮ ಎದೆಯ ಬಡಿತ ಕನ್ನಡ. ಕನ್ನಡವೇ ನಮ್ಮ ಸಂಕುಲ, ಕನ್ನಡವೇ ನಮ್ಮ ತಾಯ್ನೆಲ. ಜೈ ಕನ್ನಡ, ಜೈ ಜೈ ಕರ್ನಾಟಕ. ಕನ್ನಡವನ್ನೇ ಬಳಸೋಣ, ಕನ್ನಡವನ್ನೇ ಬೆಳೆಸೋಣ. ಹೆಸರಾಗಿದೆ ಕರ್ನಾಟಕ, ಉಸಿರಾಗಿಸೋಣ ಕನ್ನಡ. ಜೈ ಕನ್ನಡ, ಜೈ ಜೈ ಕರ್ನಾಟಕ. ಜೈ ಕನ್ನಡ, ಜೈ ಜೈ ಕನ್ನಡ. ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್. ನನ್ನ ಹೆಸರು ಪ್ರಿಯಾ. ನಾನು DVS ಆಂಗ್ಲ ಮಾಧ್ಯಮ ಶಾಲೆಯಿಂದ ಬಂದಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಬಾನಲ್ಲಿ ಚಂದಿರ, ನನ್ನ ಜೀವನದಲ್ಲಿ ಸಹೋದರ. ನಾನು ನಿನ್ನ ಪ್ರೀತಿಯ ಯಶೋಧರ, ನೀ ನನ್ನ ಪುಟ್ಟ ಕಿಶೋರ, ನೀ ನನ್ನ ಪುಟ್ಟ ಕಿಶೋರ. ನೀನು ನಮ್ಮ ಮನೆಯ ನಟ ಭಯಂಕರ, ನೀನೇ ನನ್ನ ನಗುವಿನ ಸೂತ್ರಧಾರ. ನನ್ನ ತಪ್ಪುಗಳು ಸಾವಿರ, ಅದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡ ತೀರ. ಮುಗಿಯುವುದಿಲ್ಲ ಪ್ರತಿದಿನ ನಮ್ಮಿಬ್ಬರ ಸಮರ, ಮುಗಿಯುವುದಿಲ್ಲ ಪ್ರತಿದಿನ ನಮ್ಮಿಬ್ಬರ ಸಮರ. ಆದರೂ ಆಗುವುದಿಲ್ಲ ದೂರ. ನಿನ್ನ ಜೊತೆ ಜಗಳ ಆಡಿ ಮನಸ್ಸು ಆಗುತ್ತದೆ ಭಾರ. ಅದನ್ನು ಮರೆಸಲು ಮಾಡುತ್ತೀಯ ಮಾಯ, ಅದನ್ನು ಮರೆಸಲು ಮಾಡುತ್ತೀಯ ಮಾಯ. ಏಕೆಂದರೆ ನೀನೊಬ್ಬ ಮಾಯಗಾರ. ಹೀಗೆ ಇರೋಣ ಅರ್ಥ ಮಾಡಿಕೊಂಡು ಪರಸ್ಪರ. ನಮ್ಮ ಪ್ರೀತಿ ಎಂದಿಗೂ ಅಮರ, ನಮ್ಮ ಪ್ರೀತಿ ಎಂದಿಗೂ ಅಮರ. ಜೀವನ 3 ಅಕ್ಷರದ ಪದ ಜೀವನ. ಎಲ್ಲಿಗೋ ಸಾಗುತ್ತಿದೆ ನನ್ನ ಪಯಣ. ಈ ಪಯಣದಲ್ಲಿ ಏನಾದರೂ ಸಾಧಿಸಬೇಕು ನಾ ಇನ್ನ, ಈ ಪಯಣದಲ್ಲಿ ಏನಾದರೂ ಸಾಧಿಸಬೇಕು ನಾ ಇನ್ನ. ಇದಕ್ಕೆ ಸಾಕ್ಷಿಯಾದ ಪ್ರತಿ ರವಿಕಿರಣ. ಬೇರೆಯವರ ಸಾಧನೆ ನೋಡಿ ಅನಿಸಿತು ನಾ ಸಾಧಿಸುವುದು ತುಂಬ ಇದೆ ಎಂದು ನನ್ನ ಮನ, ಸಾಧಿಸಬೇಕಾಗುವುದು ತುಂಬ ಇದೆ ಎಂದು ನನ್ನ ಮನ. ಧನ್ಯವಾದ. ನನ್ನ ಹೆಸರು ಚಂದನಯ್ಯ. ನಾನು DVS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ. ಕಾಣದಂತೆ ಮಾಯವಾದನು, ಕೈಲಾಸ ಸೇರಿಕೊಂಡನು ಈ ನಮ್ಮ ಪುನೀತ್ ರಾಜ್ಕುಮಾರನು. ಎಂದೂ ಮರೆಯಲಾಗದ ಈ ಜೀವವನ್ನು, ಮರೆಯಲಾಗುತ್ತಿಲ್ಲ ನೆನಪನ್ನು, ಕೇಳಲಾಗುತ್ತಿಲ್ಲ ಅಭಿಮಾನಿಗಳ ನೋವುಗಳನ್ನು. ಹೇಳಿದನು ಅಭಿಮಾನಿಗಳೇ ದೇವರು ಎಂದು ಜನರನ್ನು. ಆಗಲೇ ಬಿಟ್ಟು ಹೋದನು ಹೇಳದೆ ಕೇಳದೆ ನಮ್ಮನ್ನು. ನೀನು ಅರ್ಧಕ್ಕೆ ಬಿಟ್ಟು ಹೋದೆ ನಿನ್ನ 46ನೇ ವಯಸ್ಸಿನ ಹುಟ್ಟುಹಬ್ಬವನ್ನು, ನಿನ್ನ 46ನೇ ವಯಸ್ಸಿನ ಹುಟ್ಟುಹಬ್ಬವನ್ನು. ಜೊತೆಗಿರದ ಜೀವ ಎಂದಿಗೂ ಜೀವಂತ ನೀನು, ನೀನಿಲ್ಲದೆ ಕಳೆಯಲಾಗುತ್ತಿಲ್ಲ ಒಂದೊಂದು ನಿಮಿಷಗಳನ್ನು, ಒಂದೊಂದು ನಿಮಿಷಗಳನ್ನು. ಮರಳಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು, ಮತ್ತೆ ಬಂದು ಬಿಡು ನೀನು. ಎಂದೆಂದಿಗೂ ಅಮರ ನೀನು, ಎಂದೆಂದಿಗೂ ಅಮರ ನೀನು. ಇಲ್ಲೇ ಅಕ್ಷಯ ಚಿಕ್ಕಪೆನ್ನು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಕ್ಷಯ. ಶ್ರೀ ಬಸವೇಶ್ವರ ಪ್ರೌಢಶಾಲೆ ಚಿಕ್ಕಪೆನ್ನೂರಿಂದ ಬಂದಿದ್ದೀನಿ. ನನ್ನ ಕವನದ ಶೀರ್ಷಿಕೆ ನಮ್ಮ ಕರುನಾಡು.
ನಾಡಿದು ಪಂಪಾರನ್ನ ಜನರು ಜನಿಸಿದ ಕರುನಾಡು, ನಾಡಿದು ಬಂಗಾರವ ಸೇರಲ್ಲಳೆದ ಸಿರಿನಾಡು, ನಾಡಿದು ರಾಜವಂಶಗಳಲ್ಲಾಡಿದ ನರುನಾಡು, ಕವಿ ಪುಂಗಗರಿಗೊಂದು ಇದು ನೆಲೆಬೀಡು. ಹಂಪೆ ಕಲ್ಲಿನ ರಥದ ವೈಭವ, ಬೇಲೂರು ಹಳೆಬೀಡಿನ ಗುಡಿ ಗೋಪುರಗಳು, ಜಕ್ಕಣರ ಶಿಲ್ಪ ಕಲೆಗಳ ಸೌಂದರ್ಯ, ನಮ್ಮ ಕರುನಾಡ ಸಿರಿಯನ್ನು ಕಂಡ ನಾವೇ ಭಾಗ್ಯವಂತರು. ಆದಿಕವಿ ಪಂಪರು ಜನಿಸಿದ್ದಿಲ್ಲಿ, ಕನಕದಾಸರ ಕೀರ್ತನೆಗಳನ್ನಾಡಿದ್ದಿಲ್ಲಿ, ಸರ್ವಜ್ಞರ ತ್ರಿಪದಿಗಳು ಸಾರಿದ್ದಿಲ್ಲಿ, ಅಭಿಮಾನಿಗಳ ದೈವ ಕರುನಾಡ ರತ್ನ ನಮ್ಮ ಪುನೀತರು ಬೆಳೆದಿದ್ದಿಲ್ಲಿ. ಕನ್ನಡ ಭಾಷೆಯನ್ನು ಮಾತೃ ಎಂದು ಪೂಜಿಸೋಣ, ಕನ್ನಡದ ಏಳಿಗೆಗಾಗಿ ಜೊತೆಗೂಡಿ ಶ್ರಮಿಸೋಣ. ಜಾತಿ ಮತ ಭೇದ ಎನ್ನದೆ ಒಂದೇ ಬಣವಾಗಿ ಬಾಳೋಣ, ಕೊನೆವರೆಗೂ ಕನ್ನಡಿಗರಾಗಿ ಉಳಿಯೋಣ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸೋಣ. ಧನ್ಯವಾದ. ಇದುವರೆಗೂ ಕವನ ಮಾಡಿಸುವಂತಹ ಕವನೋತ್ಸವ ಮಾಡಿ, ನಿಜವಾಗ್ಲೂ ವಿದ್ಯಾರ್ಥಿಯ ವಯಸ್ಸಲ್ಲಿ ಕವನ ಓದೋದು ತುಂಬ ಸುಲಭ ಅಲ್ಲ. ಅಂತಹ ವಿದ್ಯಾರ್ಥಿಗಳು ಇವತ್ತೇ ನಮ್ಮ ಮುಂದೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಆ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ನೀಡೋಣ. ಜೋರಾಗಿ ಚಪ್ಪಡಿದ ಮೂಲಕ ಈ ಪುಟಾಣಿ ಕವಿಗಳಿಗೆ ನಾವು ಅವರಿಗೆ ಪ್ರೋತ್ಸಾಹ ಸಲ್ಲಿಸೋಣ. ದೂರದ ಭರಮಸಾಗರ ಮತ್ತು ದೂರದ ಪಾಲವನಹಳ್ಳಿ ಮತ್ತು ಚಿಕ್ಕಮಗಳೂರಿನ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಿರಿಯರ ಕವಿಗೋಷ್ಠಿ 4 ಜನ ಕರೀತೀವಿ. ಅದಕ್ಕೆ ಒಬ್ಬರು ಜಯಪ್ರಕಾಶ್ ಚಿತ್ರದುರ್ಗ, ಇನ್ನೊಬ್ಬರು ಲೋಕೇಶ್ ಕಾಸರವಟ್ಟಿ. ಅದ್ರ ಜೊತೆಗೆ ನಮ್ಮ ಊರು ಚಿತ್ರದುರ್ಗ. ನನ್ನ ಹೆಸರು ಜಯಪ್ರಕಾಶ್. ನನ್ನ ಕವನದ ಶೀರ್ಷಿಕೆ ಸೋಮಾರಿ ಮಾವ ಬಯಕೆಯ ಗಂಡ. ಬಯಕೆಯ ಗಂಡ ಹೇಳ್ತವನೆ, ಓ ಪ್ರಿಯೆ, ಇಂದಿನಿಂದ ನೀನೇ ನಮ್ಮ ಮನೆಯ ಒಡತಿ. ಯಾಕಂದ್ರೆ ಇಂದಿನಿಂದಲೂ ನಾನು ನಮ್ಮಪ್ಪ ಮಾಡಿಕೊಂಡು ಬಂದ ಸಾಲ ತುಂಬ ಐತಿ. ನೀನು ನಮ್ಮ ಮರ್ಯಾದೆ ಉಳಿಸ್ತೀಯ ಅಂತ ನಿನ್ನ ಮೇಲೆ ನಂಬಿಕೆ ಐತಿ. ಮಾವ ಹೇಳ್ತಾನೆ, ಹೌದು ಕಣವ, ನಿನ್ನಂಥ ಹೆಂಡತಿನ ಪಡೆಯಲು ನನ್ನ ಮಗನ ಪುಣ್ಯ ಅನ್ನಿಸ್ತೈತೆ. ಸೊಸೆ ಹೇಳ್ತಾವಳೆ, ಹೌದಾ ಮಾವನವ್ರೆ, ಹಾಗಾದರೆ ನಾನು ಎಲೆಕ್ಷನ್ನಲ್ಲಿ ನಿಲ್ಲೋದಕ್ಕೆ ಹಣ ಬೇಕಾಗೈತ್ರಿ. ಹೇಗಾದರೂ ಮಾಡಿ ಸೀಟಿಗೆ ಹಣ ಕಟ್ಟಿ ಟಿಕೆಟ್ ತಗೊಂಡು ಎಲೆಕ್ಷನ್ನಲ್ಲಿ ಗೆಲ್ಲಿಸ್ರಿ. ಎಲೆಕ್ಷನ್ನಲ್ಲಿ ಗೆದ್ದ ನಂತರ ಒಬ್ಬರಿಗೆ ಹಣ ಸಿಗುತ್ತೈತೆ, ಅದನ್ನು ತಂದು ನಿಮಗೆ ನೀಡ್ತೇನೆ. ಆದ್ರೆ ನನ್ನ ಅದೃಷ್ಟ ಎಲೆಕ್ಷನ್ನಲ್ಲಿ ಗೆಲ್ಲೋದು ಬಿಡೋದು ಆ ಪರಮಾತ್ಮೆಗೆ ಸೇರೈತ್ರಿ. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದ್ರ ಆಯ್ತು ಅನ್ನಿ, ಆಯ್ತು ಅಂತ ಹೇಳಿ, ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ರಿ. ಎಲ್ಲರಿಗೂ ವಂದನೆಗಳು. ಜಯಪ್ರಕಾಶ್ ಅವರಿಗೆ ಧನ್ಯವಾದ. ಜೋರಾಗಿ ನಮ್ಮ ವಿದ್ಯಾರ್ಥಿ ಚಪ್ಪಳೆ ತಟ್ಟಬೇಕು. ಈಗ ನಮ್ಮ ಲೋಕೇಶ್ ಕಾಸೌಡಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್. ಚಿತ್ರದುರ್ಗದಿಂದ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಾಸರವಟ್ಟಿ ಗ್ರಾಮ ನಮ್ಮದು. ಹಳೆಯ ದಾವನಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ನಿಲುಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಕವನದ ಶೀರ್ಷಿಕೆ ನಾನಾಗುವುದು. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಲಾರೆ, ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗಲಾರೆ, ನಾನು ಡಾಕ್ಟರ್ ಆಗಲಾರೆ, ನಾನು ಆಕ್ಟರ್ ಸಹ ಆಗಲಾರೆ, ನಾನು ಕವಿ ದಾಸ ಶರಣ ಆಗಲಾರೆ, ನಾನು ಬುದ್ಧ ಬಸವ ಅಂಬೇಡ್ಕರ್ ಆಗಲಾರೆ, ನಾನು ಮೊದಲು ನಾನಾಗುವೆ.
ಅರಿತು ಮನೆ ಬೆಳಗುವೆ, ಸಮಾಜ ಅರಿತು ನಾ ಬಾಳುವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದಗಳು. ಮುನವರ್ ಸರ್. ಎಲ್ಲರಿಗೂ ಚುಟುಕು ಸಿರಿಗನ್ನಡ. ಹಾರಲಿ ಹಾರಲಿ ಕನ್ನಡದ ಬಾವುಟ ತೋರಿಸುತ್ತಿದೆ ಕನ್ನಡಿಗರ ಐತಿಹಾಸಿಕ ಪಟ. ಕನ್ನಡದ ಅಲ್ಮಿಡಿ ಕವಿರಾಜ ಮಾರ್ಗ ನೋಟ. ಇಂದು ಪಡೆದಿದೆ 8 ಜ್ಞಾನಪೀಠ ಪ್ರಶಸ್ತಿಯ ಓಟ. ನವೆಂಬರ್ ತಿಂಗಳವರೆಗೆ ಮಾತ್ರ ಕನ್ನಡ ಮಾತನಾಡುವುದು ಬೇಡ. ವರ್ಷ ಪೂರ್ತಿ ಕನ್ನಡಾಂಬೆಯ ಪುತ್ರರಾಗಿ ತಾಯಿ ಭಾಷೆ ಕನ್ನಡ ಮಾತಾಡಿ ಉಳಿಸೋಣ. ಕನ್ನಡ ಅಕ್ಷರ ಕನ್ನಡ 8 ಜ್ಞಾನ ಪ್ರಶಸ್ತಿಗಿಂತ ಇನ್ನೂ ಹೆಚ್ಚು ಸಾಧನೆ ಮಾಡಿ ನುಡಿ ಬೆಳೆಸೋಣ. ಕನ್ನಡ 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 ಕಲಿತವರಿಗೂ ಮಾತಾಡಲು ಕನ್ನಡ. ಬಾರದಿರೋರೆಲ್ಲರಿಗೂ ತಿಳಿಸೋಣ ಕನ್ನಡ. ಬೆಳಗಿಸೋಣ ಕನ್ನಡ ತಾಳಿ ಅಧ್ಯಯರಲ್ಲಿ ಸಿರಿಗನ್ನಡ. ನಮಸ್ಕಾರ. ನನ್ನ ಹೆಸರು ನಂಜುಂಡೇಶ್ವರ ಅಂತ. ಇಂಡಿಯನ್ ಎಚ್ ಎಮ್ ಆರ್ಟ್ ಸೆಂಟ್ರಿಂದ ಅಲ್ಲಿ ನರ್ಸಿಂಗ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಗಮನದ ಶೀರ್ಷಿಕೆ ಕನ್ನಡ. ಇದ್ದರೇನಂತೆ ಜಗದೊಳಗೆ ಹಲವು ಭಾಷೆ, ಇದ್ದರೇನಂತೆ ಜಗದೊಳಗೆ ಹಲವು ಭಾಷೆ, ಕಸ್ತೂರಿ ಕನ್ನಡ ಒಂದೇ ಸರಳವಾಗಿ ಕಲಿಯಬಹುದಾದ ನಮ್ಮ ಸಿಹಿಯಾದ ಭಾಷೆ. ತೋರಿದರೇನಂತೆ ಹಲವು ಭಾಷೆಗಳು ತಮ್ಮದೇ ಆದ ವರಸೆ, ತೋರಿದರೇನಂತೆ ಹಲವು ಭಾಷೆಗಳು ತಮ್ಮದೇ ಆದ ವರಸೆ. ನಾವು ಪಡೆದ ಜ್ಞಾನಪೀಠ ಪ್ರಶಸ್ತಿಗಳು ಸಾಕಲ್ಲವೇ ಕನ್ನಡಿಗರ ಪ್ರೀತಿಯಿಂದ ಹೇಳಿಕೊಳ್ಳಲು ನಮ್ಮ ವರಸೆ. ಶತಮಾನಗಳ ಇತಿಹಾಸವಿದೆ ಕನ್ನಡಕ್ಕೆ, ಶತಮಾನಗಳ ಇತಿಹಾಸವಿದೆ ಕನ್ನಡಕ್ಕೆ. ಕನ್ನಡವ ಬೆಳೆಸುವೆನೆಂದು ಬಂದವರು ಸೇರಿಹರು ಪಾತಾಳಕ್ಕೆ. ಶತಮಾನಗಳ ಇತಿಹಾಸವಿದೆ ಕನ್ನಡಕ್ಕೆ, ಕನ್ನಡ ಬೆಳೆಸುವೆನೆಂದು ಬಂದವರು ಸೇರಿಹರು ಪಾತಾಳಕ್ಕೆ. ಕನ್ನಡ ಬಳಸು ಸಾಕು ಸೇರುವೆ ತಾಯಿ ಭುವನೇಶ್ವರಿಯ ಕೃಪಾ ಕಟಾಕ್ಷಕ್ಕೆ. ಕನ್ನಡವ ಬಳಸು ಸಾಕು ಸೇರುವೆ ತಾಯಿ ಭುವನೇಶ್ವರಿಯ ಕೃಪಾ ಕಟಾಕ್ಷಕ್ಕೆ. ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಸಂಸ್ಕೃತಿ ಸಂಸ್ಕಾರದಿಂದಲೇ ಜಗತ್ತಿಗೆ ನಾವು ಆಗಿರುವೆವು ಹೆಸರುವಾಸಿ. ಸ್ವಾಭಿಮಾನವ ಕೆಣಕಿದವರಿಗೆ ಶೌರ್ಯದಿಂದಲೇ ಹೇಳಿರುವೆವು ನಮ್ಮಗಳ ವರಸೆ. ಅವಕಾಶಕ್ಕಾಗಿ ಧನ್ಯವಾದಗಳು. 4 ಜನ ಕವಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಸಂಘಟಕರು 4 ಜನಕ್ಕೆ ಸರ್ಟಿಫಿಕೇಟ್ ಮತ್ತೆ ಇದನ್ನು ನೀಡಬೇಕಾಗುತ್ತೆ. ನಮ್ಮ ವಾಸವಿ ವಿದ್ಯಾಸಂಸ್ಥೆಯ ಮಕ್ಕಳು ಅವರೊಂದು ಸಿದ್ಧಾರ್ಥ ಪದ ತಂದವರು ವೇದಿಕೆ ಮಾಡಬೇಕು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ಕವಿ ಮನೆಗಳಿಗೆ ನಾವು ವಂದನೆ ಸಲ್ಲಿಸೋಣ. ಇಲ್ಲಿ ಬಂದಿರುವಂತಹ ಮುನವರ್ ಸರ್ ನಮ್ಮ ಡಾಕ್ಟರ್ ಬಿ ಟಿ ಲೋಕೇಶ್ವರ ಗುರುಗಳು. ಇನ್ನೂ ಸಹ ಅವರು ಸಾಹಿತ್ಯ ಸೇವೆ ಮುಂದುವರಿಸಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸಿದ್ಧಾರ್ಥ ಮತ್ತು ತಂದವರು ವೇದಿಕೆ ಮೇಲೆ ಬಂದು ಇದಾದ್ಮೇಲೆ 4 ಜನ ಮಕ್ಕಳ ಕವಿಗೋಷ್ಠಿ ಇರುತ್ತೆ. ಸರ್ ಮುಂದೆ ನೋಡ್ತಾ ಇರಿ. ಓದುತ್ತಿರುವ ಶಾಲೆ ಮಾರುತಿ ಹಿರಿಯ ಪ್ರಾಥಮಿಕ ಶಾಲೆ. ಸಂಭ್ರಮದ ಉತ್ಸವವು ನಮ್ಮ ಕನ್ನಡ ರಾಜ್ಯೋತ್ಸವವು. ಸರ್ವರಿಗೂ ಸದ್ವಿಕವು ಸರ್ವರಿಗೂ ಸದ್ವಿಕವು. ಸಿಗುಣದ ಕರ್ನಾಟಕವು ಕರುಣಾತೆಯ ತಣವು. ಕರುನಾಡ ಜನರ ಮನವು ಭಾರತಕ್ಕೆ ಕಳಶವು. ಸಾಹಿತ್ಯ ತವರಿದು ನಾನ್ ನಿನಗೆ ಮಾಡುವೆ ಆರತಿ. ನಮ್ಮಮ್ಮ ನೀ ಕನ್ನಡತಿ. ಗಣೇಶ್ ಇವರಿಗೆ ಧನ್ಯವಾದಗಳು. ಒಂದು ಸರ್ಟಿಫಿಕೇಟ್ ಮತ್ತು ಇವರ ಭವಿಷ್ಯ ಉಜ್ವಲವಾಗಲಿ. ಈಗ ನಮ್ಮ ಸಿದ್ಧಾರ್ಥ ಮತ್ತು ತಂಡ ಚಿತ್ರದುರ್ಗದ ವಾಸವಿ ವಿದ್ಯಾಸಂಸ್ಥೆಯ ಮಕ್ಕಳು ಈಗ ನಿಮ್ಮ ಮುಂದೆ ಒಂದು ಗೀತೆಗೆ ನೃತ್ಯವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಆ ಮಕ್ಕಳಿಗೆ ಸ್ವಾಗತ ಬಯಸೋಣ.
ಅಕ್ಕರೆಯ ಹಾಡ ತಂದಳು ದುರ್ಗೆ ಧಿಕ್ 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 ಜೈ ಧಿಕ್ 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 ಜೈ ಚಂದವ್ವ ಧಿಕ್ ಧಿಕ್ ಜೈ ಧಿಕ್ 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 ಜೈ ಧಿಕ್ 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 ಜೈ ಏಕನಾಥಿ ಧಿಕ್ ಧಿಕ್ ಜೈ. ಅಮ್ಮನಕ್ಕರೆಯಿಂದ ನಾಡು ಈ ನಾಡಿನಕ್ಕರೆಯಿಂದ ನುಡಿಯು ಈ ನುಡಿಯಕ್ಕರೆಯಿಂದ ಅರಿವು ಈ ಅರಿವಿನಕ್ಕರೆಯಿಂದ ಶಿವನು ಆ ಶಿವನು ತಂದ ಅಕ್ಕರೆಯ ಬಲವೆ ಕಂಡ್ಯ ಗೆಳೆತನ ಈ ಗೆಳೆಯರಿದ್ದ ಅಕ್ಕರೆಯ ಬಲವೆ ಕಂಡ್ಯ ಜೀವನ ಈ ಜೀವನಕ್ಕೆ ನಲ್ಮೆಯ ಸಂಗಾತಿ ದಿಕ್ಕೈ ಕೈ ಈ ಸಂಗಾತಿಗೆ ಸಂಪಿಗೆ ಹೂವಂತೆ ದಿಗ್ 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 ಕೈ ಭೂಮಿ ಈ ಭೂಮಿ ಮೇಲಿ ನಾಡು ಈ ನಾಡಲ್ಲೆಮ್ಮ ಕೋಟೆ ಈ ಕೋಟೆಗೆ ನೀನೇ ತಾಯಿ ದಿಕ್ ದಿಕ್ ಜೈ ದಿಕ್ 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 ಜೈ ಚಂದವ್ವ ದಿಕ್ ದಿಕ್ ಜೈ ದಿಕ್ 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 ಜೈ ದಿಕ್ 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 ಜೈ ಏಕನಾಥಿ ದಿಕ್ ದಿಕ್ ಜೈ. ಪಾದಕ್ಕೆ ಇದು ಬಲೆ ಇಷ್ಟ ಪಾದ ಕೈ ಕೈ ಅಂದರೆ ಸುರಗಣ ಆ ಸುರಗಣದ ಕೈಗಳು ಕೋಟಿ ಆ ಕೋಟಿ ಆಯುಧ ಕುಣಿಬದು ಎದ್ದು ಇನ್ನು ಎದ್ದು ಹೊರಟರೆ ತಾಯಿ ಕಕ್ಕಸರಿಗೆ ಯಮಗಂಡ ಈ ಧರ್ಮದೊಟ್ಟೆ ಗುರಿಸಿದರೆ ಕೇಳುತ್ತಾಳೆ ತಲೆದಂಡ ಈ ಧರಣಿಯೆಲ್ಲ ಸಿಂಹದ ನಾಲಿಗೆಯ ದಿಕ್ಕೈ ಕೈ ಹಾಸಿ ಕೊಳೆವಳು ರಕ್ತದ ಮೈಲಿಗೆಯ ದಿಗ್ 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 ಕೈ ಭೂಮಿ ಈ ಭೂಮಿ ಮೇಲಿ ನಾಡು ಈ ನಾಡಲ್ಲೆಮ್ಮ ಕೋಟೆ ಈ ಕೋಟೆಗೆ ನೀನೇ ತಾಯಿ ಭೂಮಿ ಈ ಭೂಮಿ ಮೇಲಿ ನಾಡು ಈ ನಾಡಲ್ಲೆಮ್ಮ ಕೋಟೆ ಈ ಕೋಟೆಗೆ ನೀನೇ ತಾಯಿ. ಅಕ್ಕರೆಯ ಹಾಡ ತಂದಳು ದುರ್ಗೆ ಚಿತ್ರದುರ್ಗದ ಕೀರ್ತಿ ಕಳಸನ ಬೆಳೆಸುವಂತಹ ಈ ಪುಟಾಣಿ ಪ್ರತಿಭೆಗಳಿಗೆ ನಮ್ಮ ಕಡ್ಲೆಗುಂದು ಗ್ರಾಮದ ಎಲ್ಲ ಮಕ್ಕಳು ಮಾತ್ರ ಮೊದಲಿಗೆ ರಾಜು ಬಿ ಸಚಿನ್ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಮಾನಗಿ. ನಾನು ಸಚಿನ್ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಮಾನಂಗಿ ಶಾಲೆಯಿಂದ ಬಂದಿದ್ದೇನೆ. ನಾನು ಚುಟುಕು ಕವನಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಮನಸ್ಸಿಗೆ ಲಾಗ ಬಿದ್ದರೆ ಅದು ಗಾಳಿಪಟ,
ನಿಯಂತ್ರಣ ತಪ್ಪಿದ್ದರೆ ಅದು ಧೂಳಿಪಟ, ಕೆಟ್ಟದ್ದನ್ನು ಯೋಚಿಸುವುದು ಅದರ ಚಟ, ಅದನ್ನು ಒಳ್ಳೆಯದೆಡೆಗೆ ಸೆಳೆಯುವುದು ನನ್ನ ಆಟ. ಆಗಿನ ಯುವಕರು ಕೂಗಿ ಹೇಳಿದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಈಗಿನ ಯುವಕರು ಕೂಗಿ ಹೇಳುವುದು ಶಿಕ್ಷಕರೇ ಬೇಗನೆ ಕ್ಲಾಸ್ ಬಿಟ್ಟು ತೊಲಗಿ. ಓದಬೇಕೆಂಬ ಆಸೆಯಿಂದ ಬೇಗನೆ ಎದ್ದೆ, ಆದರೆ ಆಸೆಯೇ ದುಃಖಕ್ಕೆ ಮೂಲವೆಂದು ಮತ್ತೆ ಹಾಸಿಗೆ ಮೇಲೆ ಬಿದ್ದೆ. ಪರೀಕ್ಷೆಯಲ್ಲಿ ಉತ್ತರಗಳನ್ನು ಕದ್ದೆ, ಫಲಿತಾಂಶದಲ್ಲಿ ಬಂತು ಬರೀ ಮುದ್ದೆ ಮುದ್ದೆ ಮುದ್ದೆ. ವಿದ್ಯೆ ಕಲಿಸುವಾಗ ಶಿಕ್ಷಣ ನೀಡುವವರು ಲಜ್ಜೆ ಬಿಟ್ಟ ತಪ್ಪಿಗೆಸಿದಾಗ ಶಿಕ್ಷಣ ನೀಡುವುದು. ಅಜ್ಞಾನ ಅಶಿಸ್ತುಗಳ ಭಕ್ಷಕರು ಅವರೇ ಶಿಕ್ಷಕರು, ನಿಮ್ಮೆಲ್ಲರ ರಕ್ಷಕರು. ಮಮ್ಮಿ ಡ್ಯಾಡಿ ಎನ್ಬೇಡವ ಕತ್ತೆ, ನವೆಂಬರ್ 1 ಬಂದಿದೆ ಮತ್ತೆ. ಇವರು ಓದುವುದು LKG UKG, ಇವರ ಪುಸ್ತಕ ನೋಡಿದರೆ 10 kg. ಮುಂದೆ ಕಾಲೇಜಿಗೆ ಸೇರಿದು ಓದುತ್ತಾರೆ ಬಯಾಲಜಿ ಸೋಷಿಯಾಲಜಿ, ಮುಂದೆ ಓದ್ತಾರೆ PG, ಹುಡುಗ ಹುಡುಗಿ ಆಗ್ತಾರೆ ರಾಜಿ, ಆಮೇಲೆ ಕೇಳ್ತಾರೆ ಬರೀ ಬಾಜಿ ಬಾಜಿ ಬಾಜಿ. ಅಲ್ಲಿರೋದು ನಮ್ಮ ಮನೆ, ಇಲ್ಲಿರೋದು ಸುಮ್ಮನೆ, ಇಲ್ಲಿಂದ ಎಂತ ಕಡೆ ನೋಡಿದರೂ ಹತ್ತ ಕಡೆ ಎಲ್ಲ ಕಾಣುತ್ತವೆ ನಮ್ಮ ಅತ್ತೆ ಮನೆ. ಕಾಲೇಜಿಗೆ ಬಂದಳು ಕನ್ಯೆ, ಅವಳ ಹೆಸರು ಸುಕನ್ಯೆ, ಅವಳನ್ನು ನೋಡುತ್ತಾ ಇದ್ದರೆ ಪರೀಕ್ಷೆಯಲ್ಲಿ 0 0 0. ಧನ್ಯವಾದಗಳು. ಸಿರಿಗನ್ನಡಂಗೆ ಸಿರಿಗನ್ನಡಂ. ಮಾರಂಗಿ ಪ್ರೌಢಶಾಲೆ ವಿದ್ಯಾರ್ಥಿ ಸಚಿನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಿತಾ ಶ್ರೀ. ಪೂಜ್ಯರು ಕಣ್ಣಿಗೆ ಕಾಣುವ ದೇವರು, ಲಕ್ಷಾಂತರ ಜನರ ಜೀವನವನ್ನು ಬೆಳಗಿಸಿದವರು. ಸ್ವಾಮೀಜಿ ನಮ್ಮ ಹೆಮ್ಮೆಯ ಪೂಜ್ಯರು. ಸಮಾಜ ಕಂಡಂತಹ ಮಹಾನ್ ಗುರು, ಮಠ ಬುಗಾಣಿಯ ಮಠವಾಗಿತ್ತು. ಜಾತಿ ಪದ್ಧತಿ ತಾಂಡವಾಡುತ್ತಿತ್ತು, ಉದ್ಧಾರ ಪೂಜ್ಯರ ಗುರಿಯಾಗಿತ್ತು. ಸ್ವಾಮೀಜಿಯಾಗಿ ಬಂದರು ಇರಲಿಲ್ಲ ಸಿರಿ ಸಂಪತ್ತು. ಶಿಕ್ಷಣ ಕೊಡುವ ವ್ಯವಸ್ಥೆ ಮಾಡಿದರು, ಶಾಲೆ ಕಾಲೇಜುಗಳನ್ನು ತೆರೆದರು. ದವಸ ಧಾನ್ಯ ಸಂಗ್ರಹಿಸಿ ಪ್ರಸಾದಕ್ಕೆ ಉಪಯೋಗಿಸಿದರು. ಅಕ್ಷರ ಅನ್ನದಾಸೋಹ ಪ್ರಾರಂಭಿಸಿದರು, ಮಾಡಿದರು. ಸಿರಿಗೆರೆಯ ಶ್ರೀಮಂತ ಗುರುವೇ, ಭಕ್ತರ ಮನದ ನಗುವೆ, ಭುವಿಯು ಕಂಡ ದೈವವೇ, ಮತ್ತೆ ಜನಿಸಿ ಬಾ ಶಿವಕುಮಾರ ಪ್ರಭುವೆ. ಧನ್ಯವಾದ. ನಮಿತಾಶ್ರೀ ಅವರಿಗೆ ಧನ್ಯವಾದಗಳು. ನಾನು ಕವನ ವಾಚನ ಮಾಡಬೇಕು ಅಂತ ಬಂದಿದ್ದೆ, ಆದರೆ ಕವನ ವಾಚನ ಮಾಡಲ್ಲ. ಅದರ ಬದಲಾಗಿ ಒಂದೇ ಒಂದು ಶಕುನಿಯ ಡೈಲಾಗ್ ಅನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಈ ಶಕುನಿಯ ಎದೆ ಹುತ್ತದೊಳಗಿದೆ ಭೇದ ನೀತಿ, ಆ ನಾಗಿಣಿಯ ಪೂತ್ಕಾರಕ್ಕೆ ಜಾತಿ ಜಳ ಒಡೆದು ಕಮರುವ ಗೋಮಲ ಕರುಳ ಸೌಹಾರ್ದ ಸೂತ್ರಗಳು. ಮನುಷ್ಯನ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಟಾರ ಕುಟಾರಿ ಆಗುವುದು ಕುಲಾಭಿಮಾನದಲ್ಲಿ. ಅತಿ ತೀವ್ರವಾಗಿದೆ ಜಾತಿ ದ್ವೇಷ, ಅದರೊಂದಿಗೆ ಕಿಡಿಯೊಗೆದು ನಿರ್ಮಿಸುವನು ಕಾಳನ ಕಡಲನೆ ಅಶ್ವತ್ಥಾಮರ ಮಧ್ಯದಲ್ಲಿ. ಅಶ್ವತ್ಥಾಮ ಅವನೊಂದು ಹುರಿಗಣ್ಣು, ಸುರಸೇನಾಧಿಪತಿ ಪಟ್ಟವನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ, ಮತ್ತೆ ಅಳಿಗಾಲವಿಲ್ಲ ಈ ಕೌರವರಿಗೆ. ಆದ್ದರಿಂದ ಹೂಡಿ ಹೊಡೆಯುವೆನು ದುರ್ಯೋಧನ ಎದೆಗೆರಡು ಬಾಣಗಳನ್ನು, ಒಂದು ಜಾತಿ ದ್ವೇಷದ ರಾಮ ಬಾಣ, ಮತ್ತೊಂದು ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ. ಈ ಶಕುನಿ ವರ್ತಿಸಿರುವ ಸೇಡಿ ನುರುಗಾಳಿಯಲ್ಲಿ ತೂಗುತ್ತಿರುವುದು ಜಗದ ಜೋಕಾಲಿ. ಥ್ಯಾಂಕ್ ಯು. ಕಲೆ ಯಾರ ಸ್ವತ್ತಲ್ಲ, ಅದು ಸಾಧಕರ ಸ್ವತ್ತು. ಜ್ಯೋತಿಲಕ್ಷ್ಮಿ ಮೇಡಮ್ ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸೋಣ. ಈಗ ಕುಮಾರ ಪ್ರಥಮ MS. ಅಂದದ ನಾಡು ಚಂದದ ಬೀಡು ನಮ್ಮ ಈ ಕರುನಾಡು, ಅಂದದ ನಾಡು ಚಂದದ ಬೀಡು ನಮ್ಮ ಈ ಕರುನಾಡು. ರಸಋಷಿಗಳ ಬೀಡು, ತುಂಗೆ ಕಾವೇರಿ ಕಪಿಲೆ ಹರಿಯುವ ಸುಂದರ ಬೀಡು ನಮ್ಮ ಈ ಕರುನಾಡು. ರಸಋಷಿಗಳ ಬೀಡು, ತುಂಗೆ ಕಾವೇರಿ ಕಪಿಲೆ ಹರಿಯುವ ಸುಂದರ ಬೀಡು ನಮ್ಮ ಈ ಕರುನಾಡು. ನೋಡು ಬಾ ನಮ್ಮೂರ ನಾಡದೇವತೆ ಚಾಮುಂಡಿ ನೆಲೆಸಿರುವ ಮೈಸೂರು. ಪ್ರೀತಿಸಿ ಪ್ರೀತಿಯ ನಂಚುವ ಸ್ವಾಭಿಮಾನ ಕನ್ನಡಿಗರ ತವರೂರು. ಪ್ರೀತಿಸಿ ಪ್ರೀತಿಯ ನಂಚುವ ಸ್ವಾಭಿಮಾನ ಕನ್ನಡಿಗರ ತವರೂರು. ಧನ್ಯವಾದ.
ವೆರಿ ಗುಡ್, ಧನ್ಯವಾದಗಳು. ಈಗ 4 ಜನ ಈ ಕಡೆ ಬರಬೇಕು. ಪ್ರಥಮ್, ಸಚಿನ್ ಮತ್ತೆ ನಮಿತಾ ಶ್ರೀಮಂತ ಅವರ ಮೇಡಮ್ ಜ್ಯೋತಿಲಕ್ಷ್ಮಿ ಮೇಡಮ್. ಅತ್ಯದ್ಭುತ ಕಾಮಿಡಿ ವಿದ್ಯಾರ್ಥಿಯಾಗಿ ನಮ್ಮ ಸಚಿನ್ ಉತ್ತಮ ಕವನ ಹೇಳಿದ್ದಾರೆ. ಇವರ ಈ 3 ಜನ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಂತಿ ಆರಿಸಿದ ಜೋರಾಗಿ ಚಪ್ಪಳ ತಟ್ಟೋಣ. ಮುಂದಿನ ಹಿರಿಯ ಕವಿಗೋಷ್ಠಿಯಲ್ಲಿ ದೀಪಿಕಾ ಬಾಬು ಮಾರ್ಗಟ್ಟ, ಹೊನ್ನಾಮರ ಗ್ರಾಮ ಅಧ್ಯಕ್ಷರು ಕಡ್ಲೆಗುದ್ದು, ಮಧು ಮತ್ತು ರೇವತ್ ಉನ್ನೀಸ. ಕುಡಿಯದಂತಿರಬೇಕು, ಕುಡಿದರೆ ವಾಸನೆ ಬಾರದಂತಿರಬೇಕು, ಕುಡಿದರೆ ವಾಂತಿ ಬಾರದಂತಿರಬೇಕು, ಕುಡಿದರೆ ತೂರಾಡದಂತಿರಬೇಕು, ಕುಡಿದರೆ ಹೆಂಡತಿಯೂ ಸಹ ಮೆಚ್ಚಿ ಹೌದೌದೆನ್ನಬೇಕು. ಆದ್ದರಿಂದ ಗೆಳೆಯರೇ, ನೀವು ಕುದಿಸಿ ಆರಿಸಿದ ನೀರನ್ನೇ ಕುಡಿಯಿರಿ. ಧನ್ಯವಾದಗಳು. ಈಗ ಹಿರಿಯ ಕವಿಗೋಷ್ಠಿಯಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರಾದರೂ ಸಹ ಅವರು ಒಬ್ಬರು ಕವಿಗಳು, ಅವರು ಸಹ ಒಂದು ಕವಿತೆ ವಾಚನ ಮಾಡ್ತಾರೆ. ಕವಿತೆ ಹೆಸರಾಯಿತು ಕರುನಾಡಲಿ ಕನ್ನಡ. ಹೆಸರಾಯಿತು ಕರುನಾಡಲಿ ಕನ್ನಡ, ಹೆಸರಾಯಿತು ಕರುನಾಡಲಿ ಕನ್ನಡ, ಕನ್ನಡಿಗರ ಉಸಿರಾಗಲಿ ಕನ್ನಡ, ಕನ್ನಡಿಗರ ಉಸಿರಾಗಲಿ ಕನ್ನಡ. ಎಲ್ಲೆಡೆ ಕನ್ನಡ ಡಿಂಡಿಮ ಮೊಳಗಲಿ, ಎಲ್ಲೆಡೆ ಕನ್ನಡ ಡಿಂಡಿಮ ಮೊಳಗಲಿ, ಎಲ್ಲೆಡೆ ಕನ್ನಡ ಅಣತೆ ಬೆಳಗಲಿ, ಎಲ್ಲೆಡೆ ಕನ್ನಡ ಅಣತೆ ಬೆಳಗಲಿ. ಕವಿ ಕೋಗಿಲೆಗಳು ಹಾಡಿ, ಕವಿ ಕೋಗಿಲೆಗಳು ಹಾಡಿ, ಹೊಗಳಿದ ಶ್ರೀಗಂಧದ ನಾಡು ನಮ್ಮದು, ಹೊಗಳಿದ ಶ್ರೀಗಂಧದ ನಾಡು ನಮ್ಮದು. ಶಿಲ್ಪಕಲೆ ಸಾಹಿತ್ಯಗಳ ತವರೂರಿದು, ಶಿಲ್ಪಕಲೆ ಸಾಹಿತ್ಯಗಳ ತವರೂರಿದು. ಮಹಾಮಹಿಮರು ಜನಿಸಿದ ಪುಣ್ಯ ಭೂಮಿ ನಮ್ಮದು, ಮಹಾಮಹಿಮರು ಜನಿಸಿದ ಪುಣ್ಯ ಭೂಮಿ ನಮ್ಮದು. ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಉಂಟು, ಸಾವಿರಾರು ಭವ್ಯ ಇತಿಹಾಸಗಳ ಉಂಟು. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡವೆಂಬ 3 ಧ್ವನಿ ಉಂಟು. ಕನ್ನಡದ ಸಾಹಿತ್ಯಕ್ಕೆ ಸಂದಿದೆ ಜ್ಞಾನಪೀಠ ಶ್ರೇಷ್ಠ ಗೌರವವು, ಕನ್ನಡದ ಸಾಹಿತ್ಯಕ್ಕೆ ಸಂದಿದೆ ಜ್ಞಾನಪೀಠ ಶ್ರೇಷ್ಠ ಗೌರವವು. ನಾವು ಕನ್ನಡಿಗರು ಸುಸಂಸ್ಕೃತರು, ನಾವು ಕನ್ನಡಿಗರು ಸುಸಂಸ್ಕೃತರು. ಕಲೆ ಸಾಹಿತ್ಯಕ್ಕೆ ಆಶ್ರಯದಾತರು, ಕಲೆ ಸಾಹಿತ್ಯಕ್ಕೆ ಆಶ್ರಯದಾತರು. ಕನ್ನಡದ ಕುವರರೆಲ್ಲ ಒಂದಾಗಿ ಬನ್ನಿ, ಕನ್ನಡದ ಕುವರರೆಲ್ಲ ಒಂದಾಗಿ ಬನ್ನಿ. ಕರುನಾಡ ಕೀರ್ತಿ ಬೆಳಗೋಣ ಬನ್ನಿ, ಕರುನಾಡ ಕೀರ್ತಿ ಬೆಳಗೋಣ ಬನ್ನಿ. ಕನ್ನಡ ನಾಡು ನುಡಿಯ ಬೆಳೆಸೋಣ ಬನ್ನಿ, ಕನ್ನಡ ನಾಡು ನುಡಿಯ ಬೆಳೆಸೋಣ ಬನ್ನಿ. ತಾಯಿ ಭುವನೇಶ್ವರಿಯ ಪೂಜಿಸೋಣ ಬನ್ನಿ, ತಾಯಿ ಭುವನೇಶ್ವರಿಯ ಪೂಜಿಸೋಣ ಬನ್ನಿ. ಎಲ್ಲರಿಗೂ ಧನ್ಯವಾದಗಳು. ಈಗ ರೇವತ್ ಉನ್ನೀಸ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಹಮತ್ ಉನ್ನೀಸಾ. SJM ವುಮೆನ್ಸ್ ಕಾಲೇಜ್ನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಪುಸ್ತಕದ ಆತ್ಮಕತೆ. ಬೀಜವಾಗಿ ಮೊಳತೆ, ಮೊಗ್ಗಾಗಿ ಅರಳಿದೆ, ಸರಸ್ವತಿಯ ತೋಟದಲ್ಲಿ ಗಂಧ, ಪ್ರಾಸ, ವ್ಯಾಕರಣ, ಅಲಂಕಾರ ಶಾಸ್ತ್ರದ ಉಡುಗೆಯನ್ನಿಟ್ಟು ಬೆಳೆದೆ ಸಾಹಿತ್ಯದ ಕಮಲವಾಗಿ. ಹೂವೊಂದು ಅಕ್ಷರವಾಗಿ, ಅಕ್ಷರ ಜೊತೆಯಾಗಿ ಬೆಳೆದೆ ಪದವಾಗಿ, ಪದ ಪದಗಳ ಒಡನಾಡಿಯಾಗಿ ನಾ ಕಾವ್ಯವಾದೆ, ಕಾದಂಬರಿಯಾದೆ. ನನಗೆ ಹೊದಿಸಿದ್ದರು ಶಾಲು ಪೀತಾಂಬರವ, ಪ್ರೀತಿ ಆಧಾರವ ತೋರಿ ಸಾಹಿತ್ಯ ಪುರಸ್ಕಾರ ನೀಡಿ ಗೌರವವ ಒಮ್ಮಿನಲ್ಲಿ ಬಿಗಿ ವಿದ್ಯಾಲಯಗಳ ಕಪಾಟು ಸೇರಿದೆ. ಓದುಗರ ಪ್ರೀತಿ ಸವಿದೆ, ವಿಮರ್ಶಕರ ಪ್ರಶಂಸೆ ನಿಂದೆ ಪಡೆದೆ. ಸಂಗ್ರಾಹಕರ ಮನೆಯಲ್ಲಿ ಬೆಚ್ಚನೆ ಮಲಗಿದೆ, ನಿಂದಕರ ಮನೆಯಿಂದ ಹೊರಬಂದೆ. ಕಳೆಯಿತು ಕಾಲ, ಮುಗಿಯಿತು ವೈಭವದ ಭೋಗ, ತೂಗಿದ್ದರು ತಕ್ಕಡಿಯಲ್ಲಿ ತುಲಭಾರ ಕಲ್ಲ. ಮುದಿ ಹಸುವಿನಂತೆ ಹೆಸರು ಮಾಸಿ, ಉಡುಗೆ ಹರಿದು ದಾರಿಯಲ್ಲಿ ಬಿದ್ದೆ ಕೇಳುವರಿಲ್ಲ, ದಾರಿಯಲ್ಲಿ ಬಿದ್ದೆ ಕೇಳುವರಿಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಹೆಸರು ಮಧು ಎಚ್. ನಾನು ಅತಿಥಿ ಉಪನ್ಯಾಸಕನಾಗಿ SJM ಕಾಲೇಜಲ್ಲಿ ವರ್ಕ್ ಮಾಡುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಜೈ ಕರ್ನಾಟಕ ಮಾತೆ. ಭಾರತದಲ್ಲಿ ಕರ್ನಾಟಕದ ಆಕೃತಿ, ಕರ್ನಾಟಕದಲ್ಲಿ ಕನ್ನಡದ ಸಂಸ್ಕೃತಿ. ಹಾಡಿ ಹೊಗಳಿದರು ಕವಿಗಳು ನಿನ್ನ ಕೀರ್ತಿ, ನಾಡ ಭಾಷೆಗೆ ತಂದರು ಸ್ಫೂರ್ತಿ. ಕರ್ನಾಟಕ ಮಾತೆ ಕನ್ನಡ ದಾತೆ, ಹಲವು ಭಾಷೆಗಳ ಎತ್ತುವಂತೆ, ನಿನ್ನ ಉಡಲು ಸಾಗರದಂತೆ, ಎಲ್ಲರನ್ನೂ ಅರಸುವೆ ಮಕ್ಕಳಂತೆ.
ಜೀವದಲ್ಲಿ ಉಸಿರಾಗಿ ಬೆರೆತೆ ಬೇರೆಲ್ಲ ಕಲಿಯುವುದ ನಾ ಮರೆತೆ ನಿನಗಾಗಿ ಮೀಸಲಿಡುವೆ ನನ್ನ ಕವಿತೆ ಹಾಡಿ ಹೊಗಳುವೆ ನಿನ್ನ ಚರಿತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಕವಿತೆಯ ಶೀರ್ಷಿಕೆ ಮರಣ ಸುಖ. ಮರಣ ಸುಖವಂತೆ ಕೇಳು ಬದುಕೆ ರೋತೆತ್ತು ಹೋದವರಿಗೆ, ನಿಚ್ಚಳವಾಗಿ ಯಾವ ವಿಚಾರವೂ ಆತ್ಮತೃಪ್ತಿ ನೀಡಲಾರದೆ ಮನಸ ಕ್ಷಣಂ ಪ್ರತಿ ಕೊಲ್ಲುವಂತೆ. ಉಸಿರಾಟ ನಿಯಂತ್ರಣ ಹೃದಯವೇ ಕಾರ್ಯ ನಿರ್ವಹಿಸುವಾಗ ಮರದ ಹಸಿರೆಲೆಯ ತಂಪು ಗಾಳಿ ಬೇಸೆತ್ತು ಬರುಡಾದರೆ ಹಸಿರ ಉಸಿರು ಕೊಲ್ಲಲಾರದೆ ಉಳಿದಿದೆ. ನಿನ್ನ ನೆನಹಿ ಬಿಕ್ಕುವಾಗೆಲ್ಲ ಇರುಳೆ ಆ ಸೆರೆಯ ಮಡಿಲಿನಂತೆ ಏಕಾಂಗಿಗೆ. ನೋವಿನ ಕಲೆಗಳೆಲ್ಲವೂ ಕತ್ತಲಿನ ಸಂಗಡ ಹೊಂದಾಣಿಕೆ ನಡೆಸಿ ಕಂಬನಿಯ ಕಡಲನ್ನೇ ದತ್ತು ಪಡೆದ ಪ್ರೀತಿಯಂತೆ. ಬದುಕು ಚದುರಂಗ ಆದಾಗಲೇ ವಿಧಿಯ ಕೈಯಲ್ಲಿ ಕಾಯಾಳು ಮನುಜ. ಸುಖದ ಒಲವೆಲ್ಲವೂ ಮರಣಕ್ಕೆ ಸಮ. ಆಯಸ್ಸಿನ ಗಂಟಿನಲ್ಲೂ ಚೌಕಾಸಿ ಮಾಡಿ ಬದುಕಬೇಕು ಹೀಗೆ ನಿತ್ಯ ಸಾವಿನಂತೆ. ಮನುಷ್ಯ ಬದುಕಬೇಕು ಹೀಗೆ ನಿತ್ಯ ಸಾವಿನಂತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಕವಿ ಮನೆಗಳಿಗೂ ಧನ್ಯವಾದಗಳು. ಈಗ ಆಯೋಜಕರು ಸರ್ಟಿಫಿಕೇಟ್ ಹಾಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಎಲ್ಲರ ನಿರೀಕ್ಷೆಯಂತೆ ಈಗೇನು ಸ್ವಲ್ಪ ಮೌನ ಆವರಿಸಿದೆ, ಆ ಮೌನವನ್ನು ಹೋಗಲಾಡಿಸಿ ಆಸ್ತಿದ ಹೊನ್ನಲನ್ನು ಹರಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಸಹೋದರಾಗಿರ್ತಕ್ಕಂಥ ಜಗ್ಗಣ್ಣ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ದೀಪಿಕಾ ಬಾಬು, ಸಾಹಿತಿಗಳು, ಮಾರ್ಕಟ್ಟ, ಚಿತ್ರದುರ್ಗ, ಇವರಿಗೆ ಅಭಿನಂದನಾ ಪತ್ರ. ಗೌರವಾನ್ವಿತರು. ಸುಮಾರು 5 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯ ಸಂಘಟನೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮುಖೇನ ಕನ್ನಡದ ಅಸ್ಮಿತೆಗಾಗಿ ಶ್ರಮಿಸುತ್ತಿರುವ ನಿಮ್ಮ ಸೇವೆಯನ್ನು ಗುರುತಿಸಿ ಸಾಹಿತ್ಯ ರತ್ನ ಎಂಬ ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಇವರ ಮೌನ ಕುಸುಮ ಎನ್ನುವಂತಹ ಕವನ ಸಂಕಲನ ನಾಳೆ ಲೋಕಾರ್ಪಣೆಗಳಿದೆ. ಅದಕ್ಕೆ ಎಲ್ಲ ಸಾಹಿತ್ಯ ಅಭಿಮಾನಿಗಳ ಮೂಲಕ ಅವರಿಗೆ ಮುಂಚಿತವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ಈಗ ಕವಿ ಭಾಷಣ ಮಾಡಿದಂತಹ ಹೊನ್ನಮ್ಮನವರು, ಮಧು ಮತ್ತು ರೇಮತ್ ಮೇಡಮ್ ಅವ್ರ ವೇದಿಕೆ ಮೇಲೆ ಬರಬೇಕು. ನಮ್ಮ ಸಂಘಟಕರು ಅವರಿಗೆ ಸರ್ಟಿಫಿಕೇಟ್ಸ್ ಕೊಡಬೇಕು. ಮಧು, ರೇಮತ್ ಮೀಸಾ ಮತ್ತು ಹೊನ್ನಮ್ಮ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮೆಲ್ಲರ ನಿರೀಕ್ಷೆಯಂತೆ ಚಿತ್ರದುರ್ಗದ ಹಾಸ್ಯ ಬ್ರಹ್ಮಾಂಡ, ಹಾಸ್ಯ ದಿಗ್ಗಜರಂತಹ ಜಗನ್ನಾಥ್ ಅವರು ನಿಮ್ಮನ್ನ ಒಂದು 5 ನಿಮಿಷಗಳ ಕಾಲ ನಿಮಗೆ ನಗೆಯ ಮನೋರಂಜನೆ ನೀಡಲಿದ್ದಾರೆ. 5 ನಿಮಿಷದಲ್ಲಿ ಅವರು ಮುಗಿಸ್ಕೊಡ್ಬೇಕಾಗ್ತದೆ ವಿನಂತಿ. ನೆಕ್ಸ್ಟ್ ಪರಮೇಶ್ವರಪ್ಪ ಕುದ್ರಿನಿ ಮೇನ್ ಗೆಸ್ಟು. ನೀವು ಇದ್ದೀರಿ ಭಾಳ ಬೆಸ್ಟು. ಗಂಟೆಗಟ್ಟಲೆ ಭಾಷಣ ಮಾಡಿ ನಾ ಮಾಡಲ್ಲ, ಟೈಮ್ ವೇಸ್ಟು. ಯಾಕೆಂದರೆ ನೆಕ್ಸ್ಟ್ ಕರೆಸ್ಬೇಕು ನೀವು ನನ್ನ ನೆಕ್ಸ್ಟು. ನಾ ಮಾಡಿಕೊಳ್ಳೆ ನಿಮಗೊಂದು ರಿಕ್ವೆಸ್ಟು, ಒಬ್ರಿಗೊಬ್ರು ಆಗಬೇಕು ಅಡ್ಜಸ್ಟು. ಈ ಜೀವನನೇ ಒಂದು ಇಂಟ್ರೆಸ್ಟು. ನನ್ನ ಭಾಷಣ ಕೇಳಿ ತಲೆನೋವು ಬಂದರೆ ಮನೆಗೆ ಹೋಗಿ ಮಾಡ್ರಿ ರೆಸ್ಟು. ಹೀರೋ ನಕ್ಕರೆ ಜೈಕಾರ, ಹೀರೋ ನಕ್ಕರೆ ಜೈಕಾರ, ಹೀರೋಯಿನ್ ನಕ್ಕರೆ ಪುರಸ್ಕಾರ, ಗಂಡು ನಕ್ಕರೆ ಅಹಂಕಾರ, ಹೆಣ್ಣು ನಕ್ಕರೆ ಮಮಕಾರ, ಹೆಂಡತಿ ನಕ್ಕರೆ ಚಮತ್ಕಾರ. ನನ್ನ ಜೋಕುಗಳನ್ನು ಕೇಳಿ ನಗಲಿರುವ ನಿಮ್ಗೆಲ್ಲ ಜಗಣ ನಮಸ್ಕಾರ. ಯಾರು ಹೆಚ್ಚು ನಗ್ತಾರೋ ಅವ್ರು ಭಾಳ ದಿವಸ ಬದುಕ್ತಾರೆ, ಯಾರು ನಗಲ್ಲ ಅವ್ರು ಹೇಳಕ್ ಬರಲ್ಲ. ಯಾರು ನಗದಿಲ್ಲ ಅವ್ರು ಭಾಳ ಹೆಂಗಿರುತ್ತಂದ್ರೆ 10ಕ್ಕೆ ಸೂಪರ್, 20ಕ್ಕೆ ಪವರು, 30ಕ್ಕೆ ಶುಗರು, 40ಕ್ಕೆ ಪ್ರೆಷರು, 50ಕ್ಕೆ ಡೇಂಜರು, 60ಕ್ಕೆ ಡಮಾರ್. ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ಹಾಸ್ಯ ಪ್ರಸಂಗ ನಡೀತವೆ. ಸುಳ್ಳು ಹೇಳೋದ್ರಲ್ಲಿ, ದರ್ತನದಲ್ಲಿ, ಆಸ್ಪತ್ರೆಗಳಲ್ಲಿ ಈಗ ಹಲವಾರು ರೀತಿ ಹಾಸ್ಯ ಸಿಗ್ತವೆ. ಇಲ್ಲಿ ಮಕ್ಕಳೇ ಹೆಚ್ಚಾಗಿರೋದ್ರೆ ಮಕ್ಕಳ ಸಾಹಿತ್ಯ ಸಮ್ಮೇಳನದಿಂದ ಶಾಲೆಯಲ್ಲಿ ನಡೆಯುವಂಥ ಜೋಕುಗಳು ಹೇಳ್ತೀನಿ.
ಕನ್ನಡ ಮೇಷ್ಟ್ರು ವ್ಯಾಕರಣ ಕೂಡ ಪಾಠ ಮಾಡ್ತಿದ್ರು. ಬೋರ್ಡಿ ಮೇಲೆ ಬರ್ದು ಹೇಳಿದ್ರು, ನೋಡಪ್ಪ ಇದು ಕ ಅಕ್ಷರ, ಇದು ಕೋ ಬೇಕೇನು ಕೊಂಬ್ ಕೊಡಬೇಕು ಅಂದ್ರು. ಹಿಂದ್ಗಡೆ ಹುಡುಗ ಏನನ್ಬೇಕು, ಸರ್ ಕ ಅಕ್ಷರದು ಕೋಕ್ಕೆ ಕೊಂಬ್ ಕೊಡಬೇಕು, ಚ ಅಕ್ಷರ ಚೋ ಬೇಕಂತ ಚೊಂಬ್ ಕೊಡ್ಬೇಕೇನು ಸರ್. ಕಾಲೇಜ್ ಹುಡುಗಿ ಒಬ್ಳು ನನ್ನ ಹತ್ರ ಹಿಂಗೆ ಮೊಬೈಲ್ ನಂಬರ್ ಇಸ್ಕೊಂಡಿದ್ಲು. ಜಗಣ ಯಾವಾಗಾರ ಬೇಜಾರು ಜೋಕ್ ಹೇಳ್ತೀವಿ ನಿನ್ನ ನಂಬರ್ ಕೊಡೋಣ ಅಂತ. ಬಿಡು ಅಂತ ಕೊಟ್ಟಿದ್ದೆ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಕೇಳ್ತಾಳೆ, ಜಗಣ ಒಂದು ಜೋಕ್ ಹೇಳೋಣ ಅಂತ. ಏನಮ್ಮ ಈ ಟೈಮ್ನಾಗ ಫೋನ್ ಮಾಡ್ತೀಯಲ್ಲಮ್ಮ, ಕಾರ್ಯಕ್ರಮ ಮುಗಿಸ ಸಾಕಾಗೊಂದು ಕೂತೀನಿ, ಈಗ ಫೋನ್ ಮಾಡ್ತೀಯಲ್ಲ ಅಂದೆ. ಅಣ್ಣ ನೀನು ಹೇಳ್ದಲ್ಲ ಈ ಜೋಕು ಕವನಗಳಲ್ಲಿ ಯಾವ ಬರಿತೀಯ ಅಂದರೆ ರಾತ್ರಿ ಹೊತ್ತು ಬರಿತೀನಿ ಅಂದಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ ಅಂದು. ಆದ್ ಬಿಡಮ್ಮ ಅಂತ ಒಂದು 2 ಜೋಕ್ ಹೇಳಿದೆ. ದಿನ ಫೋನ್ ಮಾಡೋಣ ಶುರು ಮಾಡ್ದು, ಯಾಕೆ ನಂಬರ್ ಕೊಟ್ಟಪ್ಪ ಅನ್ಸ್ಬಿಡ್ತು. ಸ್ವಾಮೀಜಿಯವ್ರು ನಾವೆಲ್ಲ ವೇದಿಕೆ ಮೇಲೆ ಕೂತಿದ್ದೀನಿ, ರಾತ್ರಿ 8 ಗಂಟೆಗೆ ಭಾಷಣ ಮಾಡ್ತೀನಿ, ಫೋನ್ ಮಾಡಿದ್ಲು. ನಾನು ಎತ್ತಿಲ್ಲ, ಮೊಬೈಲ್ ಸೈಲೆಂಟಾಗಿ ಇಟ್ಕೊಂಡಿದ್ದೆ. ನಾನು ಇಷ್ಟೊತ್ತಿಗೆ 8 ಗಂಟೆಗೆ ಮನೆಗೇನೇನು ಮೆಸೇಜ್ ಹಾಕಿದ್ಲು, ನೀವು ನಗುತ್ತಾ ಇದ್ದರೆ ಜೋಕು ಕಳಿಸಿ, ಅಳುತ್ತಾ ಇದ್ದರೆ ಕಣ್ಣೀರು ಕಳಿಸಿ, ಮಲ್ಕೊಂಡಿದ್ರೆ ಕನಸು ಕಳಿಸಿ ಅಂತ. ಅದಕ್ಕೆ ನಾನು ರಿಪ್ಲೈ ಆಗ್ತೆ, ಈಗ ನಾನು ಟಾಯ್ಲೆಟ್ನಲ್ಲಿದ್ದೆ, ನಿನಗೇನು ಕಳಿಸ್ಲಿ. ಅವತ್ತಿಂದ ಇಲ್ಲಿವರೆಗೆ ಮತ್ತೆ ಫೋನೇ ಮಾಡಿಲ್ಲ. ಮತ್ತೆ ಇಲ್ಲಿ ವಯಸ್ಸಾಗಿರೋದು ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಗಂಡ ಹೆಂಡತಿ ಹೆಂಗಿರ್ಬೇಕು ಅನ್ನೋದಕ್ಕೊಂದು ಜೋಕು. ಮನೆಯಲ್ಲಿ ಗಂಡ ಬಾಸ್ ಆಗಿರ್ಬೇಕು, ಮನೆಯಲ್ಲಿ ಗಂಡ ಬಾಸ್ ಆಗಿರ್ಬೇಕು, ಹೆಂಡತಿ ಮೌಸ್ ಆಗಿರ್ಬೇಕು. ಹಂಗಿದ್ರೆ ಮನೆಯೇ ಬಿಗ್ ಬಾಸ್ ಆಗುತ್ತೆ. ಅದೇ ಹೆಂಡತಿನೇ ಬಾಸ್ ಆಗಿದ್ದು ಗಂಡ ಮೌಸ್ ಆಗಿದ್ರೆ ಗಂಡ ಹೆಂಡತಿ ಪಕ್ಕದ ಮನೆ ನ್ಯೂಸ್ ಆಗಿರ್ತಾರೆ. ಹೆಂಗ್ ಸಟ ಮಾಡಬಾರ್ದು, ಗಂಡಸು ಚಟ ಕಲಿಬಾರ್ದು. ಹೆಂಗ್ ಸಟ ಮಾಡಿದ್ರೆ ಗಂಡಸು ಚಟ ಕಲ್ತ್ರೆ ಚಟ್ಟ ಥರ ಒಂದು ಕಾಯಂ ಅನ್ನೋದಕ್ಕೊಂದು ಜೋಕು. ಗಂಡ ಹೆಂಡತಿಗೆ ಗೌರ್ಮೆಂಟ್ ಕೆಲಸದಾಗಿದ್ರು. ಒಂದಿನ ಹೆಂಡತಿಗೆ ಅಹಂಕಾರ ಬಂತು, ಆಫೀಸ್ನಾಗೂ ನಾನೇ ಕೆಲಸ ಮಾಡಬೇಕು, ಮನೆಗೂ ನಾನೇ ಮಾಡಬೇಕಲ್ಲ ಅಂಥದ್ದು ಏನೈತೆ ಅಂತ ಹೆಂಡತಿ ಹೇಳಿದ್ರು ಗಂಡಗೆ, ರೀ ನಾಳೆಯಿಂದ ನಾನು ಅಡುಗೆ ಮಾಡೋಕಂಡ್ರಿ ಅನು. ಮತ್ತು ಊಟಕ್ಕೆ ಏನು ಮಾಡೋಣ ಅಂದರು, ಇಂದ್ರ ಕ್ಯಾಂಟೀನ್ ಐತಲ್ಲ, 5 ರೂಪಾಯಿ ತಿಂಡಿ 10 ರೂಪಾಯಿ ಊಟ, ಅಲ್ಲೇ ಉಣ್ಕಂಬ, ನಾನು ಅಲ್ಲೇ ಊಟ ಮಾಡ್ಬರ್ತೀನಿ. ಅಲ್ಲೇ ಅದು ಬಡವರಿ ಕಡೆ ಮಾಡಿರೋದು, ನಮ್ಮಂಥ ರೋಬರ್ಟ್ ಕಣೆ. ಮತ್ತೇನು ಮಾಡೋಣ ನಾನು, ನೀನೇ ಒಂದು ಐಡಿಯಾ ಕೊಡಿ ಅನು. ಹೇಳ್ತಿದ್ದೆ ಒಂದು ಕೆಲಸ ಮಾಡಕಂಡ್ರಿ, ಇವತ್ತು ಅಡುಗೆ ಮಾಡೋ ಡ್ಯೂಟಿ ನಂದು, ಮುಸ್ರೆ ತಿಕ್ಕ ಡ್ಯೂಟಿ ನಿಂದು. ನಾಳೆ ಅಡುಗೆ ಮಾಡೋ ಡ್ಯೂಟಿ ನಂದು, ಮುಸ್ರೆ ತಿಕ್ಕ ಡ್ಯೂಟಿ ನಿಂದು. ನಾವಿಬ್ರಿಗೆ ಮಾಡ್ಕೊಂಡಿರಂಕಂಡ್ರಿ ಅನು. ಆತಂದು ಮಾಡ್ಕೊಂಡಿದ್ರು. ರಾತ್ರಿ 10 ಗಂಟೆಗೆ ಗಂಡ ಬಂದ, ಏನು ಮಾಡಿ ಉಣ್ಣ ಕೊಡೆ ಅನು. ರೀ ನಾನು ಇವತ್ತು ಅಡುಗೆ ಮಾಡಿಲ್ಲ ಕಣ್ರಿ ಅನು. ಗಂಡದ ಮರಗಿತ್ತಿ ನಿಂದೆ ಕಡೆ ಅಡುಗೆ ಮಾಡೋ ಡ್ಯೂಟಿ ಯಾಕೆ ಮಾಡಿಲ್ಲ ಅನು. ಹೌದಪ್ಪ ದೊಡ್ಡ ಮನುಷ್ಯ, ಅಡುಗೆ ಮಾಡೋ ಡ್ಯೂಟಿ ನಂದೆ, ಮುಸ್ರೆ ತಿಕ್ಕ ಡ್ಯೂಟಿ ನಿಂದಲ್ಲ. ಬೆಳಗ್ಗೆ ತಿಂಡಿ ತಿಂದು ಎಲ್ಲ ಬಿಟ್ಟು ಹೋಗಿದೀಯಾ, ಅನ್ನ ಮಾಡಕ್ಕೆ ಪಾತ್ರ ಇಲ್ಲ, ಸಾರು ಮಾಡಕ್ಕೆ ಪಾತ್ರ ಇಲ್ಲ, ಅದಕ್ಕೆ ನಾನು ತೊಳ್ಕೊಂಡು ಮಾಡಿಲ್ಲ. ಸ್ವಲ್ಪ ತೊಳ್ಕೊಂಡು ಮಾಡ್ಬೇಕಾಯ್ತು ಕಣೆ. ಇಲ್ಲಪ್ಪ ಕಂಡೀಷನ್ನು ಮುಸ್ರೆ ತಿಕ್ಕಬೇಕು, ಅಡುಗೆ ಮಾಡೋರು ಅಡುಗೆ ಮಾಡ್ಬೇಕು, ಅದಕ್ಕೆ ನಾ ಮಾಡಿಲ್ಲ. ಆತೆ ಮರಗೈತಿ, ಒಂದಿನ ಉಪವಾಸ ಮನ್ಕೆನೆ ಸಾಯಲ್ಲ, ಮನ್ಕೆನ ಒಂದು ಕಂಡೀಷನ್ನು, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಯಾರು ಮಾತಾಡ್ತಾರ ಅವರೇ ಮುಸ್ರೆ ತಿಕ್ಬೇಕು ಅಂತ ತೀರ್ಮಾನ ಆಯ್ತು. ಬೆಳಗ್ಗೆ 6 ಗಂಟೆಗೆ ನಾನು ಬಂದಾನೆ, ಕದ ಬಡಿತೇನೆ, ಹಣ ಆ ತಕೊಂಡ್ರಿ ಅಂತಾರೆ. ನಂಗಿಲ್ಲ ಒಂದಂಗಿಲ್ಲ, ಯಾಕಂದ್ರೆ ಮಾತಾಡಿದ್ರೆ ಮುಸ್ರೆ ತಿಕ್ಬೇಕಾಗತ್ತೆ. ಇವಳು ಎದ್ದೋಗ್ಲಿ ಅಂತ ಅವಳು, ಇವನೇ ಹೋಗ್ಬೇಕಂತ ಇವಳು ಸತ್ತಣ ಮನ್ಕೆಂದಾರೆ. 8 ಗಂಟೆಗೆ ಪೇಪರ್ ನಾನು ಬಂದಾನೆ, ಅವ್ನು ಕದ ಬಡಿತಾನೆ, ಹಣ ಪೇಪರ್ ತಗೊಂಡ್ರಿ ಅಂತಾರೆ. ನಂಗಿಲ್ಲ ಒಂದಂಗಿಲ್ಲ, ಯಾಕಂದ್ರೆ ಮಾತಾಡಿದ್ರೆ ಮುಸ್ರೆ ತಿಕ್ಬೇಕಾಗತ್ತೆ. ಇವಳು ಎದ್ದೋಗ್ಲಿ ಅಂತ ಅವಳು, ಇವನು ಹೋಗ್ಬೇಕಂತ ಇವನು. 9:30 ಅವ್ರು ಇನ್ನೂ ಎದ್ದಿಲ್ಲ. ಅಕ್ಕಪಕ್ಕದ ಮನೆಯಲ್ಲ, ಈಗ ಗಂಡ ಹೆಂಡ್ತಿ ರಾತ್ರಿ ಮಾತಾಡಿದ್ದು ನೋಡಿದ್ವಿ, ಒಳಕ್ಕೆ ಹೋಗಿದ್ದು ನೋಡಿದ್ವಿ. ಯಾಕೆ ಇಷ್ಟೊತ್ತರ ಎದ್ದಿಲ್ಲ ಅಂದು ಕಿಟಿಯಾಗಿ ನೋಡ್ತಾರೆ, ಮನ್ಕೆಂದಿರೋದು ಕಾಣಿಸ್ತೈತೆ. ಕದ ಬಡಿತಾರೆ, ಅಣ್ಣ ಎದ್ದಳ್ರಣ 10 ಗಂಟೆ ಆಗೈತೆ ಅಂತಾರೆ. ನಂಗಿಲ್ಲ ಒಂದಂಗಿಲ್ಲ, ಯಾಕಂದ್ರೆ ಮಾತಾಡ್ರೆ ಮುಸ್ರೆ ತಿಕ್ಬೇಕಾಗತ್ತೆ. ಕೊನೆಗೆ ಅಕ್ಕಪಕ್ಕದ ಮನೆಯಲ್ಲ, ಇಷ್ಟೆಲ್ಲ ಕದ ತೊಟ್ಟಿರೋ ಎದ್ದಾಡ್ತಿಲ್ಲ, ಇವ್ರು ಸತ್ತೋಗಿರ್ಬೇಕಣ್ಣ ಬರ್ರಿ ಇಲ್ಲಿ ಅಂತೇಳಿ ಸೈಜ್ಗೆ ತಂದು ಎತ್ತೆತ್ತಾಗ್ತಿದ್ದಾರೆ. ಅವಾಗ ಎದ್ದಾಡ್ಬೇಕ, ಎದ್ದಾಡಂಗಿಲ್ಲ, ಯಾಕಂದ್ರೆ ಮಾತಾಡ್ರೆ ಮುಸ್ರೆ ತಿಕ್ಬೇಕಾಗತ್ತಲ್ಲ. ಕೊನೆಗೆ ಅಡ್ಡರೆಲ್ಲ ಕದ ಮುಟ್ಕೊಂಡು ಸೀದಾ ಒಳಗೆ ಬಂದರು. ಮೈ ಮೇಲೆ ಬಿದ್ದು ಅಳ್ತಿದ್ರು, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ಅಂತ. ಅವಾಗ ನಾನು ಸತ್ತಿಲ್ಲ ಅಂತ ಎದ್ದಾಡಂಗಿಲ್ಲ, ಯಾಕಂದ್ರೆ ಮಾತಾಡ್ರೆ ಮುಸ್ರೆ ತಿಕ್ಬೇಕಾಗತ್ತೆ. ಕೊನೆಗೆ ಅವ್ರ ಅಪ್ಪ ಅಮ್ಮ ಫೋನ್ ಮಾಡ್ರು, ಗಂಡ ಹೆಂಡ್ತಿ ವಿಷ ಕೊಡ್ದಾರ ಬರ್ರಿ ಅಂತ. ಅವ್ರ ಅಪ್ಪ ಅಮ್ಮ ಬಂದರು, ಅವ್ರ ಅಮ್ಮ ಮೈ ಮೇಲೆ ಬಿದ್ದೋಡ್ತೈತೆ, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ಅಂತ. ಅವಾಗ ನಾನು ಸತ್ತಿಲ್ಲ ಅಂತ ಎದ್ದಾಡಂಗಿಲ್ಲ, ಯಾಕಂದ್ರೆ ಮಾತಾಡ್ರೆ ಮುಸ್ರೆ ತಿಕ್ಬೇಕಾಗತ್ತೆ. ಕೊನೆಗೆ ಮಣ್ಣು ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಊದಿ ಕಡ್ಡಿ ಬಿಡ್ತಾರೆ, ಕಾಯಿ ಹೊಡಿತಾರೆ. ಅವಾಗ ಎದ್ದಾಡಂಗಿಲ್ಲ, ಯಾಕಂದ್ರೆ ಮಾತಾಡ್ರೆ ಮುಸ್ರೆ ತಿಕ್ಬೇಕಾಗತ್ತೆ. ಸೀದಾ ಮಶಾಣಕ್ಕೆ ಕರ್ಕೊಂಡು ಹೋದ್ರು. ಗಂಡು ನೋಡ್ಕೊಂಡು ಹೆಂಡ್ತಿ ನೋಡ್ಕೊಂಡು ಚಟ್ಟ ಮೇಲೆ ಮನಸ್ಸಿದ್ರು. ಮೊದಲು ಯಾರಿ ಬೆಂಕಿ ಹಚ್ಚನ ಅಂತ. ಅದಕ್ಕೆ ನಮ್ಮ ಡಾಕ್ಟರ್ ಮಹೇಶ್ ಇದ್ರು, ಇವಳೆ ಮುತ್ತೈದೆ ಸಾವೇ ಮುಖ್ಯ, ಇವಳಿಗೆ ಮುಂಚೆ ಬೆಂಕಿ ಹಚ್ಚಿರಿ ಅಂದರು. ಆತಂತ ಸೀಮೆಣ್ಣು ಬೆಂಕಿ ಹಚ್ಚಿದ್ವಿ. ಕೆಳಗಿಂದ ಉರಿ ಶುರುವಾತು. ಬಿಸಿ ತರಲಾರ್ದು ಎತ್ತು ಕುತ್ಕೊಂಡ್ಬಿಟ್ಲು. ಅಯ್ಯೋ ಬೆಂಕಿ ಅಂತ ಎತ್ತು ಕುತ್ಕೊಂಡ್ಲು. ಇವ್ನು ಮಗ್ಲ ಮರಿಗಿದ್ನಲ್ಲ, ಇವನು ಎತ್ತು ಕುತ್ಕೊಂಡು ನೀನೇ ಮುಸ್ರೆ ತಿಕ್ಬೇಕಣೆ. ಅದಕ್ಕೆ ಹೇಳೋದು, ಶ್ರೀಮಂತ ಹುಡುಗಿನ ಮದುವೆ ಆದರೆ ಹೊಸ ವರ್ಷದ ಆಚರಣೆ, ಸುಂದರವಾದ ಹುಡುಗಿನ ಮದುವೆ ಪ್ರೇಮಿಗಳ ದಿನಾಚರಣೆ, ಪೆದ್ದ ಹುಡುಗಿನ ಮದುವೆ ಮಕ್ಕಳ ದಿನಾಚರಣೆ, ಇಷ್ಟವಿಲ್ಲದ ಹುಡುಗಿನ ಮದುವೆ ಹುತಾತ್ಮರ ದಿನಾಚರಣೆ,
ಸದಾ ಟಿವಿ ನೋಡೋ ಹುಡುಗಿನ ಮದುವೆ ಕಾರ್ಮಿಕರ ದಿನಾಚರಣೆ, ಮದುವೆನೇ ಆಗ್ದಂಗಿದ್ರೆ ಸ್ವತಂತ್ರ ದಿನಾಚರಣೆ. ನನ್ನಲ್ಲಿಲ್ಲ ಯಾವುದೇ ಭೇದ, ನಾ ಮಾಡಲ್ಲ ಯಾರ್ದಗೂ ವಾದ, ನಾ ನಡೆಸೋದು ಬರೀ ಸಾಹಿತ್ಯ ಸಂವಾದ, ದೊಡ್ಡವ್ರು ಹೇಳಿದ್ರೆ ಕೇಳಬೇಕು ಬುದ್ಧಿವಾದ, 10 ನಿಮಿಷ ಮಾತಾಡಿದ್ದು ಕಡ್ಲೆಗುದ್ದು ಆಂಜನೇಯ ಮಾಡಿದ್ದಾನೆ ನನಗೆ ಆಶೀರ್ವಾದ. ಈ ಕಾರ್ಯಕ್ರಮ ಕರೆಸಿರುವ ಡಾಕ್ಟರ್ KN ಮಹೇಶ್ವರ್ಗೆ ಜಗ್ಗಣ್ಣನಿಂದ ಧನ್ಯವಾದ. ನಮ್ಮೆಲ್ಲ ಹಾಸ್ಯದ ಮಧ್ಯದಲ್ಲಿ ತೇಲಾಡಿಸಂತಹ ಜಗನ್ನಾಥ್ ಅವರಿಗೆ ಧನ್ಯವಾದಗಳು. ಇವರಿಗೆ ನಮ್ಮ ಸಂಘಟಕರು ಒಂದು ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಇದನ್ನು ನೀಡಿ ಮುಂದಿನ ದಿನ ದೇವರು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಗೌರವಿಸುತ್ತಿದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮ ಚಿತ್ರದುರ್ಗದ ಹಾಸ್ಯ ಬ್ರಹ್ಮನನ್ನ ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಈಗ ನಮ್ಮ ಯೋಗಿ ನಾರಾಯಣ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ರೆಡಿ ಮಾಡ್ಕೊಳ್ಳಿ. ಜಯನಾಥ್ರವರ ಸಾಹಿತ್ಯ ಸೇವೆ ಸದಾ ಹೀಗೆ ಮುಂದುವರಿಯಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಅವರನ್ನೇ. ಅವರಿಗೆ ಮತ್ತೊಮ್ಮೆ ನಮ್ಮ ಕಡ್ಲೆಗುದ್ದು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಯೋಗಿನಾಥ ಶಾಲೆ ವಿದ್ಯಾರ್ಥಿಗಳು. ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಯೋಗಿನಾಡ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ಕವಿಗೋಷ್ಠಿಯ ಕವಿಗಳು ಮೇಘ ಶಿಕ್ಷಕರು ಕೋಟೆಯಾಳ್, ಶಿವರುದ್ರಪ್ಪ ಪಂಡ್ರಳ್ಳಿ, ರವಿಕುಮಾರ್ ಮಾಳೆನಹಳ್ಳಿ, ಸುಮರಡ್ಡಿ ಶಿಕ್ಷಕರು ಭೀಮಸಮುದ್ರ, ಕಾದಂಬರಿ ಕಡ್ಲೆಗುದ್ದು, ಮಲ್ಲಿಕ್ ಕಡ್ಲೆಗುದ್ದು ಇವರು ಬರಬೇಕು. ಶಿವರುದ್ರಪ್ಪ ಪಂಡ್ರಳ್ಳಿ, ರವಿಕುಮಾರ್ ಮಾಳೆನಹಳ್ಳಿ, ಸುಮರಡ್ಡಿ ಶಿಕ್ಷಕರು ಭೀಮಸಮುದ್ರ. ನಮ್ಮ ಹಳೆಯ ವಿದ್ಯಾರ್ಥಿಗಳು ಈ ಊರಿನ ಪ್ರತಿಭೆಗಳು ಕಾದಂಬರಿ ಮತ್ತು ಮಲ್ಲಿಕ್.
ಇವ್ರು ವೇದಿಕೆ ಮೇಲೆ ಬರಬೇಕು. ಯೋಗಿನಾರಾಯಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತುಂಬ ಧನ್ಯವಾದಗಳು. ಈಗ ಶಿರುದ್ರಪ್ಪ ಪಂಡಳ್ಳಿ. ನೆಕ್ಸ್ಟ್ ನಮ್ಮ DKD ಪ್ರಕಟಣೆ ಅವರು ನಿಮಗೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಶಿರುದ್ರಪ್ಪ ಪಂಡಳ್ಳಿ ಸರ್ ವೇದಿಕೆ ಮೇಲೆ ಬನ್ನಿ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾರ್ಯಾರು ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಬಂದಿರುವಂಥ ಒಂದು ಕವನ. ಜನ್ಮವ ಕೊಟ್ಟು ತುತ್ತನ್ನು ಇಟ್ಟು ನಮ್ಮ ಸೃಷ್ಟಿಗೆ ಕಾರಣ ಆದವಳು ನಮ್ಮ ಹೆತ್ತ ತಾಯಿ. ಅವಳು ಆದಿಲಕ್ಷ್ಮಿ ಆಗಿರ್ತಾಳೆ. ಒಂದೇ ಕರುಣ ಬಳ್ಳಿಯ ಹಂಚಿಕೊಂಡು ಹುಟ್ಟಿ ಹೊತ್ತ ತಾಯಿಯಂತೆ ಅಕ್ಕರೆ ತೋರುವ ನಮ್ಮ ಅಕ್ಕ ಧೈರ್ಯಲಕ್ಷ್ಮಿ. ಜೊತೆಯಲ್ಲಿ ಆಡುತ್ತಾ ಬೆಳೆದು ಪ್ರೀತಿ ಮಮತೆಯ ಮೂರ್ತಿಯಾಗಿ ಇರುವ ತಂಗಿ ವಿಜಯಲಕ್ಷ್ಮಿ. ಬೇರೆ ಮನೆಯಲ್ಲಿ ಹುಟ್ಟಿ ನಮ್ಮ ಮನೆಯ ಬೆಳಗುವ ನಂದ ದೀಪವಾಗಿ ಬರುವ ಕಷ್ಟ ನಷ್ಟಗಳನ್ನು ಹಂಚಿಕೊಂಡು ಹೋಗುವ ಆಪ್ತ ಸ್ನೇಹಿತೆ ಸಂತಾನ ಲಕ್ಷ್ಮಿ. ಅವರ ಮನೆಯ ಮಗಳನ್ನು ನಮ್ಮ ಮನೆಯನ್ನು ಕಳಿಸಿ ಬೆಳಗಲು ಹೆಣ್ಣು ಕೊಟ್ಟ ತಾಯಿ ಅತ್ತೆ ಗಜಲಕ್ಷ್ಮಿ. ಮನೆಯ ಸಂಸಾರದ ಭಾರ ಹೊತ್ತು ಅಣ್ಣನಿಗೆ ಅರ್ಧಾಂಗಿಯಾಗಿ ತಾಯಿಯಂತೆ ಜವಾಬ್ದಾರಿ ನಿರ್ವಹಿಸುವ ಅತ್ತಿಗೆ ಧಾನ್ಯಲಕ್ಷ್ಮಿ. ಮನೆಯಲ್ಲಿ ನಡೆಯುವ ಎಲ್ಲ ಕೆಲಸಗಳ ಜೊತೆಯಾಗಿ ನಿಲ್ಲುವ ನಾದಿನಿ ವಿದ್ಯಾಲಕ್ಷ್ಮಿ. ಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಚಿನ್ನಾಟ ಆಡುತ್ತಾ ಕುಟುಂಬದವರ ಪ್ರೀತಿಯನ್ನು ಗಳಿಸುವ ಮನೆಯ ಮಹಾಲಕ್ಷ್ಮಿ ಮಗಳು ಧನಲಕ್ಷ್ಮಿ. ಈ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿ ಇರ್ತಾರೆ ಅನ್ನೋ ಒಂದು ಕವನದ ತಿರುಳಾಗಿದ್ದು, ನಾವು ಹೆಣ್ಣನ್ನು ಗೌರವಿಸಬೇಕು, ಪೂಜಿಸಬೇಕು ಅನ್ನೋದು ಈ ಕವನದ ಒಂದು ಅರ್ಥ. ಧನ್ಯವಾದಗಳು. ವಿನಾಯಕ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಿವರುದ್ರಪ್ಪ ಪಂಡಳ್ಳಿ. ನನ್ನ ಹೆಸರು ಶಿವರುದ್ರಪ್ಪ ಪಂಡಳ್ಳಿ ಅಂತಂದು. ನಾನು ಅಂಚೆ ಇಲಾಖೆ ಕೆಲಸ ಮಾಡ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಕನ್ನಡತಿ ಪುಣ್ಯವತಿ. ಬಾಯಿ ಮಾತಿಗೆ ಕನ್ನಡವೆನ್ನದಿರಿ, ಹೃದಯಾಂತರಾಳದಿಂದ ಕನ್ನಡ ಬಳಸಿರಿ. ಅನ್ಯ ಭಾಷೆ ವ್ಯಾಮೋಹ ದೂರ ಸರಿಸಿರಿ, ನಮ್ಮ ನಾಡು ನುಡಿ ಭಾಷೆಯನ್ನು ರಕ್ತದಲ್ಲಿ ಬೆರೆಸಿರಿ. ಹುಟ್ಟುವ ಕಂದಮ್ಮನಿಗೆ ಕನ್ನಡದ ದೀಪ ಬೆಲ್ಲಿರಿ. ಅಂಗನವಾಡಿ ಶಿಕ್ಷಣದಿಂದ ಪದವಿ ಕನ್ನಡದ ಬಳಸಿರಿ, ಪದವಿ ಕನ್ನಡದವರೆಗೆ ಕನ್ನಡ ಬಳಸಿರಿ. ಅನ್ಯ ಭಾಷೆ ವ್ಯಾಮೋಹ ಎಷ್ಟು ಬೇಕೋ ಅಷ್ಟೇ ಬಳಸಿ, ನಮ್ಮೆಲ್ಲರ ನಿತ್ಯ ಬಳಕೆಯಲ್ಲಾಗಲಿ ಕನ್ನಡದ ಹೈಸಿರಿ. ಎಲ್ಲೆಡೆ ಬೆಳಗಲಿ ಕನ್ನಡದ ಕಹಳೆ ಅಭಿಯಾನ. ಅನ್ಯರಿಗೆ ಮಾಡಿಸಿ ನಮ್ಮ ನಾಡಿನ ಸಂಸ್ಕಾರ ಅಭ್ಯಂಜನ. ಪರಕೀಯರ ವಿಕೃತಿ ಸಂಸ್ಕಾರ ನಮ್ಮಿಂದ ಆಗಲಿ ಪಲಾಯನ. ದೇಶದುದ್ದಕ್ಕೂ ಉಣಬಡಿಸಿ ಕನ್ನಡ ಅಂಬೆಯ ಅಮೃತ ಸವಿಜೇನು ಭೋಜನ. ಮನ ಗೆದ್ದಾದ ಮೇಲೆ ಮಾರು ಗೆಲ್ಲಿರಿ, ನಮ್ಮ ನಾಡು ನುಡಿ ಶ್ರೀಮಂತಗೊಳಿಸಿರಿ. ನಮ್ಮ ನಾಡು ನಾಡ ಭಾಷೆ ಗಟ್ಟಿಯಾದರೆ ನಾವೆಲ್ಲ ಗಟ್ಟಿ ಎನ್ನಿರಿ. ಬಾಲ್ಯದಿಂದ ಮುಪ್ಪಿನವರೆಗೂ ಕನ್ನಡವೆಂದು ಗರ್ಜಿಸಿರಿ. ಕನ್ನಡ ಭಾಷೆಗೆ 100 ವಸಂತಗಳ ಇತಿಹಾಸವಿದೆ. ದೇಶ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ, ಅಷ್ಟಪೀಠ ಜ್ಞಾನ ಪ್ರಶಸ್ತಿ ಲಭಿಸಿದೆ. ಅನೇಕ ಶರಣರು, ಸಂತರು, ಬುದ್ಧ, ಬಸವಾದಿ, ರನ್ನಪಂಪ, ಜನ್ನ ಕವಿಪುಂಗವರಿಂದ ದೀಪ ಬೆಳಗಿದೆ. ಇಂತಹ ಇತಿಹಾಸ, ಪುರಾಣ, ಸಂಸ್ಕೃತಿ ತುಂಬಿದ ನಾಡೇ ನಮ್ಮ ಪುಣ್ಯವತಿ ಕನ್ನಡತೆ. ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಶುಭ ಕವಿ ಮನಸ್ಸುಗಳಿಗೆ ಅನಂತ ಅನಂತ ಪ್ರಣಾಮಗಳು. ನನ್ನ ಕವನದ ಹೆಸರು ಜೀವಿಸಬೇಕು. ವಿಶ್ರಮಿಸುವ ಸೂರು ಬೇರಿದೆ, ಸಾಗಬೇಕು ತುಸು ಅವಸರದಿ. ಇಟ್ಟ ಹೆಜ್ಜೆಗಳೆಲ್ಲ ದುಪ್ಪಟ್ಟಾಗಿದ್ದು ಬೇಗ ಬೇಗ ಗೂಡು ತಲುಪಬೇಕಿದೆ. ಅವರಿವರ ಮಾತುಗಳಿಂದ ಕಂಗೆಟ್ಟು ಕೂತಲ್ಲೇ ಜಡತ್ವದಿ ಪಾಚಿ ಕೊಟ್ಟಿಕೊಂಡು ಆಗಲೇ ಅರ್ಧ ಶತಮಾನ ಕಳೆದಿದೆ. ಎದ್ದು ತುಗುಡ ಕೆಡವಿ ಓಡಬೇಕಾಗಿದೆ. ಕೊಂಕು ನುಡಿದವರಿಗೇನು ಕೆಲಸ, ಬಳಿ ಇರುವವರೆಲ್ಲರೂ ಅಂತವರುಗಳೇ. ಆಳ ನೋಡಿ ತಳ್ಳಿ ಮಣ್ಣು ಮುಚ್ಚುವವರು. ಇಂತಹವರಿಗೆ ತಲೆ ಕೆಡಿಸಿ ಕೂತರೆ ಬದುಕೇನು? ಸ್ವರ್ಗ ನರಕವ ಎಂದು ಹೋದವರೆಲ್ಲ ಹಿಂತಿರುಗಿ ಬಂದ ಉದಾಹರಣೆಗಳಿಲ್ಲ. ದೂರ ದೂರಿನ ಹಂಬಲಕ್ಕೆ ವಿರಾಮವಿಟ್ಟು ಇದ್ದ ಕ್ಷಣಗಳಿಗೆ ಮನ್ನಣೆ ನೀಡಬೇಕಾಗಿದೆ. ಜಗವೆಲ್ಲ ಸುತ್ತಾಡಿ ಸೋತು ಬಿಡುವಾಗ ಆಶ್ರಯಕ್ಕೆ ರುದ್ರಭೂಮಿ ಸಜ್ಜಾಗುವುದು. ಮಣ್ಣೊದ್ದು ಮಲಗಬೇಕು ಎಂದಾದರೂ ಚಿರನಿದ್ರೆಗೆ ಜಾರುವ ಮುನ್ನವೇ ಜೀವಿಸಬೇಕು, ಜೀವಿಸಬೇಕು, ಜೀವಿಸಬೇಕು. ವಿಶೇಷ ಅಭಿನಂದನೆಗಳು ಎಲ್ಲ ಆಯೋಜಕರಿಗೂ ಹಾಗೂ ವಿಶೇಷವಾಗಿ KN ಮಹೇಶ್ ಸರ್ ಅವ್ರಿಗೂ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ ಸುಮಾ ಮೇಡಮ್. ನಮ್ಮ ಹಳೆಯ ವಿದ್ಯಾರ್ಥಿ ಮತ್ತು ಇವರಿನ ಪ್ರತಿಭೆ ಕಾದಂಬರಿ.
ನನ್ನ ಹೆಸರು ಜಿ.ಬಿ. ಕಾದಂಬರಿ ಕಡ್ಲೆಗುಡ್ಡು. ನಾನು ನನ್ನ ಕವನದ ಶೀರ್ಷಿಕೆ ನನ್ನ ನೆಚ್ಚಿನ ಗುರು ಕೆ.ಎಂ. ಮಹೇಶ್ವರ್ ಇವರಿಗಾಗಿ. ಹೇಗೆ ಮರೆಯಲಿ ಗುರುವೆ, ಹೇಗೆ ಮರೆಯಲಿ ನಿನ್ನ ಕೈ ಹಿಡಿದು ನಡೆಸಿದ ತಂದೆ ನೀನು, ಕೈ ಹಿಡಿದು ನಡೆಸಿದ ತಂದೆ ನೀನು. ಏನೆಂದು ಬರೆಯಲಿ ಗುರುವೆ ನಾನು ಈ ಹರಿದು ಹೋಗುವ ಹಾಳೆಯಲ್ಲಿ, ಏನೆಂದು ಬರೆಯಲಿ ಗುರುವೆ ನಾನು ಈ ಹರಿದು ಹೋಗುವ ಹಾಳೆಯಲ್ಲಿ. ಆದರೆ ಏನನ್ನು ಬರೆಯಲು ನಾನು ಅರಿಯದೇ ಇರುವ ಹೃದಯದ ಹಾಳೆಯಲ್ಲಿ ಬರೆದಿರುವೆ ನಿಮಗಾಗಿ ನಾನು, ಹರಿಯದೇ ಇರುವ ನನ್ನ ಹೃದಯದ ಹಾಳೆಯಲ್ಲಿ ಬರೆದಿರುವೆ ನಿಮಗಾಗಿ ನಾನು. ತಿದ್ದಿ ಬುದ್ಧಿ ಕಲಿಸಿದ ಗುರು ನೀನು, ತಿದ್ದಿ ಬುದ್ಧಿ ಕಲಿಸಿದ ಗುರು ನೀನು. ದೀಪ ಉರಿಯಲು ಎಣ್ಣೆ ಬೇಕು, ಆದರೆ ಒಬ್ಬ ವಿದ್ಯಾರ್ಥಿ ಪ್ರಜ್ವಲಿಸಲು ನೀನಿರಬೇಕು, ಆದರೆ ಒಬ್ಬ ವಿದ್ಯಾರ್ಥಿ ಪ್ರಜ್ವಲಿಸಲು ನೀನಿರಬೇಕು. ತಂದೆಯಂತೆ ಕೈ ಹಿಡಿದು ನಡೆಸಿ, ತಾಯಿಯಂತೆ ವಾತ್ಸಲ್ಯವ ತೋರಿಸಿ, ತಪ್ಪು ಮಾಡಿದಾಗ ಮಾತಿನಲ್ಲೇ ಶಿಕ್ಷಿಸಿ ಕ್ಷಮಿಸಿ, ಸರಿ ದಾರಿಗೆ ನಡೆದಾಗ ಮನದಲ್ಲಿ ಆನಂದಿಸಿದ ಗುರು ನೀನು. ತಪ್ಪು ಮಾಡಿದಾಗ ಮಾತಿನಲ್ಲೇ ಶಿಕ್ಷಿಸಿ ಕ್ಷಮಿಸಿ, ತಿದ್ದಿ ನಡೆದಾಗ ಮನದಲ್ಲೇ ಆನಂದಿಸಿದ ಗುರು ನೀನು. ಅಕ್ಕರೆಯಿಂದ ಅಕ್ಷರ ಕಲಿಸಿ, ಅಂಗೈಯಲ್ಲಿ ಅಕ್ಷರವ ಬರೆಸಿ, ಮುಂದಿನ ಗುರಿ ತೋರಿಸಿದ ಗುರು ನೀನು. ಪ್ರತಿ ನೋವಿನಲ್ಲೂ ಸ್ಪಂದಿಸುವ ಗುರು ನೀನು. ಸಾಧನೆಗೆ ಬೆಂತಟ್ಟಿ ನಡೆ ಎಂದು ಕಳಿಸುವ ಗುರು ನೀನು. ಜಗತ್ತಿನ ಶ್ರೇಷ್ಠ ವ್ಯಕ್ತಿಯೂ ನೀನೆ, ನನ್ನ ಪಾಲಿನ ದೈವವೂ ನೀನೆ. ಗುರು ಎಂಬುದು ನನಗೆ ಬರೀ ಪದವಲ್ಲ, ಒಂದು ಶಕ್ತಿ. ಗುರು ಎಂಬುದು ನನಗೆ ಒಂದು ಬರೀ ಪದವಲ್ಲ, ಒಬ್ಬ ಶಕ್ತಿ. ಜ್ಞಾನವೆಂಬ ಹಸುವನ್ನು ನೀಗಿಸಿದಂತಹ ಅನ್ನದಾತ ನೀನು, ಜ್ಞಾನವೆಂಬ ಹಸುವನ್ನು ನೆಗಿಸಿದ ಅನ್ನದಾತ ನೀನು. ನಂಬಿದವರನ್ನು ರಕ್ಷಿಸುವ ದೇವರು ನೀನು, ನಂಬಿದವರನ್ನು ರಕ್ಷಿಸುವ ದೇವರು ನೀನು. ಶಿಕ್ಷಕರಿಲ್ಲದ ಜೀವನ ಚಂದ್ರನಿಲ್ಲದ ಬಾನಿನ ಹಾಗೆ, ಶಿಕ್ಷಕರಿಲ್ಲದ ಜೀವನ ಚಂದ್ರನಿಲ್ಲದ ಬಾನಿನ ಹಾಗೆ. ಉತ್ತಮಗೊಳಿಸುವಿ ನನ್ನೀ ಭವಿಷ್ಯವನ್ನು, ಉತ್ತಮಗೊಳಿಸುವಿರಿ ನನ್ನೀ ಭವಿಷ್ಯವನ್ನು. ಅದಕ್ಕಾಗಿಯೇ ಪೂಜಿಸುವೆ ಈ ನನ್ನ ಪೂಜ್ಯ ಗುರುಗಳನ್ನು, ಅದಕ್ಕಾಗಿಯೇ ಪೂಜಿಸುವೆ ಈ ನನ್ನ ಪೂಜ್ಯ ಗುರುಗಳನ್ನು. ನೀರಿನಿಂದ ಆಚೆ ಇದ್ದರೆ ಸಾಯುವುದು ಮೀನು, ನೀರಿನಿಂದ ಆಚೆ ಇದ್ದರೆ ಸಾಯುವುದು ಮೀನು. ಆದರೆ ಶಿಕ್ಷಣದಿಂದ ಆಚೆ ಇದ್ದರೆ ಸಾಧಿಸಲಾರೆ ನಾನು ನೀನು ಏನನು. ಶಿಕ್ಷಣದಿಂದ ಆಚೆ ಇದ್ದರೆ ಸಾಧಿಸಲಾರೆ ಏನನು ನಾನು ನೀನು. ಅವರಿಗಾಗಿ ಸಮರ್ಪಿಸುವೆ ಈ ನನ್ನ ಪುಟ್ಟ ಕವನವನ್ನು, ಅವರಿಗಾಗಿ ಸಮರ್ಪಿಸುವೆ ಈ ನನ್ನ ಪುಟ್ಟ ಕವನವನ್ನು. ಇದರ ಮೂಲಕ ತಿಳಿಸುವೆ ನನ್ನ ಕೋಟಿ ಕೋಟಿ ನಮನವನ್ನು, ಇದರ ಮೂಲಕ ತಿಳಿಸುವೆ ನನ್ನ ಕೋಟಿ ಕೋಟಿ ನಮನವನ್ನು. ಕೆ.ಎನ್. ಮಹೇಶ್ವರ್ ಇವರಿಗೆ ತುಂಬಿರುವ ವಂದನೆಗಳು. ಗುರುದರ್ಶನ ನೀಡಿದಂತಹ ಕಾದಂಬರಿ ಕಡ್ಲೆಗುದ್ದೂರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ನಮ್ಮ ಶಾಲೆ ವಿದ್ಯಾರ್ಥಿ ಮಲಿಕ್. ನನ್ನ ಹೆಸರು ಮಲ್ಲಿಕಾರ್ಜುನ ಕಡ್ಲೆಗುದ್ದು. ನನ್ನ ಕವನದ ಶೀರ್ಷಿಕೆ ಕನ್ನಡ ನಾಡು ನುಡಿ. ಜೇತು ಜನನಿ ಭುವನೇಶ್ವರಿ, ಭಾಷೆಯ ಮಾತೃನಿ ಭಯಂಕರಿ, ತ್ಯಾಗದ ಕಡಲು ನೀ ಕಣ್ಮಣಿ, ಅರಸು ತಾಯಿ ಅರಸು ಧರಣಿ, ಅರಸು ತಾಯಿ ಅರಸು ಧರಣಿ. ಸುಂದರ ಸುಗುಣಳಿ ತಾಯಿ ಕನ್ನಡಾಂಬೆ, ನನ್ನ ನರನರ ಅಂಗಾಂಗವೆಲ್ಲ ನಿನಗೆ ಶರಣೆಂದೆ. ಎಂದಿಗೂ ಹೀಗೆ ನಗುತ್ತಾ ನೀರು, ಎಂದಿಗೂ ಹೀಗೆ ನಗುತ್ತಾ ನೀರು, ಯುಗ ಯುಗ ಕಳೆದರು ನೀ ಸವಿಯದಿರು. ಇಳೆಯ ಕೊಳೆಯ ತೊಳೆಯ ತಿಹಳು, ಇಳೆಯ ಕೊಳೆಯ ತೊಳೆಯ ತಿಹಳು ನನ್ನವ್ವ, ಮಳೆಯ ಒಳೆಯ ಹರಿಸುತ್ತಿಹಳು, ಅಚ್ಚ ಹಸಿರನ್ನು ಹರಿಸುತ್ತಿಹಳು, ಆಲ್ಗೆನೆಯಲ್ಲಿ ಕದಡದೆ ನಗುತ್ತಿಹಳು. ನಿನ್ನ ಗೆಜ್ಜೆ ನಾದದ ಸ್ವರಮಾಲಿ, ಏನೆಂದು ವರ್ಣಿಸಲಿ ಇದು ಬೆಳ್ಳನೆಯ ಬೋಲೆ. ಲೆಕ್ಕದಲ್ಲಿ ಗುಣಿಸಿ ಭಾಗಿಸಲಾರದಷ್ಟು, ಮಾತಿನಲ್ಲಿ ಹೇಳಿ ಹೊಗಳಲಾರದಷ್ಟು. ನೀನಿದ್ದಲ್ಲಿ ನಗೆಯ ಹಬ್ಬ, ಮನ ಕಲಕುತ್ತಿದೆ ಹಬ್ಬಬ್ಬ. ವರ್ಣನೆಗೆ ಸಾಲದು ವ್ಯಾಕರಣ, ಕನ್ನಡಿಗರೇ ನಿನ್ನ ಹೊನ್ನಾಭರಣ, ಕನ್ನಡಿಗರೇ ನಿನ್ನ ಹೊನ್ನಾಭರಣ. ಚಿನ್ನದಂತೆ ಮಿನುಗುತ್ತಿದೆ ಚನ್ನವಮ್ಮ ನಿನ್ನ ನೋಟ, ಚಿನ್ನದಂತೆ ಮಿನುಗುತ್ತಿದೆ ಚನ್ನವಮ್ಮ ನಿನ್ನ ನೋಟ. ಬೆಳ್ಳಿಯ ಬಳ್ಳಿಯಂತೆ ಹಬ್ಬುತ್ತಿದೆ ಕನ್ನಡದ ಹೂತೋಟ. ಮನಮೋಹಕ ಈ ನಾಡು ರಮಣೀಯ, ಮನಮೋಹಕ ಈ ನಾಡು ರಮಣೀಯ. ನಿನ್ನಲ್ಲಿನ ತಲ್ಲೀನನಾದೆ ನನ್ನಲ್ಲಿನ ಮಾಯ. ಸುಡುವ ಸುರಿ ಬಿಸಿಲಲ್ಲಿ ನೀ ಸುಡದಿರು, ಬರಗಾಲದಲ್ಲಿ ನೀ ಬಾಡದೆ ನಗುತ್ತಿರು. ಸುಡುವ ಸುರಿ ಬಿಸಿಲಲ್ಲಿ ನೀ ಸುಡದಿರು, ಬರಗಾಲದಲ್ಲಿ ನೀ ಬಾಡದೆ ನಗುತ್ತಿರು. ರನ್ನ ಪಂಪರ ನಾಡಿದು,
ಕುವೆಂಪು ಕಾರ್ನಾಡರ ಬೀಡಿದು, ನುಡಿಗಾರುಡಿಗನ ನೆಲೆಯಿದು, ಖ್ಯಾತ ಕಲಾವಿದರ ವಾಸಸ್ಥಾನವಿದು. ಮಧುರ ಮಧುರ ಈ ಗಾನ, ಹುಟ್ಟಿದರೆ ಕನ್ನಡ ನಾಡಲ್ಲೇ ಗಾಯನ. ಮನ ಮಿಡಿತ ಈ ಸ್ವರ ಸಮ್ಮಿಲನ, ಹಂಸಲೇಖರ ಈ ಲೇಖನ. ರಸ ರುಚಿಗಳ ರಸಿದ ನಾಡಿದು, ರಸಿಕರಂಗರ ತಾಣವಿದು, ಆನಂದ ಕಂದರ ನಂದನ ವನವಿದು, ಕಾವ್ಯಾನಂದರಾಡಿದ ಕವಿತೆ ಇದು. ಕಾವೇರಿ ಹರಿತಿಹಳು ಅಂತರಾಳದಲ್ಲಿ, ಜೋಗದ ರಾಣಿಹಳು ಕಣಕಣದಲ್ಲಿ, ಕೋಟಿ ಪಕ್ಷಿ ಕೂಗಿ ಹೂವು 100 ರಾಗದಲ್ಲಿ, 100 ರಾಗದ ಅನುರಾಗವೇ ಈ ಕನ್ನಡದಲ್ಲಿ. 100 ನಾಡು ನುಡಿಗಳಿದ್ದರೂ ಸಾಟಿಯೇ, 100 ನಾಡು ನುಡಿಗಳಿದ್ದರೂ ಸಾಟಿಯೇ ಕನ್ನಡ ನಾಡು ನುಡಿಗೆ. ಕೋಟಿ ಭಕ್ಷ್ಯಗಳಿದ್ದರೂ ಸಾಟಿಯೇ ಜೋಳದ ರೊಟ್ಟಿ ರಾಗಿ ಮುದ್ದೆಗೆ. ನೀಲಕಂಠವೆಂಬ ಹಕ್ಕಿ, ನೀಲಕಂಠವೆಂಬ ಹಕ್ಕಿ ಅಂತರಾಳದಲ್ಲಿ ಸಿಕ್ಕಿ, ಕುಕ್ಕಿ ತಿನ್ನುತ್ತಿದೆ ಅಕ್ಕಿ, ಕುಕ್ಕಿ ತಿನ್ನುತ್ತಿದೆ ಅಕ್ಕಿ, ಕೂಗಿ ಆಡುತ್ತಿದೆ ಕನ್ನಡದಲ್ಲಿ ಬಿಕ್ಕಿ ಬಿಕ್ಕಿ. ಅರನೇ ದರಗಿಳಿದು ಬಾ, ಅರನೇ ದರಗಿಳಿದು ಬಾ, ಗುರುವಿಲ್ಲದರೆ ಕಲಿಯಲು ಚಂದ, ಬರದಿದ್ದರೂ ಬರೆಯಲು ಚಂದ, ನೋಡದಿದ್ದರೂ ನುಡಿಯಲು ಅಂದ. ಕನ್ನಡ ಕನ್ನಡ ಕನ್ನಡ. ನಿಜವಾಗ್ಲೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಕಾದಂಬರಿ ಪಠ್ಯದಲ್ಲಿ. ಈಗ ನಮ್ಮ ವಿಜಯ್ ಕುಮಾರ್ ಸರ್ ಚಿಕ್ಕಬಳ್ಳೂರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಚಿಕ್ಕಬಳ್ಳೂರು. ನನ್ನ ಕವನದ ಶೀರ್ಷಿಕೆ ಅವ್ವ. ಏನೆಂದು ಹೇಳಲಿ ನಿನ್ನ ಅಮೂಲ್ಯ ಕೊಡುಗೆ, ಜಗ ಇರುವ ತನಕ ಅಳಿಸಲಾಗದ ನಿನ್ನ ಕರುಣೆ, ಇಡೀ ಜೀವನದ ಕೊನೆ ತನಕ ತೀರಿಸಲಾಗದ ಋಣ. ತಾಯಿಯೇ ನಿನಗೆ ಸರಿಸಾಟ ಇಲ್ಲ, ಜೀವ ಇನ್ನೊಂದು ಈ ಜಗದೋಳು. ತನ್ನ ಜೀವವ ಮುಡುಪಾಗಿಟ್ಟು ಜೀವನದ ಜೋಗ ಹೇಳುತ್ತೀನಿ, ನನಗೆ ಜೀವ ಕೊಟ್ಟ ತ್ಯಾಗ ಮಾಡಿದ ಜೀವನ ಸ್ಫೂರ್ತಿ. ಜಗತ್ತಿನ ಸರ್ವಶ್ರೇಷ್ಠ ಕಿರೀಟ ಇದೋ ನಿನಗೆ ಅವ್ವ ಎನ್ನುವ ಕರುಣೆಯಿಂದ. ಅವ್ವ ಎಂಬ ಪದವೇ ನನಗೆ ಅತ್ಯಂತ ಶ್ರೇಷ್ಠ ಪದ. ಅವ್ವ ಎಂದರೆ ಸ್ವರ್ಗ ಸೃಷ್ಟಿಯ ಕಲ್ಪನೆ. ಅವ್ವ ಎಂದರೆ ಸರ್ವಸ್ವ ಹರಿವಿನ ಹಿರಿವಿನ ಲೋಕ. ಅವ್ವ ಎಂಬ ಪದಕ್ಕೆ ಆ ಅವ್ವನೇ ಸರಿಸಾಟಿ. ಜೀವನದ ಜೀಗುಗಳು ಹೇಳಿಕೊಟ್ಟ ಜೀವನೋತ್ಸಾಹಿ, ನಿಷ್ಠೆ, ಧರ್ಮ, ಪ್ರಾಮಾಣಿಕತೆ ಕಲ್ಪಿಸಿಕೊಟ್ಟ ತ್ಯಾಗಮಯಿ. ನನಗೆ ಪ್ರಥಮ ಶಿಕ್ಷಣ ಕೊಡಿಸಿ ಜಗತ್ತಿನ 7 ಬೀಳುಗಳನ್ನು ಅವಲೋಕಿಸಿದಂತೆ ಮಾಡಿ ದೇಶಕ್ಕೆ ಉತ್ತಮ ನಾಗರಿಕನಾಗಿ ರೂಪಿಸಿದ, ಜೀವನದ ಸಾರ್ಥಕಗೊಳಿಸಿದ ಏಕೈಕ ಜೀವವೇ ನಿನಗೆ ಇದೋ ಸರಿಸಾಟಿ, ನಿನಗೆ ಸರಿಸಾಟಿ ಈ ಜಗದೋಳು. ಅಮರವಾಗಲಿ ನಿನ್ನ ತ್ಯಾಗ, ಪ್ರೀತಿ, ವಾತ್ಸಲ್ಯ, ನಿಸ್ವಾರ್ಥ ಸೇವೆಗಳು. ಎಷ್ಟೇ ಜನ್ಮಗಳು ಬಂದರೂ ನಿನ್ನ ಋಣ ತೀರಿಸಲಾಗದು. ಅವ್ವ ಎಂಬ ಪದದ ಜೀವನ ಸ್ಫೂರ್ತಿ ಕಳೆಯುವುದೇ ನಾನು ನಿನಗೆ ಕೊಡುವ ಅತ್ಯುನ್ನತ ಕಿರಕಾಣಿಕೆ ಅವ್ವ. ವಿಜಯ್ ಕುಮಾರ್ ಸರ್ ಧನ್ಯವಾದಗಳು. ಈ 5 ಜನ ಸೂಪರ್ಟಿಸ್ಟ್ ಮೇಡಮ್, ಕಾದಂಬರಿ ಮಲ್ಲಿಕ್, ವಿಜಯ್ ಕುಮಾರ್ ಸರ್ ಮತ್ತು ಗಣೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಜೋರಾಗಿ ಮತ್ತೆ ಶುರುದಪ್ಪ ಪಂಡಳ್ಳಿ ಈ 6 ಜನಕ್ಕೂ ಸಹ ನಮ್ಮ ಆಯೋಜಕರು ಕೊಡಬೇಕು. ಈಗ ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಮ್ಮ ಪುಟಾಣಿ ಪ್ರತಿಭೆ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6 ವಿಜೇತೆ ಕುಮಾರಿ ಪ್ರಣಯ ಅವ್ರನ್ನ ವೇದಿಕೆ ಮೇಲೆ ಕರೋಣ. ಜೋರಾಗಿ ಚಪ್ಪಳೆ ತಟ್ಟೋಣ, ಜೋರಾಗಿ ಚಪ್ಪಳೆ ತಟ್ಟಬೇಕು. ಈಗ ನಮ್ಮ ಸಭಾಗೆ ಲೈಟ್ ಇಲ್ಲ, ಪ್ರಣಯ ಬಂದಿರೋದ್ರಿಂದ ಲೈಟ್ ಬಂದಿದೆ ಅಂತ ಅನ್ಕೊಳ್ತೀವಿ. ಸೊ ಎಲ್ಲರೂ ನಿಮ್ಮ ಮೊಬೈಲ್ ಚಾರ್ಜ್ಗಳನ್ನ ಆನ್ ಮಾಡಿ ಆ ಪುಟ್ಟ ಪ್ರತಿಭೆಗೆ ನಮ್ಮ ಒಂದು ಚಿಕ್ಕ ಪ್ರೋತ್ಸಾಹ ನೀಡೋಣ. ಸೊ ಎಲ್ಲ ನಮ್ಮ ಪೋಷಕರು, ಶಿಕ್ಷಕರು ನಿಮ್ಮ ಮೊಬೈಲ್ ಟಾರ್ಚ್ನ ಆನ್ ಮಾಡಿ ಈ ಪುಟ್ಟ ಪ್ರತಿಭೆಗೆ ಸ್ವಲ್ಪ ಲೈಟ್ ಬರೋವರೆಗೂ. ಸರ್ ಹಾಕ್ಬಿಡ್ರಿ. ಅದಕ್ಕೆಲ್ಲ ಇದಾಗಲ್ಲ.
ಕುಮಾರಿ ಪ್ರಾಣಣ್ಯ ಇವರ ನೃತ್ಯವನ್ನು ಎಲ್ಲರೂ ಸಹ ಎಂಜಾಯ್ ಮಾಡಿದ ಅವರ ತಂದೆ ತಾಯಿಗಳು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಕುಮಾರಿ ಪ್ರಾಣಣ್ಯ ಅವರು ಸುಳ್ಯದಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಕಡ್ಡಗುದ್ದು ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಇಡೀ ಕಡ್ಡಗುದ್ದಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸೊ ದಯವಿಟ್ಟು ಅವರ ಪೋಷಕರು ಸಹ ಆಗಮಿಸಬೇಕಾಗಿ ಕೇಳ್ಕೊಳ್ತೀನಿ. ನೀರು ಪಟ್ಟು ನೀರು ಪಾಠ ಕೊಡಿ. ನಿಜವಾಗ್ಲೂ ಇಲ್ಲಿ ನೆಲೆದಿರುವಂಥ ಎಲ್ಲ ಶಿಕ್ಷಕರಲ್ಲಿ ಊರಿನ ಗ್ರಾಮಸ್ಥರಿಗೆ ರೋಮಾಂಚನ ಬಂತು. ಹೀಗಾಗಿ ಇಂತಹ ಪುಟ್ಟ ಪ್ರತಿಭೆ ನಮ್ಮ ಗ್ರಾಮಕ್ಕೆ ಆಗಮಿಸಿ ತಮ್ಮ ಕೈಯನ್ನು ಪ್ರಶ್ನೆ ಮಾಡಿ ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ಅವರ ಪೋಷಕರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಧನ್ಯವಾದ ತೋರಿಸೋಣ. ಸರ್ ಗುರು ಸರ್ ಜಯರಾಜ್ ಬರ್ರಿ. ಇಂತಹ ಮಕ್ಕಳನ್ನ ಪಡೆದಂತಹ ಅವರ ಪೋಷಕರ ತಂದೆಯರು ಆ ಪುಟಾಣಿಯ ಕಲಾ ಸಾಹಿತ್ಯ ಸಂಸ್ಕೃತಿ ಸದಾ ಹೀಗೆ ಮುಂದುವರಿದು ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ, ಗುರುವಿನ ಇನ್ನೂ ಹೆಚ್ಚು ಉತ್ತಮವಾಗಿ ಸಿಕ್ಕು ನಿಜವಾಗ್ಲೂ ಇಂತಹ ಪುಟ್ಟ ಪ್ರತಿಭೆಗೆ ನಾವೆಲ್ಲರೂ ಮಗದೊಮ್ಮೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ತಟ್ಟೋಣ. ಚಪ್ಪಳೆ ತಟ್ಟಬೇಕು. ಕಡ್ಡಗುದ್ದು ಗ್ರಾಮದಲ್ಲಿ ಸಾಯಂಕಾಲ ಆಗಿದ್ದು ಸಹ ಇವಾಗ ಲೈಟ್ ಬಂದಂಗಾಗಿದೆ. ಹೀಗಾಗಿ ಆ ಹುಡುಗಿ ಡ್ಯಾನ್ಸ್ ಮಾಡೋದು ನೋಡಿದ್ರೆ ನಿಜವಾಗ್ಲೂ ಆ ಮೈಯಲ್ಲಿ ಒಂದು ನಡುವೆ ಇಲ್ವೋ ಅಥವಾ ಮೂರಲ್ಲಿ ಇಲ್ವೋ ಅಂತ ಅನ್ಸುತ್ತೆ. ಆ ರೀತಿ ಆ ಪುಟಾಣಿ ನೃತ್ಯ ಮಾಡ್ತಾಳೆ. ಅವಳ ತಾಯಿ ನಾಟ್ಯ ಸರಸ್ವತಿ ಅವಳಿಗೆ ಹೊಂದಿದ್ದಾಳೆ. ಇವಳ ಕಲಾ ಸೇವೆ ಸದಾ ಹೀಗೆ ಮುಂದುವರಿಲಿ. ನಮ್ಮೆಲ್ಲ ಗ್ರಾಮಸ್ಥರು ಕಡ್ಡಗುದ್ದ ಗ್ರಾಮಸ್ಥರ ಆಶೀರ್ವಾದ ಸದಾ ಆ ಪುಟಾಣಿ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಪುಟಾಣಿ ಪ್ರಣಯ ಮತ್ತು ಅವರ ಪೋಷಕರಿಗೆ ಇಡೀ ಕಡ್ಡಗುದ್ದು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ಸುಳ್ಯದಿಂದ ಆಗಮಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ತುಂಬ ಖುಷಿಯಾದಂತಹ ಸಂಗತಿ. ಅನನ್ಯ ಕುಮಾರಿ ಒಬ್ಬ ಕೃಷಿಕನ ಮಗಳು. ಬಹುಶಃ ಕೃಷಿಕನ ಸಾಧನೆಯನ್ನು ಕೃಷಿಯಲ್ಲಿ ಮಾತ್ರ ಅಲ್ಲ, ಇದೊಂದು ಕಲೆಯ ಕೃಷಿಯನ್ನು ರಾಧಾಕೃಷ್ಣ ಮತ್ತು ನಮಿತಾ ಇಬ್ಬರು ಸೇರಿ ತಮ್ಮ ಇಬ್ಬರು ಮಕ್ಕಳಲ್ಲಿ ಕಲೆಯಲ್ಲಿ ಪ್ರೋತ್ಸಾಹಿಸಿ ಇವಳು ಡಿಕೆಡಿಯ ಸಿ ಕನ್ನಡದ ಡಿಕೆಡಿಯಲ್ಲಿ ಕನ್ನಡ ಪ್ರಶಸ್ತಿಯನ್ನು ಪಡೆದರು. ಬಹುಶಃ ಸುಳ್ಯಕ್ಕೆ ಬೆರಗು ತಂದು ಇದೀಗ ಚಿತ್ರದುರ್ಗದಲ್ಲಿ ನಡೆಯುತ್ತಿರುವಂಥ ಕಡ್ಲೆಗೆರೆಯಲ್ಲಿ ನಡೆಯುತ್ತಿರುವಂತಹ ಮದರ್ ರೂರಲ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಅವಳಿಗೆ ಇವತ್ತು ಪುಟಾಣಿಯಿಂದ ಈ ಸಮ್ಮೇಳನವನ್ನು ನಾವು ಉದ್ಘಾಟಿಸಿದ್ದೇವೆ. ಇದಕ್ಕೆ ನಾವು ಆ ಊರಿನವರಾಗಿ ತುಂಬ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಅವಳಿಗೆ ಈ ಪದವನ್ನು ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ನೀಡಿ ಮುಂದೆಯೂ ಉತ್ತಮ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ಯಶಸ್ವಿಯಾಗಲಿ ಎಂದು ನಮ್ಮೆಲ್ಲರ ಪರವಾಗಿ ಹಾರೈಸುತ್ತಿದ್ದೇವೆ.
ಮತ್ತೊಮ್ಮೆ ನಮ್ಮ ಇಡೀ ಕಟ್ಟಗುತ್ತಿನ ಎಲ್ಲ ಪೋಷಕರು ಎಲ್ಲ ಮಕ್ಕಳು ಜೋರಾಗಿ ಚಪ್ಪಳ ತಟ್ಟಿ ಆ ಪುಟಾಣಿ ಪ್ರತಿಭೆಗೆ ನಾವೆಲ್ಲರೂ ಸಹ ಪ್ರೋತ್ಸಾಹವನ್ನು ನೀಡೋಣ. ಅವರ ಕಲಾ ಸೇವೆ ಸದಾ ಹೀಗೆ ಮುಂದುವರಿಯಲಿ. ಕೃಷಿಕ ದೇಶದ ಬೆನ್ನೆಲುಬು. ತಮ್ಮ ಕೃಷಿ ಚಟುವಟಿಕೆಯ ಮಧ್ಯೆಯೂ ಒಬ್ಬ ಮಗಳಿಗಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಬದಿಗೊತ್ತಿ ಆ ಪ್ರತಿಭೆಗೆ ಇದರಲ್ಲೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ದಾರೆ. ಆ ಎಲ್ಲ ತಂದೆ ಮತ್ತು ತಾಯಿಯವರಿಗೆ ಮತ್ತೆ ಅವರ ಪೋಷಕ ವರ್ಗದವರಿಗೆ, ಅವರ ಬಂಧು ಮಿತ್ರರಿಗೆ ಇಡೀ ಕಟ್ಟಗುತ್ತಿನ ಜನತೆಯ ಪರವಾಗಿ ಉದ್ಭವವನ್ನು ಧನ್ಯವಾದ ಸಲ್ಲಿಸ್ತೀನಿ. ಧನ್ಯವಾದಗಳು. ಈಗ ನಮ್ಮ ಕರಾವಳಿಯಿಂದ ಆಗಮಿಸಿರುವಂತಹ ರಾಜೇಶ್ ಪಣಿಕರ್ ತಂಡದವರು ಬೆಳಿಗ್ಗೆ 3 ಗಂಟೆಗೆ ನಮ್ಮ ಕಟ್ಟಗುತ್ತಿಗೆ ಆಗಮಿಸಿ ಸಾಕಷ್ಟು ತಯಾರಿ ನಡೆಸಿದ್ದಾರೆ. ಅವರಿಗೆ ಅವರು ತಮ್ಮ ಪ್ರತಿಭೆಯನ್ನ ದರ್ಶನ ಮಾಡ್ಬೇಕಾಗಿ ಕೇಳ್ಕೊಳ್ತೀವಿ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಉಳಿದಂತಹ ಕವಿಗಳು ನೆಕ್ಸ್ಟ್ ತಯಾರಾಗಿರ್ಬೇಕು. ವಿಜಯಲಕ್ಷ್ಮಿ ದಾವಣಗೆರೆ, ವೀರಾವತಿ ಶಿಕ್ಷಕರು ಮಾಯಕೊಂಡ, ಸಿದ್ದೇಶ್ ಶಿಕ್ಷಕರು, ಉಮೇಶ್ ಪಂಡ್ರಳ್ಳಿ, NSC ಚಿತ್ರದುರ್ಗ, ಗುತ್ತಿಗೆ ಸಭೆ ಶಿಕ್ಷಕರು ಮಾತಾಡ್ತಾರೆ. ಇಷ್ಟು ಜನ ಕವಿಗಳು ಮುಂದಿನ ತಯಾರಿ ನಡೆಯಬೇಕಾಗಿ ಕೇಳ್ಕೊಳ್ತೀವಿ. ಸರ್ ಬನ್ನಿ. ರಾಜೇಶ್ ಪಣಿಕರ್ ತಂದವರು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತೀವಿ. ಸರ್ ಬನ್ನಿ ಬೇಗ. ಎಲ್ಲ ಚಿತ್ರದುರ್ಗ ಜನತೆಗೆ, ಕೇರಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಂದಿರತಕ್ಕಂಥ ನಮ್ಮ ತಂಡ ಪರವಾಗಿ ಮೊದಲಾಗಿ ಧನ್ಯವಾದ ನಾನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ರಾಜೇಶ್ ಪಣಿಕರ್ ನಮ್ಮ ಆತ್ಮೀಯ ಸ್ನೇಹಿತರು. ಅವರು ಬಹುಶಃ ಕೇರಳದ ಈ ಒಂದು ತಾವು ನೋಡಿರ್ಬೋದು ಯೂಟ್ಯೂಬ್ ಅಥವಾ ಚಾನೆಲ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಮತ್ತು ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭದಲ್ಲಿ ಇಂಥ ಚೆಂಡೆಗಳನ್ನು ಹಲವು ಕಡೆ ಪ್ರದರ್ಶನವನ್ನು ನೀಡಿದ್ದಾರೆ. ಅದೇ ರೀತಿ ಇವತ್ತು ಬಹುಶಃ ನಮಗೆಲ್ಲ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ನಾವು ನಿನ್ನೆಯ ದಿವಸ ಒಂದು 15 ಜನ ಈ ಚಿತ್ರದುರ್ಗಕ್ಕೆ ಮಾಂಟೇಶ್ ಮತ್ತು ಪ್ರದೀಪ್ ಅವರ ನೇತೃತ್ವದಲ್ಲಿ ಮತ್ತು ಈ ಜನತೆಯ ಸಂದರ್ಭದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ರಾಜೇಶ್ ಪಣಿಕರ್ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಅಂದರೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕೇರಳ ಭಾಗದಲ್ಲಿ ದೈವ ಅಂದರೆ ಬಹುಶಃ ಈಗ ನಮಗೆಲ್ಲ ಪರಿಚಯ ಆಗಿರೋದು ಈ ಕಾಂತಾರ ಫಿಲ್ಮ್ ಆದರೂ ಕೂಡ ಅದಕ್ಕಿಂತ ಮೊದಲೇ ಬಹುಶಃ ಅವರ ಜೀವನದ 28 ವರ್ಷದ ಈಗ ಅವರ ಜೀವನದಲ್ಲಿ ದೈವ ನರ್ತನವನ್ನು ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ರಾಜೇಶ್ ಪಣಿಕರ್ ಅವರು. ಬಹುಶಃ ತಾವುಗಳೆಲ್ಲ ಗಮನಿಸಬಹುದು ಈ ಭಾಗದ ಧಾರ್ಮಿಕ ಆಚರಣೆ ಯಾವ ರೀತಿ ಇದೆಯೋ ಅದೇ ರೀತಿ ನಮ್ಮ ಭಾಗದ ಧಾರ್ಮಿಕ ಆಚರಣೆ ದೈವ ನರ್ತನ. ಬಹುಶಃ ಕೆಂಡಕ್ಕೆ ಬೀಳುವಂತ ಒಂದು ದೈವ ವಿಷ್ಣುಮೂರ್ತಿ ದೈವ, ಪ್ರಧಾನ ದೈವ. ಆ ದೈವದ ಪಾತ್ರಧಾರಿಗಳು ರಾಜೇಶ್ ಪಣಿಕರ್ ಅವರು. ವಿಶೇಷವಾಗಿ ಈ ಚಿತ್ರದುರ್ಗದ ಜನತೆಗೆ ನಾನು ಮತ್ತೊಮ್ಮೆ ನಾವು ಶಿರವಾಗಿ ನಮಸ್ಕರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮಾಂತೇಶ್ ಮತ್ತು ಈ ಮದರ್ ಡ್ರೀಮ್ಸ್ ಸಂಸ್ಥೆಗೆ ಮೊದಲೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ರಾಜೇಶ್ ಪಣಿಕರ್ ಮತ್ತು ತಂಡ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಈ ಚರ್ಮ ವಾದ್ಯವನ್ನು ಬಾರಿಸುವ ಮೂಲಕ ತಮ್ಮೆಲ್ಲರಿಗೂ ಕೊನೆಯದಾಗಿ ಪ್ರದರ್ಶನವನ್ನು ನೀಡಿ ನಮ್ಮನ್ನ ತೆರಳಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಇದ್ದಾರೆ ಸಂಘಟಕರು. ಧನ್ಯವಾದಗಳು.
ಜೋರಾಗಿ ಚಪ್ಪಡಿದ ಮೂಲಕ ಧನ್ಯವಾದ ಸಲ್ಲಿಸೋಣ. ರಾಜೇಶ್ ಪಡಿಕರ್ ತಂಗವರು ವೇದಿಕೆ ಮೇಲೆ ಇರಬೇಕು. ನಿಜವಾಗ್ಲೂ ಕಡ್ಡಗುಡ್ಡು ಪೌಳ ಪುರುಷ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸಾಂಪ್ರದಾಯಿಕ ವಾದ್ಯವನ್ನು ನುಡಿಸಿದಂತಹ ಎಲ್ಲ ಆತ್ಮೀಯ ರಾಜೇಶ್ ಪಡಿಕರ್ ತಂಡದ ಎಲ್ಲ ಆತ್ಮೀಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬೆಳಗ್ಗೆ 3 ಗಂಟೆಗೆ ಆಗಮಿಸಿ ಇಂತಹ ನಿಲ್ಲೆನ ಕಟ್ಟಿ ನಮ್ಮ ಊರಿಗೆ ಬಂದು ಇವತ್ತೇ ತುಂಬ ಟೈಮ್ ಆಗಿದ್ರು ಸಹ ಜೋರಾಗಿ ಮತ್ತೊಮ್ಮೆ ನಮ್ಮೆಲ್ಲ ವಿದ್ಯಾರ್ಥಿ ಜೋರಾಗಿ ಚಪ್ಪಡಿದ ಮೂಲಕ ಧನ್ಯವಾದ ಸಲ್ಲಿಸೋಣ. ದೂರದ ಉಡುಪಿಯಿಂದ ಆಗಮಿಸಿ ನಮಗಾಗಿ ನಮ್ಮ ಕಡ್ಡಗುಡ್ಡ ಗ್ರಾಮಸ್ಥರಿಗಾಗಿ ಸುಳ್ಯ ಮತ್ತು ಕೆಳಗೆ ಆಗಮಿಸಿ ಅದ್ಭುತ ಪ್ರದರ್ಶನ ನೀಡಿದಂತಹ ನಮ್ಮ ಎಲ್ಲ ರಾಜೇಶ್ ಪಡಿಕರ್ ತಂಡದ ಎಲ್ಲ ತಂಡದ ಸದಸ್ಯರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕಡ್ಲೆಗುದ್ದಿನ ಪೌಳ ಪುರುಷ ಶ್ರೀ ಆಂಜನೇಯಸ್ವಾಮಿ ನಿಮಗೆ ಸದಾ ಆಶೀರ್ವಾದವನ್ನು ಮಾಡ್ತಾನೆ. ನಿಮ್ಮ ಸಂಸ್ಕೃತಿಯ ಸೇವೆ ಸದಾ ಹೀಗೆ ಮುಂದುವರಿದು ಆಶಿಸುತ್ತಾ ಮತ್ತೊಮ್ಮೆ ಮಗದು ಎಲ್ಲರಿಗೂ ಧನ್ಯವಾದಗಳು. ಈಗ ಮುಂದಿನ ಮಕ್ಕಳ ಕವಿಗೋಷ್ಠಿ ಎಲ್ಲರೂ ಒಂದೇ ಸರಿ ಬಂದ್ಬಿಡ್ರಿ. ಅದು ಮುಗಿದ ಮೇಲೆ ಹಿರಿಯರಿಗೆ ಕೊಡ್ತೀವಿ ಸರ್. ದರ್ಶನ್ ಸೈಪೇಶ್ವರ ಓಬರಹಳ್ಳಿ, ಕುಶಾಲ್ ರಾಘವೇಂದ್ರ ದಾವಣಗೆರೆಯಿಂದ, ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಜಯಶೀಲ, ರುದ್ರಮ್ಮ, ಐಶ್ವರ್ಯ, ಶೀಲಾ, ಪೂಜಾ, ಗೌರಮ್ಮ, ಕವನ, ಗೌತಮಿ, ಮಾನಸ, ಯೋಗೇಶ್ವರಿ, ಅನುಷಾ, ಶೈಲಾ, ಮಾನಸ, ತೇಜಸ್, ತೇಜಸ್ವಿನಿ, ವಿಜಯಲಕ್ಷ್ಮಿ, ದೀಕ್ಷಿತಾ, ರುಚಿತಾ, ನಾಗಬೇಣಿ ಇವರೆಲ್ಲರೂ ಸಹ ಬಂದ್ಬಿಟ್ಟು ಒಂದೇ ಸರಿ. ಬನ್ನಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಈ ಥರ ಹೇಳಿದಂಥ ಎಲ್ಲ ವಿದ್ಯಾರ್ಥಿಗಳು ಬೇಗ ವೇದಿಕೆ ಮೇಲೆ ಬರಬೇಕು. ಸೊ ಹಂಗಾಗಿ ಹೇಳಿ ಹಂಗೆ ಕಳಿಸ್ಬಿಡಿ ಸರ್. ಕರೆಂಟ್ ಬಂತೇನೀಗ? ಜನ ಎದ್ದಳಂಗೆ ಇಲ್ಲಲ್ರಿ. ಬೆಳಗಿಂದ ಇದುವರೆಗೂ ನಮ್ಮ ನಡುವೆ ಇದ್ದು ತುರ್ತು ಕಾರ್ಯದಿಂದ ತರುತ್ತಿರುವಂತಹ ಮಾನವೀಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ ಬಿ ಕೀರ್ತಿಕುಮಾರ್ ಸರ್ ಅವರಿಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಬೆಳಗಿಂದ ನಮಗಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಂತಹ ಮಾನವೀಯ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಎಸ್ ಬಿ ಕೀರ್ತಿಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಬ್ಬೊಬ್ಬರ ವಿದ್ಯಾರ್ಥಿಗಳು ಬಂದು ನೆಕ್ಸ್ಟ್ ಹೇಳಿ. ಕುಶಾಲ್ ರಾಘವೇಂದ್ರ, ನನ್ನ ಹೆಸರು ಧನುಷ್, 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀಗಂಧದ ನಾಡಿದು ನಮ್ಮ ಕರುನಾಡು, ಶ್ರೀ ತೇಗದ ಕನ್ನಡ ಬೀಡು, ಶ್ರೀ ಕರುನಾಡು. ಶ್ರೀ ತೇಗದ ಕನ್ನಡ ಬೀಡು, ಹಳದಿ ಕೆಂಪು ಮಿಶ್ರಣವು
ಪಾಠವು ಕಲ್ಪನೆಗೆ ಸೂತ್ರವು ನಮ್ಮ ಕರ್ನಾಟಕವು. ನಮ್ಮ ಭಾಷೆ ಕನ್ನಡ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನುಡಿ ನಮ್ಮದು ಕನ್ನಡ, ಬಾಳುವುದೇ ನೂಕೆ ಜನ್ಮ. ಕುಶಲ್ ರಾಘವೇಂದ್ರ ದಾವಣಗೆರೆಯಿಂದ ಬಂದಿದ್ದಾನೆ. ಪುಟಾಣಿ ಪ್ರತಿಭೆ. ಅವನು ಹಿಂದೆ ಪುಟ್ಟಿಗೂ ಸಹ ಆ ಒಂದು ಕವಿತೆ ಹೇಳ್ತಾ ಇದ್ದಾನೆ. ನಮಸ್ಕಾರ, ನಾನು ಕುಶಲ್ ರಾಘವೇಂದ್ರ. ನಾನು UKG ಓದುತ್ತಾ ಇದ್ದೀನಿ. ನಾನು ಬಾಬಾ ಬೆಲ್ಲದ ಕಲ್ಲಿ ಕವನ ಹೇಳ್ತೀನಿ. ಬಾಬಾ ಬೆಲ್ಲದ ಕಲ್ಲಿ ಬೆಲ್ಲ ಕದ್ದು ತಿನ್ನೋಕೆ, ಬಾಬಾ ಸಕ್ಕರೆ ಕಲ್ಲಿ ಸಕ್ಕರೆ ಕದ್ದು ತಿನ್ನೋಕೆ, ಬಾಬಾ ಚಾಕ್ಲೇಟ್ ಕಲ್ಲಿ ಚಾಕ್ಲೇಟ್ ಕದ್ದು ತಿನ್ನೋಕೆ, ಬಾಬಾ ಲಾಲಿಪಾಪ್ ಕಲ್ಲಿ ಲಾಲಿಪಾಪ್ ಕದ್ದು ತಿನ್ನೋಕೆ, ಬಾಬಾ ಶೇಂಗಾ ಕಲ್ಲಿ ಶೇಂಗಾ ಕದ್ದು ತಿನ್ನೋಕೆ, ಬಾಬಾ ಪೆನ್ಸಿಲ್ ಕಲ್ಲಿ ಪೆನ್ಸಿಲ್ ಕದ್ದು ಪಡೆಯೋಕೆ, ಬಾಬಾ ಅಡೆದಾನ್ ಕಲ್ಲಿ ಅಡೆದಾನ್ ಕದ್ದು ಅಳಿಸೋಕೆ, ಬಾಬಾ ಮೊಬೈಲ್ ಕಲ್ಲಿ ಮೊಬೈಲ್ ಕದ್ದು ನೋಡೋಕೆ, ಬಾಬಾ ಮುತ್ತು ಕಲ್ಲಿ ಎದ್ದು ಬಿಟ್ಟು ಓಡೋಕೆ. ಧನ್ಯವಾದಗಳು. ಈ ಕುಶಲ್ ರಾಘವೇಂದ್ರ ವಿಶೇಷತೆ ಏನಪ್ಪ ಅಂದ್ರೆ ಯಾವ ವಸ್ತು ನೋಡ್ತಾರೋ ಆ ವಸ್ತು ಬಗ್ಗೆ ಅವರು ಹೇಳ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಚಿಕ್ಕ 30 ಕವನಗಳು ಬಂದಿರುತ್ತೆ. ಜೋರಾಗಿ ಚಪ್ಪಾಳೆ ತಟ್ಟೋಣವಾ? ನಮ್ಮ ನೋಡಿ 30 ಕವನ ಬಂದ ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ಥ್ಯಾಂಕ್ ಯು ಪುಟ ಮೇಡಮ್, ನಿಮಗೂ ಧನ್ಯವಾದಗಳು. ದೂರದಿಂದ ದಾವಣಗೆರೆಯಿಂದ ಬಂದಿದ್ದೀರಾ. ಈಗ ನೆಕ್ಸ್ಟ್ ಶ್ರೀಧರ್ ದರ್ಶನ ಆಯಿತು. ನಮ್ಮ ಸ್ವಾಮಿ ಜಯಶೀಲ. ಜಯಶೀಲ. ನನ್ನ ಹೆಸರು ಜಯಶೀಲ ಎಸ್. ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಗಂಡೆಗುಂಟು. ನನ್ನ ಕವನದ ಶೀರ್ಷಿಕೆ ಎಲ್ಲೆಲ್ಲೂ ಎಂದೆಂದಿಗೂ ಕನ್ನಡವನ್ನು ಬೆಳೆಸು. ಎದೆತಟ್ಟು ಹೇಳುನ ಭಾರತೀಯನೆಂದು, ಎದೆತಟ್ಟಿ ಹೇಳುನ ಭಾರತೀಯನೆಂದು, ಗರ್ವದಿಂದ ಬಾಳುನ ಕನ್ನಡಿಗನೆಂದು, ಗರ್ವದಿಂದ ಬಾಳುನ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಮನಸ್ಸೆಂಬ ವನದಲ್ಲಿ ಹಕ್ಕಿಗಳ ಚಿಲಿಪಿಲಿ ಗಾಯನ, ಸುಮಧುರವಾದ ಹೂಗಳ ಸುಗಂಧ ಹರಿದವನ. ಎಲ್ಲ ಹೂಗಳಿಂದ ಅಲಂಕಾರವಾದ ಕರ್ನಾಟಕ, ಕರ್ನಾಟಕದ ಕನ್ನಡಿಗರೆಂಬ ಜಲದಲ್ಲಿ ಎಲ್ಲೆಲ್ಲೂ ಎಂದೆಂದಿಗೂ ಕನ್ನಡವನ್ನು ಬಳಸು. ಎಲ್ಲರಿಗೂ ಜಯಶೀಲ ಅವರು ಧನ್ಯವಾದಗಳು. ಹಾಗೆ ಸಂಪರ್ಕಿಸ್ಕೊಂಡು ಹೋಗಿ. ನೆಕ್ಸ್ಟ್ ಗೌತಮಿ ಸೀಸನ್. ಮೇಡಮ್ ಇಲ್ಲಿ ನೋಡಿ, ಮೇಡಮ್. ನನ್ನ ಹೆಸರು ಗೌತಮಿ ಸಿಜೆ. ನಾನು 19 ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಾಹಿತ್ಯ, ಅದ್ರ ಜೊತೆಗೆ ಕಲೆನೂ ಇರಬೇಕು ಅಂತೇಳಿ ನಮ್ಮ ಚಿಕ್ಕ ವಯಸ್ಸಿನ ಮಕ್ಕಳು ಇವತ್ತೇ ನಿಮ್ಮ ಮುಂದೆ ಕವಿತೆಯ ಪ್ರದರ್ಶನ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಮೆಲ್ಲ ಸೌಭಾಗ್ಯ. ಇವತ್ತು ಸಹ ಕನ್ನಡ ಉಳಿದಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಇಲ್ಲಿರುವಂಥ ಎಲ್ಲ ಚಿಕ್ಕ ಪುಟಾಣಿ ಪ್ರತಿಭೆಗಳು. ಅವ್ರಿಗೆ ಜೋರಾಗಿ ನಾವೆಲ್ಲ ಚಪ್ಪಳೆ ತಟ್ಟೋಣ. ಅವ್ರು ಕವನ ವಾಚ ಮಾಡೋದು ಹೇಳಿ ಪುಟಾಣಿ ಬಗ್ಗೆ. ಭಾರತ ಮಾತೆಯ ಮುದ್ದಿನ ಮಗಳಾಗಿ, ಪರಭಾಷೆಗಳಿಗೆ ಪ್ರೀತಿಯ ಸಹೋದರಿಯಾಗಿ, ತುಂಗೆ ಭದ್ರೆ ಕಾವೇರಿ ಶರಾವತಿಯ ಜನ್ಮದಾತೆಯಾಗಿ, ಕೋಟ್ಯಾಂತರ ಕನ್ನಡ ಮನಸ್ಸುಗಳಿಗೆ ಕನ್ನಡತಿಯಾಗಿರುವ ಕನ್ನಡಂಬೆಗೆ ನಾ ಎಂದಿಗೂ ಚಿರಋಣಿಯಾಗಿ
ಆಗಿರುವೆ. ಕನ್ನಡಾಂಬೆಗೆ ನಾ ಎಂದಿಗೂ ಚಿರಋಣಿಯಾಗಿರುವೆ. ವಿಶ್ವದೆಲ್ಲೆಡೆ ತನ್ನ ಕನ್ನಡದ ಕಂಪನ್ನು ಮೂಡಿಸಿ ರನ್ನ ಜನ್ನ ಪಂಪ ಕುವೆಂಪುಗೆ ಅಕ್ಷರದ ಬೀಜ ಬಿತ್ತಿಸಿ ಸಂಗೀತ ಸಾಹಿತ್ಯದಲ್ಲಿ ಜ್ಞಾನದ ಜ್ಯೋತಿ ಬೆಳಗಿಸಿ ಕ್ರೀಡೆ ವಿಜ್ಞಾನದಲ್ಲಿ ವಿಜಯದ ಕಹಳೆ ಮೊಳಗಿಸಿದ ಕನ್ನಡಾಂಬೆಗೆ ಜನ್ಮದಿನದ ಶುಭಾಶಯಗಳು. ಕನ್ನಡಾಂಬೆಗೆ ಜನ್ಮದಿನದ ಶುಭಾಶಯಗಳು. ಜೋರಾಗಿ ಚಪ್ಪಾಳೆ ತಟ್ಟೋದು ಗೌತಮ್ ಸಿದ್ದಿ ಅವರಿಗೆ. ಮುಂದೆ ಗೌತಮ್ ಅರಿಶಿನ ಕುಂಕುಮ ಶೋಭಿತಳಾಗಿ ಅರಿಶಿನ ಕುಂಕುಮ ಶೋಭಿತಳಾಗಿ ಸರ್ವಾಲಂಕಾರದ ಭೂಷಿತಳಾಗಿ ನಗುತಿಹಳು ಕನ್ನಡಾಂಬೆ ನಮ್ಮ ಬಾವುಟದಲ್ಲಿ. ನಗುತಿಹಳು ಕನ್ನಡಾಂಬೆ ನಮ್ಮ ಬಾವುಟದಲ್ಲಿ. ಇಂದು ಕನ್ನಡ ತಾಯಿಯ ಉತ್ಸವ ಕನ್ನಡ ರಾಜ್ಯೋತ್ಸವ. ಇಂದು ಕನ್ನಡ ತಾಯಿಯ ಉತ್ಸವ ಕನ್ನಡ ರಾಜ್ಯೋತ್ಸವ. ನೆಲೆಸಿಹಳು ನಮ್ಮೆದೆಯೊಳಗೆ ನುಡಿಯುತ್ತಿಹಳು ನಮ್ಮ ನಾಲಿಗೆಯೊಳಗೆ. ನೆಲೆಸಿಹಳು ನಮ್ಮೆದೆಯೊಳಗೆ ನುಡಿಯುತ್ತಿಹಳು ನಮ್ಮ ನಾಲಿಗೆಯೊಳಗೆ. ಬೆರೆತಿಹಳು ಕನ್ನಡಾಂಬೆ ನಮ್ಮ ರಕ್ತದ ಕಣಕಣದಲ್ಲಿ. ಬೆರೆತಿಹಳು ಕನ್ನಡಾಂಬೆ ನನ್ನ ರಕ್ತದ ಕಣಕಣದಲ್ಲಿ. ಇಂದು ನಮ್ಮಮ್ಮನ ಉತ್ಸವ ಕನ್ನಡ ರಾಜ್ಯೋತ್ಸವ. ಭಾಷೆಯಲ್ಲಿ ಮಮತೆಯ ತೋರಿಸಿ ಸರ್ವರಿಗೂ ಸಮಬಾಳು ಕಲ್ಪಿಸಿ. ಭಾಷೆಯಲ್ಲಿ ಸಮತೆಯ ತೋರಿಸಿ ಸರ್ವರಿಗೂ ಸಮಬಾಳು ಕಲ್ಪಿಸಿ ನೆಲೆಸಿಹಳು ಕನ್ನಡಾಂಬೆ ನಮ್ಮ ಹೃದಯದೊಳಗೆ. ನೆಲೆಸಿಹಳು ಕನ್ನಡಾಂಬೆ ನಮ್ಮ ಹೃದಯದೊಳಗೆ. ಇಂದು ತಾಯಿಯ ಉತ್ಸವ ಕನ್ನಡ ರಾಜ್ಯೋತ್ಸವ. ಇಂದು ತಾಯಿಯ ಉತ್ಸವ ಕನ್ನಡ ರಾಜ್ಯೋತ್ಸವ. ಕದಂಬ ಚಾಲುಕ್ಯ ಹೊಯ್ಸಳರ ರಾಜ್ಯಕ್ಕೆ ಶಕ್ತಿ ತುಂಬಿಸಿ ಪ್ರಕೃತಿಯ ಗರ್ಭದಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿ ಸಿಗಂದೂರು ಕೊಲ್ಲೂರು ಮೈಸೂರಿನಲ್ಲಿ ವಾಸಿಸಿ ಕರುನಾಡನ್ನು ಕಾಪಾಡುವ ಭುವನೇಶ್ವರಿಯಾಗಿ ಪೂಜಿಸುವ ಕನ್ನಡಾಂಬೆಗೆ ಜನ್ಮದಿನದ ಶುಭಾಶಯಗಳು. ತೇಜಸ್ವಿಯವರಿಗೆ ಧನ್ಯವಾದಗಳು. ವಿಜಯಲಕ್ಷ್ಮಿ. ನನ್ನ ಹೆಸರು ವಿಜಯಲಕ್ಷ್ಮಿ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುರ್ದು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಾಚಿಸುತ್ತಿರುವ ಕವನ ಎಮ್ಮೆಯ ನಾಡು ನಮ್ಮಯ ಕರುನಾಡು. ಕನ್ನಡ ನಾಡು ಶ್ರೀ ಗಂಧದ ನಾಡು. ಕನ್ನಡ ನಾಡು ಶ್ರೀ ಗಂಧದ ನಾಡು. ನಿತ್ಯ ಹರಿವರ್ಣದ ಮಲೆನಾಡು. ನಿತ್ಯ ಹರಿವರ್ಣದ ಮಲೆನಾಡು. ವೈವಿಧ್ಯ ಜೀವ ಸಂಕುಲದ ಬೀಡು. ವೈವಿಧ್ಯ ಜೀವ ಸಂಕುಲದ ಬೀಡು. ಎಮ್ಮೆಯ ನಾಡು ನಮ್ಮಯ ಕರುನಾಡು. ಎಮ್ಮೆಯ ನಾಡು ನಮ್ಮಯ ಕರುನಾಡು. ರನ್ನ ಪಂಪ ಕವಿ ಶ್ರೇಷ್ಠ ಹುಟ್ಟಿದ ನಾಡು. ರನ್ನ ಪಂಪ ಕವಿ ಶ್ರೇಷ್ಠ ಹುಟ್ಟಿದ ನಾಡು. ದಾಸವೇರಣ್ಯರ ಪುಣ್ಯ ಭೂಮಿಯ ನಾಡು. ದಾಸವೇರಣ್ಯರ ಪುಣ್ಯ ಭೂಮಿಯ ನಾಡು. ಜ್ಞಾನಪೀಠ ಪುರಸ್ಕೃತರ ಮೈಸೂರು. ಜ್ಞಾನಪೀಠ ಪುರಸ್ಕೃತರ ಮೈಸೂರು. ಕವಿ ಪರಂಪರೆಯ ತವರೂರು. ಕವಿ ಪರಂಪರೆಯ ತವರೂರು. ಭವ್ಯ ಕನ್ನಡ ನಾಡು ವಾಸ್ತುಶಿಲ್ಪಗಳ ಬೀಡು. ಭವ್ಯ ಕನ್ನಡ ನಾಡು ವಾಸ್ತುಶಿಲ್ಪಗಳ ಬೀಡು. ಗುಡಿ ಗೋಪುರಗಳ ಕಲಾಕೃತಿಯ ನೆಲೆಬೀಡು. ಗುಡಿ ಗೋಪುರಗಳ ಕಲಾಕೃತಿಯ ನೆಲೆಬೀಡು. ಬೇಲೂರು ಹಳೆಬೀಡಿನ ಸುಂದರ ಕೆತ್ತನೆಯು. ಬೇಲೂರು ಹಳೆಬೀಡಿನ ಸುಂದರ ಕೆತ್ತನೆಯು ಕನ್ನಡ ನಾಡು ಕನ್ನಡ ನಾಡು ಕನ್ನಡ ನಾಡು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಗೌರಮ್ಮ ದೇವಿ. ನಾನು 10ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುರ್ದು. ಗುರುವೇ ನೀನಾಗಿರುವೆ ನನ್ನ ಪಾಲಿಗೆ ಪರಬ್ರಹ್ಮ. ಭಕ್ತರೆಯಿಂದ ಅಕ್ಷರ ಕಲಿಸಿ ಜಗದ ಶ್ರೇಷ್ಠರ ವಿಚಾರ ತಿಳಿಸಿ ಅವರಂತಾಗಬೇಕೆಂದು ಪ್ರೇರೇಪಿಸಿದವರು ನೀವು. ನುಡಿಯೊಂದಿಗೆ ನಡತೆಯನ್ನು ಕಲಿಸಿ ಬೋಧನೆಯ ಮೂಲಕ ಸಾಧನೆಯ ದಾರಿ ತೋರಿದವರು ನೀವು. ತಂದೆಯಂತೆ ಪ್ರೀತಿ ತೋರಿ ಸ್ನೇಹಿತರಂತೆ ಜೊತೆಗೂಡಿಸಿ ಪ್ರೀತಿ ಸೋಲು ಗೆಲುವಿನಲ್ಲಿ ಧೈರ್ಯ ತುಂಬಿದವರು ನೀವು. ಗುರು ಇಲ್ಲದ ಜೀವನ ಸೂರ್ಯನಿಲ್ಲದ ಆಕಾಶದಂತೆ. ಭಕ್ತರ ಪ್ರಿಯ ದೇವರು ಹೇಗೋ ನನ್ನ ಪ್ರಿಯ ದೇವರು ನೀನು. ಶಿಕ್ಷಕರು ಇಲ್ಲದ ಜೀವನ. ಕಣ್ಣು ಇಲ್ಲದ ಕುರುಡನಂತೆ ನಮ್ಮ ಪಾಲಿನ ದೈವ ನೀವು. ನಮ್ಮಯ ಸ್ಫೂರ್ತಿಯು ನೀವು. ನಕ್ಷತ್ರವಿಲ್ಲದಿದ್ದರೆ ಚಂದ್ರವಿಲ್ಲ ಬಾನು. ಗುರುಗಳು ಇಲ್ಲದಿದ್ದರೆ ಸಾಧಿಸಲೇ ಏನೇನು. ನಿಮ್ಮನ್ನು ಪೂಜಿಸಿ ಸಾರ್ಥಕಗೊಳಿಸಿವೆ ಈ ನನ್ನ ಜೀವನವನ್ನು. ನಿಮಗಾಗಿ ಸಮರ್ಪಿಸುವೆ ಈ ನನ್ನ ಪುಟ್ಟ ಕವನವನ್ನು. ಕವನದ ಮೂಲಕ ತಿಳಿಸುವೆ ನನ್ನ ಪುಟ್ಟ ಪ್ರಣಾಮಗಳು. ಧನ್ಯವಾದಗಳು. ಜಿ.ಪಿ. ಗೌರಮ್ಮ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಪೂಜಾ ಎಚ್. ಪೂಜಾ ಎಚ್. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ. ಕನ್ನಡಕ್ಕಾಗಿ ಹೋರಾಡಿರಿ ಕನ್ನಡದ ಜನರೇ.
ಬಿಡಲ್ಲ, ಅದಕ್ಕೆ ನಮ್ಮ ಕನ್ನಡದ ಪರಂಪರೆಯನ್ನು ಹೋಗಲಾಡಿಸಿ ಅಜ್ಞಾನದ ಕತ್ತಲೆಯನ್ನು ಹೆಚ್ಚಿಸಿ ಜ್ಞಾನವೆಂಬ ಕನ್ನಡದ ಜ್ಯೋತಿಯನ್ನು ಹೆಚ್ಚಿಸಿ ಜ್ಞಾನವೆಂಬ ಕನ್ನಡದ ಜ್ಯೋತಿಯನ್ನು ಕನ್ನಡಮ್ಮನ ಅರಕೆ ಇದು ನೀ ಮರೆಯದಿರು ಕನ್ನಡವನ್ನ ಮರೆತೆಯಾದರೆ ನೀ ಮರೆತಂತೆ ಕನ್ನಡವನ್ನ ಕನ್ನಡದ ಹೆಮ್ಮೆಯನ್ನು ನೀ ಮಾಡದಿರು ನಾಶವನ್ನು ಉಳಿಸು ನೀ ಕನ್ನಡದ ಹೆಮ್ಮೆಯನ್ನು ನಾ ಕನ್ನಡಿಗನೆಂದು ಉಳಿಸು ನೀ ಕನ್ನಡದ ಹೆಮ್ಮೆಯನ್ನು ನಾ ಕನ್ನಡಿಗನೆಂದು. ಪೂಜಾ ಹೆಚ್ಚರವರಿಗೆ ಧನ್ಯವಾದಗಳು. ಈಗ ಯೋಗೇಶ್ವರಿ ಎಸ್. ಕನ್ನಡ ನಾಡು ಸುಂದರ, ಕನ್ನಡ ನುಡಿ ಮಧುರ, ಕನ್ನಡಿಗರ ಮನಸ್ಸು ಸುಮಧುರ. ಕನ್ನಡ ನಾಡು ಹೊನ್ನಿನ ನಾಡು, ಶ್ರೀಗಂಧದ ಹೆಮ್ಮೆಯ ಕರುನಾಡು. ಶಿಲ್ಪಕಲೆ ಸಾಹಿತ್ಯದ ತವರಿನ ಬೀಡು, ಕನಕ ಪುರಂದರ ದಾಸರ ನಾಡು. ವಚನಕಾರರ ಕಲ್ಯಾಣದ ಪುಣ್ಯ ನಾಡು, ಅಷ್ಟಜ್ಞಾನ ಪೀಠವ ಗಳಿಸಿದ ಸಂಸ್ಕೃತಿಯ ನೆಲೆನಾಡು. ಇದುವೇ ನನ್ನಯ ಹೆಮ್ಮೆಯ ಪುಣ್ಯ ಭೂಮಿಯ ನಾಡು, ಕರುನಾಡು ಕರುನಾಡು ಕರುನಾಡು. ಯೋಗೇಶ್ವರಿ ಅವರಿಗೆ ಧನ್ಯವಾದಗಳು. ತೇಜಸ್ವಿನಿ ಎಸ್. ನನ್ನ ಹೆಸರು ತೇಜಸ್ವಿನಿ. ನಾನೇ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ. ಶೀರ್ಷಿಕೆ ಕವನ. ಕನ್ನಡ ನಾಡು ನನ್ನಯ ಬೀಡು, ಕನ್ನಡ ನಾಡು ನನ್ನಯ ಬೀಡು. ಕನ್ನಡ ಕೆಂಪಿನ ಸುಮಧುರ ಜೇನಿನ ಗೂಡು, ಹಸಿರು ವನಗಳ ಸುಂದರ ಮಲೆನಾಡು. ಚೆಲುವಿನ ಒಲವಿನ ಪ್ರಕೃತಿಯ ಸಿರಿನಾಡು, ಚೆಲುವಿನ ಒಲವಿನ ಪ್ರಕೃತಿಯ ಸಿರಿನಾಡು. ಬಸವ ಪಂಪರು ಹುಟ್ಟಿದ ಕಲ್ಯಾಣದ ನಾಡು, ಶರೀಫರ ಭವ್ಯ ಕಲೆನಾಡು. ಚನ್ನವ ಹಬ್ಬಕ್ಕ ಟಿಪ್ಪು ಓಬವ್ವ ಉಳಿಸಿದ ನಾಡು. ಸರಿ ಎಂ.ವಿ. ಕುವೆಂಪು ಮಾಸ್ತಿ ಕಟ್ಟಿದ ಕರುನಾಡು, ಸರಿ ಎಂ.ವಿ. ಕುವೆಂಪು ಕಟ್ಟಿದ ಕರುನಾಡು. ಧನ್ಯವಾದಗಳು. ಇವರಿಗೆ ಧನ್ಯವಾದಗಳು. ಈಗ ಪಲ್ಲವಿ ಎಸ್. ಶ್ರೀ ಯೋಗಿನಾರಾಯಣ. ನನ್ನ ಹೆಸರು ಪಲ್ಲವಿ. ಶ್ರೀ ಯೋಗಿನಾರಾಯಣ ಯತೀಂದ್ರ ವಿದ್ಯಾಸಂಸ್ಥೆ ಬೊಮ್ಮೇನಹಳ್ಳಿ. ಶೀರ್ಷಿಕೆ ಪರಿಸರ. ಮರವೊಂದು ಹೇಳುತ್ತಿದೆ ಮರುಗುತ್ತಲಿ ಮನನೊಂದು, ಕಡಿಯದಿರು ನಿನ್ನು ನಿನ್ನುಸಿರು ನಾನು, ನಂಬಿಕೆಯ ನಿನಗೆ ನನ್ನೊಡಲ ಮಗ ಸಲಹುವನೆಂದು. ಸಲಹು ನೀ ನಾ ನಿನ್ನ ಸಲಹುವೆನು, ನಿನ್ನ ಮಗನನ್ನು ಮಗನನ್ನು ಮರಿ ಮಕ್ಕಳನ್ನು ಎದ್ದೆದ್ದಿಗೂ. ಈ ಕವನವನ್ನ ಹೇಳೋದಕ್ಕೆ ಏನಂದ್ರೆ, ಇವಾಗ ಎಲ್ಲರಿಗೂ ಕೂಡ ಅವರು ಗಿಡಗಳನ್ನ ಕೊಟ್ಟರು, ನಾವು ಮೇಲಾಗಿ ಇವಾಗ ಪರಿಸರವನ್ನ ಬೆಳೆಸಬೇಕು ಅಂತ ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಪಲ್ಲವಿ ಎಸ್ ಅವರಿಗೆ ಧನ್ಯವಾದ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಹಾಡು ಹೇಳುತ್ತೇನೆ. ಓ ಓ ಓ ಬರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸತಂತಿರಹನು ಬಡಿದಚ್ಚರಿಸು, ಕಚಾಡುವರನು ಕುಡಿಸಿ ಒಲಿಸು. ಸತಂತಿರಹನು ಬಡಿದಚ್ಚರಿಸು, ಕಚಾಡುವರನು ಕುಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಹೊಟ್ಟೆಗೆ ಬಾಳಲು ತೆರೆದರೆ ಅರಸು. ಓ ಓ ಬರಿಸು ಕನ್ನಡ ಡಿಂಡಿಮವ, ಕರ್ನಾಟಕ ಹೃದಯ ಶಿವ. ಬರಿಸು ಕನ್ನಡ ಡಿಂಡಿಮವ, ಕರ್ನಾಟಕ ಹೃದಯ ಶಿವ. ಶೈಸ ಶಿವೇತರ ಕೃತಿಯಲ್ಲಿ ಮುಡಲಿ ಮಂಗಳ ಮತಿಮತಿಯಲ್ಲಿ. ಶೈಸ ಶಿವೇತರ ಕೃತಿಯಲ್ಲಿ ಮುಡಲಿ ಮಂಗಳ ಮತಿಮತಿಯಲ್ಲಿ. ಕವಿಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ಬರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಧನ್ಯವಾದಗಳು. ಹಾಡನ್ನು ಹೇಳಿದ ಯಶವಂತ್ ಅವರಿಗೆ ಧನ್ಯವಾದಗಳು. ನಾಗವೇಣಿ. ನನ್ನ ಹೆಸರು ನಾಗವೇಣಿ. ಕನ್ನಡ ನಾಡಿದು ಚಿನ್ನದ ಬೀಡಿದು, ಕನ್ನಡ ನಾಡಿದು ಚಿನ್ನದ ಬೀಡಿದು. ನನ್ನ ಪಂಪರು ಜನಿಸಿದ ಪಾವನ ಮಣ್ಣಿದು, ನನ್ನ ಪಂಪರು ಜನಿಸಿದ ಪಾವನ ಮಣ್ಣಿದು. ಪನ್ನನ್ನು ಪಡೆದ ಜನರನ್ನು ಪಳಗಿದ ಕನ್ನಡ ನಾಡಿದು, ಪನ್ನನ್ನು ಪಡೆದ ಜನನನ್ನು ಪಗಳಿದ ಕನ್ನಡ ನಾಡಿದು. ಪುಣ್ಯ ಭೂಮಿಯು ತೆಂಗನ್ನು ಬೆಳೆಯುವ ಕಂಗನ್ನು ಬೆಳೆಯುವ ರಮಣಿಯು. ಕಾವೇರಿಯು ಕುಣಿದಳು ತುಂಗೆಯೇ ಹರಿಯುವ ಆಲಂಬ ಬಸವನ ತಾಣವಿದು. ನಮ್ಮ ಕರುನಾಡಿದು, ನಮ್ಮದು ನಮ್ಮದು ಕನ್ನಡ ನಮ್ಮದು.
ಕನ್ನಡ. ಕಲೀರಿ ಕಲೀರಿ ಕನ್ನಡ, ಕಲಿತು ಹಾಡಿರಿ ಈ ಸೊಗಡ. ತೇಗ ಗಂಧವ ಈ ನಾಡ, ಸುಂದರ ಕಾಡಿನ ಈ ಬೀಡ. ಸರ್ವ ಋತುವಿನ ನಲೆ ಹಾಡ, ನಗುವ ತುಂಬುವ ಈ ಕಡಲ. ಸಂಗಕ್ಕೆ ಸಾಗರ ಈ ಕರ್ನಾಟಕ, ಸಾಗರದಿ ಈಜುವೆ ನಾ ನೆನೆಯುತ್ತ, ಸಾಗರದಿ ಈಜುವೆ ನಾ ನೆನೆಯುತ್ತ. ವಂದನೆಗಳು. ವೀಕ್ಷಕರಿಗೆ ಧನ್ಯವಾದಗಳು. ಮುಳಗಲಿ ಮೊಳಗಲಿ ಕನ್ನಡ, ಮೊಳಗಲಿ ಮೊಳಗಲಿ ಕನ್ನಡ, ಬೆಳಗಲಿ ಬೆಳಗಲಿ ಸಿರಿಗನ್ನಡ, ಬೆಳಗಲಿ ಬೆಳಗಲಿ ಸಿರಿಗನ್ನಡ. ಕಾವೇರಿ ಇಲ್ಲಿಯೇ ಹರಿಯುವಳು, ಕಾವೇರಿ ಇಲ್ಲಿಯೇ ಹರಿಯುವಳು. ಕಸ್ತೂರಿ ಪರಿಮಳವ ಚೆಲ್ಲಿದಳು, ಕಸ್ತೂರಿ ಪರಿಮಳವ ಚೆಲ್ಲಿದಳು. ಚಾಲುಕ್ಯರು ಮೆರೆದ ನಾಡಿದು, ಚಾಲುಕ್ಯರು ಮೆರೆದ ನಾಡಿದು. ಬೇಲೂರಿನ ಶಿಲೆಯ ಬೀಡಿದು, ಬೇಲೂರಿನ ಶಿಲೆಯ ಬೀಡಿದು. ಹಂಪೆಯು ವೈಭವ ಸಾರಿರುವುದು, ಹಂಪೆಯು ವೈಭವ ಸಾರಿರುವುದು. ಬಾನವಾಸಿ ಇತಿಹಾಸವೇ ಸೇರಿರುವುದು, ಬಾನವಾಸಿ ಇತಿಹಾಸವೇ ಸೇರಿರುವುದು. ಧನ್ಯವಾದಗಳು. ಇಂದುಗೆ ಧನ್ಯವಾದಗಳು. ನೋಡು ನೋಡು ಕನ್ನಡ, ಬೆಳಗುತ್ತಿದೆ ಬಾನಂಗಳಿದಿ. ಕರುನಾಡು ಕನ್ನಡ ನಾಡು, ನಂದ ಮಯೂರಿ ಕದಂಬ, ಚಾಳಿಗೆ ಹೊಯ್ಸಳ ಮೈಸೂರು. ವಿಜಯನಗರದ ಧೂಪರ ಹಾಡಿದ ಶೌರ್ಯದ ವೀರ ಕಲೆಬೀಡು. ತುಂಗೆ ಕಾವೇರಿ ಭದ್ರ ಜಗನ್ ಹಾಡು, ಬಸವರ ಹಲ್ಲಮರ ಭಕ್ತರಾದ ಕಲ್ಯಾಣ ನಾಡು ಇದು. ನಾನು ಹುಟ್ಟಿದ ನಾಡು ಇದು, ನಾನು ಇಲ್ಲಿ ಹುಟ್ಟಲು ಪುಣ್ಯ ಮಾಡಿದೆನು. ಉಚಿತಗೆ ಧನ್ಯವಾದಗಳು. ಕರುನಾಡ ಕಂಪನ್ನು ಬೀಸುತಿಯ ಬೀಡು, ಪಂಪರನ್ನ ಜನ ಪೊನ್ನೊರತ್ತಿಯ ಐತಿರಿ. ದಾಸ ಸಾಹಿತ್ಯ ಶಿಲ್ಪಕಲೆ ಮೆರೆದ ನಾಡು, ಸಹ್ಯಾದ್ರಿ ತಪ್ಪಲದು ಕನ್ನಡತಿಗೆ ಕಿರೀಟ. ಕಾವೇರಿ ಕೃಷ್ಣೆ ಕಪಿಲೆಯರ ಅಭಿಷೇಕ, ಗಿರಿವನ ಅರಣ್ಯಗಳ ತೋರಣದ ಪ್ರತೀಕ. ಭುವನೇಶ್ವರಿ ಪರಿಷೆಯದು ಸಾರೋಟ, ಭುವನೇಶ್ವರಿ ಪರಿಷೆಯದು ಸಾರೋಟ. ಐಶ್ವರ್ಯ ಇವರಿಗೆ ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಕನ್ನಡಕ್ಕೆ ಕನ್ನಡ ಭಾಷೆ ಚಂದ. ಓದಲು ಪುಸ್ತಕ ಚೆಂದ, ಬರೆಯಲು ಪೆನ್ ಚೆಂದ. ಹೆಣ್ಣಿಗೆ ಸೌಂದರ್ಯ ಚೆಂದ, ಹಸಿರಿಗೆ ಕಾಡು ನಾಡು ಚೆಂದ. ಜೀವರಾಶಿಗೆ ಕನ್ನಡ ವನಸಿರಿ ಚೆಂದ, ಕನ್ನಡಕ್ಕೆ ಕನ್ನಡ ಭಾಷೆ ಚಂದ. ನಮ್ಮ ಕರ್ನಾಟಕಕ್ಕೆ ನಾಡೇ ಚೆಂದ, ವೀರ ಕನ್ನಡಿಗರೇ ನಮ್ಮ ಕರ್ನಾಟಕ ನಾಡಿಗೆ ಚೆಂದವೋ ಚೆಂದ. ವೀರ ಕನ್ನಡಿಗರೇ ನಮ್ಮ ಕರ್ನಾಟಕ ನಾಡಿಗೆ ಚೆಂದವೋ ಚೆಂದ. ಉತ್ತಮವರಿಗೆ ಧನ್ಯವಾದಗಳು. ಮನದಲ್ಲಿ ಕನ್ನಡ, ಮನಸ್ಸಿನಲ್ಲಿ ಕನ್ನಡ. ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ಕನ್ನಡವೇ ನನ್ನ ತಾಯಿ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಮಾತೃಭಾಷೆ ಕನ್ನಡ. ಜೈ ಕನ್ನಡ, ಜೈ ಕನ್ನಡ. ಧನ್ಯವಾದಗಳು. ಮಾನಸಗೆ ಧನ್ಯವಾದಗಳು. ನನ್ನ ಹೆಸರು ಟಿ ಮಾನಸ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಂಡೆಗುದ್ದು. ಉಸಿರಲ್ಲಿ ಹಸಿರಾಗಿದೆ ಕನ್ನಡ, ಉಸಿರಲ್ಲಿ ಹಸಿರಾಗಿದೆ ಕನ್ನಡ. ಮನಸೆಳೆಯಲು ಬಾರಿಸು ಕನ್ನಡ ಡಿಂಡಿಮ, ಮನಸೆಳೆಯಲು ಬಾರಿಸು ಕನ್ನಡ ಡಿಂಡಿಮ. ಸಹ್ಯಾದ್ರಿಯ ಸಿರಿಯ ಸೊಬಗಲಿ, ಸಹ್ಯಾದ್ರಿಯ ಸಿರಿಯ ಸೊಬಗಲಿ. ಭೋರ್ಗರೆಯುವೆ ಕಡಲ ನಾದದಲ್ಲಿ, ಭೋರ್ಗರೆಯುವೆ ಕಡಲ ನಾದದಲ್ಲಿ. ಅರಳಿದೆ ಕನ್ನಡದ ನಾದ ಸ್ವರದ ಕಂಪು, ಅರಳಿದೆ ಕನ್ನಡದ ನಾದ ಸ್ವರದ ಕಂಪು. ಆಲಿಸುವ ಕನ್ನಡ ಕರ್ಣಗಳಿಗೆ, ಆಲಿಸುವ ಕನ್ನಡ ಕರ್ಣಗಳಿಗೆ. ಮನ ಉಲ್ಲಾಸದ ತಂಪು ಇಂಪು, ಮನ ಉಲ್ಲಾಸದ ತಂಪು ಇಂಪು. ಕನ್ನಡದ ನನ್ನ ಪ್ರೀತಿಗೆ ಇಲ್ಲಿದೆ, ಕನ್ನಡದ ನನ್ನ ಪ್ರೀತಿಗೆ ಇಲ್ಲಿದೆ. ಉತ್ತರ ಕನ್ನಡ ಭಾಷೆಯೇ ನನ್ನ ಮನಕ್ಕೆ ಹತ್ತಿರ, ಉತ್ತರ ಕನ್ನಡ ಭಾಷೆಯೇ ನನ್ನ ಮನಕ್ಕೆ ಹತ್ತಿರ. ನುಡಿವ ನುಡಿ ಒಂದೇ, ನುಡಿವ ನುಡಿ ಒಂದೇ. ಕನ್ನಡ ಕನ್ನಡ ಕನ್ನಡ. ನಲಿಯುವೆನು ನಾ ಕನ್ನಡಿಗನೆಂದೇ, ನಲಿಯುವೆನು ನಾ ಕನ್ನಡಿಗನೆಂದೇ. ಧನ್ಯವಾದಗಳು. ಮಾನಸ ಅವರಿಗೆ ಧನ್ಯವಾದಗಳು. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಈ ಪ್ರಕೃತಿ ನಮ್ಮದಲ್ಲ. ಕನ್ನಡ ಭಾಷೆಯು ಪರರ ಸೊತ್ತಲ್ಲ, ಜೀವಕ್ಕೆ ಜೀವ ಕೊಡುವವರು ಮಾತ್ರ ಈ ಕನ್ನಡ ನೆಲದಲ್ಲಿ. ಕನ್ನಡವು ಭಾವನೆಗಳ ಹಗರವು, ಪರರ ಭಾಷೆಗಳಿಗಿಂತ ಕನ್ನಡ ಭಾಷೆಯು ದೊಡ್ಡದು. ಹಿಂದಿನ ಕಾಲದಲ್ಲಿತ್ತು ಕನ್ನಡಕ್ಕೆ ಗೌರವ, ಈಗಿನ ಕಾಲದಲ್ಲಿ ಎದ್ದು ಕಾಣುತ್ತಿದೆ ಇಂಗ್ಲಿಷ್ ಹಾವಳಿ. ಕನ್ನಡ ಮಾಧ್ಯಮ ಶಾಲೆಗಳು ಮರೆಯಾಗುತ್ತಿವೆ. ಓ ಕನ್ನಡಿಗರೇ, ನಮ್ಮ ಭಾಷೆಯನ್ನು ನಾವೇ ಕಲಿಯದಿದ್ದರೆ ತಾಯ್ನಾಡಿನಲ್ಲಿ ನಾವು ಜನಿಸುವುದು ಅಪ್ರಯೋಜನರಂತೆ. ಶೀಲಾ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಶೈಲಾ. ಇಂಗ್ಲಿಷ್ ಕಲಿತವರೇ ಮೇಧಾವಿಗಳಲ್ಲ, ಕನ್ನಡ
ಎರಡು ಭಾಷೆ ಕಲಿತವರು ತುಂಬಾ ನಿಪುಣರು ಅಲ್ಲ. ಓದು ಬರಹ ಇಲ್ಲದೆ ಮಾತಾಡುವವರು ಚತುರರು, ವೀರರು, ಶೂರರು ಇದ್ದರೆ ಈ ಪವಿತ್ರ ಕನ್ನಡ ನಾಡಿನಲ್ಲಿ. ಮುಂಜಾನೆ ಮುಖದಲ್ಲಿ ನಗು ಇರಲಿ, ಕನ್ನಡದ ಬಗ್ಗೆ ಗೌರವ ಇರಲಿ, ಕನ್ನಡಾಂಬೆಯ ಮೇಲೆ ಪ್ರೀತಿ ಇರಲಿ, ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಇರಲಿ. ಧನ್ಯವಾದಗಳು. ಶೈಲಾ ಅವರಿಗೆ ಧನ್ಯವಾದಗಳು. ಅಷ್ಟಜ್ಞಾನ ಪೀಠ ಪ್ರಶಸ್ತಿಗಳ ಭಾಷೆ ಇದು, ಸಾಹಿತ್ಯ ಶಿಲ್ಪಕಲೆ ದಾರ್ಶನಿಕರ ನಾಡಿದು, ಛಂದೋಬದ್ಧ ಕವನಗಳಲ್ಲಿ ಸಿಂಗಾರ ಈ ದೇವಿ, ಅಕ್ಷರ ಜ್ಞಾನದಿ ಗಿರಿಶಿಖರ ಮುಟ್ಟಿದ ವಾಗ್ದೇವಿ, ಚೆನ್ನಮ್ಮ ಓಬವ್ವ ಮೊದಲಾದ ವೀರ ವನಿತೆಯರ ಪಡೆದ ನಾಡಿದು, ಕನ್ನಡತಿ ಸೊಗಸೈತಿ ನಲಿವೈತಿ ನಿನ್ನೊಡಲು, ಮುತ್ತು ರತ್ನ ಅವಳಗಳೊತ್ತ ನಿನ್ನ ಮಡಿಲು. ಎಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳು. ಹಲೋ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಕವನ. ಕನ್ನಡ ನುಡಿಯು ಸುಂದರ, ಕಲಿಯಲು ಜೇನಿನ ಅಂದರ, ಸುಲಿದ ಹಣ್ಣಿನ ರಸಪಾಕವು, ಕವಿ ಕೋಗಿಲೆಗಳ ತವರಿದು, ನಲಿವಿನ ಗೆಲುವಿನ ಚಂದನದ ನಾಡಿದು, ಸಹ್ಯಾದ್ರಿಯ ಸೊಬಗಿನ ಕರುನಾಡು, ಕಂದನ ತೊದಲ ನುಡಿಯು ಶ್ರೀಗಂಧದ ಹೊನ್ನಿನ ಕಂಪಿದೆ, ಗಂಧದ ಗುಡಿಯ ಸುಂದರ ಧರೆಯಿದು, ನಮ್ಮದು 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 ಈ ಕರುನಾಡು ನಮ್ಮದು. ಧನ್ಯವಾದಗಳು. ನನ್ನ ಹೆಸರು ತೇಜಸ್, ನಾನು 10ನೇ ತರಗತಿ. ಮರೆಯದಿರು ಕನ್ನಡವ, ಮರೆಯದಿರು ಅದರ ತನುವ, ಮರೆಯದಿರು ಕನ್ನಡವ, ಮರೆಯದಿರು ಅದರ ತನುವ, ಮಾತಾಡು ತುಂಬಿ ಮನವ, ಕೇಳಿತು ನಗುವ, ಕಲಿಸಿತು ನಗುವ, ಮರೆಯಿಸಿತು ಅಳುವ, ಈ ನಮ್ಮ ಕನ್ನಡ ಅವ್ವ. ನನ್ನ ಹುಡುಗಿ ಬ್ಯೂಟಿ, ಅವಳು ತುಂಬಾ ಚೂಟಿ, ನನ್ನ ಹುಡುಗಿ ಬ್ಯೂಟಿ, ಅವಳು ತುಂಬಾ ಚೂಟಿ, ಅವಳ ಹೆಸರೇ ಸ್ವೀಟಿ, ನಾ ದಿನ ಒಳಿವೆಗೆ ಅವಳಿಗೆ ಸ್ವೀಟಿ. ನಮ್ಮ ಶಾಲೆಯ ಎಲ್ಲ ಪುಟಾಣಿ ಕವಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವರ ಕಲಾ ಪ್ರತಿಭೆ ಸದಾ ಹೀಗೆ ಮುಂದುವರಿ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿ ಕನ್ನಡ ಬೆಳಗಿಂದ ಕಾಯ್ತಾರೆ. ಅವರ ಒಂದು ನೃತ್ಯ
ಸಿಕ್ಕಿದವು ಮನವೆಚ್ಚಿದ ಮನವಿಯು ಸಿಕ್ಕಿದವು ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ದೇವನದಿ ತಾಯಿಯೂ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭವ್ಯನಾದತೆಗೆ ಮಾಡುವೆ ಭಕ್ತಿಯ ವಂದನೆ. ಧನ್ಯವಾದಗಳು. ಈಗ ಹಿರಿಯರ ಕವಿಗೋಷ್ಠಿ ಭಾಗಿಸುವಂತ ವಿರೂಪಾಕ್ಷಪ್ಪ ತಾಮ್ಲೂರು ಅವ್ರು ಕೊಪ್ಪಳದಿಂದ ಬಂದಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಸಿದ್ದೇಶ್ ಶಿಕ್ಷಕರು ಚಿತ್ರದುರ್ಗ, ಲೀಲಾವತಿ ಶಿಕ್ಷಕರು ಮಾಯಕೊಂಡ, ವಿಜಯಲಕ್ಷ್ಮಿ ದಾವಣಗೆರೆ, ಉಮೇಶ್ ಪಂಡ್ರಳ್ಳಿ ಅವರು, ಬುದ್ಧಿಸ್ವಾಮಿ ಶಿಕ್ಷಕರು ಮಾನೇಕನಹಳ್ಳಿ. ಸರ್ ಬರೀ ಫೋಟೋ ಬೇಕಾ? ವಿರೂಪಾಕ್ಷಪ್ಪ ತಾಮ್ಲೂರು ಅವರು ವೇದಿಕೆ ಮೇಲೆ ಬರಬೇಕು. ದೂರದ ಕೊಪ್ಪಳದಿಂದ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕವಿತೆಯ ಶೀರ್ಷಿಕೆ ನಮ್ಮ ಸೈನಿಕ. ಭಾರತಾಂಬೆಯ ಮುಡಿಯಿಂದ ಹರಿಯುವವರೆಗೂ ಭಾರತಾಂಬೆಯ ಮುಡಿಯಿಂದ ಅಡಿಯವರೆಗೂ ಎತ್ತರವ ಹರಿಸಿ ಹಿಮಾಲಯವು, ಕನ್ಯಾಕುಮಾರಿಯು, ಕಾಶ್ಮೀರವು, ವಾಯು, ಭೂದಳ, ನೌಕಾನೆಲೆಗಳ ರಕ್ಷಕ ನಮ್ಮ ಸೈನಿಕ. ಜಾತಿ ಮತ ಧರ್ಮಗಳ ದಾಟಿ ಗಡಿಯ ಉದ್ದಕ್ಕೂ ಎತ್ತರವ ಹರಿಸಿ ಬೈರಿಪಡೆಗೆ ಮಣ್ಣು ಮುಕ್ಕಿಸಿ ಮಾತೃಭೂಮಿಯ ತಿರಂಗ ಹಾರಿಸುವ ಕಾಯಕ ನಮ್ಮ ಸೈನಿಕ. ಧನ್ಯವಾದಗಳು. ಅವರು ದೂರದ ಊರುಗಳಿಂದ ನಮ್ಮೂರಿಗೆ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಮುಖಂಡ ಇನ್ನೊಂದು 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅಧ್ಯಕ್ಷೀಯ ನುಡಿಗಳನ್ನು ತಾವೆಲ್ಲರೂ ಕೇಳ್ಕೊಳ್ಬೇಕು. ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಶಾಲೆ ಮಕ್ಕಳು ಮನೆಗಳೆಲ್ಲ ಅವ್ರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಲೀಲಾವತಿ PH ಶಿಕ್ಷಕರು ಮಾಯಕೊಂಡ. ಕವನದ ಶೀರ್ಷಿಕೆ ಕನ್ನಡಮ್ಮನ ಹಬ್ಬ. ಕನ್ನಡಮ್ಮನ ಹಬ್ಬವನ್ನು ನೋಡಿ ಮೈ ನವಿರೇಳುವುದು. ಕನ್ನಡ ತಾಯಿಯ ಪುತ್ಥಳಿ ಕಂಡು ಭಾವವು ಪರವಶವಾಗುವುದು. ಕೆಂಪು ಹಳದಿ ಕನ್ನಡ ಬಾವುಟ ವಿಜಯ ಸ್ತಂಭದಿ ಹಾರಾಡುವುದು. ಎಲ್ಲರ ಬಾಯಲ್ಲಿ ಜೈ ಜೈಕಾರ, ಮಾತೆಗೆ ಹೂ ಮಳೆಗೆರೆಯುವುದು. ಮಾತೆಯ ಕಿರೀಟದ ರತ್ನದ ಮಣಿಯು ಕಣ್ಣಂಚಲಿ ಕಂಗೊಳಿಸುವುದು. ಕನ್ನಡ ನಾಡಿನ ಚರಿತೆಯ ಪುಟಗಳು ವಿಧ ವಿಧವಾಗಿ ಹೊಳೆಯುವುದು. ಕುವೆಂಪು, ಬೇಂದ್ರೆ, ಕಾರಂತ, ಮಾಸ್ತಿ ಹಲವು ಕವಿಗಳು ಸ್ಮರಿಸುವೆವು. ಅಲ್ಲಮ್ಮ ಬಸವಣ್ಣ, ಅಕ್ಕ ಮಹಾದೇವಿಯ ಬಗೆ ಬಗೆ ವಚನ ಪೊಗಳುವೆವು. ಕನಕ ಪುರಂದರ ದಾಸ ಸಾಹಿತ್ಯವ ಸುಂದರ ಸುಮಧುರ ಹಾಡುವೆವು. ಅಕ್ಕ ಬುಕ್ಕ ಪುಲಕೇಸಿ ಕೃಷ್ಣರ ರಾಜ್ಯಭಾರವ ನೋಡಿದೆವು. ಮಲ್ಲಿಗೆ ಸಂಪಿಗೆ ಮೇಘ ಮಂದಾರಗಳ ಬಗೆ ಬಗೆ ಕಂಪನು ಸೂಸುವೆವು. ಕೃಷ್ಣೆ ತುಂಗೆ ಭದ್ರೆ ಕಾವೇರಿಗಳ ವಿಧ ವಿಧ ವೈಯಾರವ ಹರಿಸುವೆವು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ. ನನ್ನ ಕವನದ ಶೀರ್ಷಿಕೆ ಮರೆಯಲಾಗದ ಮಾಣಿಕ್ಯ ನನ್ನಮ್ಮ. ಜೀವನ ಬಹು ಕಷ್ಟ, ಅದು ತಿಳಿಯದಂತೆ ಸಾಕಿದಳು ನನ್ನಮ್ಮ. ಜೀವನ ಬಹು ಕಷ್ಟ, ಅದು ತಿಳಿಯದಂತೆ ಸಾಕಿದಳು ನನ್ನಮ್ಮ. ಮತ್ತೆ ಮತ್ತೆ ನೆನಪಾಗುವಳು ನಗುಮುಖದ ಒಡತಿ. ಮತ್ತೆ ಮತ್ತೆ ನೆನಪಾಗುವಳು ನಗುಮುಖದ ಒಡತಿ. ಮನೆಗೆ ಮಹಾಲಕ್ಷ್ಮಿ, ಪತಿಗೆ ಮುದ್ದಿನ ಮಡದಿ. ಮನೆಗೆ ಮಹಾಲಕ್ಷ್ಮಿ, ಪತಿಗೆ ಮುದ್ದಿನ ಮಡದಿ. ಮಕ್ಕಳ ಪ್ರೀತಿಯ ತಾಯಿ, ಮರೆಯಲಾಗದ ಮಾಣಿಕ್ಯ.
ತಾಯಿ ಮರೆಯಲಾಗದ ಮಾಣಿಕ್ಯ. ಕೋಪದಲ್ಲಿ ದುರ್ಗೆ, ಪ್ರೀತಿಯಲ್ಲಿ ದೇವತೆ. ಕೋಪದಲ್ಲಿ ದುರ್ಗೆ, ಪ್ರೀತಿಯಲ್ಲಿ ದೇವತೆ. ತ್ಯಾಗದಲ್ಲಿ ಕರುಣಾಮಯಿ, ಸಹನೆಗೆ ಮತ್ತೊಂದು ಹೆಸರೇ ಅವಳೇ ನನ್ನಮ್ಮ. ತ್ಯಾಗದಲ್ಲಿ ಕರುಣಾಮಯಿ, ಸಹನೆಗೆ ಮತ್ತೊಂದು ಹೆಸರೇ ಅವಳೇ ನನ್ನಮ್ಮ. ಇವಳಿಲ್ಲದ ಮನೆ ದೇವರಿಲ್ಲದ ಗುಡಿ. ಇವಳಿಲ್ಲದ ಮನೆ ದೇವರಿಲ್ಲದ ಗುಡಿ. ಇವಳೇ ಮನೆಗೆ ಶೋಭಾಯಮಾನ. ಇವಳೇ ಮನೆಗೆ ಶೋಭಾಯಮಾನ. ಇವಳಿರುವ ಕಡೆಗೆಲ್ಲ ಸಂತೋಷ ಚಿಮ್ಮುವುದು. ಇವಳಿರುವ ಕಡೆಗೆಲ್ಲ ಸಂತೋಷ ಚಿಮ್ಮುವುದು ಅವಳೇ ನನ್ನಮ್ಮ. ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ನನ್ನ ಕವನದ ಶೀರ್ಷಿಕೆ ಎನಿತು ಧನ್ಯ ನಾನು. ಹಾಡಿದರು ಹೊಗಳಿದರು ಕುಣಿದು ನಲಿದಾಡಿದರು. ಕನ್ನಡದ ಕಂಪು ಸೊಗಡುಗಳ ಅಸ್ಮಿತೆಯ ಕೊಂಡಾಡಿದರು. ಕವಿವರೇಣ್ಯರು, ದಾಸರು, ಶರಣರು, ನಟ ಸಾರ್ವಭೌಮರು, ಹೆಮ್ಮೆಯ ವಿಜ್ಞಾನಿಗಳು. ಈ ನೆಲದ ಸೊಬಗು ರಸಗಂಧಗಳ ಮನಗಳಿಗೂ ಸಾರಿದರು. ನದಿ ಸರೋವರಗಳು, ಫಲಪುಷ್ಪದ ಬನಗಳು, ಸ್ಮಾರಕ ದೇವಾಲಯ, ಬಸದಿ ಮಸೀದಿಗಳು, ಬಗೆ ಬಗೆಯ ಪ್ರಾಣಿ ಪಕ್ಷಿಯ ಸಂಕುಲಗಳು, ಗೋಪುರ ಬೆಟ್ಟಗಳ ತವರೂರು ನಮ್ಮ ನಾಡು. ವಿಶ್ವದೆತ್ತರಕ್ಕೆ ಕರುನಾಡ ಮೆರೆಸಿದ ಮಹನೀಯರು. ಹಚ್ಚ ಹಸಿರಿನ ಸಿರಿಧಾನ್ಯ ಸಮೃದ್ಧಿಯು, ವೈವಿಧ್ಯಮಯ ಬೆಳೆಯು. ಎನಿತ ಧನ್ಯ ನನ್ನೀ ಜೀವನ. ಈ ನಾಡು ನುಡಿಯ ವೈಭವದ ಬೇರಿನ ನವನವೀನತೆಯ ವಿಜ್ಞಾನ ಸವಿಯುಂಡ ನಾನೇ ಪಾವನ. ಅವಕಾಶಕ್ಕಾಗಿ ಧನ್ಯವಾದ. ನಮ್ಮ ಜಯರಾಮ್ ಸರ್ ದೂರದ ದಾವಣಗೆರೆಗೆ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯರಾಮ್ ಅಂತ ದಾವಣಗೆರೆಯಿಂದ ಬಂದಿದ್ದೇನೆ. ಈ ಕವನದ ಶೀರ್ಷಿಕೆ ಕನ್ನಡ ರಾಜ್ಯೋತ್ಸವ. ಅದು ಈ ಮಣ್ಣಿನ ರಾಜ್ಯೋತ್ಸವ. ಹೂಮಳೆ ಚೆಲ್ಲಿದೆ, ಹೋಗಿಲೆ ಹಾಡಿದೆ, ಹೊನ್ನಿನ ತೇರಲ್ಲಿ ತಾಯಿ ಭುವನೇಶ್ವರ ಎಂಬುದು. ಗಂಧದ ನಾಡಲ್ಲಿ, ಚಂದನದ ಬೀಡಲ್ಲಿ, ಕಾವೇರಿ ನದಿಯಲ್ಲಿ ಹಾಲಿನ ಹೊಳೆ ಹರಿಯುವುದಿಲ್ಲ. ಜೋಗದ ಸಿರಿಯಲ್ಲಿ, ಬೇಲೂರ ಶಿಲೆಯಲ್ಲಿ ಕಲ್ಲಿನ ತೇರನ್ನು ನೋಡುವೆ ನೀನಿಲ್ಲಿ. ಕವಿಗಳ ನಾಡಲ್ಲಿ, ಜ್ಞಾನದ ಬೀಡಲ್ಲಿ, ಅಷ್ಟಜ್ಞಾನಿಗಳ ಪೀಠವ ನೋಡಿಲ್ಲಿ. ಅಕ್ಕ ಅಣ್ಣ ಸರ್ವಜ್ಞ ಜನಿಸಿದ ಮಣ್ಣಲ್ಲಿ ಋಷಿ ಮುನಿಗಳು ಹರಸಿದ ನಾಡು. ಅಂದದ ಅರಮನೆಯ ಆನೆಯ ಅಂಬಾರಿಯ ನೋಡು, ಚಿನ್ನದ ತೇರಲ್ಲಿ ಚಂದದ ಚಾಮುಂಡಿಯ ನೋಡು. ಖಡ್ಗವ ಹಿಡಿದು ರುಂಡ ಚೆಂಡಾಡಿದಳು ಕಿತ್ತೂರಿನ ರಾಣಿ. ಒನಕೆಯ ಬೀಸಿ ಬಡಿದು ಬಿಸಾಗಿದಳು ತುಂಗದ ನಾಡಿ. ಬೆಳ್ಳಿ ಬಂಗಾರವ ಬೆಳೆಬದು ಮಣ್ಣಲ್ಲಿ, ಜೋಳ ರಾಜ್ಯ ಹಾಗೆ, ಮುತ್ತು ರತ್ನವ ಮಾರಿದೆವು ಬೀದಿಯಲ್ಲಿ ಕಡ್ಡಿ ಕಾಳಿನ ಹಾಗೆ. ಸೊಲ್ಲಿನಲ್ಲೂ ಮಲ್ಲಿಗೆಯ ಗುಂಪು ಕನ್ನಡದಲ್ಲಿ, ಕಲ್ಲು ಕಲ್ಲಿನಲ್ಲೂ ಕನ್ನಡದ ಇಂಪು ಹಂಪೆಯು. ಅವಕಾಶಕ್ಕೆ ಧನ್ಯವಾದಗಳು. ನಮ್ಮ ಕವಿಗೋಷ್ಠಿಗೆ ದೂರದ ಊರಿನಿಂದ ಬಂದಂತಹ ವಿದ್ವಾಂಸ ಕಾಮನೂರವರು ಅವರಿಗೆ ಅಭಿನಂದನೆಯ ಪತ್ರಗಳನ್ನ ಕೊಡಬೇಕಾಗಿ ಕೇಳ್ಕೊಳ್ತೀನಿ. ವಿಜಯಲಕ್ಷ್ಮಿ ಮೇಡಮ್, ಲೀಲಾವತಿ ಮೇಡಮ್, ಮತ್ತೆ ಜಯರಾಮ್ ಸರ್, ಮತ್ತೆ ವಿಜಯರಾಮ್ ಸರ್. ಸೊ ನಮ್ಮ ವಿದ್ಯಾರ್ಥಿ ಜೋರಾಗಿ ಚಪ್ಪಳೆ ತಟ್ಟಿ ಈಗ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದೆ. ಆಯ್ತಾ ಮುಗಿತಲ್ಲ ಸರ್, ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ಅಂತ ನಾನು ಶಾಂತ ಹೋಗಿದ್ದೀನಿ. ನಾನು ಹೋಗ್ಬಿಡ್ತಿದ್ದೆ. ನಾನು ಲಾಸ್ಟ್ ಸುಮ್ಮನೆ ಎಲ್ಲ ಕವಿಗಳಿಗೆ ಪೂರ್ವಕ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಜನಪ್ರಿಯ ಹಾಸ್ಯ ಕಲಾವಿದರಾದಂತಹ ಡಾಕ್ಟರ್ ಪರಮೇಶ್ವರಪ್ಪ ಪೂಜೆ ಸರ್ ಅವರು ತಮ್ಮ ನಗೆಯ ಮೋಡಿಯ ಮೂಲಕ ನಮ್ಮನ್ನೆಲ್ಲ ರಂಜಿಸಬೇಕಂತ ಕೇಳ್ಕೊಳ್ತೀನಿ. ಹಲೋ 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 ಹಲೋ
ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಹಂತ ಅಧ್ಯಕ್ಷರ ಭಾಷಣ. ಹಾಗಂತ ನಾನು ಖಂಡಿತ ಕೊರೆಯುವಂತ ಭಾಷಣ ಮಾಡಲ್ಲ, ಯಾಕಂದ್ರೆ ಚಳಿಗಾಗಿ ನಿಮ್ಮನ್ನು ಕೊರೀತಾ ಇದೆ. ಸ್ನೇಹಿತರೆ, ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ಈ ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಮತ್ತು ಮೈಲಾರಲಿಂಗೇಶ್ವರ ನರ್ಸಿಂಗ್ ಕಾಲೇಜ್ ಇವರೆಲ್ಲ ಸೇರಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂದರೆ ತಪ್ಪಾಗಲಾರದು. ಇಲ್ಲಿ ಸುಮಾರು 30 ಜನ ಮಕ್ಕಳ ಕವಿಗಳು, 20 ಜನ ಹಿರಿಯ ಕವಿಗಳು ಕವಿತೆಗಳನ್ನು ಓದಿದ್ದಾರೆ. ಇವತ್ತು ಓದಿದ ಕವಿತೆಗಳಲ್ಲಿ ಬರೀ ಕನ್ನಡತನನೇ ಇದ್ದದ್ದು ನಿಜಕ್ಕೂ ಹೆಮ್ಮೆ. ಕನ್ನಡತಿ ಅಂತ ಕವನ ಓದಿದ್ರು, ಕನ್ನಡ ಅಂತ ಓದಿದ್ರು, ಜೈ ಕರ್ನಾಟಕ ಅಂತ ಓದಿದ್ರು, ಮತ್ತೆ ಕೆಲವರು ಪುನೀತ್ ರಾಜ್ಕುಮಾರ್ರನ್ನು ಕೂಡ ಇಲ್ಲಿ ನೆನೆದ್ರು. ಆಮೇಲೆ ತಾಯಿ ಬಗ್ಗೆನೂ ಕೂಡ ಇಲ್ಲಿ ಕವನ ಬಂದವು. ಅಂದ್ರೆ ಕನ್ನಡ, ಕನ್ನಡ ತಾಯಿ ಮತ್ತು ಕನ್ನಡ ವರನಟನ ಪುತ್ರರನ್ನ ಇಲ್ಲಿ ನೆನೆದು ಕವಿತೆಗಳನ್ನ ವಾಚನ ಮಾಡಿದ್ದೀರಿ. ಇನ್ನು ಮಕ್ಕಳಿಗೆ ಹೇಳೋದೇನು ಅಂದ್ರೆ, ಕವಿತೆ ಓದಿದ ಮಕ್ಕಳಿಗೆ ನಾನು ಹೇಳೋದೇನು ಅಂದ್ರೆ, ಒಬ್ಬ ಒಳ್ಳೆಯ ಬರಹಗಾರ ಆಗಬೇಕು ಅಂದ್ರೆ ಮೊದಲು ಒಬ್ಬ ಒಳ್ಳೆಯ ಓದುಗನಾಗಿರಬೇಕು. ನಿಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದ್ದಾವೆ. ನಾನು ಒಬ್ಬ ಪ್ರೌಢಶಾಲಾ ಶಿಕ್ಷಕರಾಗಿ ಮಾತಾಡ್ತಾ ಇದ್ದೀನಿ. ಬಹುತೇಕ ಶಾಲೆಗಳಲ್ಲಿ ಲೈಬ್ರರಿ ಪುಸ್ತಕಗಳನ್ನು ಬಳಸೋದೇ ಇಲ್ಲ. ಆ ಪುಸ್ತಕಗಳನ್ನು ಮಕ್ಕಳಿಗೆ ವಾರಕ್ಕೊಂದ್ಸಾರಿ ಅಥವಾ 15 ದಿವಸಕ್ಕೊಂದ್ಸಾರಿ ಓದಲಿಕ್ಕೆ ಕೊಟ್ಟು ಅದರಲ್ಲಿ ಇರ್ತಕ್ಕಂಥ ವಿಷಯವನ್ನ ಸಂಕ್ಷಿಪ್ತವಾಗಿ ಏನು ಓದ್ದ ಅನ್ನೋದನ್ನ ಬರ್ಕೊಂಬರಕ್ಕೆ ಹಚ್ಚಿದ್ರೆ ಖಂಡಿತ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಒಲವು ಮೂಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಹಿರಿಯ ಕವಿಗಳು ಜಯಪ್ರಕಾಶ್ ಅವರು ಸೋಮಾರಿ ಮಾವನಿಂದ ಪ್ರಾರಂಭ ಮಾಡಿ ಕೊನೆಗೆ ಅವ್ವನಿಂದ ಕವನ ಮುಕ್ತಾಯವಾಗಿದೆ. ಹಿರಿಯ ಕವಿಗಳು ಕೂಡ ಅಂದರೆ ಯುವಕ ಕವಿಗಳು ಕೂಡ ಹೆಚ್ಚು ಹೆಚ್ಚು ಓದಿ, ಹೆಚ್ಚು ಹೆಚ್ಚು ಬರೀರಿ ಅಂತ ಹೇಳ್ತಾ ಈಗ ನಿಮಗೆ ಮನರಂಜನೆಗೋಸ್ಕರ ಒಂದಿಷ್ಟು ಮಿಮಿಕ್ರಿ ಮಾಡಿ ನಿಮಗೆ ತೋರಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲ ಕುರ್ಚಿಗಳು ಈಗ ಖಾಲಿ ಆಗ್ತಾ ಇದ್ದಾವೆ. ನಮಗೂ ಊರಿಗೆ ಹೋಗೋಕ್ಕೆ ಮನಸ್ಸು ಎಳೀತಾ ಇದೆ. ಸ್ವಲ್ಪ ನಿಮಗೆ ಫಿಲ್ಮ್ ಆಕ್ಟರ್ಗಳ ಮಿಮಿಕ್ರಿ ಮಾಡಿ ತೋರಿಸ್ತಾ ಇದ್ದೀನಿ. ಕದಂಬ ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ, ಈ ಕೈ ಕರ್ನಾಟಕದ ಕೈ, ಈ ಕೈನಲ್ಲಿರೋ 5 ಬೆರಳು ಪಂಚಕೋಟಿ ಕನ್ನಡಿಗರ ಸಂಕೇತ, ಮೋಷ್ಟಿ ಮಾಡಿ ಹೊಡೆದ್ರೆ ಯಾರು ಎದ್ದು ಬಂದದ್ದು ಚರಿತ್ರೆಯಲ್ಲೇ ಇಲ್ಲ ಅಂತ. ಈ ವಿಷ್ಣುವರ್ಧನ್ ಈ ಪಾತ್ರ ಮಾಡಿದ್ರು. ಒಂದು ವೇಳೆ ಈ ಪಾತ್ರವನ್ನ ಶಂಕರ್ನಾಗ್ ಮಾಡಿದ್ರೆ, ಜಗ್ಗೇಶ್ ಮಾಡಿದ್ರೆ, ಮುಖ್ಯಮಂತ್ರಿ ಚಂದ್ರು ಮಾಡಿದ್ರೆ, ಟೈಗರ್ ಪ್ರಭಾಕರ್ ಮಾಡಿದ್ರೆ ಆ ಮಾತನ್ನ ಯಾವ ರೀತಿ ಹೇಳ್ತಿದ್ರು ಅನ್ನೋದನ್ನ ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ದಿವಂಗತ ನಟ ಟೈಗರ್ ಪ್ರಭಾಕರ್ ಆ ಡೈಲಾಗ್ ಹೇಳಿದ್ರೆ, ಮಕ್ಕಳು ಮಾತಾಡಬಾರ್ದು. ಟೈಗರ್ ಪ್ರಭಾಕರ್, ಆ ಬೇಬೆ, ಈ ಕೈ ಕರ್ನಾಟಕದ ಕೈ, ಈ ಕೈನಲ್ಲಿರೋ 5 ಬೆರಳು ಪಂಚಕೋಟಿ ಕನ್ನಡಿಗರ ಸಂಕೇತ, ಮೋಷ್ಟಿ ಮಾಡಿ ಹೊಡೆದ್ರೆ ಯಾರು ಎದ್ದು ಚರಿತ್ರೆಯಲ್ಲೇ ಇಲ್ಲ. ಅಂಡರ್ಸ್ಟ್ಯಾಂಡ್? ಕೈ ಇರೋ ಚಪ್ಪಾಳೆ ಹೊಡಿದೆ ಎಲ್ಲರೂ ಕೂಡ. ಇದೇ ಸಂಭಾಷಣೆಯನ್ನ ನಮ್ಮ ಮುಖ್ಯಮಂತ್ರಿ ಚಂದ್ರು ಮಾಡಿದ್ರೆ, ಅವ್ರು ಹೀರೋ ಆಗಲ್ಲ, ಮಾಡಿದ್ರೆ ಡೈಲಾಗ್ ಹೆಂಗ್ ಹೇಳ್ತಿದ್ರು ಅಂತ. ಏನೋ ಈ ಕೈ ಕರ್ನಾಟಕದ ಕೈ ಕಡಪ, ಈ ಕೈನಲ್ಲಿರೋ 5 ಬೆರಳು ಪಂಚಕೋಟಿ ಕನ್ನಡಿಗರ ಸಂಕೇತ, ಮಸ್ತಿ ಮಾಡಿ ಮಾಡಿದ್ರೆ ಯಾರು ಎದ್ದು ಬಂದದ್ದು ಚರಿತ್ರೆ ಇಲ್ಲ. ಆಕ್ಚುಲಿ ನಿಮ್ಗೆ ಬೇಕಾಗಿರೋದೇ ಇದು, ಡ್ಯಾನ್ಸು, ಫಿಲ್ಮ್ ಆಕ್ಟ್ರು, ಹೌಲ ಹೌಲ ಇವೆಲ್ಲ ಬೇಕಲ್ಲ. ಅದಕ್ಕೋಸ್ಕರನೇ ನಾನು ಭಾಷಣ ಕಡಿಮೆ ಮಾಡಿ ಇದನ್ನ ಮಾಡ್ತಾ ಇದ್ದೀನಿ. ಇನ್ನು ಇದೇ ಸಂಭಾಷಣೆಯನ್ನು ನಮ್ಮ ಜಗ್ಗೇಶ್ ಅವರು ಮಾಡಿದ್ರೆ ಸ್ವಲ್ಪ ಡೈಲಾಗ್ ಚೇಂಜ್ ಆಗ್ತವೆ. ಐತರಿ ಲಕಡಿ ಪಗಡಿ ಚುಮ್ಮ, ಈ ಕೈ ಕರ್ನಾಟಕದ ಕೈ, ಈ ಕೈಯಿಂದ ಮುಟ್ರು ಯಾವುದೇ ಫಿಗರ್ ಮನೆಗೆ ಹೋಗಿಲ್ಲ. ಹೆಚ್ಚು ಮಾತಾಡಿಬಿಟ್ರು ನನ್ನ ಡೈಲಾಗ್ ಎಲ್ಲೂ ಕಟ್ ಆಯ್ತು. ನನ್ನ ಮಗನೇ ಹೆಚ್ಚು ಮಾತಾಡಿ ಬಂದ್ರೆ ಖರ್ಚು ಬಿಡ್ತೀನಿ. ಇನ್ನು ಇದೇ ಸಂಭಾಷಣೆಯನ್ನ ನನ್ನ ಅಚ್ಚುಮೆಚ್ಚಿನ ನಟ ಅಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬರ ಹೃದಯದಲ್ಲಿರುವ ದಿವಂಗತ ಶಂಕರ್ನಾಗ್ ಮಾಡಿದ್ರೆ ಯಾವ ರೀತಿ ಮಾಡಬಹುದು ಅಂತ ನೋಡಿ. ಇಲ್ಲಿ ಯಾರೋ ಸಾಂಗ್ಲಿಯನ್ನ ಮ್ಯೂಸಿಕ್ ಹೊಡಿತಾ ಇದ್ದಾರೆ. ಶಂಕರ್ನಾಗ್ ಆದ್ರೆ ಈ ಕೈ ಕರ್ನಾಟಕದ ಕೈ, ಮತ್ತೆ ಕೈನಲ್ಲಿರೋ 5 ಬೆರಳು ಪಂಚಕೋಟಿ ಕನ್ನಡಿಗರ ಸಂಕೇತ, ಮೋಷ್ಟಿ ಮಾಡಿ ಹೊಡೆದ್ರೆ ಯಾರು ಚರಿತ್ರೆ
ಖಂಡಿತ ಶಂಕರ್ನಾಗ್ ಸತ್ತಿಲ್ಲ. 33 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಇವತ್ತು ನೀವೆಲ್ಲ ಕೂಗ್ತಾ ಇದ್ದೀರಿ. ಆಟೋದವರು ಅವ್ರ ಫೋಟೋ ಹಾಕೊಂಡು ಜೀವಂತವಾಗಿಟ್ಟಿದ್ದಾರೆ. ಮತ್ತೊಂದು ಸಾರಿ ಶಂಕರ್ನಾಗ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಏನ್ ಮಾತಾಡ್ತಿದ್ರು ಅಂತ. ಮಹೇಶ್ ಅವರ ಹಲೋ 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 ಮಹೇಶ್ ಅವ್ರನ್ನ ನಮ್ಮ ಶಂಕರ್ನಾಗ್ ಮಾತಾಡಿಸಿದ್ರೆ ಹೆಂಗ್ ಮಾತಾಡ್ತಿದ್ರು? ಮಹೇಶ್ ಅವರೇ, ನಿಜಕ್ಕೂ ನೀವು ಕಡ್ಲೆಗುದ್ದು ಅನ್ನೋ ಈ ಗ್ರಾಮದಲ್ಲಿ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರಲ್ಲೂ ನಿಮ್ಮ ಪುಟ್ಟ ಮಕ್ಕಳು ಬಂದು ಕನ್ನಡದ ಬಗ್ಗೆ ಮಾತಾಡಿದ್ದು ನೋಡಿದ್ರೆ ನಾನು ಯಾಕೆ ಇಷ್ಟು ಬೇಗ ಸತ್ತೋದೆ ಅಂತ ತುಂಬಾ ನೋವಾಗ್ತಾ ಇದೆ. ನಿಜಕ್ಕೂ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಮಹೇಶ್, ತುಂಬಾ ಧನ್ಯವಾದಗಳು. ಇಲ್ಲಿ ಯಾರಾದ್ರೂ ಕಾಲೇಜ್ ಹುಡುಗರಿದ್ದೀರಾ? ಕೈ ಎತ್ತರಿ. ಕಾಲೇಜ್ ಹುಡುಗರು ಹುಡುಗಿಯರು ಇದನ್ನೆಲ್ಲ ನಿಮಗೋಸ್ಕರ ಒಂದೆರಡು ವಿಚಿತ್ರ ಗೀತೆಗಳು. ಚಿತ್ರಗೀತೆ ಕೇಳಿದಿರಲ್ಲ, ವಿಚಿತ್ರ ಗೀತೆ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಗೊತ್ತಲ್ಲ? ಪರೀಕ್ಷೆಯಲ್ಲಿ ಕಾಪಿ ಮಾಡಬಾರದು ಅನ್ನೋದಕ್ಕೆ ಒಂದು ಹಾಡು. ಕಾಪಿ ಮಾಡಬಾರದು, ಮಾಡಿದರೆ ಸ್ಕ್ವಾಡ್ಗೆ ಹೆದರಬಾರದು. ಗುರುಗಳೇ ಹೇಳಿದ ಮಾತಿದು, ಪಾಠದ ಸಾರವೇ ಕೇಳಿದು. ಪರೀಕ್ಷೆಯ ಚಿಂತೆಯಲ್ಲಿ ಬಾಳಬಾರದು, ಕಾಪಿ ಮಾಡಬಾರದು, ಮಾಡಿದರೆ ಸ್ಕ್ವಾಡ್ಗೆ ಹೆದರಬಾರದು. ಬರ್ಯಾಕಲಿ ಯಾವುದೇ ಪೇಪರ್ ಇರಲಿ, ರೂಮಿಗೆ ಸ್ಕ್ವಾಡು ನಡೆದು ಬರಲಿ. ಬಹುಶಃ ಶಲ್ ಡೌನ್ ಆಗಿರ್ಬೇಕು. ನಿಮ್ಮ ಪ್ರೀತಿಯ ಅಪ್ಪು, ಖಂಡಿತ ನಾನು ಒಪ್ಪು. ಈಗ ಸ್ವಲ್ಪ ಕೇಳಿ, ನಿಮ್ಮ ಹಾಡು ಆಡ್ತಾ ಇದ್ದೀನಿ ನಾನೀಗ. ಬರ್ಯಾಕಲಿ ಯಾವುದೇ ಪೇಪರ್ ಇರಲಿ, ರೂಮಿಗೆ ಸ್ಕ್ವಾಡು ನಡೆದು ಬರಲಿ. ಕಾಪಿಯ ನಂಬಿದ ನಾವು ಹೆದರಲಾರದಂತ ಗುಳಿಗಳು. ಕಾಪಿ ಮಾಡ್ಬೇಕಾ? ಸುಮ್ಮನೆ ಮನೋರಂಜನೆಗೆ ಹೇಳಿದ್ದು. ನಾನು ಮೇಷ್ ಹೇಳಿ ನೋಡಪ್ಪ ಹೆಂಗೆ ಹೇಳ್ತಾರೆ ಅಂತ ತಿಳ್ಕೊಳ್ಬೇಡ್ರಿ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಕೇಳಿರಲ್ಲ. ಕಾಪಿ ಲೋಕದಿಂದ ತಂದ ಮಾಫಿಯ ಸಂದೇಶ ರೂಮಿನಲ್ಲಿ ಮಾಡಿ ತೋರಿಸೋಣ. ಕಾಪಿ ಹೊಡೆಯೋಣ, ಪರೀಕ್ಷೆ ಬರೆಯೋಣ, ಬನ್ನಿ ಗೈಡಿನ ಪುಟವ ಕೀಳೋಣ. ಪರೀಕ್ಷೆ ಬಂದರೆ ಗೈಡು ಕೊಳ್ಳೋಣ, ಗೈಡಿನ ಸೃಷ್ಟಿಗೆ ನಾವೇ ಕಾರಣ. ಓದುವುದು ಹೇಗೆ, ಬರೆಯುವುದು ಹೇಗೆ ಗೊತ್ತಿಲ್ಲ ನಮಗೆ, ಆದರೆ ಕೊನೆಗೆ ಗೈಡ್ಗಳು ಹೊರತಾನೆ. ಟನ್ 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 ಟನ್. ತುತ್ತು ಅನ್ನ ತಿನ್ನೋಕೆ ಹಾಡು ವಿಷ್ಣುವರ್ಧನ್ ಅವರು ಹಾಡಿದ್ದು. ತುಂಬಾ ಚೆನ್ನಾಗಿ, ಒಳ್ಳೆ ಗಾಯಕರು ಕೂಡ ಹೌದು. ಆ ಹಾಡು ಒಬ್ಬ ಕುಡುಕನ ಕೈಯಲ್ಲಿ ಸಿಕ್ಕರೆ ಅವಂದೇ ಸಾಹಿತ್ಯ, ಅವಂದೇ ರಾಗ, ಹೆಂಗ್ ಹಾಡುತ್ತಾನೆ. ಜಸ್ಟ್ ಫಾರ್ ಮನೋರಂಜನೆ. ಮಟನ್ ಚಿಕನ್ ತಿನ್ನೋಕೆ, ಬೀರು ಬ್ರ್ಯಾಂಡಿ ಕುಡಿಯೋಕೆ, ಒಂದು ಬೆಕ್ಕು ಸಾಕು ನಂಗೆ ನಶಾ ಏರೋಕೆ. ಮುನ್ಸಿಪಾಲ್ಟಿ ಚರಂಡಿ ಸಾಕು ಹಾಯಾಗಿ ಮಲ್ಗೋಕೆ. ಊರಾಗೊಂದು ಡಾಬಾ ಮುಚ್ಚಿ ಹೋದ್ರೆ ಏನಾಯ್ತು, ಸ್ವರ್ಗದಂತ ಬಾರು ನನ್ನ ಹತ್ತಿರ ಕರೆದಾಯ್ತು. ಅರಿಯೋ ಹಾವು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಕುಡ್ದ ಮನ್ಸ
ಇಲ್ಲ. ಮಟನ್ ಚಿಕನ್ ತಿನ್ನೋಕೆ, ಬೀರು ಬ್ರ್ಯಾಂಡಿ ಕುಡಿಯೋಕೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಒಂದು ನಿಮಿಷ ಅಲ್ಲ, ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಪರಮೇಶ್ವರಪ್ಪ ಕುದ್ರಿ ಅಂತ. ಯೂಟ್ಯೂಬ್ಗೆ ಹೋಗಿಬಿಟ್ಟು ಮೇಲೆ ಪರಮೇಶ್ವರಪ್ಪ ಅಂತ ಹೊಡೆದ್ರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿ ಎಲ್ಲವನ್ನು ಅಲ್ಲಿ ನೋಡಿ ಪ್ರೋತ್ಸಾಹಿಸಿ. ನಾನು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದೆ, ತುಂಬ ಫೇಮಸ್ ಆಗಿದೆ. ಅದು ಏನು ಅಂದರೆ, ಸ್ವರ್ಗದಲ್ಲಿ ಶಂಕರ್ನಾಗೂ ಪುನೀತು ಭೇಟಿ ಆಗ್ತಾರೆ. ನನ್ನ ಕಲ್ಪನೆ ಅದು. ಪುನೀತ್ ಬಂದಾಗ ಅಲ್ಲಿ ಶಂಕರ್ನಾಗ್ ಏನು ಮಾತಾಡ್ತಾರೆ ಅನ್ನೋದನ್ನ ಒಂದು ಮಿಮಿಕ್ರಿ ಮೂಲಕ ವಿಡಿಯೋ ಮಾಡಿದ್ದೇನೆ. ನೋಡಿ, ಪರಮೇಶ್ವರಪ್ಪ ಕುದ್ರಿ ಅಂತ ಸಬ್ಸ್ಕ್ರೈಬ್ ಮಾಡಿ. ಈಗ ಆ ಡೈಲಾಗ್ ಹೇಳ್ತಾ ಇದ್ದೀನಿ. ಪುನೀತ್ ಅವ್ರ ಮೇಲೆ ಬಂದಾಗ, ಪುನೀತ್ ತರ ನನಗೆ ಮಿಮಿಕ್ರಿ ಮಾಡಕ್ ಬರಲ್ಲ, ಪುನೀತ್ಗೆ ಶಂಕರ್ನಾಗ್ ಏನು ಹೇಳಿದ್ರು ಅಂತ. ಓ ಪುನೀತ್, ಯಾಕ್ರಿ ಇಷ್ಟು ಬೇಗ ಬರಕ್ ಹೋಗಿದ್ರಿ ನೀವು? ನಿಮ್ಮಿಂದ ಕರ್ನಾಟಕಕ್ಕೆ ಬೇಕಾದಷ್ಟು ಕೆಲಸ ಆಗೋದಿತ್ತು. ಎಷ್ಟೊಂದು ಅನಾಥಾಶ್ರಮಗಳು ಅನಾಥ ಆಗಿದ್ದಾರೆ, ಎಷ್ಟೊಂದು ಮಕ್ಕಳು ಅನಾಥರಾಗಿದ್ದಾರೆ. ನೀವು ರಾಜ್ಕುಮಾರ್ ಅವ್ರ ಮಗ ಆಗಿ ರಾಜ್ಕುಮಾರ್ ಅವ್ರು ನೋಡ್ತಾ ನೀವು ಇಷ್ಟು ಬೇಗ ಮೇಲೆ ಬಂದ್ಬಿಟ್ರ? ಇಲ್ಲ, ನಿಮ್ಮ ಅಪ್ಪಾಜಿ ನೋಡ್ಕೊಳಕ್ಕೆ ನಾನಿದ್ದೆ, ವಿಷ್ಣು ಇದ್ರು, ಅಂಬಿ ಕೂಡ ಇದ್ದಾರೆ. ಆದ್ರೆ ನೀವಿಷ್ಟು ಬೇಗ ಬರಬಾರ್ದಾಗಿತ್ತು ಪುನೀತ್. ಇನ್ನು ಹೆಚ್ಚಿನ ವಿವರಕ್ಕಾಗಿ ಯೂಟ್ಯೂಬ್ ಅಲ್ಲಿ ನೋಡಿ. ನಮಸ್ಕಾರ. ನಮ್ಮ ಡಾಕ್ಟರ್ ಪರಮೇಶ್ವರಪ್ಪ ಕುದ್ರಿ ಅವರು ಉದಯ ಟಿವಿಯ ಕಾಮಿಡಿ ಶೋ, ಟಿವಿನಲ್ಲಿ ಕಾಮಿಡಿ ಶೋನಲ್ಲಿ ನೂರಾರು ಪ್ರಶ್ನೆ ನೋಡೋದ್ರ ಮೂಲಕ ಇಡೀ ಚಿತ್ರದುರ್ಗದ ಹಿರಿಮೆಯನ್ನ ಅವರನ್ನು ತಂದಿದ್ದಾರೆ. ಅವರಿಗೊಂದು ಕಿರು ಸನ್ಮಾನ. ಈ ಸನ್ಮಾನ ಪತ್ರವನ್ನು ನಮ್ಮ ದೈಹಿಕ ಶಿಕ್ಷಣ ಓದಬೇಕಾಗಿ ಕೇಳ್ಕೊಳ್ತೀವಿ. ಮದರ್ ತೆರೇಸಾ ಡ್ರೀಮ್ಸ್ ರೂರಲ್ ಅಂಡ್ ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ ತೆರೆಬಾಲು 1ನೇ ಬ್ಲಾಕ್ ಡ್ರೀಮ್ಸ್ ಚಿತ್ರದುರ್ಗ ಜಿಲ್ಲೆಯ ಡಾಕ್ಟರ್ ಪರಮೇಶ್ವರಪ್ಪ ಕುದ್ರಿ ಖ್ಯಾತ ಮಕ್ಕಳ ಸಾಹಿತಿಗಳು ಹಾಗೂ ಹಾಸ್ಯ ಕಲಾವಿದರು ಚಿತ್ರದುರ್ಗ ಇವರಿಗೆ ಅಭಿನಂದನೆ ಪತ್ರವನ್ನು ನೀಡುತ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಸಾಹಿತ್ಯ ಹಾಗೂ ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಎಲ್ಲ ಸಾಹಿತ್ಯ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸ್ವತಃ ತಾವೇ ಹಾಸ್ಯ ಕವಿಗಳಾಗಿ, ಹಾಸ್ಯ ಕಲಾವಿದರಾಗಿ ಸಾಹಿತ್ಯ ಹಾಗೂ ಹಾಸ್ಯ ನಟಿಯರನ್ನು ಸೆಳೆಯುತ್ತಿರುವ ನಮ್ಮ ಸೇವೆಯನ್ನು ಗುರುತಿಸಿ ಕರುಣಾರ ರತ್ನ ಎಂಬ ಬಿರುದನ್ನು ನೀಡಿ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಹೆಚ್ಚಿನ ಯಶಸ್ಸು ನೀಡಲೆಂದು ಪ್ರಾರ್ಥಿಸುತ್ತಾ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸನ್ಮಾನದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದ. ಮುಗೀತು. ಓಕೆ, ಥ್ಯಾಂಕ್ ಯು. ಸನ್ಮಾನವನ್ನು ಸ್ವೀಕರಿಸಿದ ಪರಮೇಶ್ವರ ಅವರಿಗೆ ವೇದಿಕೆ ಬರುವ ತೆಗೆದುಕೊಂಡವರು ಧನ್ಯವಾದಗಳು. ಆಶಯ ನುಡಿಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಮಿಸುವಂತಹ ಹೆಸರಾಂತ ಸಾಹಿತಿಗಳು ಮತ್ತು ಶಿಕ್ಷಕರಂತಹ ಕಾನಾರಣ್ಣ ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸೋಣ. ಓಕೆನಾ? ಓಕೆ. ನಮ್ಮ ಎಜುಕೇಶನ್ ಸರ್ ಗಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರು, ಅವರು ಸಹ ಮುಖ್ಯ ಅತಿಥಿಗಳಾಗಿದ್ದಾರೆ ಸರ್. ಪ್ರದೀಪ್ ಸರ್ ಪ್ರೋಗ್ರಾಮಲ್ಲಿ ಇದ್ದೀವಿ. ಗಾನ ವಿಜ್ಞಾನ ಸಮಿತಿಯ ಮೂಲಕ ಇಡೀ ಚಿತ್ರದುರ್ಗದಲ್ಲೇ ದಿನಕ್ಕೆ ಒಂದೊಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮ್ಮ ಜನಸಾಮಾನ್ಯರ ವಿಜ್ಞಾನದ ತತ್ವವನ್ನು ಮೂಡಿಸಿರುವಂಥ ಹೆಸರಾಂತ ಗಾಂಧಿ ಬಾಲಗಂಟೆ HSK ಸ್ವಾಮಿ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸೋಣ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬೆಳಗಿಂದ ಇದುವರೆಗೂ ಸಹ ನಮ್ಮ ಜೊತೆಗೆ ಇರುವಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ BT ಲೋಲಾಶನ್ ಅವರು ಸಹ ಒಂದು ನಮ್ಮ ಕಿರು ಸನ್ಮಾನ ಸ್ವೀಕರಿಸಬೇಕು ಕೇಳ್ಕೊಳ್ತಾರೆ.
ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರ ಮಾಡಿರುವಂಥ ತುಮಕೂರಿನ ಚಾನಲ್ನ ಆತ್ಮೀಯ ಮಿತ್ರರು ಸಹ ವೇದಿಕೆ ಮೇಲೆ ಬರಬೇಕು. ದ್ವಾರಕನಾಥ್ ಸರ್ ಅವರು ಬನ್ನಿ. ಇಲ್ಲ ಬನ್ನಿ ಸರ್, ಬನ್ನಿ ಸರ್, ನೀವು ಬನ್ನಿ. ತುಮಕೂರು ಚಾನಲ್ ಪ್ಲೀಸ್. ಕೊನೆಯದಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೊನೆಯ ನೃತ್ಯ ಅನುಷಾ ಬನ್ನಿ ಸರ್, ಬನ್ನಿ ಪ್ಲೀಸ್. ಬೆಳಗ್ಗೆಯಿಂದ ಹಿಡಿದು ಈ ಕ್ಷಣದವರೆಗೂ ಸಹ ಲೈವ್ ಕಾರ್ಯಕ್ರಮ ಕೊಟ್ಟಿರುವಂತಹ ನಮ್ಮ ತುಮಕೂರು ಚಾನಲ್ನ ಆತ್ಮೀಯ ಮಿತ್ರರು ಮತ್ತು ನಮ್ಮ ದ್ವಾರಕನಾಥ್ ಸರ್ ಅವರು ಮತ್ತು ಫೋಟೋಗ್ರಾಫರ್ ಪ್ಲೀಸ್ ಬನ್ನಿ, ಮೂವರು ಬನ್ನಿ. ನಮ್ಮನ್ನೆಲ್ಲ ತೆರೆ ಮೇಲೆ ತಂದಿರುವಂತಹ ಆತ್ಮೀಯ ಸನ್ಮಿತ್ರರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವೆಲ್ಲ ಧನ್ಯವಾದ ಸಲ್ಲಿಸೋಣ. ಸರ್ ಬನ್ನಿ. ನಮ್ಮ ತುಮಕೂರು ಚಾನಲ್ ನೇರ ಪ್ರಸಾರ ಕಾರ್ಯಕ್ರಮ ನಡೆಸಿದೆ, ಅವರಿಗೂ ಸಹ ಧನ್ಯವಾದಗಳು. ನಮ್ಮ ಶಾಲಾ ಶಿಕ್ಷಕರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀವಿ. ನಮ್ಮ ಗಣಿತ ಶಿಕ್ಷಕರು ಮಂಜುನಾಥ್ ಸರ್, ಇಂಗ್ಲಿಷ್ ಶಿಕ್ಷಕ ನಟರಾಜ್ ಸರ್, ನಾರಾಯಣ್ ಸರ್, ಮಂಜಪ್ಪ ಸರ್ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಬೇಗ. ಅದೇ ರೀತಿ ನಮ್ಮ ಡ್ರೈವರ್ ಸಾಹೇಬರು, ಸರ್ ಬನ್ನಿ. ನಮ್ಮ ಶಾಲಾ ಶಿಕ್ಷಕರು ಬೇಗ ಬರಬೇಕು. ಮಂಜ ಸರ್ ಬನ್ನಿ. ಕಳೆದ 15 ದಿವಸಗಳಿಂದ ನಮ್ಮ ವಿದ್ಯಾರ್ಥಿಗಳು ತಯಾರು ಮಾಡಿ ಇವತ್ತು ಈ ಕಾರ್ಯಕ್ರಮ ರಂಗೇರಿಕೆ ಕಾರ್ಯಕರ್ತರಂತ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸೋಣ. ಜೋರಾಗಿ ಚಪ್ಪಾಳೆ ತಟ್ಟಿ ಮಕ್ಕಳೇ. ಮಂದ ಸರ್ ಬನ್ನಿ. ನಾರಾಯಣ್ ಸರ್ ತಮಸಣ. ಇವತ್ತಿನ ಈ ಕಾರ್ಯಕ್ರಮದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಒಪ್ಪಿಗೆ ಧನ್ಯವಾದಗಳು. ಇದರ ಈ ಸಾಧನೆ ಸದಾ ಹೀಗೆ ಇಂತಹ ನೂರಾರು ಕಾರ್ಯಕ್ರಮ ಮಾಡುವಂಥ ಶಕ್ತಿ ಅಜ್ಜನ ಸುತ್ತ ಜೋರಾಗಿ ಶಾಲೆಯ ಪೀಠ ಭರತನಾಟ್ಯದ ಮೂಲಕ ಇಡೀ ಮನೆ ಮಾತಾಡಿದಂತಹ ಸಿಂಚನ ತುಂಬ ಉಪಯೋಗಕ್ಕೆ ಆ ವಿದ್ಯಾರ್ಥಿನಿ ಮಧ್ಯಾಹ್ನ ತಪ್ಪಿಸಿಕೊಂಡಿದ್ದು ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅವರು ಸನ್ಮಾನ ಪತ್ರ ಅವ್ರು ತಂದು ಸಿಂಚನ ಅಂತ ಕಳೆದ 2 ವರ್ಷಗಳಿಂದ ಭರತನಾಟ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಬಾಲ ಕಲಾವಿದೆಯಾಗಿ ಹಲವಾರು ಪ್ರದರ್ಶನ ನೀಡಿದ್ದೀವಿ. ನಾಟ್ಯರತ್ನ ಎಂಬ ಬಿರುದನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಅವಳಿಗೆ.
ಅದೇ ರೀತಿ ನೀವು ಸಹ ವೇದಿಕೆ ಮೇಲೆ ಬರ್ರಿ ಬೇಗ. ಪೂಜಾ ಬಂದ ಸಂಗಡಿಗರು ಅದೇ ರೀತಿ ನಮ್ಮ ಪ್ರದೀಪ್ ಅವನ್ ಚೇರಾಡ್ತಾರೆ. ಈ ಕಡೆ ಬರಮ್ಮ ಶೀಲಾ ಮುದ್ದಮ್ಮ ಗೌತಮಿ ನೀವು ಇಲ್ಲಿ ಬಂದ್ಬಿಟ್ರೆ ಹಾಂ ಅವ್ರನ್ನ ಕೋಲಾಟದ ನೃತ್ಯ ಮಾಡಿದ ನಮ್ಮ ಶಾಲೆ ಮಕ್ಕಳು ಕೋಲಾಟ ನೃತ್ಯ ಮಾಡಿದಂಥ ಪಾಲಕರು ಅವ್ರ ವೇದಿಕೆ ಮೇಲೆ ಬನ್ನಿ. ಕೊಡಿ ಸರ್ಟಿಫಿಕೇಟ್ ಕೊಡ್ರಿ. ಕೊಡಿ ಸರ್ಟಿಫಿಕೇಟ್ ಕೊಡ್ರಿ. ಇರೋ ಕೊಡಿ ಕೊಡ್ರಿ. ಶೀಲಾ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬೆಳಗಿನಿಂದ ಇಲ್ಲಿವರೆಗೂ ಸಂಪೂರ್ಣ ಈ ಕಾರ್ಯಕ್ರಮದ ಸಂಪೂರ್ಣ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ನನ್ನ ಪ್ರೀತಿಯ ಮಿತ್ರ ಡಾಕ್ಟರ್ ಮಹೇಶ್ ಸರ್ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ, ಗ್ರಾಮದ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕವಿವರೇಣ್ಯರ ಪರವಾಗಿ, ಅತಿಥಿಗಳ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಈಗ ಅವರಿಗೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಸನ್ಮಾನದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು.
ನಮ್ಮ ಶಾಲಾ ವಿದ್ಯಾರ್ಥಿಗಳು ಸುಮಾರು 1 ವಾರಗಳಿಂದ ಶ್ರಮಿಸಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು, ನನ್ನ ಹಳೆಯ ವಿದ್ಯಾರ್ಥಿಗಳು ಮತ್ತು ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದು ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಹಲೋ, ಮಹೇಶ್ ಅವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ, ಹೌದಾ? ಇಂಥ ಶಿಕ್ಷಕ ನೀವೇ ಧನ್ಯರು ಅಲ್ವಾ? ನನ್ನ ಹೆಸರು ನವ್ಯಶ್ರೀ. ನಾನು 4ನೇ ತರಗತಿ. ನಾನು ಕನ್ನಡ ಅಮ್ಮನ ಹರಕೆ ಪದ್ಯ ಹೇಳುತ್ತೇನೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ. ನಮ್ಮ ಬೆಳಗಿಂದ ಹಿಡಿದು ಈ ತರಗತಿ ಸಹ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾನೆ. ನಮ್ಮ ಶಾಮಿನ ವ್ಯವಸ್ಥೆ ಮಾಡಿದಂತಹ ಮಂಜಣ್ಣ ಅವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಜೋರಾಗಿ ಚಪ್ಪಾಳೆ. ನಿಮ್ಮ ಮಂಜಣ್ಣನಿಗೆ ನಮ್ಮ ಶಾಮಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತೇನೆ. ಅವ್ರ ಮಗ ವೇದಿಕೆ ಮಾಡ್ಕೊಡ್ರಿ ಬಾಪ. ಅಲ್ಲಿ ಇದು ಚಾರ್ಜರ್ ಐತೆ ತಮ್ಮಲ್ಲಿ, ಬ್ಯಾಟ್ರಿ ಚಾರ್ಜರ್ ಐತೆ.